ಮಹಾ ಗಣಪತೆ ನೀ ಮಾಹಿಮಾ ಮಹಾ ಗಣಪತೆ ನೀ ಮಾಹಿಮಾ ಮಹಾ ಗಣಪತೆ ನೀ ಮಾಹಿಮಾ ಗಣಪತೆ ನೀ ಮಾಹಿಮಾ ಗಣಪತೆ ನೀ ಮಾಹಿಮಾ
भज मानस विघ्नेश्वरमनीशं भज मानस विघ्नेश्वरमनीशं भज सकलगणेशं भज मानस विघ्नेश्वरमनीशं भज
ನಗುಮೋ ಮೂಗನಲೆ ನೀನಾಜಾರಿ ತಿಳಿಸಿ ನಗುಮೋ ಮೂಗನಲೆ ಶ್ರೀ ರಘುವರ ನೀ ನಗುಮೋ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ
ಹಲೋ 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 ಸುಮಾರು 1.5 ಗಂಟೆಯಷ್ಟು ಕಾಲ ರಾಗಸುಧ ವಿದ್ಯಾರ್ಥಿಗಳಿಂದ ಇಲ್ಲಿ ದೇವರ ನಾಮ ಸಂಕೀರ್ತನೆ ನಡೆಸಿಕೊಟ್ಟಿದ್ದೇವೆ. ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೋಸ್ಕರವಾಗಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗೆ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮೃದಂಗದಲ್ಲಿ ಸಹಕರಿಸಿದಂತಹ ಶ್ರೀಧರ್ ರೈ ಅವರಿಗೂ ಕೂಡ ಹಾಗೂ ವಯಲಿನಲ್ಲಿ ಸಹಕರಿಸಿದಂತಹ ಜ್ಯೋತಿಲಕ್ಷ್ಮಿ ಅಮೈ ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವೀಕ್ಷಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿರಮಿಸ್ತಾ ಇದ್ದೇವೆ. ಆತ್ಮೀಯ ಭಗವತ್ ಭಕ್ತರೇ, ಈ ತನಕ ಶಾಸ್ತ್ರೀಯ ಸಂಗೀತ ದೇವರ ನಾಮ ಸಂಕೀರ್ತನೆಯನ್ನು ನಡೆಸಿಕೊಟ್ಟಂತಹ ರಾಗಸುಧ ಸಂಗೀತ ಕಲಿಕಾ ಸಂಸ್ಥೆ ಹೊಸಂಗಡಿ ಇದರ ಎಲ್ಲ ಸದಸ್ಯರಿಗೆ ಶ್ರೀ ಗಣೇಶೋತ್ಸವ ಸಮಿತಿಯ ಪರವಾಗಿ ಅನಂತ ಕೃತಜ್ಞತೆಯನ್ನು ಅರ್ಪಿಸುವುದರ ಜೊತೆಗೆ ಇದರ ಮುಖ್ಯಸ್ಥರಾದಂತಹ ಶಿಲ್ಪಾ ವಿಶ್ವನಾಥ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಭಾಗವಹಿಸಿದಂತಹ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳಿಗೆ ಗಣೇಶೋತ್ಸವ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಿಲ್ಪಾ ವಿಶ್ವನಾಥ್ ಅವರು ವೇದಿಕೆಗೆ ಬರಬೇಕು. ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ನವೀನ್ ರಾಜ್, ಉಪಾಧ್ಯಕ್ಷರಾದಂತಹ ದೇವರಾಜ್ MS ಅವರು ವೇದಿಕೆಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. ಸುತ ಗಣಪತಿಯೇ ಅಕ್ಷಯ ಜ್ಞಾನ ಕಲಾನಿಧಿ ಶಕ್ತನೆ ಅಮರನೆ ಅಕ್ಷರ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಣೇಶಾಯ ನಮಃ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಪುಟಾಣಿಗಳು ವೇದಿಕೆಗೆ ಬರಬೇಕು. ಜೊತೆಗೆ ಇದಾದ ತಕ್ಷಣ ಮಹಾಪೂಜೆ ಜರಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಜೊತೆಗೆ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ತಿದ್ದೇವೆ.
Tambah. Pater lah. Kayak gitu pater. Ini mudah lah. Ini kan paman kan dia. Apa? ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯಾನಂತನೇ ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯಾನಂತನೇ ಅಗಣಿತ ಗುಣ ಅಸುರಾಂತಕ ಅನು ಅತುಲ ಪರಾಕ್ರಮಿ ಅಭಯಂಕರ ಅಪರಾಜಿತನೇ ಅಪ್ರತಿಹತ ಅವಿನಾಶ ಅಗಮ್ಯನೆ ಅಜಿತನೆ ಅಂಬಿಕ ಸುತ ಗಣಪ ಅಭೀಷ್ಟ ವರದನೆ ಅಖಿಲಾಂಡೇಶ್ವರ ಅಗ್ರ ಪೂಜಿತನೆ ಅಕ್ಷೋಭ್ಯ ಅಗ್ರಗಾಮಿ ಅಜರಾಮರ ಅಮೋಘ ಅಗ್ರಗಣ್ಯ ಗಣನಾಯಕನೇ
ಸಚೇತನೆ ಆನತ ಜನರಾರಾಧಕನೇ ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ವರದಲ ಶ್ಯಾಮ ಇಭಾಂಗನೆ ಇಂದ್ರ ನೀಲಮಣಿ ಸಮದ್ಯುತ ಇಂದಿ ವರದಲ ಶ್ಯಾಮ ಇಭಾಂಗನೆ ಇಂದ್ರ ನೀಲಮಣಿ ಸಮದ್ಯುತ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಹಾ ಪ್ರೇರಕ ಈಹಾ ಪೂರಕ ಈಶಾನನ ಸುತ ಈಪ್ಸ ಪ್ರದ ಈಹಾ ಪ್ರೇರಕ ಈಹಾ ಪೂರಕ ಈಶಾನನ ಸುತ ಈಪ್ಸ ಪ್ರದ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉಕ್ತಿಯ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ
ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವರನ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ತ್ರ ಗಣ ಸೇವಿತನೆ ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ತ್ರ ಗಣ ಸೇವಿತನೆ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೇಯ ಗಣಾಧಿಪನೆ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೇಯ ಗಣಾಧಿಪನೆ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೆ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೆ चतुर सुचरितने चेतन रूपने चतुर्थी पूजा प्रिय चिरने चतुर सुचरितने चेतन रूपने चतुर्थी पूजा प्रिय चिरने चतुर्दश भुवन पतिये चिदात्मने चतुष्षष्टि कलानिधिये चतुर्दश भुवन पतिये चिदात्मने चतुष्षष्टि कलानिधिये स्वरूपने छंद विग्रहने चंद्रकला संभूषितने छंद स्वरूपने छंद विग्रहने चंद्रकला संभूषितने चंदिर गर्व निवारने चेलुवने चामर कर्ण चतुर्भुजने चंदिर गर्व निवारने चेलुवने चामर कर्ण चतुर्भुजने जगदाधारन जगदोद्धारन जगपति जय जित मन्मथने जगदाधारन जगदोद्धारन जगपति जय जित मन्मथने जगदानंदने जगजनवंजने ज्योति स्वरूपने जंगमने जगदानंदने जगजनवंजने ज्योति स्वरूपने जंगमने जीवर जीवन जाह्नवीनंदन ज्ञान प्रकाशन ज्ञान निधे जीवर जीवन जाह्नवीनंदन ज्ञान प्रकाशन ज्ञान निधे
ಜೀವಜಡಂತರ್ಯಾಮಿ ಜಗತ್ಪತಿ ಜಂಬುಫಲ ಪ್ರಿಯ ಜರಹರನೆ ಜೀವಜಡಂತರ್ಯಾಮಿ ಜಗತ್ಪತಿ ಜಂಬುಫಲ ಪ್ರಿಯ ಜರಹರನೆ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತಮ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧರಣೀಧರ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧನುಜಾಂತಕ ದಿವಿಜೋತ್ತಮ ಧವಳಲೆ ಧೂಮ್ರವರ್ಣ ದೇವಾರ್ಚಿತನೆ ಧನುಜಾಂತಕ ದಿವಿಜೋತ್ತಮ ಧವಳನೆ ಧೂಮ್ರವರ್ಣ ದೇವಾರ್ಚಿತನೆ ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ವನ್ನಗಧರನಿ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ವನ್ನಗಧರನೇ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೆ ಪುರಾಣ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೆ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ तेजने ब्रह्म स्वरूपने भव भयहारने ब्रह्मण्य भासुर तेजने ब्रह्म स्वरूपने भव भयहारने ब्रह्मण्य जनक भवात्मज भीम बलोत्थित भावगम्य बालेन्दुधर जनक भवात्मज भीम बलोत्थित भावगम्य बालेन्दुधर मूषिकवाहन मोदक हस्तने मृत्युंजय महोत्कटने मूषिकवाहन मोदक हस्तने मृत्युंजय महोत्कटने
ಮಹಾವೀರ ಮಹಾಕಾಲ ಮಹೋದರ ಮಂಗಳಮೂರ್ತಿ ಮಹಾಬಲನೆ. ಮಹಾವೀರ ಮಹಾಕಾಲ ಮಹೋದರ ಮಂಗಳಮೂರ್ತಿ ಮಹಾಬಲನೆ. ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗಗಮ್ಯ ಯದು ಪೂಜಿತನೆ. ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗಗಮ್ಯ ಯದು ಪೂಜಿತನೆ. ಯೋಗವರ್ಧನನೆ ಯೋಗ ಕಾರಣನೆ ಯತಿರೂಪನೆ ಯಾಗಕೃತನೆ. ಯೋಗವರ್ಧನನೆ ಯೋಗ ಕಾರಣನೆ ಯತಿರೂಪನೆ ಯಾಗಕೃತನೆ. रजतांबरधर रक्तांबर प्रिय रक्त पुष्प संपूजितने. रजतांबरधर रक्तांबर प्रिय रक्त पुष्प संपूजितने. रत्नमंटप विराजित रक्षक रत्न गर्भने रस प्रियने. रत्नमंटप विराजित रक्षक रत्न गर्भने रस प्रियने. लंबोदर लोकेश्वर लक्षणे लंबकर्णलास्य प्रियने. लंबोदर लोकेश्वर लक्षणे लंबकर्णलास्य प्रियने. लीलामय लक्षप्रदकारणे लाभकृत ललितासुतने. लीलामय लक्षप्रदकारणे लाभकृत ललितासुतने. विनाशने विश्वानंदने विश्वरक्षकने विघ्नेशा. विघ्न विनाशने विश्वानंदने विश्वरक्षकने विघ्नेशा. विकट विनायक विरूपाक्षने वक्रतुंड वरदायकने. विकट विनायक विरूपाक्षने वक्रतुंड वरदायकने. शब्द ब्रह्मणे शंभु शक्तने शंकर तनय शशांकधरा. शब्द ब्रह्मणे शंभु शक्तने शंकर तनय शशांकधरा. शास्त्र मूल शार्दूल वाहनने श्रीकर शुभकर शाश्वतने. शास्त्र मूल शार्दूल वाहनने श्रीकर शुभकर शाश्वतने. सुमुखने सुलभने सुबलने स्वामिये सुरारिघ्न सुर सेवितने. सुमुखने सुलभने सुबलने स्वामिये सुरारिघ्न सुर सेवितने. सर्वशक्त सर्वज्ञ सुरार्चित सर्वेश्वर विघ्नेश्वरने. सर्वशक्त सर्वज्ञ सुरार्चित सर्वेश्वर. ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಂಗವಾಗಿ ಇವತ್ತು ಎರಡನೇ ದಿನ ಇದೀಗ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯುತ್ತಾ ಇದೆ. ಅನ್ನಪ್ರಸಾದ ವಿತರಣೆಯು ನಡೀತಾ ಇದೆ. 2 ಕೌಂಟರ್ಗಳಾಗಿ ಅನ್ನಪ್ರಸಾದ ವಿತರಣೆ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಮಹಾಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಅನ್ನಪ್ರಸಾದದ ಸೇವಾಕರ್ತರು ಶ್ರೀಮತಿ ಪ್ರಮಿತಾ ಶ್ರೀ ಕಿರಣ್ ಶೆಟ್ಟಿ ಮಾಡ, ಸುನೀಶ್, ಅನುಷಾ, ಶ್ರೀಮತಿ
ಉಷಾ ಅನಿಲ್ ರಾಜ್ ಅಂಗಡಿಪದು, ನ್ಯಾಯವಾದಿ ಶ್ರೀ ಸಚಿನ್ ಶೆಣೈ ಮತ್ತು ಕುಟುಂಬಸ್ಥರು ಮಂಜೇಶ್ವರ, ಶ್ರೀ ಜಯಶೀಲ ಬಾಲಕೃಷ್ಣ, ದೀಕ್ಷಾ ವುಡ್ ಇಂಡಸ್ಟ್ರೀಸ್, ನಿಸರ್ಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಶ್ರೀಮತಿ ವನಜಾಕ್ಷಿ, ಶ್ರೀ ಕಮಲಾಕ್ಷ ಮೇಘಾ ತುಮಿನಾಡ್, ಶ್ರೀಮತಿ ಲವೀನಾ ಕೇಶವ ಕನಿಲ ಗಹನ್ ನೇಹಲ್, ಶ್ರೀಮತಿ ಶುಭಲಕ್ಷ್ಮಿ, ಶ್ರೀ ಅಭಿಲಾಷ್ ಕಣ್ವತೀರ್ಥ, ಶ್ರೀಮತಿ ದೀಕ್ಷಿತಾ ದೀಪಕ್, ಆದ್ಯ ಉಳ್ಳಾಲ್, ಮಲ್ಲಿಕಾ ಯಾದವ್ ಹೊಸಂಗಡಿ, ಶ್ರೀಮತಿ ಶ್ವೇತಾ, ಶ್ರೀ ಪವನ್ ಅಂಜರೆ, ಸಾಯಿ ತನಿಷ್ಕ್, ದಿತ್ಯ ಅಂಜರೆ, ಇದೀಗ ನ್ಯಾಯವಾದಿ ಗಂಗಾಧರ ಆಚಾರ್ಯ ಕೊಂಡೆಯೂರು ಇವರ ನಿರೂಪಣೆಯೊಂದಿಗೆ ಚಿಂತನ ಮಂಥನ ಕಾರ್ಯಕ್ರಮವು ವೇದಿಕೆಯಲ್ಲಿ ನೆರವೇರಲಿರುವುದು. ಸಾಯಂಕಾಲ 4 ಗಂಟೆಗೆ ಓಜಾ ಸಾಹಿತ್ಯ ಕೂಟ, ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಂಜೇಶ್ವರ ಇವರ ವತಿಯಿಂದ ಭಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 5 ಗಂಟೆಗೆ ಕುಣಿತ ಭಜನೆ ಶ್ರೀ ಅಯ್ಯಪ್ಪ ಸೇವಾ ಮಾತೃ ಸಮಿತಿ ಇದರ ಆಶ್ರಯದಲ್ಲಿ ಕುಣಿತ ಭಜನೆ ನಡೀಲಿಕ್ಕಿದೆ. ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ನಿರ್ದೇಶನ ನಾಟ್ಯ ಮಯೂರ ಡಾಕ್ಟರ್ ಶ್ರೀಕಾಂತ್ ಕೊಂಡಾಣ, ನಾಲ್ವಾಡಿ ಕೃಷ್ಣರಾಜನ್ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಂತಹ ಡಾಕ್ಟರ್ ಶ್ರೀಕಾಂತ್ ಕೊಂಡಾಣ ಅವರ ನಿರ್ದೇಶನದಲ್ಲಿ ನಾಟ್ಯ ವೈಭವ ಕಾರ್ಯಕ್ರಮವು ನಡೆಯಲಿರುವುದು. ರಾತ್ರಿ 8 ಗಂಟೆಗೆ ಸರಿಯಾಗಿ ರಂಗಪೂಜೆ ನಡೆಯಲಿರುವುದು. ತದನಂತರ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಆನತ ಜನರಾರಾಧಕನೇ, ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ, ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ. ವರದಲ ಶ್ಯಾಮ ಇವಾಂಗನೆ ಇಂದ್ರ ನೀಲಮಣಿ ಸಮದ್ಯುತ, ಹಿಂದಿ ವರದಲ ಶ್ಯಾಮ ಇವಾಂಗನೆ ಇಂದ್ರ ನೀಲಮಣಿ ಸಮದ್ಯುತ, ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ, ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ. ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ, ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ, ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ, ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ.
ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಹ ಪ್ರೇರಕ ಈಹ ಪೂರಕ ಈಶಾನನ ಸುತ ಈಪ್ಸ ಪ್ರದ ಈಹ ಪ್ರೇರಕ ಈಹ ಪೂರಕ ಈಶಾನನ ಸುತ ಈಪ್ಸ ಪ್ರದ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉಕ್ತಿಯ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ರ ಗಣ ಸೇವಿತನೆ
ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ತ್ರ ಗಣಸೇವಿತನೆ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೆ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೆ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೆ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೆ ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ್ದಶ ಭುವನ ಪತಿಯೇ ಚಿದಾತ್ಮನೆ ಚತುಷ್ಷಷ್ಟಿ ಕಲಾನಿಧಿಯೇ ಚತುರ್ದಶ ಭುವನ ಪತಿಯೇ ಚಿದಾತ್ಮನೆ ಚತುಷ್ಷಷ್ಟಿ ಕಲಾನಿಧಿಯೇ ಸ್ವರೂಪನೆ ಚಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೆ ಚಂದ ಸ್ವರೂಪನೆ ಚಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೆ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ ಜಗದಾಧಾರನೆ ಜಗದೋದ್ಧಾರನೆ ಜಗಪತಿ ಜಯ ಜಿತ ಮನ್ಮಥನೆ ಜಗದಾಧಾರನೆ ಜಗದೋದ್ಧಾರನೆ ಜಗಪತಿ ಜಯ ಜಿತ ಮನ್ಮಥನೆ ಜಗದಾನಂದನೆ ಜಗಜನವಂದನೆ ಜ್ಯೋತಿ ಸ್ವರೂಪನೆ ಜಂಗಮನೆ ಜಗದಾನಂದನೆ ಜಗಜನವಂದನೆ ಜ್ಯೋತಿ ಸ್ವರೂಪನೆ ಜಂಗಮನೆ ಜೀವರ ಜೀವನ ಜಾಹ್ನವಿನಂದನ ಜ್ಞಾನ ಪ್ರಕಾಶನ ಜ್ಞಾನ ನಿಧೆ ಜೀವರ ಜೀವನ ಜಾಹ್ನವಿನಂದನ ಜ್ಞಾನ ಪ್ರಕಾಶನ ಜ್ಞಾನ ನಿಧೆ ಜೀವ ಜಡಂತರ್ಯಾಮಿ ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಜೀವ ಜಡಂತರ್ಯಾಮಿ ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತಮ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧರಣೀಧರ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧನುಜಾಂತಕ ದಿವಿಜೋತ್ತಮ
ದೇವಾರ್ಚಿತನೇ. ನಿತ್ಯಾನಂದನೆ ನಿತ್ಯ ನಿರಾಮಯನಾಗ ಯಜ್ಞೋಪವೀತಧರ. ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗ ಯಜ್ಞೋಪವೀತಧರ. ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ. ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ. ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ. ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ. ಪಾಪ ವಿಮೋಚನ ಫಾಲೆಂದು ಭೂಷಣ ಪರಶುಧರಾ ಬನ್ನಗಧರನಿ. ಪಾಪ ವಿಮೋಚನ ಫಾಲೆಂದು ಭೂಷಣ ಪರಶುಧರಾ ಬನ್ನಗಧರನೇ. ರಜತಾಂಬರಧರ ರಕ್ತಾಂಬರ ಪ್ರಿಯ ರಕ್ತ ಪುಷ್ಪ ಸಂಪೂಜಿತನೇ. ರಜತಾಂಬರಧರ ರಕ್ತಾಂಬರ ಪ್ರಿಯ ರಕ್ತ ಪುಷ್ಪ ಸಂಪೂಜಿತನೇ. ರತ್ನ ಮಂಟಪ ವಿರಾಜಿತ ರಕ್ಷಕ ರತ್ನ ಗರ್ಭನೇ ರಸ ಪ್ರಿಯನೇ. ರತ್ನ ಮಂಟಪ ವಿರಾಜಿತ ರಕ್ಷಕ ರತ್ನ ಗರ್ಭನೇ ರಸ ಪ್ರಿಯನೇ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ಶ್ರೀದೇವರ ಅನ್ನ ಪ್ರಸಾದದ ಅನ್ನ ಸಂತರ್ಪಣೆ ನಡೀತಾ ಇದೆ. ಭಗವದ್ಭಕ್ತರೆಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 44ನೇ ವರ್ಷದ ಮಂಜೇಶ್ವರದ ಗಣೇಶೋತ್ಸವದ 2ನೇ ದಿವಸ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಇದೀಗ ಮಹಾಪೂಜೆಯಾಗಿ ಶ್ರೀ ದೇವರ ಅನ್ನ ಪ್ರಸಾದದ ವಿತರಣೆ ನಡೀತಿದೆ. ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೀಗ ಚಿಂತನ ಮಂಥನ, ಒಂದು ಹಳೆಯ ಸವಿ ನೆನಪು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಹಳೆಯ ಏನದೊಂದು ಒಳ್ಳೆ ಸವಿ ನೆನಪುಗಳಿದ್ರೆ ಅದನ್ನು ಇಲ್ಲಿ ಪ್ರಸ್ತುತಪಡಿಸುವಂಥ ನ್ಯಾಯವಾದಿ ಗಂಗಾಧರ ಆಚಾರ್ಯ ಕೊಂಡೆಯವರು ಇವರ ನಿರೂಪಣೆಯೊಂದಿಗೆ ನಡೆಯಲಿದೆ. ನಂತರ ಸಾಯಂಕಾಲ 4 ಗಂಟೆಗೆ ಭಜನೆ ಓಜ ಸಾಹಿತ್ಯ ಕೂಟ ಕಾಳಿಕಾ ಪರಮೇಶ್ವರ ದೇವಸ್ಥಾನ ಬಂಗರ ಮಂಜೇಶ್ವರ. 5 ಗಂಟೆಗೆ ಕುಣಿತ ಭಜನೆ ಅಯ್ಯಪ್ಪ ಸೇವಾ ಮಾತೃ ಸಮಿತಿ ಆಶ್ರಯದಲ್ಲಿ. 7 ಗಂಟೆಗೆ ನಾಟ್ಯ ವೈಭವ ನಿರ್ದೇಶನ ನಾಟ್ಯ ಮಯೂರ ಡಾಕ್ಟರ್ ಶ್ರೀಕಾಂತ್ ಕೊಂಡಾಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರು. ಅದೇ ರೀತಿಯಲ್ಲಿ ತದನಂತರ ಇವತ್ತು ವಿಶೇಷವಾದಂಥ ಶ್ರೀ ಮಹಾಗಣಪತಿಯವರಿಗೆ ರಂಗಪೂಜಾ ಸೇವೆ ನಡೆಯಲಿದೆ. ಬಂದಂಥ ಎಲ್ಲ ಭಗವದ್ಭಕ್ತರು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಳೆ ಮಹಾಗಣಯಾಗ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಲಯನ್ ಕಿಶೋರ್ ಶೆಟ್ಟಿ ನಿರ್ಮಾಣದ ನಿರ್ದೇಶನದ ಅರವಿಂದ ಬೋಳರು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸುವಂಥ ಒರಿಯಂಡಾಲ ಸರಿ ಬೋರ್ಡ್ ಎಂಬ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಳ್ಳಲಿದೆ. ಇಂದಿನಿಂದ ಇನ್ನು 10ನೇ ತಾರೀಕಿನವರು ನಡೆಯುವಂಥ 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಗವದ್ಭಕ್ತರು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಧನ ಸಹಾಯವನ್ನು ನೀಡಿ ಅದೇ ರೀತಿಯಲ್ಲಿ ಸೇವೆಯನ್ನು ಮಾಡಿಸಿ ಶ್ರೀ ಮಹಾಗಣಪತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಹಂಸವಗ್ರೀವನೇ ಹರ್ಷವರ್ಧನನೆ ಹಾಸ್ಯ ಕಲಾ ಪ್ರಿಯ ಹೇರಂಬ ಹೇಮ ಕಿರೀಟಿಯೇ ಹಾರಾಂಗದಧರ ಹರಕುವರ ಹರಿಹರ ಪ್ರಿಯನೇ ಮಂಗಳ ಮೂರುತಿ ಮಂಗಳಕಾರನೆ ಗಂಗಾಧರ ಸುತ ಗಣಪತಿಯೇ ಅಕ್ಷಯ ಜ್ಞಾನ ಕಲಾನಿಧಿ ಶಕ್ತನೆ ಅಮರನೆ ಅಕ್ಷರ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ. ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯ ಅನಂತನೇ ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯ ಅನಂತನೇ ಅಗಣಿತ ಗುಣ ಅಸುರಾಂತಕ ಅನುಪಮ ಅಜರನೆ ಅಮರನೆ ಗಣನಾಥ ಅಗಣಿತ ಗುಣ ಅಸುರಾಂತಕ ಅನುಪಮ ಅಜರನೆ ಅಮರನೆ ಗಣನಾಥ ಅಘಹರ ಅಹಿಧರ ಅತುಲ ಪರಾಕ್ರಮಿ ಅಭಯಂಕರ ಅಪರಾಜಿತನೇ ಅಪ್ರತಿಹತ ಅವಿನಾಶ ಅಗಮ್ಯನೆ ಅಜಿತನೆ ಅಂಬಿಕ ಸುತ ಗಣಪ ಅಭೀಷ್ಟ ವರದನೆ ಅಖಿಲಾಂಡೇಶ್ವರ ಅಗ್ರ ಪೂಜಿತನೆ ಅಕ್ಷೋಭ್ಯ ಅಗ್ರಗಾಮಿ ಅಜರಾಮರ ಅಮೋಘ ಅಗ್ರಗಣ್ಯ ಗಣನಾಯಕನೇ ಗಣೇಶನೇ ಆಗಮ ಮೂಲನೆ ಆನತ ಜನರಾರಾಧಕನೇ ಆದಿ ಗಣೇಶನೇ ಆಗಮ ಮೂಲನೆ ಆನತ ಜನರಾರಾಧಕನೇ ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ಇಂದ್ರ ನೀಲಮಣಿ ಸಮದ್ಯುತ ಇಂದೀವರದಲ ಶ್ಯಾಮಗಿ ಭಾಂಗನೆ ಇಂದ್ರ ನೀಲಮಣಿ ಸಮದ್ಯುತ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಈಶ್ವರ ತನಯನೆ ಈಶ್ವರ ತನಯನೆ ಈಶಾನ ಈರೇಳು ಜಗ
ಉಕ್ತಿಯ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉಕ್ತಿಯ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಐಸಿರಿದಾತನೆ ಐಗಳ ಕುವರನೆ ಓಜ ಸ್ವರೂಪನೆ ಓಂಕಾರ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಘನ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆಯಾಗರನೆ ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ತ್ರ ಗಣ ಸೇವಿತನೆ ಗಜಮುಖ ಗಣಪನೆ ಗೌರಿ ತನಯನೆ ಗಜವಕ್ತ್ರ ಗಣ ಸೇವಿತನೆ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಗಣನಾಥ ಗಣಪ ಗುಹ ಸೋದರ ಗಜಕರ್ಣ ಗಂಗಾ ಪ್ರಿಯನೇ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೇ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪ
ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೇ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೇ ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ್ದಶ ಭುವನ ಪತಿಯೇ ಚಿದಾತ್ಮನೆ ಚತುಷ್ಷಷ್ಟಿ ಕಲಾನಿಧಿಯೇ ಚತುರ್ದಶ ಭುವನ ಪತಿಯೇ ಚಿದಾತ್ಮನೆ ಚತುಷ್ಷಷ್ಟಿ ಕಲಾನಿಧಿಯೇ ಸ್ವರೂಪನೆ ಚಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೇ ಚಂದ ಸ್ವರೂಪನೆ ಚಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೇ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ ಜಗದಾಧಾರನೆ ಜಗದೋದ್ಧಾರನೆ ಜಗಪತಿ ಜಯಜಿತ ಮನ್ಮಥನೆ ಜಗದಾಧಾರನೆ ಜಗದೋದ್ಧಾರನೆ ಜಗಪತಿ ಜಯಜಿತ ಮನ್ಮಥನೆ ಜಗದಾನಂದನೆ ಜಗಜನವಂದ್ಯನೆ ಜ್ಯೋತಿ ಸ್ವರೂಪನೆ ಜಂಗಮನೆ ಜಗದಾನಂದನೆ ಜಗಜನವಂದ್ಯನೆ ಜ್ಯೋತಿ ಸ್ವರೂಪನೆ ಜಂಗಮನೆ ಜೀವರ ಜೀವನ ಜಾಹ್ನವಿನಂದನ ಜ್ಞಾನ ಪ್ರಕಾಶನ ಜ್ಞಾನ ನಿಧೆ ಜೀವರ ಜೀವನ ಜಾಹ್ನವಿನಂದನ ಜ್ಞಾನ ಪ್ರಕಾಶನ ಜ್ಞಾನ ನಿಧೆ ಜೀವ ಜಡಂತರ್ಯಾಮಿ ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಜೀವ ಜಡಂತರ್ಯಾಮಿ ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತಮ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತ್ರಿಕಾಲ ಜ್ಞಾನಿಯೇ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ತ್ರಿಕಾಲ ಜ್ಞಾನಿಯೇ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧರಣೀಧರ ದ್ವೈಮಾತುರದ್ವಿಮುಖನೆ ದೈತ್ಯ ವಿಮರ್ಧನ ದಿವ್ಯಾಂಗ ಧನುಜಾಂತಕ ದಿವಿಜೋತ್ತಮ ಧವಳಲೆ ಧೂಮ್ರವರ್ಣ ದೇವಾರ್ಚಿತನೆ ಧನುಜಾಂತಕ ದಿವಿಜೋತ್ತಮ ಧವಳನೆ ಧೂಮ್ರವರ್ಣ ದೇವಾರ್ಚಿತನೆ ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಾರ
ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ಬನ್ನಗಧರನಿ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ಬನ್ನಗಧರನೇ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೇ ಪುರಾಣ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೇ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ तेजने ब्रह्म स्वरूपने भव भयहारने ब्रह्मण्य भासुर तेजने ब्रह्म स्वरूपने भव भयहारने ब्रह्मण्य बेनक भवात्मज भीम बलोत्थित भावगम्य बालेन्दुधर बेनक भवात्मज भीम बलोत्थित भावगम्य बालेन्दुधर मूषिकवाहन मोदक हस्तने मृत्युंजय महोत्कटने मूषिकवाहन मोदक हस्तने मृत्युंजय महोत्कटने महावीर महाकाल महोदर मंगलमूर्ति महाबलने महावीर महाकाल महोदर मंगलमूर्ति महाबलने यज्ञाधिपति यक्ष सेवितने योग गम्य यदु पूजितने यज्ञाधिपति यक्ष सेवितने योग गम्य यदु पूजितने योग वर्धनने योग कारणने यति रूपने याग कृतने योग वर्धनने योग कारणने यति रूपने याग कृतने रजतांबरधर रक्तांबर प्रिय रक्त पुष्प संपूजितने रजतांबरधर रक्तांबर प्रिय रक्त पुष्प संपूजितने रत्नमंटप विराजित रक्षक रत्न गर्भने रस प्रियने रत्नमंटप विराजित रक्षक रत्न गर्भने रस प्रियने लंबोदर लोकेश्वर लक्षणे लंब कर्णलास्य प्रियने लंबोदर लोकेश्वर लक्षणे लंब कर्णलास्य प्रियने लीलामय लक्ष्य प्रदकारने लाभकृत ललितासुतने लीलामय लक्ष्य प्रदकारने लाभकृत ललितासुतने
ವಿನಾಶಕನೆ ವಿಘ್ನೇಶ ವಿಕಟ ವಿನಾಯಕ ವಿರೂಪಾಕ್ಷನೆ ವಕ್ರತುಂಡ ವರದಾಯಕನೆ ವಿಕಟ ವಿನಾಯಕ ವಿರೂಪಾಕ್ಷನೆ ವಕ್ರತುಂಡ ವರದಾಯಕನೇ ಶಬ್ದ ಬ್ರಹ್ಮನೇ ಶಂಭೂ ಶಕ್ತನೆ ಶಂಕರ ತನಯ ಶಶಾಂಕಧರ ಶಬ್ದ ಬ್ರಹ್ಮನೇ ಶಂಭೂ ಶಕ್ತನೆ ಶಂಕರ ತನಯ ಶಶಾಂಕಧರ ಶಾಸ್ತ್ರಮೂಲ ಶಾರ್ದೂಲ ವಾಹನನೆ ಶ್ರೀಕರ ಶುಭಕರ ಶಾಶ್ವತನೆ ಶಾಸ್ತ್ರಮೂಲ ಶಾರ್ದೂಲ ವಾಹನನೆ ಶ್ರೀಕರ ಶುಭಕರ ಶಾಶ್ವತನೆ ಸುಮುಖನೆ ಸುಲಭನೆ ಸುಬಲನೆ ಸ್ವಾಮಿಯೇ ಸುರಾರಿಘ್ನ ಸುರ ಸೇವಿತನೆ ಸುಮುಖನೆ ಸುಲಭನೆ ಸುಬಲನೆ ಸ್ವಾಮಿಯೇ ಸುರಾರಿಘ್ನ ಸುರ ಸೇವಿತನೆ ಸರ್ವಶಕ್ತ ಸರ್ವಜ್ಞ ಸುರಾರ್ಚಿತ ಸರ್ವೇಶ್ವರ ವಿಘ್ನೇಶ್ವರನೇ ಸರ್ವಶಕ್ತ ಸರ್ವಜ್ಞ ಸುರಾರ್ಚಿತ ಸರ್ವೇಶ್ವರ ವಿಘ್ನೇಶ್ವರನೇ ಸ್ವಗ್ರೀವನೆ ಹರ್ಷವರ್ಧನನೆ ಹಾಸ್ಯ ಕಲಾ ಪ್ರಿಯ ಹೇರಂಬ ಹೇಮ ಕಿರೀಟಿಯೇ ಹಾರಾಂಗದ ಧರ ಹರಕುವರ ಹರಿಹರ ಪ್ರಿಯನೇ ಮಂಗಳ ಮೂರುತಿ ಮಂಗಳಕಾರನೆ ಗಂಗಾಧರ ಸುತ ಗಣಪತಿಯೇ ಅಕ್ಷಯ ಜ್ಞಾನ ಕಲಾನಿಧಿ ಶಕ್ತನೆ ಅಮರನೆ ಅಕ್ಷರ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಗಣೇಶಾಯ ನಮಃ. ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯ ಅನಂತನೇ ಅಕ್ಷರ ಗಣಪನೆ ಅಕ್ಷಯ ಮಹಿಮನೆ ಅಚ್ಯುತಾಜ ಪ್ರಿಯ ಅನಂತನೇ ಅಗಣಿತ ಗುಣ ಅಸುರಾಂತಕ ಅನುಪಮ ಅಜರನೆ ಅಮರನೆ ಗಣನಾಥ ಅಗಣಿತ ಗುಣ ಅಸುರಾಂತಕ ಅನುಪಮ ಅಜರನೆ ಅಮರನೆ ಗಣನಾಥ ಅಘಹರ ಅಹಿಧರ ಅತುಲ ಪರಾಕ್ರಮಿ ಅಭಯಂಕರ ಅಪರಾಜಿತನೇ ಅಪ್ರತಿಹತ ಅವಿನಾಶ ಅಗಮ್ಯನೆ ಅಜಿತನೆ ಅಂಬಿಕ ಸುತ ಗಣಪ ಅಭೀಷ್ಟ ವರದನೆ ಅಖಿಲಾಂಡೇಶ್ವರ ಅಗ್ರ ಪೂಜಿತನೆ ಅಕ್ಷೋಭ್ಯ ಅಗ್ರಗಾಮಿ ಅಜರಾಮರ ಅಮೋಘ ಅಗ್ರಗಣ್ಯ ಗಣನಾಯಕನೇ
ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ಆಶ್ರಿತ ರಕ್ಷಣೆ ಆತ್ಮ ಸಚೇತನೆ ಆತಪನಾತ್ಮಜ ಆತ್ಮಜನೇ ವರದಲ ಶ್ಯಾಮ ಇಭಾಂಗನೆ ಇಂದ್ರ ನೀಲಮಣಿ ಸಮದ್ಯುತ ಹಿಂದಿ ವರದಲ ಶ್ಯಾಮ ಇಭಾಂಗನೆ ಇಂದ್ರ ನೀಲಮಣಿ ಸಮದ್ಯುತ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಂದ್ರಾರ್ಚಿತ ಇಂದು ಕಳಾಭೂಷಿತ ಇಂದ್ರಿಯ ಸ್ಥಾಯಿ ಭಾನನನೆ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಕ್ಷುಧರಾರ್ಚಿತ ಇಂದ್ರನುತ ಇಡಗುಂಜಿಪುರಾಧಿಪೈಭವದನ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಇಚ್ಛಾಶಕ್ತಿ ಪ್ರವರ್ಧನನೆ ಇಷ್ಟಾರ್ಥ ಪ್ರದಾಯಕ ಇಂದು ಪ್ರಿಯ ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಶ್ವರ ತನಯನೆ ಈಶಾನ ಈರೇಳು ಜಗಾಧಿಪ ಈಶ ಸಖ ಈಹ ಪ್ರೇರಕ ಈಹ ಪೂರಕ ಈಶಾನನ ಸುತ ಈಪ್ಸ ಪ್ರದ ಈಹ ಪ್ರೇರಕ ಈಹ ಪೂರಕ ಈಶಾನನ ಸುತ ಈಪ್ಸ ಪ್ರದ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉಕ್ತಿಯ ಉಗಮನೆ ಉಕ್ತಿ ಪ್ರವಚನನೆ ಉಚ್ಛಾಸನ ಸ್ಥಿತ ಉಕ್ತಿ ವಿಧ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಉನ್ನತ ಮಹಿಮನೆ ಉತ್ಪತ ಕಳೆವನೆ ಉಪೇಂದ್ರ ದೇವ ಉಮಾಸುತನೇ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಊಹಾತೀತನೆ ಊರ್ಧ್ವಾಲೋಕನೆ ಊರ್ಜಿತ ತೇಜನೆ ಊರ್ಜಸ್ವಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಋಷಿ ಮುನಿ ಪೂಜಿತ ಋತು ಸಂಹಾರನೆ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಏಕದಂತ ಏಕಾಧಿಪತಿ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಐಸಿರಿದಾತನೆ ಐಗಡ ಕುವರನೆ ಓಜ ಸ್ವರೂಪನೆ ಓಂಕಾರ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಔಷಧ ಮೂಲನೆ ಔದಾರ್ಯಾತ್ಮನೆ ಔನ್ನತ ಭಾವನೆ ಔರಸನೆ ಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಶ್ಯಪತನಯನೆ ಕಾಮಿತ ವರದನೆ ಕಾವ್ಯಾಸಕ್ತನೆ ಖಡ್ಗ ಪ್ರಿಯ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ ಕಾರುಣ್ಯಾಮೃತ ಸಾಗರ ಕಿರೀಟಿ ಕುಂಡಲಧರ ಹರ ನಂದನನೆ
ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕುಂಜರಾಸುರ ವಿಭಂಜಕ ಕಪಿಲನೆ ಕುಮಾರ ಗುರವೇ ಕರಿವದನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಗನ ಕ್ಷೇತ್ರಾಧಿಪನೆ ಕ್ಷೇಮಾನಂದನೆ ಕ್ಷಿಪ್ರ ಪ್ರಸಾದನೆ ಕ್ಷಮಾಗನ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಂಟಕಹಾರನೆ ಕಲಹ ನಿವಾರನೆ ಕಿನ್ನರ ಕಿಂ ಪುರುಷಾರ್ಚಿತನೆ ಕಲ್ಯಾಣ ಗುರವೇ ಕವಿ ಹೃದಯದೊಡವೆ ಕಪಿತ್ಥ ಪ್ರಿಯ ಕೃಪೆ ಅನ್ನ ಪ್ರಸಾದವನ್ನ ಸ್ವೀಕರಿಸಿದಂಥ ಭಗವದ್ಭಕ್ತರು ಆದಷ್ಟು ಬೇಗನೆ ಬಂದು ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಮನಸ್ಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಈ ಒಂದು ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ ನಮ್ಮ ಹಳೆಯ ನೆನಪುಗಳ ಒಂದು ಚಿಂತನ ಮಂಥನ ಕಾರ್ಯಕ್ರಮ ನ್ಯಾಯವಾದಿ ಗಂಗಾಧರ ಆಚಾರ್ಯ ಕೊಂಡೆಯವರು ಇವರ ನಿರೂಪಣೆಯೊಂದಿಗೆ ಈ ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ ಜರುಗಲಿದೆ. ಅನ್ನ ಪ್ರಸಾದವನ್ನು ಸ್ವೀಕರಿಸಿದಂಥ ಭಗವದ್ಭಕ್ತರು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನೆನೆಸಿಕೊಳ್ಳುತ್ತಾ ಇದ್ದೇವೆ. ಹಳೆಯ ನಮ್ಮ ಸವಿ ನೆನಪುಗಳು ಏನಾದರೂ ನಮಗೊಂದು ತಮಾಷೆಯಾದಂಥ ಹಳೆಯ ಸವಿ ನೆನಪುಗಳಿದ್ದರೆ ಅದನ್ನು ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದು ಇದರ ಒಂದು ಗಂಗಾಧರ ಕೊಂಡೆಯವರು ಇವರ ನಿರೂಪಣೆಯೊಂದಿಗೆ. ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೆ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ದಯವಿಟ್ಟು ಅನ್ನ ಪ್ರಸಾದವನ್ನು ಸ್ವೀಕರಿಸಿದವರು ಆದಷ್ಟು ಬೇಗನೆ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಎನಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಾಗಿ ರಾತ್ರಿ ರಂಗಪೂಜೆ ಇದೆ. ವಿಶೇಷವಾಗಿ ನಾಟ್ಯ ವೈಭವ ಕಾರ್ಯಕ್ರಮ ಇದೆ. ನಿರ್ದೇಶನ ನಾಟ್ಯ ಮಯೂರ ಡಾಕ್ಟರ್ ಶ್ರೀಕಾಂತ್ ಕೊಂಡಾಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರು ಇವರಿಂದ ರಾತ್ರಿ ಗಂಟೆ 9ಕ್ಕೆ ರಂಗಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ. ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ ಸುಚರಿತನೆ ಚೇತನ ರೂಪನೆ ಚತುರ್ಥಿ ಪೂಜಾ ಪ್ರಿಯ ಚಿರನೆ ಚತುರ್ದಶ ಭುವನ ಪತಿಯೇ ಚಿದಾತ್ಮನೆ ಅನ್ನ ಛತ್ರದಲ್ಲಿ ಶ್ರೀ ದೇವರ ಪ್ರಸಾದ ಭೋಜನದ ವಿತರಣೆ ನಡೆಯುತ್ತಿದೆ. ಎಲ್ಲರೂ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನ್ಯಾಯವಾದಿ ಗಂಗಾಧರ ಆಚಾರ್ಯ ಕೊಂಡೆಯವರು ಇವರ ನಿರೂಪಣೆಯೊಂದಿಗೆ ಚಿಂತನ ಮಂಥನ ಹಳೆಯ ಸವಿ ನೆನಪುಗಳನ್ನು ಒಂದು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಛಂದ ಸ್ವರೂಪನೆ ಛಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೆ ಛಂದ ಸ್ವರೂಪನೆ ಛಂದ ವಿಗ್ರಹನೆ ಚಂದ್ರಕಳಾ ಸಂಭೂಷಿತನೆ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ ಚಂದಿರ ಗರ್ವ ನಿವಾರನೆ ಚೆಲುವನೆ ಚಾಮರ ಕರ್ಣ ಚತುರ್ಭುಜನೆ जगदाधारन जगदोद्धारन जगपति जय जित मन्मथने जगदाधारन जगदोद्धारन जगपति जय जित मन्मथने जगदानंदने जगजनवंजने ज्योति स्वरूपने जंगमने जगदानंदने जगजनवंजने ज्योति स्वरूपने जंगमने जीवर जीवन जाह्नवीनंदन ज्ञान प्रकाशन ज्ञान निधे जीवर जीवन
ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಜೀವ ಜಡಂತರ್ಯಾಮಿ ಜಗತ್ಪತಿ ಜಂಬು ಫಲ ಪ್ರಿಯ ಜರಹರನೆ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತಮ ಸಂಹಾರನೆ ತರಣೆ ಸಮಾನನೆ ತ್ರಿಶೂಲಿತನಯನೆ ತ್ರಿಗುಣಾತ್ಮ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ ತ್ರಿಕಾಲ ಜ್ಞಾನಿಯ ತ್ರಿಪುರಾಂತಕನೆ ತ್ರಿಭುವನ ಪಾಲನೆ ತೇಜೋಮಯ दैत्य विमर्दन दिव्यांग धरणीधर द्वैमातुर द्विमुखने दैत्य विमर्दन दिव्यांग धनुजान्तक दिविजोत्तम धवळले धूम्रवर्ण देवार्चितने धनुजान्तक दिविजोत्तम धवळने धूम्रवर्ण देवार्चितने नागयज्ञोपवीतधरा नारद मुनि संसेवित निर्मल निज गुण नाट्य कला प्रियने नारद मुनि संसेवित निर्मल निज गुण नाट्य कला प्रियने प्रथम पूजितने प्रमथ गणाधिप प्रमुखने परमेश्वर पुत्र प्रथम पूजितने प्रमथ गणाधिप प्रमुखने परमेश्वर पुत्र पाप विमोचन फालेन्दु भूषण परशुधरा वन्दगधरनि पाप विमोचन फालेन्दु भूषण परशुधरा वन्दगधरने पुरुषने पुरारि प्राज्ञने प्रणव स्वरूप प्रभंजनने पुराण पुरुषने पुरारि प्राज्ञने प्रणव स्वरूप प्रभंजनने परम पराक्रमि प्रभुवे प्रमोदने पार्वती नंदन पनस प्रिय परम पराक्रमि प्रभुवे प्रमोदने पार्वती नंदन पनस प्रिय तेजने ब्रह्म स्वरूपने भव भयहारने ब्रह्मण्य भासुर तेजने ब्रह्म स्वरूपने भव भयहारने ब्रह्मण्य जनक भवात्मज भीम बलोत्थित भावगम्य बालेन्दुधर जनक भवात्मज भीम बलोत्थित भावगम्य बालेन्दुधर वाहन मोदक हस्तने मृत्युंजय महोत्कटने मूषिक वाहन मोदक हस्तने मृत्युंजय महोत्कटने महावीर महाकाल महोदर
ಮಹಾಕಾಲ ಮಹೋದರ ಮಂಗಳಮೂರ್ತಿ ಮಹಾಬಲನೆ. ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗ ಗಮ್ಯ ಯದು ಪೂಜಿತನೆ. ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗ ಗಮ್ಯ ಯದು ಪೂಜಿತನೆ. ಯೋಗವರ್ಧನನೆ ಯೋಗ ಕಾರಣನೆ ಯತಿ ರೂಪನೆ ಯಾಗ ಕೃತನೆ. ಯೋಗವರ್ಧನನೆ ಯೋಗ ಕಾರಣನೆ ಯತಿ ರೂಪನೆ ಯಾಗ ಕೃತನೆ. रजतांबरधर रक्तांबर प्रिय रक्त पुष्प संपूजितने. रजतांबरधर रक्तांबर प्रिय रक्त पुष्प संपूजितने. रत्नमंटप विराजित रक्षक रत्न गर्भने रस प्रियने. रत्नमंटप विराजित रक्षक रत्न गर्भने रस प्रियने. लंबोदर लोकेश्वर लक्षणे लंब कर्णलास्य प्रियने. लंबोदर लोकेश्वर लक्षणे लंब कर्णलास्य प्रियने. लीलामय लक्षाप्रदकारणे लाभकृत ललितासुतने. लीलामय लक्षाप्रदकारणे लाभकृत ललितासुतने. विनाशने विश्वानंदने विश्वरक्षकने विघ्नेशा. विघ्न विनाशने विश्वानंदने विश्वरक्षकने विघ्नेशा. विकट विनायक विरूपाक्षने वक्रतुंड वरदायकने. विकट विनायक विरूपाक्षने वक्रतुंड वरदायकने. शब्द ब्रह्मणे शंभु शक्तने शंकर तनय शशांकधरा. शब्द ब्रह्मणे शंभु शक्तने शंकर तनय शशांकधरा. शास्त्र मूल शार्दूल वाहनने श्रीकर शुभकर शाश्वतने. शास्त्र मूल शार्दूल वाहनने श्रीकर शुभकर शाश्वतने. सुमुखने सुलभने सुबलने स्वामिये सुरारिघ्न सुर सेवितने. सुमुखने सुलभने सुबलने स्वामिये सुरारिघ्न सुर सेवितने. सर्वशक्त सर्वज्ञ सुरार्चित सर्वेश्वर विघ्नेश्वरने. सर्वशक्त सर्वज्ञ सुरार्चित सर्वेश्वर विघ्नेश्वरने. स्वग्रीवने हर्षवर्धनने हास्य कला प्रिय हेरंब. हेम किरीटिये हारांगदधर हर कुवरा हरिहर प्रियने. मंगल मूर्ति मंगलकारने गंगाधर सुत गणपतिये. अक्षय ज्ञान कलानिधि शक्तने अमरने अक्षर गणपतिये. मंगल मूर्ति गणपतिये. मंगल मूर्ति गणपतिये. मंगल मूर्ति गणपतिये. मंगल मूर्ति गणपतिये.
ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದೆ ರವಿಯದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಣಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಣಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು. ಕಾಳುಗಳ ತಿನ್ನುತ್ತಲಿ ಕುಳಿತಿಹುದು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಹುಲ್ಲುಗರಿಕೆಯು ದೂರ್ವೆ ಆಗಿ ಕಾದಿಹುದು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು. ಗಣಪತಿಯ ಅರ್ಚನೆಗೆ ಸಿದ್ಧವಾಗಿವೆಂದು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನ್ನ ಪೂಜೆಯ ಮಾಡೆ ಭಕ್ತ ಜನ ವೃಂದ, ನಿನ್ನ ಪೂಜೆಯ ಮಾಡೆ ಭಕ್ತ ಜನ ವೃಂದ. ಕಾದಿಗುದು ನಿನ್ನವರ ಭಿಕ್ಷೆಗಾಗಿ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದೆ ರವಿಯದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ.
ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಲೋಕವೇ ಮಾಡಿದ ವ್ರತದಿಂದ ಸುರರೇ ನಡೆಸಿದ ತಪದಿಂದ. ಲೋಕವೇ ಮಾಡಿದ ವ್ರತದಿಂದ ಸುರರೇ ನಡೆಸಿದ ತಪದಿಂದ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಲಿಯುಗ ದ್ವಾಪರ ತ್ರೇತಾಯುಗದಲ್ಲಿ ನಡೆದಿದೆ ಸ್ವಾಮಿಯ ಆರಾಧನೆ. ಕಲಿಯುಗ ದ್ವಾಪರ ತ್ರೇತಾಯುಗದಲ್ಲಿ ನಡೆದಿದೆ ಸ್ವಾಮಿಯ ಆರಾಧನೆ. ತ್ರಿಮೂರ್ತಿ ತ್ರೈವರು ಹೇರಂಬ ದೇವಗೆ ಮಾಡಿದ ಭಕ್ತಿಯ ಆಲಿಂಗನೆ. ತ್ರಿಮೂರ್ತಿ ತ್ರೈವರು ಹೇರಂಬ ದೇವಗೆ ಮಾಡಿದ ಭಕ್ತಿಯ ಆಲಿಂಗನೆ. ಯಾದವ ಶ್ರೇಷ್ಠ ಶ್ರೀಕೃಷ್ಣ ಜಪಿಸಿದ ಬೆನಕನ ತಪ ಮಂತ್ರ. ಯಾದವ ಶ್ರೇಷ್ಠ ಶ್ರೀಕೃಷ್ಣ ಜಪಿಸಿದ ಬೆನಕನ ತಪ ಮಂತ್ರ. ಘೋರ ನಿಂದನೆಗೆ ಒಳಗಾಗಿ ವಂದಿಸಿ ನಿಂತನು ಶಿರವಾಗಿ. ಘೋರ ನಿಂದನೆಗೆ ಒಳಗಾಗಿ ವಂದಿಸಿ ನಿಂತನು ಶರವಾಗಿ. ಗೋಪಾಲ ಕೃಷ್ಣಗೆ ದಯ ತೋರಿ ಮೋಕ್ಷವ ನೀಡಿದ ಕರುಣಾಯೋಗಿ. ಗೋಪಾಲ ಕೃಷ್ಣಗೆ ದಯ ತೋರಿ ಮೋಕ್ಷವ ನೀಡಿದ ಕರುಣಾಯೋಗಿ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಪರ್ವತ ಕುವರಿ ಪಾರ್ವತಿ ದೇವಿಯು ಪರ್ವತನಲ್ಲಿ ಜನಿಸಿಹಳು. ಪರ್ವತ ಕುವರಿ ಪಾರ್ವತಿ ದೇವಿಯು ಪರ್ವತನಲ್ಲಿ ಜನಿಸಿಹಳು. ಪೂರ್ವ ಜನ್ಮದ ದಾಕ್ಷಾಯಣಿಯ ಪ್ರತಿರೂಪ ತಾಯವಳು. ಪೂರ್ವ ಜನ್ಮದ ದಾಕ್ಷಾಯಣಿಯ ಪ್ರತಿರೂಪ ತಾಯವಳು. ಶಿವನನ್ನು ಪಡೆಯಲು ಹಂಬಲಿಸಿ ಸುತನನು ಕರೆದಳು ತಾನೆನಿಸಿ. ಶಿವನನ್ನು ಪಡೆಯಲು ಹಂಬಲಿಸಿ ಸುತನನ್ನು ಕರೆದಳು ತಾನೆನಿಸಿ. ಕ್ಷಣದಲ್ಲಿ ಬಂದನು ಅಂಬಾಸುತನು ವ್ರತವನು ತಾಯಿಗೆ ಬೋಧಿಸಿ ನಿಂತನು. ಕ್ಷಣದಲ್ಲಿ ಬಂದನು ಅಂಬಾಸುತನು ವ್ರತವನ್ನು ತಾಯಿಗೆ ಬೋಧಿಸಿ ನಿಂತನು. ಮಾತೃಪೂಜನು ಆದನು ಗಣಪ ಲೋಕಕ್ಕೆ ತಂದನು ಸಂತಸ ಬೆನಕ. ಮಾತೃಪೂಜ್ಯನು ಆದನು ಗಣಪ ಲೋಕಕ್ಕೆ ತಂದನು ಸಂತಸ ಬೆನಕ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಲೋಕವೇ ಮಾಡಿದ ವ್ರತದಿಂದ ಸುರರೇ ನಡೆಸಿದ ತಪದಿಂದ. ಲೋಕವೇ ಮಾಡಿದ ವ್ರತದಿಂದ ಸುರರೇ ನಡೆಸಿದ ತಪದಿಂದ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟ ಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ
ಸಂಕಷ್ಟಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟಹರನ ನೆನೆಯುತ್ತಿರೆ. ಸಂಕಟವೆಲ್ಲ ಹರ ಹರ ಎಂದಿತು ಸಂಕಷ್ಟಹರನ ನೆನೆಯುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಕಷ್ಟಗಳೆಲ್ಲ ಜರ ಜರ ಜಾರಿತು ಆದಿ ಪೂಜ್ಯನ ಜಪಿಸುತ್ತಿರೆ. ಭಜಿಸೋಣ ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ. ಭಜಿಸೋಣ ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ. ಭಜಿಸೋಣ ಭಕ್ತಾಘನಾಶನ ಭಕ್ತಾನುಕಂಪನ ಅಂಬಾಸುತನ ವಿಘ್ನೇಶ್ವರನ. ಭಕ್ತಾಘನಾಶನ ಭಕ್ತಾನುಕಂಪನ ಅಂಬಾಸುತನ ವಿಘ್ನೇಶ್ವರನ. ಭಜಿಸೋಣ 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 ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ. ಭಜಿಸೋಣ ಸುಜ್ಞಾನ ನೀಡುತ್ತಾ ಬಾಳಿನಲ್ಲಿ ಅಜ್ಞಾನದಿರುಳ ಓಡಿಸೋ. ಜ್ಞಾನ ಸುಜ್ಞಾನ ನೀಡುತ್ತಾ ಬಾಳಿನಲ್ಲಿ ಅಜ್ಞಾನದಿರುಳ ಓಡಿಸೋ. ಗಣಾಧೀಶನ ಗಣಾಧ್ಯಕ್ಷನ ಸತ್ಯೋತ್ಥಿತನ ಸನ್ನುತನ ವಿಶ್ವತೋಮುಖನ ವಿಶ್ವರೂಪನ ವಿಘ್ನವಾರಣನ ಶೂರ್ಪಕರ್ಣನ. ಭಜಿಸೋಣ 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 ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ. ಭಜಿಸೋಣ ವಿದ್ಯೆ ಸದ್ವಿದ್ಯೆ ನೀಡುತ್ತಾ ಬಾಳಿನಲ್ಲಿ ಸತ್ಸಂಗವನು ಕರುಣಿಸೋ. ವಿದ್ಯೆ ಸದ್ವಿದ್ಯೆ ನೀಡುತ್ತಾ ಬಾಳಿನಲ್ಲಿ ಸತ್ಸಂಗವನು ಕರುಣಿಸೋ. ಉದಾರಾಂಗನ ಉದಾರ ಚರಿತನ ಉದ್ಧತ ರೂಪನ ಉತ್ತಮನ ಗೌರಿ ಕಂದನ ಹೇರಂಬನ ಸಿದ್ಧಿ ವಿನಾಯಕ ಸ್ಕಂದಾಗ್ರಜನ. ಭಜಿಸೋಣ 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 ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ. ಭಜಿಸೋಣ
ಸದ್ಬುದ್ಧಿ ನೀಡುತ್ತಾ ಬಾಳಿನಲ್ಲಿ ಸಂಸ್ಕಾರವಂತರನಾಗಿಸೋ. ಬುದ್ಧಿ ಸದ್ಬುದ್ಧಿ ನೀಡುತ್ತಾ ಬಾಳಿನಲ್ಲಿ ಸಂಸ್ಕಾರವಂತರನಾಗಿಸೋ. ವಕ್ರತುಂಡನ ಮಹಾಕಾಯನ ಶುಕ್ಲಾಂಬರಧರ ಶುಭಕರನ ಸುರಾರಾಧ್ಯನ ಸುರಾಧ್ಯಕ್ಷನ ಅಸುರ ಸಂಹರನ ಸರ್ವೇಶ್ವರನ ಭಜಿಸೋಣ ಭಜಿಸೋಣ ಭಜಿಸೋಣ. ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ ಭಜಿಸೋಣ. ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ ಭಜಿಸೋಣ. ಭಕ್ತಾಘನಾಶನ ಭಕ್ತಾನುಕಂಪನ ಅಂಬಾಸುತನ ವಿಘ್ನೇಶ್ವರನ ಭಕ್ತಾಘನಾಶನ ಭಕ್ತಾನುಕಂಪನ ಅಂಬಾಸುತನ ವಿಘ್ನೇಶ್ವರನ ಭಜಿಸೋಣ ಭಜಿಸೋಣ ಭಜಿಸೋಣ. ಗಜಮುಖನ ಗಣೇಶನ ಭಜಿಸೋಣ. ಗಜಮುಖನ 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 ಓಂ ಗಣಪತಿ ಗಣಪತಿ ಓಂ ಓಂ ಗಣಪತಿ ಗಣಪತಿ ಓಂ ಓಂ ಗಣಪತಿ ಗಣಪತಿ ಓಂ ಸಂಕಷ್ಟಹರ ಸ್ತುತಿ ಓಂ. गणपति ओम ओम गणपति गणपति ओम ओम गणपति गणपति ओम संकष्टहरा अति शीघ्र फलश्रुति कोडुव गजपति ಎಂದು ಸಾರಿದೆ ತಂತ್ರ ಸಾರ ಅತಿ ಗೋಪ್ಯವೆಂದರು ಮಧ್ವ ಮಹಿಮರು ಶೀಘ್ರ ಕಾರ್ಯನ ಮಂತ್ರ ಸಾರ ಚಿತ್ತಲೋಕ ಸಂಚಾರ ಚಿತ್ತಬಿಂದು ಶ್ರೀಕಾರ
ಗಣಪತಿ ಓಂ ಗಣಪತಿ ಗಣಪತಿ ಓಂ ಗಣಪತಿ ಗಣಪತಿ ಓಂ ಸಂಕಷ್ಟಹರ ಓಂ ಕ್ರೀಂ ಕ್ರೀಂ ಯಂ ರಂ ಲಂ ತ್ವಂ ಶಂ ಶಂ ಸಂ ಹಂ ಸತ್ಸೋಹಂ ಮಹಾಬೀಜಾಕ್ಷರ ಮಂತ್ರರೂಪ ನಿನ್ನ ಮರೆವುದೇ ಶಾಂತಂ ಪಾಪಂ ಗಾನಲೋಲ ಗಂಭೀರ ದೀನದಲಿತ ಮಂದಾರ ಮಹಾಮತಿ ಮಹಾಮತಿ ನಿನಗಿದೋ ಜಗಸ್ತುತಿ ಗಣಪತಿ 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 ಗುಣಪತಿ ಜಗಕ್ಕೆ ನೀನೆ ಗತಿ ನಾನು ಮೂಢಮತಿ ಆಲಿಸೋ ಸಂಕಷ್ಟ ಸ್ತುತಿ ತೀರಿಸೋ ಸಂಕಷ್ಟ ಸ್ಥಿತಿ ಆಲಿಸೋ ಸಂಕಷ್ಟ ಸ್ತುತಿ ತೀರಿಸೋ ಸಂಕಷ್ಟ ಸ್ಥಿತಿ ಗಣಪತಿ ಗಣಪತಿ ಹರಿ ಓಂ ಗಣಪತಿ ಹರಿ ಓಂ ಹರಿ ಓಂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿನ್ನೆಯ ದಿನದ ಭಾದ್ರಪದ ಶುಕ್ಲ ಪಕ್ಷದ ಚೌತಿಯ ಶುಭ ದಿನದ ಪ್ರಾತಃ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡು ವಿವಿಧ ವೈದಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂಥ ಸಾರ್ವಜನಿಕ ಗಣೇಶೋತ್ಸವದ ದ್ವಿತೀಯ ದಿನವಾದ ಇಂದು ಭಜನಾ ಕಾರ್ಯಕ್ರಮಗಳೊಂದಿಗೆ ಮಧ್ಯಾಹ್ನದ ಪೂಜೆಯನ್ನು ನೆರವೇರಿಸಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ ಚಿಂತನ ಮಂಥನ. ಈ ಕಾರ್ಯಕ್ರಮದ ಉದ್ದೇಶ ಹಳೆಯ ಸವಿ ನೆನಪಿನೊಂದಿಗೆ ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮ. ಬಹುಶಃ ಸಾಧಾರಣ 30-40 ವರ್ಷಗಳ ಹಿಂದೆ ಇದ್ದಂಥ ಜೀವನ ಪದ್ಧತಿ, ಆಚಾರ ವಿಚಾರಗಳು, ಶಾಲಾ ಜೀವನ, ಮನೆಯ ಜೀವನ ಮತ್ತು ನಮ್ಮ ಆಚರಣೆಗಳು, ಯಕ್ಷಗಾನದ ಸಂದರ್ಭ ಹಾಗೂ ಇನ್ನಿತರ ಜಾತ್ರೋತ್ಸವ ಮತ್ತು ಸಂತೆ ಮತ್ತು ಅನೇಕ ನಮ್ಮ ಮನದಲ್ಲಿ ಅಚ್ಚಳಿಯದೇ ಉಳಿದಿರುವಂಥ ಅನೇಕ ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿದಿರುವಂಥ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಸಂದರ್ಭ. ಇದರಲ್ಲಿ ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ವೇದಿಕೆಯಲ್ಲಿ. ಅವರೊಂದಿಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅವರ ಸವಿ ನೆನಪುಗಳನ್ನು, ಅವರು ಚಿಕ್ಕ ಪ್ರಾಯದಲ್ಲಿ ಇರುವಾಗಂಥ ಶಾಲಾ ಜೀವನ, ಅವರ ಜೀವನ ಪದ್ಧತಿ, ಅವರು ಆಡಿದಂಥ ಆಟಗಳು ಮತ್ತು ಇನ್ನಿತರ ಅನೇಕ ವಿಷಯಗಳನ್ನು ಮೆಲುಕು ಹಾಕುವಂಥ ಒಂದು ಅವಕಾಶ. ಬಹುಶಃ ನಮ್ಮದೊಂದು ಪುಟ್ಟ ಪ್ರಯತ್ನ. ಇಂದಿನ ಮಕ್ಕಳಿಗೆ ಹಿಂದಿನ ಕಾಲದ ಜೀವನ ಪದ್ಧತಿ ಹೇಗಿತ್ತು ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ಈಗ ಕೇವಲ ಎಲ್ಲ ಆಚಾರ ವಿಚಾರಗಳನ್ನು ಮರೆತು ಬದುಕುತ್ತಿರುವಂಥ ಒಂದು ಸಂದರ್ಭದಲ್ಲಿ ಇಂದಿನ ಜನಾಂಗಕ್ಕೆ, ಇಂದಿನ ಯುವ ಪೀಳಿಗೆಗೆ ಹಳೆಯ ಜನಗಳು ಹೇಗೆ ಬದುಕುತ್ತಾ ಇದ್ದರು, ಯಾವುದೇ ಸೌಕರ್ಯ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ನೆಮ್ಮದಿಯ ಜೀವನ, ಆರೋಗ್ಯಕರವಾದಂಥ ಜೀವನ ನಡೆಸ್ತಾ ಇದ್ದರು. ಇವತ್ತು ಎಲ್ಲ ಸೌಕರ್ಯಗಳು ನಮ್ಮ ಮುಂದೆ, ನಮಗೆ ಕ್ಷಣಕಾಲದಲ್ಲಿ ಏನು ಬೇಕಾದರೂ ಸಾಧಿಸಬಹುದಂಥ ಸೌಕರ್ಯಗಳು ಇದ್ದರೂ ಕೂಡ ನಮ್ಮ ಜೀವನ ಪದ್ಧತಿ, ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿ ಎಲ್ಲ ಮರೀಚಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತಹ ವಿಶೇಷ ಸಂದರ್ಭ, ಒಂದು ಪುಟ್ಟ ಪ್ರಯತ್ನ ನಮ್ಮೆಲ್ಲರದು. ಸಾರ್ವಜನಿಕ ಗಣೇಶೋತ್ಸವದ ಈ ಕಾರ್ಯಕ್ರಮಕ್ಕೆ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನ್ಯಾಯವಾದಿ ಗಂಗಾಧರ ಕೊಂಡೆವರು ಮತ್ತು ನೋಟೈ ಭಾರತ ಸರ್ಕಾರ,
ಮಂಗಳೂರು. ಇವರು ಸಮೀಪದ ನಮ್ಮ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ಸಮಿತಿಯ ಮಾಜಿ ಅಧ್ಯಕ್ಷರು ಮಾತ್ರವಲ್ಲದೆ ವಿವಿಧ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ನಿರೂಪಿಸುವುದಕ್ಕಾಗಿ ಕೂಡ ಈ ವೇದಿಕೆಯಲ್ಲಿ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುತ್ತಿರುವಂಥ ನಮ್ಮ ಅಪೇಕ್ಷೆ ಮೇರೆಗೆ ಬಂದಿರುವಂಥ ಶ್ರೀಮತಿ ಚಿತ್ರಾವತಿ ಯೋಗೀಶ್ ರಾವ್ ಚಿಗುರುಪಾದೆ ಅವರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಮುಖ್ಯೋಪಾಧ್ಯಾಯನಿ ಅವರು ಚಿತ್ರಾವತಿ ಚಿಗುರುಪಾದೆ ಅವರು ವೇದಿಕೆಗೆ ಬರೆದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ನಾರಾಯಣ ಗುರುಗಳ ಬಗ್ಗೆ ಮತ್ತು ಬಸವಣ್ಣನವರ ಬಗ್ಗೆ ಚಿಂತನೆ ನಡೆಸಿ ಒಂದು ಅದ್ಭುತವಾದಂಥ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ನಮ್ಮ ಊರಿನವರೇ ಆದ ಡಾಕ್ಟರ್ ಮೋಹನ್ ಲೆಕ್ಚರರ್, ಭಂಡಾರ್ಕಾರ್ಸ್ ಕಾಲೇಜ್ ಕುಂದಾಪುರ ಅವರು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರು ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಹಾಗೂ ನಮ್ಮೂರಿನ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳಲ್ಲಿ ಅನೇಕ ಬ್ರಹ್ಮಕಲಶ ದೇವಸ್ಥಾನದ ಪುನರ್ನಿರ್ಮಾಣ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಡೀ ಊರಿನಲ್ಲಿ ಜನಮಾತಾಗಿರುವಂತಹ ಸೇವಾ ಭಾರ್ಗವ, ಸೇವಾ ರತ್ನ, ಸೇವಾ ಶ್ರೀ, ಸೇವಾ ನಿಧಿ, ಸೇವಾ ಚಕ್ರವರ್ತಿ ಬಿರುದಾಂಕಿತ ಶ್ರೀ ಹರೀಶ್ ಶೆಟ್ಟಿ ಮಾಡ ಅವರನ್ನು ಕೂಡ ಈ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ಒಂದು ಯುವ ಕವಿ ಮಾತ್ರವಲ್ಲ, ಚುಟುಕು ಸಾಹಿತಿ ಕೂಡ ನಮ್ಮ ಊರಿನವರೇ ಆಗಿರುವ ಮೌನೇಶ್ ಕಡಂಬಾರು ಅವರನ್ನು ಕೂಡ ಈ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ನಮ್ಮ ಪರಿಸರದವರು, ನಮ್ಮ ಸಮಿತಿಯವರು ಮಾತ್ರವಲ್ಲ, ಅನೇಕ ಚಿಂತನೆ ಕಾರ್ಯಗಳನ್ನು ದಿನನಿತ್ಯ ಮೆಲುಕು ಹಾಕುವಂತಹ ನಮ್ಮ ಆತ್ಮೀಯರು ಆಗಿರುವಂಥ ಜಯರಾಜ್ MS ಅಂಗಡಿ ಪದವು ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆಯನ್ನು ಶ್ರೀಯುತ ಹಾಗೂ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದೊಂದು ಹಾಡು ಜೋಡಿಸಲಾಗಿದೆ. ವಿಶೇಷವಾಗಿ ಸ್ವಲ್ಪ ಮನೋರಂಜನೆಗಾಗಿ ಹಾಗೂ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಭಾಗವಹಿಸಬಹುದು. ತಾವು ಇಚ್ಛಿಸಿದಲ್ಲಿ ತಮಗೆ ಹೇಳುವಂಥ ಅನುಭವಗಳನ್ನು ಹೇಳಬಹುದು. ಹಾಡುಗಾರರಾಗಿ ಇವತ್ತು ಆಡಲಿಕ್ಕೆ ನಮ್ಮ ವೇದಿಕೆಯಲ್ಲಿ ಬರಲಿಕ್ಕಿದ್ದಾರೆ ಶ್ರೀಯುತ ಸತ್ಯವಿಜಯ ಉದ್ಯಾವರ ಮತ್ತು ಶ್ರೀ ಕೃಷ್ಣಾನಂದ ಮಂಗಳೂರು. ಹಾಗೂ ಇವತ್ತು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ ನಮ್ಮ ಕ್ಷೇತ್ರದ ಅರ್ಚಕರು ಆಗಿರುವಂಥ ಶ್ರೀಯುತ ನಿರಂಜನ್ ಪುರೋಹಿತ್. ಎಲ್ಲರನ್ನು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮಲ್ಲಿ ಅನುಮತಿಯನ್ನು ಕೇಳಿಕೊಳ್ತಾ ಸಭಾಂಗಣದಲ್ಲಿ ಎಲ್ಲ ಇಲ್ಲಿನ ಭಕ್ತ ಬಂಧುಗಳು ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೆಲ್ಲರ ಇದೀಗ ನಿರೂಪಣೆಗಿದ್ದಂತಹ ದಿನಕರ್ BM ಹೊಸಂಗಡಿ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಅವರನ್ನು ಕೂಡ ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಪ್ರಥಮವಾಗಿ ಒಂದು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮದ ಆರಂಭ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ನಮ್ಮ ಪೂಜ್ಯರಾದಂಥ ಶ್ರೀಯುತ ರಾಜ್ಯಬಲ್ ಚಪ್ಪಾಡರು ಅವರು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ಅವರನ್ನು ಸ್ವಾಗತಿಸುವುದಕ್ಕಾಗಿ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಮತಿ ಚಿತ್ರಾವತಿ ಯೋಗೀಶ್ ರಾವ್ ಚಿಗುರುಪಾದೆ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಜಯರಾಜ್ MS ಅವರು ವೇದಿಕೆ ಬರಬೇಕು ದಯವಿಟ್ಟು. ಇಂದಿನ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಡುಗಾರರಾಗಿ ಭಾಗವಹಿಸುವಂಥ ಶ್ರೀಯುತ ಕೃಷ್ಣಾನಂದ ಅವರು
ವೇದಿಕೆ ಬರಬೇಕು. ಈ ಕೃಷ್ಣಾನಂದ ಮಂಗಳೂರು ಹಾಗೂ ಸತ್ಯ ವಿಜಯ ಉದ್ಯಾವರ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ಭಕ್ತ ಬಂಧುಗಳು ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ವೇದಾಂತಾಚಾರ್ಯ ಮಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನ ಒಂದೇ ಕಾಳಹಸ್ತಂ ಜಗದ್ಗುರು. ಕ್ಷೇತ್ರ ಸಾನ್ನಿಧ್ಯ ಗಣಪತಿ ದೇವರಿಗೆ ಒಂದಿಸ್ತಾ, ಶ್ರೀಮಾತೆಗೆ ಒಂದಿಸ್ತಾ, ಎಲ್ಲ ಕಾಳಿಕಾ ಪರಮೇಶ್ವರಿ ಮಾತೆಗೆ ಒಂದಿಸ್ತಾ, ಕನಿಲ ಭಗವತಿಗೆ ಒಂದಿಸ್ತಾ, ಎಲ್ಲ ದೇವರುಗಳಿಗೆ ಒಂದಿಸ್ತಾ 44ನೇ ವರ್ಷದ ಶ್ರೀ ಸಾರ್ವಜನಿಕ ಗಣೇಶೋತ್ಸವದ ಈ ಸುಸಂದರ್ಭದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ವಂದಿಸ್ತಾ ಇರ್ತೇವೆ. ಇದೊಂದು ವಿನೂತನವಾದ ಕಾರ್ಯಕ್ರಮ. ಈಗಾಗಲೇ ನಮ್ಮ ನಿರೂಪಕರು ದಿನಕರ್ ಹೊಸಂಗಡಿಯವರು ಬಹಳ ಚಂದವಾಗಿ ಹೇಳಿದರು. ನಮ್ಮ ಹಿಂದಿನ ತಲೆಮಾರು, ನಾವು ಚಿಕ್ಕದಿರುವಾಗ ನಾವು ಶಾಲೆಯ ನಮ್ಮ ಜೀವನ, ನಮ್ಮ ಮನೆಯ ಜೀವನ, ನಮ್ಮ ಪರಿಸರ, ನಮ್ಮ ಆಟೋಟಗಳು, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಜಾತ್ರೆಗಳು, ಇದೆಲ್ಲ ವಿಷಯಗಳಲ್ಲಿ ಕೂಡ ಒಂಥರ ಏನು ನಮ್ಗೆ ಈಗ ಗೊತ್ತಾಗದಂಥ ಕೆಲವು ವಿಷಯಗಳಿದೆ. ಅದನ್ನು ನಾವು ಮೆಲುಕು ಆಗ್ತಾ ನಮಗೊಂಥರ ಖುಷಿಯಾಗುವಂಥ ಎಷ್ಟೋ ಸಂದರ್ಭಗಳಿವೆ. ಅದನ್ನು ಮೆಲುಕು ಹಾಕೋದು ಇವತ್ತಿನ ಈ ತಲೆಮಾರು ಚಿಕ್ಕ ಮಕ್ಕಳಲ್ಲಿ ಯಾವುದೇ ಅದು ಗೊತ್ತಾಗೋದಿಲ್ಲ. ಈ ಹಿಂದಿನ ವಿಷಯಗಳೆಲ್ಲ ಯಾವುದೂ ಗೊತ್ತಿಲ್ಲ. ಈ ಕಾಲಿ ನಾವು ನೋಡುವಂಥದ್ದು ಕಲೆ ಮೊಬೈಲ್ ಅಥವಾ ಶಾಲೆಗೆ ಬಸ್ಸಲ್ಲಿ ಹೋಗುವಂಥದ್ದು, ಯೂನಿಫಾರ್ಮ್ ಆಗಿ ಹೋಗುವಂಥದ್ದು, ಏನು ಪರೀಕ್ಷೆಗಳಿಗೆ ಬರೆಯುವಂಥದ್ದು, ಇದೇ ಮಾತ್ರ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದರೆ ಹಿಂದಿನ ಜನಜೀವನ ಆಗಿರಲಿಲ್ಲ. ಬಹಳಷ್ಟು ಕಷ್ಟಕರವಾದಂಥ ಜೀವನ ಇತ್ತು. ಅದರಲ್ಲೂ ಕೂಡ ಒಂದು ಹೊಂದಾಣಿಕೆಯನ್ನು ಮಾಡ್ತಾ ಮನೆಯವರು, ತಂದೆ ತಾಯಿಗಳು, ಮಕ್ಕಳ ಜೊತೆಯಲ್ಲಿ ಒಳ್ಳೆಯ ಒಂದು ಪರಿಸರ ನಿರ್ಮಾಣವಿತ್ತು. ಕುಟುಂಬದ ಜೀವನ ನಮ್ಮಲ್ಲಿತ್ತು. ಒಂದು ಮನೆಯಲ್ಲಿ ಶಾಲೆಗೆ ಹೋಗ್ಬೇಕಿದ್ರೆ 5-6 ಜನ 7-8 ಜನ ಮಕ್ಕಳು ಒಟ್ಟಿಗೆ ಶಾಲೆಗೆ ಹೋಗುವಂಥ ಒಂದು ಪರಿಪಾಠ ಇತ್ತು. ಈಗ ಅದೆಲ್ಲ ಹೋಗಿ ಒಬ್ಬರು ಶಾಲೆಗೆ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರು ಬಸ್ಸಲ್ಲಿ ಹೋಗುವಂಥ, ಸ್ಪೆಷಲ್ ಬಸ್ಸಲ್ಲಿ ಹೋಗುವಂಥ ಒಂದು ಸಂದರ್ಭ ನಮಗಿದೆ. ಅದನ್ನೆಲ್ಲ ಮೆಲುಕು ಹಾಕುವಂಥ, ಈ ಹಿಂದಿನ ಕಾಲದಲ್ಲಿ ಹೇಗಿತ್ತು ಜನಜೀವನ, ಅದನ್ನೆಲ್ಲ ಮೆಲುಕು ಹಾಕುವಂಥ ಈ ಕಾರ್ಯಕ್ರಮ ಒಂದು ಹಳೆ ನೆನಪುಗಳ ಚಿಂತನ ಮಂಥನ, ಸಿಹಿ ಸಿಂಚನ ಅಂತ ಹೇಳ್ಬೋದು. ಅದನ್ನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯಾಕಂದರೆ ಇದು ಜನ ಕಡಿಮೆ ಇದ್ದಾರೆ, ಆದರೂ ಕೂಡ ಜನದ ವ್ಯವಸ್ಥೆ ಅಲ್ಲ, ಅದರ ಆಸಕ್ತರ ವ್ಯವಸ್ಥೆ. ಆಸಕ್ತಿ ಎಷ್ಟು ಜನರಿಗಿದೆಯೋ ಅದನ್ನು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗ್ತದೆ. ಇದರಲ್ಲಿ ಅವರವರ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದಂಥ ಅವರವರ ಅನುಭವಗಳು, ಇಲ್ಲಿ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವರ ಅನುಭವಗಳನ್ನ ಹೇಳ್ತಾರೆ. ಜೊತೆಗೆ ಅವರು ತಿಳ್ಕೊಂಡಂಥ ಇತರ ಅನುಭವಗಳನ್ನ ಅವರು ಹೇಳ್ಬೋದು. ನಂತರ ಸಭೆಯಲ್ಲಿರುವಂಥ ಸಭಿಕರಿಗೆ ಕೂಡ ಇದೆಲ್ಲ ಹೇಳುವಾಗ ನನ್ನಲ್ಲಿ ಕೂಡ ಕೆಲವು ಅನುಭವಗಳಿದೆ ಅಂತ ಅವ್ರು ಬಂದರೆ ಅವರಿಗೆ ಕೂಡ ಹೇಳುವಂಥ ಅವಕಾಶ ಇದೆ. ಇಂಥ ಒಂದು ಕಾರ್ಯಕ್ರಮ, ಈ ಒಂದು ಸವಿ ನೆನಪುಗಳ ಚಿಂತನ ಮಂಥನ, ಸಿಹಿ ಸಿಂಚನ, ಈ ಕಾರ್ಯಕ್ರಮ ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮಗಳು ಪ್ರಾರಂಭವಾಗೋದಕ್ಕೆ ಮೊದಲು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾರ್ಥನೆ ಮುಖಾಂತರ, ದೇವರನ್ನು ಸ್ಮರಣೆ ಮಾಡೋ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸುವಂಥದ್ದು ವಾಡಿಕೆ, ಸಂಪ್ರದಾಯದಂತೆ ಈಗ ಪ್ರಾರ್ಥನೆ. ಈ ಭಾಗದ ನಾವು ದಯವಿಟ್ಟು ನಮ್ಮ ಎಲ್ಲರ ಪ್ರೀತಿಯ ಪದ್ಮನಾಭ ಕಡಪರವರು ಕೂಡ ವೇದಿಕೆಗೆ ಒಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಲ್ಲಿ ಪ್ರೀತಿ ಬರುವ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ಯಾಭೂಷಣರ ಒಂದು ವಾಯ್ಸ್, ಒಂದು ಶಬ್ದವನ್ನು ಹೋಲುವಂಥ, ಒಂದು ಸ್ವರವನ್ನು ಹೋಲುವಂಥ ನಮ್ಮೆಲ್ಲರ ಪ್ರೀತಿಯ ನಿರಂಜನ ಪುರೋಹಿತರು, ಅವರು ದಕ್ಷಿಣ ಈ ಭಾಗದಲ್ಲಿ ಕರಾವಳಿಯಲ್ಲಿ ವಿದ್ಯಾಭೂಷಣರಿಂದ ಅದೇ ವಾಯ್ಸಲ್ಲಿ ಅವರು ಹಾಡುವಂಥವರು. ಬಹುಶಃ ಈಗ ಕೂಡ ನಮ್ಮೊಂದಿಗೆ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅವರು ಇರ್ತಾರೆ. ಅವರು ಮೂಲತಃ ಪುರೋಹಿತರಾಗಿ ಗೋಕರ್ಣದ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದಲ್ಲಿ ಪುರೋಹಿತರಾಗಿ ಕೆಲಸ ಮಾಡ್ತಿದ್ರು ಕೂಡ ಇಲ್ಲಿಯ ಯಾವುದೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಇವತ್ತು ನಮ್ಮೊಂದಿಗಿದ್ದಾರೆ. ಈಗ ಪ್ರಾರ್ಥನೆಯೊಂದಿಗೆ ನಿರಂಜನ ಪುರೋಹಿತ್ ನಿರ್ಚಾಲ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ಹರಿ ಓಂ. ಹರಿ ಓಂ. ಹರಿ ಓಂ. ರತ್ನಗರ್ಭಗಣಪತಿಂ ಸಮಾಶ್ರಯಾಮಿ ಸತತಂ ಪ್ರತ್ನವಚನಗೀಯಮಾನಂ ನಿಜ ಚರಿತ್ರ ವೈಭವಂ ತುಮುಲಯೇ ಸಶೇಖರಂ ಪ್ರಣವಮಯ ಸ್ವರೂಪಿಣಂ ಶಿವಸುತಂ ವಂದೇ ಭವನಮಖಿಲ ಭುವನ ಮಂಗಳಪ್ರದಂ. ಆ
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಓಂ ಸ್ವಸ್ತಿ. ಇಲ್ಲಿಯ ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷರಂತ ನ್ಯಾಯವಾದಿ ನವೀನ್ ರಾಜ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಣಪನ ಹಾಡಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಬ್ರಹ್ಮಶ್ರೀ ನಿರಂಜನ್ ಪುರೋಹಿತ್ ನೀರ್ಚಾಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಾವು ಕಾರ್ಯಕ್ರಮದ ಪ್ರಾರಂಭಕ್ಕೆ ಬರೋಣ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಡೆಯಲ್ಲಿ ಕೂಡ ಸಂಪರ್ಕಗಳಿದೆ. ನಮ್ಮ ಹತ್ರ ಸಂಪರ್ಕಗಳು ಎಲ್ಲರಿಗಿದೆ. ಇವತ್ತು ನೀವು ಮೊಬೈಲ್ ತಗೊಂಡ್ರೆ ಅಮೇರಿಕಾದಲ್ಲಿದ್ದರೂ ನಾವು ನೋಡ್ಬೋದು, ಉತ್ತರ ಧ್ರುವದಲ್ಲಿದ್ದವ್ರು ನೋಡ್ಬೋದು, ಆಸ್ಟ್ರೇಲಿಯಾದಿದ್ದನ್ನು ನೋಡ್ಬೋದು, ಗಲ್ಫಲ್ಲಿದ್ದವ್ರು ನೋಡ್ಬೋದು, ಯಾವ ಯುದ್ಧಗಳನ್ನಸ್ಕರ ನಾವು ನೋಡ್ಬೋದು, ಮಂಗಳನ ಅಂಗಳವನ್ನು ನೋಡ್ಬೋದು, ಚಂದ್ರನ ಮೇಲ್ಮೈಯನ್ನು ನೋಡ್ಬೋದು, ಭೂಗರ್ಭದಲ್ಲಿದ್ದವನ್ನ ನೋಡ್ಬೋದು. ಆದರೆ ಎಲ್ಲ ಸಂಪರ್ಕಗಳು ಎಲ್ಲರೂ ಇವತ್ತು ಅಮೇರಿಕಲ್ಲಿದ್ದವರಿಗೆ ನಮಗೆ ಇಲ್ಲಿಗಿಂತ ಸುಲಭವಾಗಿ ಅವರನ್ನು ನಾವು ಸಂಪರ್ಕಿಸ್ಬೋದು, ನೋಡಿ ನಾವು ಮಾತಾಡ್ಬೋದು, ಮುಖದಲ್ಲಿ ನೋಡಿ ಮಾತಾಡುವಂಥ ಅನುಕೂಲತೆಗಳು ಇವತ್ತಿದೆ. ಆದರೆ ಸಂಪರ್ಕಗಳು ಮಾತ್ರ ಇದೆ, ಸಂಬಂಧಗಳು ಕಡಿದು ಹೋಗ್ತಾ ಇದೆ. ಇವತ್ತು ಸಂಬಂಧಗಳು ಕಡಿದು ಹೋಗ್ತಾ ಇದೆ. ಸಂಬಂಧ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಮನೆಯಲ್ಲಿ ಜನ ಇಲ್ಲ, ತಂದೆ ತಾಯಿ ಇಬ್ಬರು ಇರ್ತಾರೆ, ಮಕ್ಕಳು ಇಬ್ಬರು ಇಬ್ಬರು ಅವ್ರನ್ನ ಕಲಿತು ಅವರು ಬೆಂಗಳೂರಿಗೋ ಅಥವಾ ಗಲ್ಫಿಗೋ ಅಥವಾ ಅಮೇರಿಕಕ್ಕೋ ಹೋಗಿರ್ತಾರೆ. ಅವರು ದಿವಸ ಸಂಪರ್ಕ ಮಾಡ್ತಾರೆ, ಫೋನ್ ಮಾಡ್ತಾರೆ, ತಂದೆ ನೀವು ಹೇಗಿದ್ದೀರಾ, ತಾಯಿ ಹೇಗಿದ್ದೀರಾ ಅಂತ ಕೇಳ್ತಾರೆ. ತಿಂಗಳಾಗುವಾಗ ಸಂಬಳ ಕಳಿಸ್ತಾರೆ, ದುಡ್ಡನ್ನು ಸಂಬಳವನ್ನು ಕಳಿಸ್ತಾರೆ, ಎಲ್ಲವನ್ನ ಆಲೋಚನೆ. ಆದರೆ ಸಂಬಂಧಗಳು ಇದೆಯಾ ಸ್ವಲ್ಪ ನಾವು ಆಲೋಚನೆ ಮಾಡುವ. ಈ ಸಂಬಂಧಗಳು ಕಡಿಮೆ ಆಗ್ತಾ ಇದೆ. ಒಬ್ಬರು ಒಂದು ಉದಾಹರಣೆ ಕೊಟ್ಟರು. ಸಂಬಂಧಗಳು ಹೇಗೆ ಅಂತ ಹೇಳಿದರೆ, ಒಬ್ಬ ಮೃದಂಗಷ್ಟಿದ್ದ ಅಂತ, ಒಬ್ಬ ಮೃದಂಗವಾದಕ ಇದ್ದ. ಆ ಮೃದಂಗವಾದಕ ಯಾವಾಗಲೂ ಒಂದು ತಿಂಗಳ ತನ್ನ ಪ್ರಯತ್ನಕ್ಕೋಸ್ಕರ ಏನೋ ಒಂದು ಸಾಧನೆ ಮಾಡಬೇಕಂತ ಒಂದು ಕಾಡಿಗೆ ಹೋಗಿ ಮೃದಂಗವನ್ನು ಪ್ರಾಕ್ಟೀಸ್ ಮಾಡ್ತಾನಂತೆ. ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಯಾರು ನೋಡಲಿಕ್ಕೆ ಬರುವುದಿಲ್ಲ, ಆದರೆ ಒಂದು ದನದ ಕರು ಮಾತ್ರ ಯಾವಾಗಲೂ ಅದನ್ನು ಕೇಳಲಿಕ್ಕೆ ಬರ್ತಿತ್ತಂತೆ. ಮೃದಂಗವನ್ನು ತಪ್ಪದೆ ಬೆಳಗಿಂದ ಸಂಜೆವರೆಗಿದ್ದು ಅದು ಕೇಳ್ತಿತ್ತಂತೆ. ಈ ರೀತಿ 1 ತಿಂಗಳು 2 ತಿಂಗಳು ಇವನು ಮೃದಂಗವನ್ನು ಬಾರಿಸ್ತಾ ಇದ್ದ. ದಿನ ಆ ಕರು ಬರ್ತಾ ಇತ್ತು. ಕೊನೆಗೊಂದು ದಿವಸ ಆ ಕರು ಹತ್ರ ಇವನು ಕೇಳ್ತಾನೆ, ಯಾರೂ ನೋಡ್ಲಿಕ್ಕೆ ಬರುವುದಿಲ್ಲ, ನೀನೇಕೆ ನನ್ನ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾ ಇದ್ದೀಯ ಅಂತ. ಆಗ ಆ ಕರು ಹೇಳ್ತದೆ, ಇದು ಕತೆ, ಕರು ಹೇಳ್ತದೆ, ನಾನು ನಿನ್ನ ಮೃದಂಗ ನೋಡಲಿಕ್ಕೆ ಬರಲಿಲ್ಲ, ನಿನ್ನ ಮೃದಂಗವಾದ ನನಗೆ ಅಗತ್ಯವೂ ಇಲ್ಲ. ಆದರೆ ಸ್ವಲ್ಪ ವರ್ಷ ಮೊದಲು ಇದೇ ಪರಿಸರದಲ್ಲಿ ನಾನು ಮತ್ತು ನನ್ನ ತಾಯಿಯೊಂದಿಗೆ ನಾನಿದ್ದೆ. ಆ ತಾಯಿ ದನದೊಂದಿಗೆ ಆ ಕರು ಇತ್ತಂತೆ. ಆ ತಾಯಿಯನ್ನು ಒಂದು ದಿವಸ ಯಾರೋ ಕಟುಕರು ಬಂದು ಕೊಲೆ ಮಾಡಿ ಅವರ ಆ ಮಾಂಸವನ್ನು ತಿಂದು ನನ್ನ ಕಣ್ಣೆದಿರ ನನ್ನ ತಾಯಿಯ ಮಾಂಸವನ್ನು ತಿಂದಳು. ಆ ಚರ್ಮವನ್ನು ಆಗಿ ಬಿಸಾಡಿದ್ರು. ಆ ಚರ್ಮದಲ್ಲಿ ಮೃದಂಗ ಮಾಡಿದ್ದಾನೆ. ಪ್ರತಿ ಸಲ ನೀನು ಮೃದಂಗ ಬಾರಿಸುವಾಗ ಕೂಡ ನನ್ನ ತಾಯಿ ಮಗು ಬಾ ಬಾ ಅಂತ ಕೇಳುವಂಥ ಅಂಬ ಅಂತ ಹೇಳುವಂಥ ಸ್ವರ ನನಗೆ ಕೇಳ್ತದೆ. ಅದನ್ನು ನಾನು ಕೇಳಿಕೆ ಬರ್ತೇನೆ, ನೋಡ್ತೀನಿ ಅಂತ ಮೃದಂಗವನ್ನು ಕೇಳಿಕೆ ಬರ್ತದೆ. ಇದು ಸಂಬಂಧಗಳು ಈ ರೀತಿ ಇರ್ತದೆ. ಆದರೆ ಸಂಪರ್ಕಗಳು ಅದಲ್ಲ. ಒಂದು ಮಿಲಿಟರಿ ಅವರು ಒಂದಿಕ್ಕಲ್ಲಿ 2 ಮಕ್ಕಳಿದ್ದಂತೆ. ಇದಾದಂಥ ಘಟನೆ, ನೀವು ಯೂಟ್ಯೂಬಲ್ಲೆಲ್ಲ ಬಂದಂಥ ಘಟನೆ. ಯೂಟ್ಯೂಬಲ್ಲಿ ಒಂದು ಮಿಲಿಟರಿ ಅವರು 2 ಮಕ್ಕಳ ತಂದೆ ತಾಯಿ ಒಳ್ಳೆ ರೀತಿಯ ಸಂಸ್ಕಾರವನ್ನು ಕಲಿಸಿದಂಥ ಮಕ್ಕಳು. ಅವರ ವಿದ್ಯಾಭ್ಯಾಸವನ್ನು ಕಲಿಸಿ ಇಬ್ಬರು ಎಂಜಿನಿಯರ್ ಆದರು. ಒಬ್ಬರು ಅಮೆರಿಕಕ್ಕೆ ಹೋದ, ಒಬ್ಬರು ಇಂಗ್ಲೆಂಡಿಗೆ ಹೋದ. ಇಬ್ಬರೇ ಮನೇಲಿದ್ದರು. ಸ್ವಲ್ಪ ಸಮಯ ಆಗುವಾಗ ತಾಯಿ ತೀರ್ಕೊಂಡಂತೆ. ಆ ತಾಯಿ ತೀರ್ಕೊಂಡಾಗ ಇಬ್ಬರು ಮಕ್ಕಳನ್ನು ಕಾದು 1 ದಿವಸ ಕಾದರು. 2ನೇ ದಿವಸ ಅವಾಗ ಸಣ್ಣ ಮಗ ಮಾತ್ರ ಬಂದಂತೆ. ಸಣ್ಣ ಮಗ ಮಾತ್ರ ಬರುವಾಗ ತಂದೆಗೆ ಯಾಕೆ ಆಶ್ಚರ್ಯ ಆಯಿತು, ಮಕ್ಕಳು ಇಬ್ಬರು ಬರಬೇಕಿತ್ತಲ್ಲ ಅಂತ. ಆಗ ಮಗ ಹೇಳ್ತಾನಂತೆ, ನಾವೊಂದು ಒಡಂಬಡಿಕೆ ಮಾಡಿಕೊಂಡಿದ್ದೆಪ್ಪ,
ಇಬ್ಬರಿಗೆ ಬರಲಿಕ್ಕೆ ಆಗೋದಿಲ್ಲ. ತಾಯಿ ತೀರಿಯೋದಾಗ ನಾನು ಬಂದೆ, ಮತ್ತೆ ನೀವು ಹೇಳಬೇಕಷ್ಟೇ, ತಂದೆ ತೀರುವಾಗ ಯಾರು ಬರ್ತಾರೆ ಅಂತ. ಈ ರೀತಿ ಸಂಪರ್ಕಗಳು ಮಾತ್ರ ಇದೆ, ಸಂಬಂಧಗಳಿಲ್ಲ. ಇದು ಯಾಕೆ ಆಗ್ತಾ ಅಂದರೆ ನಮ್ಮ ಕೂಡು ಕುಟುಂಬದ ಜೀವನ ಇವತ್ತು ಹೋಗಿದೆ. ನಮ್ಮ ಮನೆಗಳಲ್ಲಿ ಏನಾಗ್ತಾ ಇದೆ ನಮಗೂ ಗೊತ್ತಿಲ್ಲ, ನಮ್ಮ ಮಕ್ಕಳು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ನಮ್ಮ ಹಿಂದೆ ಏನು ಮಾಡಿದರೆ ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಏನು ಮಾಡಿದರೆ ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ, ಅದನ್ನು ಮೆಲುಕು ಹಾಕುವಂಥ ಪ್ರಯತ್ನ ಇದೆ. ಸ್ವಲ್ಪ ಹಾಸ್ಯ ಮಿಶ್ರಿತವಂಥ ಒಂದು ಪ್ರಯತ್ನ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ನಮ್ಮ ಮನೆಯಲ್ಲೆಲ್ಲ ಒಂದು ಭಜನೆ, ಸಂಜೆ ಆಗೋ ಭಜನೆ ಇತ್ತು. ಮತ್ತು ಆಗ ಲೈಟ್ ಇರಲಿಲ್ಲ, ನಾವೆಲ್ಲ ಸಣ್ಣದಿರುವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆಗ ಚಿಮಣಿ ದೀಪ, ಸಂಜೆಗೆ ಒಬ್ಬರಿಗೆ ಒಂದು ಜವಾಬ್ದಾರಿ ಇದೆ, ಲ್ಯಾಂಪಿನ ಆ ಬಾಟ್ಲಿಯನ್ನು ಕೊಚ್ಚುವಂಥದ್ದು ಒಂದು ಎಲ್ಲರಿಗೊಂದು ಜವಾಬ್ದಾರಿ ಇತ್ತು. ಇವತ್ತು ನಾನಾದರೆ ಇವತ್ತು ನನ್ನ ತಮ್ಮ, ನಾಳೆ ಹಾಗೆ ಆ ಲ್ಯಾಂಪಿನ ಕುಪ್ಪಿಯನ್ನು ಅದನ್ನು ಸರಿ ಮಾಡಿಸಿಡುವಂಥ, ಅದರಲ್ಲಿ ಕರಿ ಹಿಡಿತದೆ, ಅದನ್ನು ತೆರೆಯುವಂಥ ಅದೊಂದು ಇತ್ತು. ನಂತರ ತಾಳ ಹಿಡ್ಕೊಂಡು ಯಾವಾಗಲೂ ಭಜನೆ ಮಾಡಬೇಕು. ಇದಿಲ್ಲ, ಗ್ಯಾಸ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಆದರೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಶಾಲೆಗೆ ಹೋಗುವಾಗ ನೀರು ದೋಸೆ ರೆಡಿ ಆಗ್ತಿತ್ತು. ಆಗ ಹಾಲು ಇರಲಿಲ್ಲ, ಹಾಲು ಈಗಿನ ಹಾಗೆ ಪ್ಯಾಕೆಟ್ ಹಾಲುಗಳು ಇರಲಿಲ್ಲ. ಒಂದು ಕುಡ್ತೆಯಲ್ಲಿ ಹಾಲು ಅವ್ರ ಮನೆ ಆ ಕಡೆ ಹೋಗಿ ತಗೊಂಡು ಬರಬೇಕು. ಕುಡ್ತೆಯಲ್ಲಿ ಅದು ಕೆಲವು ಆ ಮನೆಯಲ್ಲಿ ಹಾಲು ಮುಗಿಲಿಕ್ಕಿಲ್ಲ, ಸಂಜೆವರೆಗೆ ಹಾಲು ಇರ್ತದೆ. ಒಂದು ಕುಡ್ತೆಯಲ್ಲಿ ಅರ್ಧ ಕುಡ್ತದೆ ಅಂದರೆ ಇಡೀ ದಿವಸಕ್ಕೆ ಆಯಿತು. ಆ ರೀತಿ ವ್ಯವಸ್ಥೆಗಳಿತ್ತು. ಆಗ ನುಸಿಬತ್ತಿಗಳಿರಲಿಲ್ಲ. ಎಲ್ಲ ನಮ್ಮನ್ನು ನೋಡುವಾಗ ನಗಣ್ಯ ಅವನು ಉನ್ನತ ಜಾತಿಯೇ ಆಗಲಿ ಏನೇ ಆಗಲಿ ನಗಣ್ಯ, ಕಾಲ ಕಸಕ್ಕಿಂತ ಕಡೆ ನಮ್ಮ ನೋಡುವುದಿಲ್ಲ. ನೀವು ಯಥಾರ್ಥವಾಗಿ ನೋಡಿ, ಬಡಪಾಯಿಗಳ ಪ್ರತಿಭೆಗಳನ್ನು, ಬಡಪಾಯಿಯ ಒಂದು ಮನೋಜ್ಞಾನವನ್ನು ಅವರು ಎಷ್ಟಿದ್ದಾರೆ, ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಇಲ್ಲ, ಬಿದ್ದಲ್ಲಿ ಕಲ್ಲು ಹಾಕುವ ಒಂದು ಪ್ರವಣತೆ ಅಂದು ಇದೆ, ಇಂದು ಇದೆ, ಅದು ನಿಲ್ಲಿಕ್ಕೂ ಇಲ್ಲ. ನಾವು ನಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡಬೇಕು, ಅಂಗೀಕಾರ ಕೊಡಬೇಕು. ನಮ್ಮವರು ವಿಶಾಲ ಮನಸ್ಥಿತಿಯಿಂದ ನಾವು ನೋಡಿಕೊಳ್ಬೇಕು. ಆ ಅಂದಿನ ಒಂದು ಅನುಭವ ಉಂಟಲ್ಲ, ಹಾಗಾಗಿ ದುಡ್ದದ್ದು ನಾವು ದುಡಿಯೋದು, ಬೀಜ ತರೋದು, ಎಂತ ಗೇರು ಬೀಜ ತರೋದು, ಹಣ ಕಲೆಕ್ಟ್ ಮಾಡೋದು, ಸೂಟೆ ಹಿಡ್ಕೊಂಡು ಹೋಗೋದು. ಸೂಟೆ ಅಂದರೆ ಭಾರಿ ಜೋರು ಅಂತಲ್ಲ ಅರ್ಥ, ಗೊತ್ತಾಯ್ತಾ ಮಕ್ಕಳೇ? ಮಡಲಿನ ಇದು ಉಂಟಲ್ಲ, ಗರಿಗಳನ್ನೆಲ್ಲ ಸೇರಿಸಿ ಕಟ್ಟಿ ಅದಕ್ಕೆ ಸೀಮೆಣ್ಣೆ ಸುರಾಯಿತು. ಹೀಗೆ ದೈವ ಬರುವಾಗೆ, ಭೂತ ಬರುವಾಗೆ ಬಿಸಿಕೊಂಡು ಎಷ್ಟೋ ಒಂದು ಕಿಲೋಮೀಟರ್ ಆಗ್ಬೋದು ದೇವಸ್ಥಾನಕ್ಕೆ, 1 ಕಿಲೋಮೀಟರ್ನ ಆಚೆಗೆ ಹೋಗೋದು, ಯಕ್ಷಗಾನ ನೋಡೋದು. ಅಯ್ಯಪ್ಪನ ಕಥೆಯನ್ನು ಕೇಳಿ ಅದನ್ನು ರಂಜನೆ ಮಾಡಿಕೊಂಡು, ಆ ಯಕ್ಷಗಾನದ ವೇಷ ಬರುವಾಗ ಹೆದರಿಕೆ, ಅದು ಇದು ಎಲ್ಲ ಸುಮಾರು ವಿಷಯಗಳುಂಟು. ಹಾಗೆಲ್ಲ ನೋಡಿಕೊಂಡು ಈ ಕಟ್ಟಪುಣಿಯಲ್ಲಿ ಬರುವುದು. ಆಚೆ ಬದಿಯಲ್ಲಿ ಬಯಲು, ಈಚೆ ಬದಿಯಲ್ಲಿ ತೋಡು. ಈ ಅಬ್ಬರ, ಯಕ್ಷಗಾನದ ಅಬ್ಬರ, ಅದನ್ನು ಕೊಂಡ್ಕೊಂಡು ಹೇಳಿಕೊಂಡು ಬರುವಾಗ ಈ ಅಬ್ಬರದಲ್ಲಿ ಕೆಳಗೆ ಬಿದ್ದದ್ದು ಗೊತ್ತೇ ಆಗಲಿಲ್ಲ. ಡುಶುಂಕ ಕೆಳಗೆ ಬಿದ್ದದ್ದು. ಆಯಿತಾ, ಅದನ್ನು ಎತ್ತಲಿಕ್ಕೆ ನನ್ನ ಬಣ್ಣ ಬರೋದು. ಅಂತೂ ನನ್ನ ಅಣ್ಣನ ಆ ಅವಿನಾವ ಬಂದ ಒಳ್ಳೆಯದಿತ್ತು, ಸುಮಧುರವಾಗಿತ್ತು. ಪಾಪ ಈಗ ಅವನಿಲ್ಲ. ಹಾಗೆ ಆ ಒಂದು ಯಕ್ಷಗಾನದ ಮಜಾ, ಮತ್ತು ಹಣ ಕಲೆಕ್ಟ್ ಮಾಡೋದು. ಕ್ರಿಸ್ಮಸ್ ರಜೆ ಬಂತು ಅಂತ ಹೇಳಿದರೆ ಎಲ್ಲರೂ ಅಜ್ಜಿ ಮನೆಗೆ ಹೋಗೋದು. ನಾವು ಹಾಗೆ ಏನು ಮಾಡ್ತಾ ಇದ್ದೇವೆ ಅಂದರೆ, ಕ್ರಿಸ್ಮಸ್ ರಜೆ ಬಂತು ಅಂತ ಹಾಗೆ ಹೋಯಿತು. ಸಮಯ ಮೀರ್ತಾ ಉಂಟು, ವಿಷಯಗಳು ತುಂಬ ಉಂಟು. ನಿಮಗೆ ಅದು ಕರ್ಣ ರಸಾಯನ ಆಗದಿದ್ದರೂ ನನಗದು ನನ್ನ ಮನಸ್ಸಿಂದ ಬರ್ತಾ ಉಂಟು. ಮತ್ತು ಇವರು ಆಗ ಹೇಳಿದರು, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಹೇಳಿದರು. ತುಂಬ ಬೇಸರದ ಒಂದು ವಿಷಯ ಆಯಿತು. ಸಣ್ಣದಿರುವಾಗ ಓಕೆ, ಮುಂದೆ ಅವಕಾಶ ಇದೆ ಅಂತೆ. ವಿಷಯಗಳು ಸುಮಾರುಂಟು, ಮುಂದಕ್ಕೆ ನೋಡುವ. ಬಹಳ ಒಂದು ಉತ್ತಮವಾದಂಥ ಅನುಭವವನ್ನು ಹೇಳಿದ್ರಿ. ಮುಂದೆ ನಿಮಗೆ ಮುಂದಿನ ಅವಕಾಶಗಳಿದ್ದಿದೆ. ಒಂದು ರೌಂಡಲ್ಲಿ ಯಾವತ್ತೂ ಒಬ್ಬರು ಹಿರಿಯರು ಹೇಳಿದರು, ಖಾಲಿ ಜೇಬು ಹಲವಾರು ಪಾಠವನ್ನು ಕಲಿಸ್ತದೆ ಜೀವನದಲ್ಲಿ, ತುಂಬಿದ ಜೇಬು ಚಟವನ್ನು ಕಲಿಸ್ತದೆ ಅಂತ. ಎಲ್ಲಿ ಬಡವತನ ನಮ್ಮಲ್ಲಿ ಇರ್ತದ, ನಮಗೆ ಒಳ್ಳೆ ಪಾಠಗಳು ಜೀವನದಲ್ಲಿ ಬರ್ತದೆ ಅಂತ ನಮ್ಮ ಚಿಗುರುಪಾದೆ, ನಮ್ಮ ಚಿತ್ರಾವತಿ ಚಿಗುರುಪಾದೆಯವರು ಉತ್ತಮ ಅಂತ ನಮ್ಮ ನುಡಿಗಳನ್ನು ಹೇಳಿದರು. ಈ ರೀತಿ ಈ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ವಿಶೇಷ, ನಾವು ಇಲ್ಲಿ ಉತ್ತರದ ಭದ್ರಗಿರಿಯಿಂದ ದಕ್ಷಿಣದ ಚಂದ್ರಗಿರಿವರೆಗೆ ತುಳುನಾಡು ಅಂತ ಹೇಳ್ತಿದೆ. ಇಲ್ಲಿ ಹಲವಾರು ರಾಜ ಮಹಾರಾಜರು ಹಾಡಿ ಹೋಗಿದ್ದಾರೆ. ನಮ್ಮದೆಲ್ಲವೂ ಸಂಸ್ಕೃತಿ ಇದ್ದರೆ ತುಳುನಾಡಿನ ಸಂಸ್ಕೃತಿ. ಆ ತುಳುನಾಡಲ್ಲಿ ತುಂಬ ವೀರರು ಆಳಿ ಹೋಗಿದ್ದಾರೆ. ಅದರಲ್ಲಿ ಯಾರು ನಮ್ಮ ಬಹಳಷ್ಟು ವಾಸಿಯಾದಂಥವ್ರು ಕೋಟಿ ಚೆನ್ನರ ಬಗ್ಗೆ ಇತಿಹಾಸ ಕೇಳಿದವರು ಯಾರೂ ಇಲ್ಲ. ಆ ಕೋಟಿ ಚೆನ್ನರ ಬಗ್ಗೆ ಎಷ್ಟು ಸಿನಿಮಾಗಳು ಕೂಡ ಆಗಿದೆ. ಕೋಟಿ ಸಿನಿಮಾದ ಒಂದು ಹಾಡನ್ನು ಕೇಳಿದ, ಕೆಮ್ಮಲೆತ ಬ್ರಹ್ಮ ಎಂಬಂಥ ಹಾಡು ಸತ್ಯವಿಜಯ ಉದ್ಯಾವರ ಅವರ ಧ್ವನಿಯಲ್ಲಿ ಕಂಠಸಿರಲಿ, ಕೇಳಿ ಆನಂದಿಸಿ. ಹಲೋ ಹಲೋ
ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಬಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಎಂಕ್ಲು ಕತ್ತಲೆ ಕೋಣೆಡುವುಲ್ಲ ವರಸಾದಿತೋ ಜಾವುವೋಲ್ಲ ಎಂಕ್ಲು ಕತ್ತಲೆ ಕೋಣೆಡುವುಲ್ಲ ವರಸಾದಿತೋ ಜಾವುವೋಲ್ಲ பொர்லு பாத்தெர பண்டது திண்டு கோணெடு பாடியரு ದರ್ಶನ ಕೊರ್ಲಾವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಕ್ಲು ಪೊರ್ಲುಡೆ ಸಂದಾದ ತಪ್ಪು ಮಂತಿನ ಬಾಲೆಲೆನು ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊರ್ಲಾವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಈ ಪೂಜೆ ಕರೆದು ಜೈದ ಎಂಕ್ಲು ಪೊರ್ತು ತತ್ತದು ಬೈದ ಈ ಪೂಜೆ ಕರೆದು ಜೈದ ಎಂಕ್ಲು ಪೊರ್ತು ತತ್ತದು ಬೈದ ಕೋಟಿ ಚೆನ್ನಯೇ ಸತ್ಯೊಡು ನಡೆಪಿ ಬಾಲೆಲು ಪಂಡಾಂಡ ದರ್ಶನ ಕೊರ್ಲಾವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಬೊಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಥ್ಯಾಂಕ್ ಯು. ತಮ್ಮ ಉತ್ತಮ ಕಂಠಸಿರಿಯ ಮೂಲಕ ಒಂದು ತುಳು ಹಾಡನ್ನು ಹಾಡಿದಂಥ ಸತ್ಯವಿಜಯ ಆಚಾರ್ಯ ಅವರ ಒಂದು ವಂದನೆಗಳು. ಅವರನ್ನು ಹಾಡುಗಳನ್ನು ಯೂಟ್ಯೂಬಲ್ಲಿ ಕೇಳ್ಬೋದು. ಸ್ಟಾರ್ ಮ್ಯೂಸಿಕ್ ಹೋದರೆ 1,000ಕ್ಕಿಂತಲೂ ಮೇಲೂ ಹಾಡನ್ನು ಸತ್ಯವಿಜಯ್ ಅವರು ಹಾಡಿದ್ದಾರೆ. ಒಳ್ಳೆಯ ಉತ್ತಮ ಕಂಠಸಿರಿದ್ದಂಥ ಒಂದು ಒಳ್ಳೆಯ ಗಾಯಕ. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರಿಗೆ ವಂದನೆ ಸಲ್ಲಿಸಲು ಕೇಳಿಕೊಳ್ತಾನೆ. ಅನುಭವಗಳನ್ನ ಹೇಳ್ತಾ ಇದ್ದರೆ, ಇಂದಿನ ಕಾಲ ಶಾಲೆಗೆ ಹೋಗ್ತಾ ಇದ್ದಾಗ ನಮಗೊಂದು ಒಳ್ಳೆಯ ಅನುಭವ ಅಂದರೆ ಒಂದು ಫೋಟೋ ತೆಗೆಯೋದು. SSLC ಆಗುವಾಗ ಒಂದು ಬೀಳ್ಕೊಡುವ ಸಮಾರಂಭ ಇರುತ್ತೆ ಎಲ್ರಿಗೂ, ಸೆಂಡ್ ಆಫ್ ಅಂತ ಭಾರಿ ವಿಶೇಷ. 1-2 ತಿಂಗಳು ಮೊದಲೇ ಹೇಳ್ತಾರೆ ಟೀಚರ್ಸ್, ಇಂಚಿನ ದಿನ ಇದು ಸೆಂಡ್ ಆಫ್ ಉಂಟು ಅಂತ. ಆಗ ಹೊಸ ಡ್ರೆಸ್ ಆಗಬೇಕು, ಇದೆಲ್ಲ ಅವಸ್ಥೆ. ನಾನು SSLC ಇರುವಾಗ ಸುಮಾರು 79ನೇ ಇಸವಿ SSLC ಇರುವಾಗ ಹೀಗೆ 187 ಜನ ನಮ್ಮ SSLC 3 ಬ್ಯಾಚಲ್ಲಿದ್ದರು. ಆಗ ಈ ಫೋಟೋ ಸೆಕ್ಷನ್ ನಡೆಯಿತು. ಫೋಟೋ ಸೆಕ್ಷನ್ ನಡೆಯುವಾಗ ಮೊದಲೇ 2 ತಿಂಗಳು ಮೊದಲು ಹೇಳಿದ್ದಾರೆ, ನಾನು ನನ್ನ ಯಾರ ಹತ್ರ ವಾಚ್ ಯಾರ ಹತ್ರ ಉಂಟಾಗ ಅವರಲ್ಲಿ ವಾಚ್ ಇಲ್ಲ. ನಮ್ಮ ಅಣ್ಣ ಹತ್ರ ಒಂದು ರೀಕಾ ವಾಚ್ ಇತ್ತು, ದೊಡ್ಡ ವಾಚ್. ನಾನು 2 ತಿಂಗಳು ಮೊದಲೇ ಕೂಗಿ ಅಂತ ಹೇಳಿದೆ, ನನಗೆ ಒಂದು ವಾಚ್ ಕೊಡಬೇಕು ಅವತ್ತು. ಈಗ ಫೋಟೋ ತೆಗಿವಾಗ ವಾಚ್ ಕಟ್ಟಿ ತೆಗಿಬೇಕಂತ. ಹೇಗೆ ವಾಚ್ ಎಷ್ಟು ಇಲ್ಲಿ ಬರ್ತದೆ ಸ್ವಾಮಿ, ವಾಚ್ ಕಟ್ಟಬೇಕಂತ ನಾನು ವಾಚ್ ಕೇಳಿದೆ. ಆ ದಿವಸ ಒಂದು ದಿವಸ ಮೊದಲೇ ಹೇಳಿ ನಾಳೆ ಮತ್ತೆ ನೆನಪು ಮಾಡಿ ಆ ವಾಚನ್ನು ಕಟ್ಟಿಕೊಂಡು ಹೋಗಿದ್ದು. ಹೊಸ ಡ್ರೆಸ್ ಹಾಕಿ ಫೋಟೋಕ್ಕೆ ನಿಂತದ್ದು. ಈಗಿನ ಹಾಗೆ ಎಲ್ಲ ಫೋಟೋ ಅಂದರೆ ಎಲ್ಲ ಸಾಲಾಗಿ ನಿಂತ್ಕೊಳ್ಳೋದು. ಒಂದು ಬೆಂಚಲ್ಲಿ ಕೂತ್ಕೊಳ್ಳೋದು, ಮತ್ತು ಹಿಂದೆ ಇನ್ನೊಂದು ಬೆಂಚಲ್ಲಿ ನಿಂತ್ಕೊಳ್ಳೋದು, ಮತ್ತೊಂದು ಬೆಂಚಲ್ಲಿ ನಿಂತ್ಕೊಳ್ಳೋದು. ಈಗ 187 ಜನ ನಿಂತಿದ್ದೇವೆ, ಒಬ್ಬ ಮುಸುಕಾಗಿ ಒಂದು ಫೋಟೋ ತೆಗೆಯೋದು. ಈಗಿನಾಗೆ ಈ ಸಣ್ಣ ಮೊಬೈಲ್ ಕ್ಯಾಮರಾ ಅಂತ ಕ್ಯಾಮರಾ ಇರಲಿಲ್ಲ, ದೊಡ್ಡ ಕ್ಯಾಮರಾ, ದೊಡ್ಡ ಒಂದು ಮಾಪಳ್ತಿ ಹೆಂಗಸಿನ ಆಗಿದ್ದಂಥ ಒಂದು ಕ್ಯಾಮರಾ. ಅದರಲ್ಲಿ ನಿಂತುಕೊಂಡು ಹೀಗೆ ಒಳಗೆ ನುಗ್ಗಿ ಫೋಟೋ ತೆಗೆಯುವಂಥದ್ದು. ಹಾಗೆಲ್ಲ ನೋಡಿ ಈಗ ಮುಚ್ಚಳ ತೆಗೆಯ ಫೋಟೋ ಬಂತು. ಈ 187 ಜನ ಫೋಟೋದಲ್ಲಿ ನಾವು ಫಸ್ಟಿಗೆ ನೋಡಿದೆ. ನಾನೀಗ ಕೈ ಕಟ್ಟಿದ್ದೀನಿ, ನಾನೀಗ ನೋಡುವಾಗ ನಾಚಿಕೆ ಆಗ್ತದೆ.
ವಾಚಿ ಕಾಟ್ಲಿ ಅಂತ ಈ ಕೈ ನಿಂತದುಂಟು ಈಗ. ಹಾಗೆ ಆ ಫೋಟೋ ಬರೋಕೆ ಫಸ್ಟ್ ನೋಡಿ ನಾನು ವಾಚಿ ಬಂದಿದ ಅಂತ, ಎಲ್ಲಿ ವಾಚಿ ಬರ್ತದೆ. 187 ಜನರ ಇಷ್ಟು 4 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆ ಫೋಟೋದಲ್ಲಿ ನಮ್ಮ ಮುಖವೇ ಕಾಣೋದು ಕಷ್ಟ, ಭೂತಗನ್ನಟ್ಟಿ ನೋಡಬೇಕು, ವಾಚಿಯಲ್ಲಿ ಕಾಣ್ತದೆ ಅಂತ. ನೀವು ನೆನಪುಗಳನ್ನ ಇವತ್ತು ನೋಡ್ತಾ ಇದ್ರೆ ಬಹಳಷ್ಟು ನಮಗೆ ಖುಷಿ ಆಗ್ತದೆ, ಒಂಥರ ಮುಜುಗರ ಆಗ್ತದೆ, ಒಂದು ಖುಷಿ ಆಗ್ತದೆ. ಅಂಥ ಚಾಲ ದಿನಗಳು ನಮ್ಮಲ್ಲಿ ಇದ್ದರು ಅಂತ. ನಮ್ಮೊಂದಿಗೆ ಅರವಿಂದಾಕ್ಷ ಭಂಡಾರಿ ಅವರು ಇದ್ದಾರೆ, HM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಲವಾರು ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಸಂತರ್ಕದ ಅರಸು ಸಂಕಲ ಕ್ಷೇತ್ರದಲ್ಲಿ ಬಹಳಷ್ಟು ದುಡಿದಿದ್ದಾರೆ. ಮತ್ತು ಅದಲ್ಲದೆ ಮೊನ್ನೆ ಕೆಸರುಗದ್ದೆಯಲ್ಲಿದ್ದರು ಅವರು. ನೋಡುವಾಗ ನಾನು ಕೆಸರುಗದ್ದೆ ರೂಲ್ ಅಂತೇಳಿ, ಅದು ಇವರು ನಮ್ಮ ಬಂಟ್ ಸಮಾಜದವರ ಕಾರ್ಯಕ್ರಮ, ನಾನು ಕೆಸರುಗದ್ದೆ ಕಾರ್ಯಕ್ರಮವನ್ನು ಆಯೋಜಿಸಿದವರೇ ಅವರೇ ಅಂತ. ಅರವಿಂದಾಕ್ಷ ಭಂಡಾರಿ ಯುವ ಒಂದು ಒಳ್ಳೆಯ ಕಾರ್ಯಕರ್ತ, ಸಮಾಜ ಸೇವಕ. ಭಂಡಾರಿಯವರೇ, ನಿಮ್ಮ ಬಾಲ್ಯದಲ್ಲಿ ಜಾತ್ರೆಗಳಲ್ಲ, ಸಂತರ್ಕ ಆ ಏರಿಯಾದಲ್ಲಿ ಜಾತ್ರೆಗಳು ಜಾಸ್ತಿ. ಆ ಜಾತ್ರೆಗಳಿಗೆಲ್ಲ ನೀವು ಹೇಗೆ ಹೋಗ್ತಿದ್ವಿ? ಜಾತ್ರೆಗಳು ಸಂದರ್ಭ, ನಿಮ್ಮಲ್ಲಿ ಜಾತ್ರೆಗೆ ಹೋಗಿ ಆದಂಥ ಅನುಭವಗಳು, ಜಾತ್ರೆಯಲ್ಲಿ ಸಂತೆಗಳಿರ್ತದೆ, ತಿಂಡಿಗಳಿರ್ತದೆ, ಈ ರೀತಿ ಅನುಭವಗಳು. ಈಗಿನ ಹಾಗೆ ಅಲ್ಲ, ಮೊದಲು ತಿಂಡಿಗಳ ಅಕ್ರೋಟು ಅದೆಲ್ಲ ಇರ್ತಿತ್ತು. ಸೋಜಿ ನಾವು ನೋಡಿ ನಮಗೆ ಸಂಜೆ ಆ ಸಂತೆಯಲ್ಲಿ ಕಾಣೋ ಸೋಜಿ ಅಂತ ಒಂದಿತ್ತು. ಆ ಸೋಜಿ ಕುಡಿಯಿದ್ರೆ ಜಾತ್ರೆ ಕಂಪ್ಲೀಟ್ ಆಗೋದಿಲ್ಲ ಆಗಿತ್ತು. ಅದೊಂದು ಸಜ್ಜಿಗೆ ಮತ್ತು ಬೆಲ್ಲ ಹಾಕಿ ಒಂದು ನೀರು ಹಾಕಿದಂಥ ಒಂದು ಪಾಯಸ ಅಂತ ಹೇಳ್ಬೋದು ಸೋಜಿ ಅಂತ. ಈಗ ಯಾರಿಗೂ ಗೊತ್ತಿಲ್ಲ. ಆ ಸೋಜಿಯನ್ನು ಒಂದು ಏನು ಅದು ಬೆಂಕಿ ಸಮೇತ ತರುವುದು. ಆ ಸೋಜಿ ಬಿಸಿ 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 ಸೋಜಿ, ಆ ಸೋಜಿ ಕುಡಿಯಿದ್ರೆ ಆ ಒಂದು ಜಾತ್ರೆಯೇ ಕಂಪ್ಲೀಟ್ ಆಗೋದಿಲ್ಲ. ಅಂಥ ಅನುಭವಗಳಿತ್ತು. ಅಂಥ ಅನುಭವ ನಿಮ್ಮಲ್ಲಿದ್ದರೆ ಹೇಳಿ ಅರವಿಂದಾಕ್ಷ ಭಂಡಾರಿ ಅವರೇ. ಎಲ್ರಿಗೂ ನಮಸ್ಕಾರ. ಭಾಳ ಒಂದು ಸುಂದರವಾದಂಥ ಕಾರ್ಯಕ್ರಮ ನಾವಿದ್ದೇವೆ. ಜೀವನ ಅಂದರೆ ಹಾಗೆ, ನೆನಪುಗಳು ಬೇಕು. ಹಳೆಯ ನೆನಪುಗಳಿದ್ದರೆ ಈಗ ಏನಾದರೂ ನಮಗೆ ಒಂದು ಅದರ ಮನೋರಂಜನೆ ಕೊಡ್ತದೆ ಅಂಥೇಳಿ. ಜೀವನ ಅಂತ ದುಡಿಯುವಂಥದ್ದು ದಿವಸ ಸಾಗ್ತಾ ಇರ್ತದೆ. ಆದರೆ ಹಳೆಯ ನೆನಪುಗಳೊಮ್ಮೆ ನಾವು ಮರುಕಳಿಸಿದಾಗ ಹೇಗೆ ಆಗ್ತದೆ ಅಂತ ಹೇಳಿದರೆ, ನಮ್ಮೊಂದು ಜೀವನ ಹಾಗೆ ಇತ್ತು ಅಂದರೆ, ನಾನು ತರಗತಿಯಲ್ಲಿ ಮಕ್ಕಳಿಗೆ ಹೇಳಿಕೊಂಡು ಯಾವಾಗಲೂ ನೀವೊಮ್ಮೆ ತಿರುಗಿ ನೋಡಬೇಕು. ನಮ್ಮ ಜೀವನ, ನಮ್ಮ ತಂದೆ ಅಜ್ಜ, ಎಷ್ಟು ಮಕ್ಕಳಿಗೆ ಅವರ ಅಜ್ಜನ ಹೆಸರು ಗೊತ್ತಿಲ್ಲ. ನಮಗೆ ಆಶ್ಚರ್ಯ ಆಗ್ತದೆ, ಅಜ್ಜಿ ಹೆಸರು ಗೊತ್ತಿಲ್ಲ, ಅಜ್ಜನ ಹೆಸರು ಗೊತ್ತಿಲ್ಲ. ನಾವೊಂದು ದೊಡ್ಡ ಫ್ಯಾಮಿಲಿ ಟ್ರೀ ಮಾಡಲಿಕ್ಕೆ ಹೋದರೆ ಅದು ಮುಂದೆ ಹೋಗೋದಿಲ್ಲ. ಹಾಗಿರುವಾಗ ನಾವೊಮ್ಮೆ ನಮ್ಮ ಜೀವನದಲ್ಲಿ ಒಮ್ಮೆ ತಿರುಗಿ ನೋಡಬೇಕು, ನಮ್ಮ ಹಿಂದೆ ನಮಗಾಗಿ ತ್ಯಾಗ ಮಾಡಿದವರು ಎಷ್ಟಿದ್ದಾರೆ ಅಂತೇಳಿ. ಹಾಗಿರುವಾಗ ಅಂಥದ್ದು ಅನುಭವಗಳು ತುಂಬ ಇದೆ. ಈಗಿನ ಮಕ್ಕಳಿಗೆ ಅನುಭವಗಳೇ ಇಲ್ಲ. ಮೊಬೈಲ್ ಬಿಟ್ಟರೆ ಮನೆಗೊಬ್ಬರು ನೆಂಟರು ಬಂದಾಗ ಮಾತಾಡಿಸುವಂಥ, ನಾನೊಂದು ಸಲ ಬೊಂಬಾಯಿಗೆ ಹೋಗಿದ್ದೆ. ತುಂಬ ಆತ್ಮೀಯರು ನಮಗೆ, ನಮ್ಮ ಸಂಬಂಧಿಕರು, ಮಕ್ಕಳು ಹೊರಗೆ ಬರಲೇ ಇಲ್ಲ. ತುಂಬ ಬೇಸರಾಯಿತು. ನಾನು ಮನೆಯಲ್ಲಿ ತಾಯಿಯಲ್ಲಿ ಬಂದು ಹೇಳಿದೆ, ಅಷ್ಟು ನಮ್ಮ ಸಹೋದರ, ನಾವು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದ ಮಕ್ಕಳು ಕೂಡ ಅವರ ರೂಮಿಗೆ ಹೋದರೆ ಮತ್ತೆ ಏನು ಆಗ್ತದೆ ಒಳಗಡೆ, ಏನು ಆಗ್ತದೆ ಹೊರಗಡೆ, ಯಾರು ಬಂದು ಹೋಗ್ತಾರೆ, ಯಾವುದೂ ಇಲ್ಲ. ಒಟ್ಟಿಗೆ ಕೂತು ಊಟ ಮಾಡುವಂಥ ಪರಿಪಾಠವೇ ಇಲ್ಲ. ಈಗಲೂ ಕೂಡ ನನ್ನ ಅಮ್ಮ ನಾವು ಒಟ್ಟಿಗೆ ಊಟ ಮಾಡುವಂಥದ್ದು. ಯಾಕೆ ಅಂತ ಹೇಳಿದರೆ, ನಾನು ಎಲ್ಲಿಯಾದರೂ ಕಾರ್ಯಕ್ರಮಕ್ಕೆ ಹೋದರೆ ನನ್ನನ್ನು ಕಾಯಲಿಕ್ಕೆ ಉಂಟು, ನಾನು ಮತ್ತೆ ಫೋನಲ್ಲಿ ನಾನು ಬರುವುದಿಲ್ಲಮ್ಮ. ಹಾಗೆ ಒಟ್ಟಿಯಲ್ಲಿ ಕೂತು ಬಟ್ಟಲಲ್ಲಿ ಕೂತು ಊಟ ಮಾಡುವಂಥ ಆ ಒಂದು ನೆನಪುಗಳು ಯಾವುದೂ ಇಲ್ಲ ಈಗ. ಆದ ಕಾರಣ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಆ ಸೊಬಗು ಎನ್ನುವಂಥದ್ದು ಜೀವನ ಎತ್ತ ಸಾಗ್ತಾ ಇದೆ ಎನ್ನುವಂಥದ್ದು ನಾವು ಚಿಂತನೆ ಮಾಡಬೇಕು. ಯಾಕಂತ ಹೇಳಿದರೆ, ನಮ್ಮ ಮಕ್ಕಳು ಹೇಗೆ ಸಾಗ್ತಾ ಇದ್ದಾರೆ, ನಮಗೆ ಮಕ್ಕಳೇ ಒಂದೆರಡು ಇರುವಂಥ ಮಕ್ಕಳು. ಮುನ್ನೊಂದು ವೇದಿಕೆಯಲ್ಲಿ ನಮ್ಮ ಇವರು ಕೊಂಡೆಯವರು ಹೇಳಿದಾಗೆ ನಮ್ಮ ಸದಾಶಿವ ಶೆಟ್ಟರು ಒಂದು ಮಾತು ಹೇಳಿದರು, ನನಗೆ ಭಾಳ ಮನಸ್ಸಿಗೆ ತಾಗಿತ್ತು. ಯಾಕೆ ಅಂತ ಹೇಳಿದರೆ, 2 ವಿಚಾರವನ್ನು ಹೇಳಿದರು. ಒಂದನೇದು ಏನಂತ ಹೇಳಿದರೆ, ಮಕ್ಕಳಿಗೆ ಬೇಗ ಮದುವೆ ಮಾಡಿ ಕೊಡಬೇಕು, ನಮಗೂ ಕೂಡ ಮುಂದೆ ಅವರಿಗೆ ಮಕ್ಕಳಾಗಬೇಕು, ನಮ್ಮ ಹಿಂದೂಗಳ ಸಂಖ್ಯೆ ಹೆಚ್ಚಾಗಬೇಕು. ಇನ್ನೊಂದು ಮಾತು ಭಾರಿ ಹೇಳಿದರು, ಮಕ್ಕಳಿಗೆ ಬೈಕು ಕೊಟ್ಟರೂ ಕೂಡ ಹೆಲ್ಮೆಟ್ ಹಾಕ್ಲಿಕ್ಕೆ ಹೇಳಿ. ತುಂಬ ಅಪಘಾತಗಳು, ಅವರೇ ಎಷ್ಟೋ ಮಕ್ಕಳ ಈ ಚಿಕಿತ್ಸೆಗೆ ತುಂಬ ಹಣ ಕೊಟ್ಟು, ನಿಮ್ಗೆ ಗೊತ್ತಿರ್ಬೋದು ಸದಾಶಿವ ಶೆಟ್ಟರು ತುಂಬ ದಾನಿಗಳು. ಅವರು ಮೊನ್ನೆ ಒಂದು ಭಾರಿ ಮಾರ್ಮಿಕವಾಗಿ ಒಂದು ನಮ್ಮ ಕೆಸರಡೊಂದಿನ ಕಾರ್ಯಕ್ರಮದಲ್ಲಿ ಹೇಳಿದರು, ಮಕ್ಕಳು ನಮ್ಮಂಥ ಮಕ್ಕಳು ಹೆಲ್ಮೆಟ್ ಹಾಕದೆ ಅದೆಷ್ಟೋ ಮಕ್ಕಳು ಬೈಕು, ಅದು ಕೂಡ ಮೈಕು ಹೋಗುವಂಥ, ಈಗಿನ ಬೈಕಿಗೆ ಹೋಗುವಂಥ ಬೈಕುಗಳು ನೋಡುವಾಗ ತುಂಬ ಬೇಸರ ಆಗ್ತದೆ. ಆಗಿರುವಾಗ ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಈಗ ಎಷ್ಟು ಚಿಂತೆ ಮಾಡ್ತೇವೆ. ಆದರೆ ನಮ್ಮ ಕಾಲದಲ್ಲಿ ಗಂಗಾಧರ್ ಹೇಳಿದಾಗೆ ನನಗೆ ನೆನಪಾಗ್ತಾಯಿದೆ, ನಾವು ಬಲ್ಲಂಗಡು ಜಾತ್ರೆ ಅಂತ ಹೇಳಿ ಭಾರಿ ವಿಶೇಷ. ನಾನು ಮೂಡಂಬರಿ ಶಾಲೆಯಲ್ಲಿರುವಾಗ ಮಧ್ಯಾಹ್ನಮೆಲ್ಲ ಬಲ್ಲಂಗುಡಿ ಜಾತ್ರೆ ಅಂತ ಹೇಳಿ ಆಗ ಭಾಳ ಹಳೆಯ ಒಂದು ಇತಿಹಾಸ ಇರುವಂಥ ಬಲ್ಲಂಗುಡಿ ಜಾತ್ರೆ. ನಾವು ದಡ್ಡಂಗಡಿಯಲ್ಲಿದ್ದ ಕಾರಣ ನಮಗೆ ಹತ್ತಿರ ಬಲ್ಲಂಗುಡಿ ಜಾತ್ರೆ. ಆಗ ಎಲ್ಲಿಯೂ ಈ ಪರಿಸರ ಜಾತ್ರೆಗಳಿಲ್ಲ, ಈಗ ತುಂಬ ಆಗಿದೆ. ಹಾಗಿರುವಾಗ ಅಲ್ಲಿ ನಾವು ಜಾತ್ರೆ ಸಮಯದಲ್ಲಿ ಚಿತ್ತಾತಿ ಟೀಚರ್ ಹೇಳಿದಾಗೆ ಗೇರು ಬೀಜವನ್ನೆಲ್ಲ ಸಂಗ್ರಹ ಮಾಡಿ, ಹಣ ಸಂಗ್ರಹ ಮಾಡಿ, ಅದನ್ನು ಒಂದು ಬಾಲ್ ತೆಗಿಬೇಕಿದ್ರೆ, ಒಂದು ಕ್ರಿಕೆಟ್ ಆಡಲಿಕ್ಕೆ ಒಂದು ಬಾಲ್ ತೆಗಿಬೇಕಿದ್ರೆ ನಾವು ಎಷ್ಟು ಹಣ ಕ್ರೋಢೀಕರಿಸಬೇಕು. ಅಲ್ಲಿರುವಂಥ ತೊಟ್ಟಿಲು ಈಗಲೂ ಕೂಡ ನೆನಪಾಗ್ತದೆ. ಬಲ್ಲಂಗುಡಿನ ಕೆಳಗೆ ನಮ್ಮ ಜಯರಮಣ್ಣನ ಮನೆ ಹತ್ತಿರದಲ್ಲಿ ತೊಟ್ಟಿಲಾಗ್ತಾಯಿದ್ರು. ಆ ತೊಟ್ಟು ಕೆರೆ ಅಂತೇಳಿ, ಹೌದು, ಅದಕ್ಕೆ ಹಣ ಸಂಗ್ರಹ ಮಾಡೋದು. ಒಂದು ಸಲ
ಆಮೇಲೆ ಒಂದು ಸಲ ಒಂದು ಘಟನೆ ಆಯಿತು. ಒಂದು ಸಲ ಏನೋ ಒಂದು ತೊಟ್ಟಿನ ಒಂದು ಭಾಗ ಏನು ಕುಸಿದು ಒಂದು ರಟ್ಟಿದ ನಂತರ ಮತ್ತಿನ ವರ್ಷ ಸಮಿತಿಯವರು ಸ್ವಲ್ಪ ತೊಟ್ಟಿಲವರನ್ನು ಕೂಡ ಅವರ ಅದರ ಸ್ಟೆಬಿಲಿಟಿ ಗಟ್ಟಿದೆ ಎನ್ನುವುದನ್ನು ಪರೀಕ್ಷಿಸುವ ಮುಖಾಂತರ ಅವರನ್ನು ಬದಲಾಯಿಸಿದರು. ಆ ರೀತಿಯಲ್ಲಿ ಕೂಡ ನಾನು ಈ ತೊಟ್ಟಿಲಲ್ಲಿ ಕೂತ್ಕೊಳ್ಳುವಂಥ ಅನುಭವ, ಸಂತೆಗಳು, ಆಮೇಲೆ ಇಲ್ಲಿ ಅನ್ನದಾನ ಇಲ್ಲಿ ಮನೆಯಲ್ಲಿಲ್ಲ, ಆಗ ಕೋಳಿಘಟ್ಟ ಸಂಜೆವರೆಗೆ ಆಗುವಂಥದ್ದು. ನಾವೆಲ್ಲ ನಮ್ಮ ಮನೆಯಲ್ಲಿ ಕೂಡ ಕೋಳಿಘಟ್ಟ, ಅದು ಕಟ್ಟಿದಾದ ನಂತರ ಒಂದು 12 ಗಂಟೆಗೆ ಊಟ ಆಗೋದು ಮತ್ತೆ. ಹಾಗೆ ಯಾವುದು ಚಿಮಣಿ ದೀಪ. ಹಾಗಿರುವಾಗ ಆ ಜಾತ್ರೆಯ ನೆನಪುಗಳು ಈಗಲೂ ಕೂಡ ನಮ್ಮ ಮನಸ್ಸಲ್ಲಿದೆ. ಅದು ನಮಗೆ ತುಂಬ ಸಂತೋಷವನ್ನು ಕೊಡ್ತದೆ. ಈಗಿನ ಜೀವನ ಕ್ರಮ ಹೇಗೆ, ಆಗಿನ ಜೀವನ ಕ್ರಮ ಹೇಗೆ. ಕಾಲೇಜಿಗೆ ಹೋಗುವಾಗ ಹೊಸಂಗಡಿಯಿಂದಾಗಿ ಹೋಗುವಂಥದ್ದು. ಆಗ ನಮ್ಮಲ್ಲಿಗೆ ಮೂಡಮಲ್ಲಿಗೆ ಪ್ರಿಯಾ ಬಸ್ ಅಂತ ಇದ್ದರು, ಒಬ್ಬರೊಬ್ಬರು ಭಟ್ರು ಡ್ರೈವರ್ ಇದ್ದರು, ಕೂಡ ಪದವಿನವರು. ಒಂದೇ ಒಂದು ಬಸ್ಸು. ನಮಗೆ ತಲಪಾಡಿಯಲ್ಲಿ ಒಂದು ಮರ ಇತ್ತು. ಆ ಬೊಗರಿ ಮರದ ಅಡಿಯಲ್ಲಿ ಕೂತು ಬಸ್ಸಿಗೆ ಆಗಿ ಕಾಯುವುದು. ನಮ್ಮ ಈಚೆ ತುಂಬ ಜನ ಇದ್ದರು, ನಮಗೆ ನವೀನ್ ರಾಜ್ ಈಚೆ ಕೆಲವರೆಲ್ಲ ನಮ್ಮ ಈಚೆ ಭಾಗದ ನನ್ನ ಸ್ನೇಹಿತರು ಕೂಡ ಇದ್ದರು. ಆಗಿರುವಾಗ ಅದು ತಪ್ಪಿದ್ದು ನಾವೇನು ಮಾಡುವುದು, ನಮ್ಮ ಚೆಕ್ ಪೋಸ್ಟಲ್ಲಿ ಇಳಿದು ಹೋಗುವಂಥ ನಮ್ಮ ಪೇಪರ್ ಚಂದಣ್ಣನ ಮನೆಯವರಿಂದಾಗಿ ನಮ್ಮ ಹಾಗೆ ಹೋಗಿ ಪಟ್ಟತ್ಮೂರು ಆಗಿ ನಾವು ಹೋಗುವಂಥದ್ದು. ಯೋಚಿಸಿ ಎಷ್ಟು ಜೀವನ ಕ್ರಮ. ಅದು ಬಿಡಿ, ಒಂದು ವಿಷಯವನ್ನು ನಾವು ಮನೆಗೆ ಹೇಳಬೇಕಿದ್ರೆ, ಒಂದು ಸಲ ನಾನು ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಆಗಿ ನಾನು ಬಾಕಿ ಆದೆ. ಕಾಲೇಜಲ್ಲಿ ಬಾಕಿಯಾಗಿ ಬರಲಿಕ್ಕೆ ಬಸ್ಸಿಲ್ಲ. ಮನೆಯವರಿಗೆ ತಿಳಿಸ್ಲಿಕ್ಕೆ ಆಗ್ತದಾ? ತಿಳಿಸ್ಲಿಕ್ಕೆ ಆಗದೆ ನಾನು ಯಾರೋ ಒಂದು ಹತ್ತಿರದ ಮನೆಗೆ, ಆಗ ಲ್ಯಾಂಡ್ಲೈನ್ ಫೋನ್ ಮಾಡಿ ಅವರು ಮನೆಯವರಿಗೆ ಹೇಳದೆ ಮರುದಿವಸ ನನ್ನನ್ನು ಹುಡುಕಿಕೊಂಡು ಪುನಃ ನನ್ನ ತಂದೆ ನನ್ನ ಕಾಲೇಜಿಗೆ ಬಂದು ನನಗೆ ಬೈದು. ಹಾಗಿರುವಾಗ ಆ ಕಾಲಘಟ್ಟ ನೆನೆಸುವಾಗ ನಮ್ಮ ಜೀವನ ಎಷ್ಟು ಕಷ್ಟ ಇತ್ತು. ಹಾಗಿರುವಾಗ ತುಂಬ ಹಳೆಯ ನೆನಪುಗಳು ಇದೆ ನಮ್ಮ ಜೀವನದಲ್ಲಿ. ಅದು ನಮಗೆ ಸಂತೋಷವನ್ನು ಕೊಡ್ತದೆ. ಜೊತೆಗೆ ನಮ್ಮ ಜೀವನವನ್ನು ನಾವು ಈ ವಿಚಾರವನ್ನು ಮಕ್ಕಳಿಗೆ ತಿಳಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಾವು ಬಂದ ದಾರಿ, ನಾನು ಆಗಲೇ ಹೇಳಿದೆ, ನಾವೊಮ್ಮೆ ತಿರುಗಿ ನೋಡಬೇಕು. ನಾನು ಹಾಗೆ ಹೇಳಿದಾಗೆ ಈಗಿನ ಎಷ್ಟು ಮಕ್ಕಳಿಗೆ ಅವರ ಸರಿಯಾದ ಅಜ್ಜ ಅಜ್ಜಿ ಒಂದು 2-3 ತಲೆಮಾರಿನ ಗುರುತವೇ ಇಲ್ಲ, ಅವರ ಹೆಸರೇ ಗೊತ್ತಿರುವುದಿಲ್ಲ. ಆ ರೀತಿಯ ಸಂಬಂಧಗಳು ಕ್ಷೀಣಿಸಿರುವಂಥ ಕಾಲದಲ್ಲಿ ಗಂಗಾಧವರು ಒಂದು ಮೊನ್ನೆ ಫೋನ್ ಮಾಡಿ ಹೇಳಿದರು, ಈ ರೀತಿಯ ಒಂದು ಚಿಂತನ ಮಂಥನ ಮಾಡುವ ಅಂತೇಳಿ. ನನಗೇನೋ ಅಂತ ಗೊತ್ತಿರಲಿಲ್ಲ. ನಾನು ಕೂಡ ಸ್ವಲ್ಪ ತಡವಾದ್ದಕ್ಕೆ ನಮ್ಮಲ್ಲಿ ನಿನ್ನೆ ಗಣೇಶೋತ್ಸವ ಇತ್ತು, ಅದರೊಂದು ಕಾರ್ಯಕ್ರಮ ರಾತ್ರಿ ಆಗಿದೆ. ಹಾಗಿರುವಾಗ ಈ ನಮ್ಮ ನೆನಪುಗಳನ್ನು ನಾವು ಪುನಃ ಒಮ್ಮೆ ಫ್ಲ್ಯಾಶ್ ಬ್ಯಾಕ್, ಪುನಃ ಒಮ್ಮೆ ರಿವೈಂಡ್. ಮೊದಲು ಟ್ಯಾಪ್ ರೆಕಾರ್ಡ್ ಇತ್ತು, ಅದರಲ್ಲಿ ಇದು ಮಾಡೋದು, ಆ ಟ್ಯಾಪ್ ಕ್ಯಾಸೆಟ್ ಅದು ಸಿಕ್ಕಿ ಎಲ್ಲ ಆಗುವಾಗ ಪುನಃ ಅದನ್ನು ಫಾರ್ವರ್ಡ್ ಮಾಡೋದು, ರಿವೈಂಡ್ ಮಾಡೋದು. ಈ ರೀತಿಯಾಗಿ ನಾವು ಪುನಃ ರಿವೈಂಡ್ ಮಾಡಿದಾಗ ನಮಗೆ ನೆನಪುಗಳಾಗ್ತದೆ. ಹಾಗೆ ಜಾತ್ರೆ ವಿಚಾರಕ್ಕೆ ಬಂದಾಗ ಅಲ್ಲಿ ಅವರು ಹೇಳಿದ ಸೋಜೆಯ ವಿಚಾರ, ಅದನ್ನು ಕರೆದು ಅದೆಲ್ಲ ಕೆಳಗೆ ಎಲ್ಲ ಬಿದ್ದು ಅದರ ಸೈಡೆಲ್ಲ ಆಗಿ, ಆದರೂ ಕೂಡ ಅದನ್ನು ತಿಳಿಯುವಾಗ ಎಂಥ ಸಿಹಿ. ಈಗಲೂ ಗಂಗಾಧರ್ ನನಗೆ ಮೊನ್ನೆ ಹೇಳಿದರು, ನಾವೊಮ್ಮೆ ಸಂತೆಗೆ ಜಾತ್ರೆಗೆ ಬರುವಾಗ ನಾವೊಂದು ಚರ್ಮುರಿ ತಿನ್ನುವ. ಆ ಸಂದರ್ಭದಲ್ಲಿ ಕೂಡ ನನಗೆ ನೆನಪು ಮಾಡಿದ್ರು, ನಮ್ಮ ಹಳೆಯ ಹೇಗೆ ಇತ್ತು ಮಾಸ್ಟರ್ ನಾವು. ಈಗಲೂ ಕೂಡ ಗಂಗಾಧರನಿಗೆ ಒಂದು ಹುಚ್ಚು ಇದೆ, ಅಕ್ರೋಟು ತಿನ್ನುವಂಥದ್ದು. ನಮ್ಮ ಇವರು ತಮಿಳಿನವರು ಮಾರುವಂಥದ್ದು ಕೆಲವೊಂದು ಸಾಮಾನುಗಳೆಲ್ಲ ಕಪ್ಪಿನೊಂದು ವಿಚಾರಗಳು. ಇದನ್ನೆಲ್ಲ ನಾವು ಈಗ ನಮ್ಮ ತಲೆಯಲ್ಲಿ ಒಮ್ಮೆ ನೆನಪಾಗ್ತದೆ. ಈಗ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟದ್ದು ಗಂಗಾಧರ ಕೊಂಡೆಯವರು. ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಅನುಭವಿಸಿದ್ದೇವೆ. ನಾನೇನು ಹಳೆಯ ಮನುಷ್ಯ ಅಲ್ಲ, ಆದರೂ ಕೂಡ ಆಗಿನ ಕಾಲ ಏನು, ಈಗಿನ ಕಾಲ ಏನು, ಆದರೆ ಮುಂದೆ ಹೇಗಿರ್ಬೋದು. ನಾವು ಚಂದ್ರನಲ್ಲಿ ಕಾಲಿರಿಸ್ಬೋದು, ಮಂಗಳಲ್ಲಿ ಹಾರಿರ್ಬೋದು, ಆದರೆ ನಮ್ಮ ಜೀವನದಲ್ಲಿ ಆದಂಥ ಬದಲಾವಣೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ. ಮಕ್ಕಳು, ನಾನು ಮೇಪದ ಶಾಲೆಯಲ್ಲಿ ಹೀಗಿರ್ತೇನೆ, ನನ್ನ 5ನೇ ಕ್ಲಾಸಿನ ಒಂದು ಮಗುವಿಗೆ ಡಯಾಬಿಟೀಸ್. ನನಗೆ ತಾಯಿ ಫೋನ್ ಮಾಡಿ ಹೇಳೋದು, ಮಾಷೆ ಅವನಿಗೊಂದು ಇಂಜೆಕ್ಷನ್ ಕೊಡಲಿಕ್ಕೆ ಹೇಳಿಬಿಡಿ, ಕ್ಲಾಸಲ್ಲಿ ಊಟ ಆದ ಕೂಡಲೇ ಇಂಜೆಕ್ಷನ್. 6ನೇ ಕ್ಲಾಸಿನ ಮಗುವಿಗೆ ಡಯಾಬಿಟೀಸ್ ಆಗಿ ಮಧ್ಯಾಹ್ನ ಊಟ ಆದ ಕೂಡಲೇ ಊಟದ ಮೊದಲು ಒಂದು ಇಂಜೆಕ್ಷನ್ ಉಂಟು. ಇದನ್ನು ನೆನಪಿಸಲಿಕ್ಕೆ ಯಾವಾಗಲೂ ನನಗೆ ಫೋನ್ ಮಾಡಿ ಹೇಳಿಕೊಂಡು ಒಂದು ಮುಸ್ಲಿಂ ಮಹಿಳೆ, ಮಾಷೆ ಒಂದು ಪಾರ್ನಿಬಿಟ್ಟು ಅವನು ಮರ್ಕಂಡದು ಅಂಥ ಒಂದು. ಈ ಆರೋಗ್ಯದಲ್ಲಿ ಕೂಡ ಎಲ್ಲ ಬದಲಾವಣೆ ಆಗಲಿಕ್ಕೆ ಈಗ ಒಂದು ಜೀವನ ಶೈಲಿ ಕಾರಣ. ಆದರೆ ನಾವು ಆ ಕಾಲದಲ್ಲಿ ಸಂತೆಯಲ್ಲೋ ಇದಲ್ಲೋ ಎಂಥದ್ದು ತಿಂದರೂ ಕೂಡ ನಮ್ಮ ಕಾಲದ ಹಿಂದೆಯಲ್ಲಿ ನಾವು ಆರೋಗ್ಯ ಹದಗೆಡಲಿಲ್ಲ. ಆದ ಕಾರಣ ನಮಗೆ ಆ ಕಾಲವೇ ಉತ್ತಮ ಅಂತ ಅನ್ನಿಸ್ತದೆ. ಚಿತ್ರಾವತಿ ಟೀಚರ್ ಹೇಳಿದಾಗೆ ಅವರ ಬಾಲ್ಯಕಾಲದ ಅನುಭವ. ನಮ್ಮ ಟೀಚರ್ ಒಳ್ಳೆಯ ಒಂದು ಸ್ಪೋರ್ಟ್ಸ್ ಮ್ಯಾನ್, ಅವರು ರಾಜ್ಯ ಮಟ್ಟದವರೆಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದವರು. ಈಗಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮುಳಿಂಜ ಶಾಲೆಯಲ್ಲಿ ತುಂಬ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ಅದನ್ನು ಅವರ ಸ್ವಪ್ರಯತ್ನದಿಂದ ಈಗ ಒಳ್ಳೆಯ ಮಕ್ಕಳಿದ್ದಾರೆ ಇಲ್ಲಿ. ಹಾಗಿರುವಾಗ ಇದಕ್ಕೆಲ್ಲ ನಾವೆಲ್ಲ ಸ್ವಲ್ಪ ಹಳೆಯ ಟ್ರಿಕ್ಸ್ಗಳನ್ನು ಬಳಸಿದರೆ, ಮಕ್ಕಳೊಟ್ಟಿಗೆ ಪ್ರೀತಿಯಿಂದ ಮಾತಾಡಿದರೆ, ಅವರ ಹೆತ್ತವರೊಟ್ಟಿಗೆ ಮಾತಾಡಲಿಕ್ಕೆ ಹೇಳಿದರೆ ನಮಗೆ ಖಂಡಿತವಾಗಿ ನಮಗೆ ಆ ಪ್ರೀತಿ ಇದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಗಂಗಾಧರಣ್ಣ. ಹೆಚ್ಚು ನೆನಪುಗಳು ಇಲ್ಲ, ಆದರೂ ಕೂಡ ಅವಕಾಶಕ್ಕೆ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ಒಂದೇ ಮಾತ್ರ.
ಬೆಳ್ಳಂಗೂರು ಜಾತ್ರೆ ಅಂತ ಹೇಳಿದ್ರೆ ನಾವು ಕೂಡ ಅಲ್ಲಿ ಮನೆಯಿಂದ ಹೋಗ್ತಿದ್ದೆವು. ನಮ್ಮ ಮನೆ ಹತ್ರ ಕಲ್ಯಾಣಿ ಅಕ್ಕ, ಲಕ್ಷ್ಮಿ ಅಕ್ಕ ಅಂತೆಲ್ಲ ಇದ್ದರು. ಅವ್ರ ಜೊತೆಯಲ್ಲಿ ನಾವು ತೂಟೆ ಹೊಡ್ಕೊಂಡು ನಾವು ಹೋಗ್ತಿದ್ದೆವು. ಆ ಒಂದು ಮಧ್ಯದ ಕಟ್ಟಪಣಿಯಲ್ಲಿ ಹೋಗ್ತಿದ್ದಾಗ ಚುಳುಂಕು ಚುಳುಂಕು ಅಂತ ಆ ಕಪ್ಪೆಗಳು ನೀರಿಗೆ ಹಾರುವಂಥ ಶಬ್ದ ಈಗ ಕೂಡ ನನಗೆ ಕೇಳ್ತಾ ಇದೆ ಅಂತ ಒಂದು. ಮತ್ತೆ ದೂರದಿಂದಲೇ ಟೊರ ಅಂತ ಕೇಳುವಂಥ ಒಂದು ಏನು ತೊಟ್ಟಿಲಿನ ಸೌಂಡು, ಮತ್ತು ಪುಗ್ಗೆ ಸೌಂಡುಗಳು ಪೇ ಅಂತ ಊದಿ ಬಿಡುವಂಥದ್ದು ಪುಗ್ಗೆ ಸೌಂಡು ಈಗ ಸಹ ಕೇಳ್ತಾ ಇದೆ. ಅಲ್ಲಿ ಹೋದಾಗ ಮೊನ್ನೆ ಕೂಡ ನಾವು ಕಳೆದ ವರ್ಷ ನಾನು ದಿನಕರೊಮ್ಮೆ ಅಲ್ಲಿ ಒಂದು ವಿಶೇಷ ಘಟನೆ ಆಯಿತು. ನಾನು ದಿನಕರಲ್ಲಿ ಒಮ್ಮೆ ಜಾತ್ರೆಗೆ ಹೋಗಿದ್ದೆವು. ಜಾತ್ರೆಗೆ ಹೋದಾಗ ಅವ್ರು ಹೇಳಿದಾಗೆ ಚರ್ಮುರಿಯ ಹುಚ್ಚು ನಮಗೆ. ನಾವೊಂದು ಚರ್ಮುರಿ ಅಂಗಡಿಯಲ್ಲಿ ಕೂತ್ಕೊಂಡು ನನ್ನ ಶೂ ಎಲ್ಲ ಗಿಚ್ಚಿ, ಇಬ್ಬರು ಕೂಡ ಶೂ ಹಾಕಿದ್ದೆವು. ಶೂ ಎಲ್ಲ ಗಿಚ್ಚಿ ನಮ್ಮನ್ನು ಬ್ಯಾಗನ್ನು ಅಲ್ಲಿ ಚರ್ಮುರಿ ಅಂಗಡಿಯಲ್ಲಿ ಕೊಟ್ಟು ಅಣ್ಣ ಬರ್ಪ ಪೋದು ಬರ್ಪ ಅಂತೇಳಿ ಒಳಗೆ ಹೋಗಿ ಅಲ್ಲೆಲ್ಲ ಬೊಂಡೆಲ್ಲ ಕೊಟ್ಟು ನನಗೆ ಬೊಂಡೆಲ್ಲ ಕುಡಿದು ಬರುವಾಗ ಸ್ವಲ್ಪ ಹೊತ್ತಾಗಿದೆ. ಅಲ್ಲಿ 6 ಗಂಟೆವರೆಗೆ ಕೋಳಿಘಟ್ಟ, ಭಾರಿ ಜೋರು ಕೋಳಿಘಟ್ಟ. 1000 ಜನ ಇದ್ದಾರೆ ಜಾತ್ರೆಯಲ್ಲಿ, 25 ಜನ, ಕೋಳಿಘಟ್ಟಲ್ಲಿ 150 ಜನ. ಈಗ ಜನ ಇದ್ದರು, ಸುಮಾರು ಜನ ಇದ್ದರು. ಕೋಳಿಘಟ್ಟ 6 ಗಂಟೆ ಮುಗಿಸ್ಬೇಕು, ಅದಕ್ಕೆ ಶಬ್ದ ಇದುಂಟು, ಟೈಮ್ ಪರಿಧಿ ಇದೆ. 6 ಗಂಟೆಗೆ ಮುಗಿಸಿದ್ದಾರೆ. ನಾವು ಬರೋದು ಜನ ಕಡಿಮೆ ಆಗಿದೆ. ನಾನು ದಿನಕರ ಬಂದು ಅಲ್ಲಿ ಶೂ ಕಟ್ಟುವಾಗ ಒಂದು ಕೋಳಿ ಕಟ್ಟೆ ಉಂಟು ಅಲ್ಲಿ. ಆಗ ಅವರು ಚರ್ಮುರಿ ಅಂಗಡಿ ಕೇಳಿದ್ದು, ಏರು ಮಾರ ಈತ ಜನ ಉಂಟು, ಕೋಡಿ ಒಂದು ಬಾಕಿಯೇ ಉಂಟು. ನನ್ನ ಹತ್ರ ಕೇಳಿದ್ದು ಈತ ಕೋರಿ ಅಣ್ಣ ಅಂತ ಏನು ಹೇಳ್ಬೇಕು ಹೇಳಿ. ದಿನಕರ ಹೇಳಿದರು, ಇದು ನನ್ನ ನೋಡಿ ಕೋಳಿ ಕಟ್ಟೋದನ್ನು ಕಾಣ್ತದೆ ಮಾರ. ನಾನು ಹೇಳಿದ್ದೀನಿ ಅಂತ, ನನ್ನನ್ನು ಕೋಳಿ ಕಟ್ಟೋದನ್ನು ಕಾಣ್ತದೆ ಅಂತ. ಅಲ್ಲ, ಈಗ ಕೋಳಿ ಕಟ್ಟಲಿಕ್ಕೆ ಸಹ ಒಳ್ಳೆ ಡ್ರೆಸ್ಸಲ್ಲಿ ಬರ್ತಾರೆ ಅಂತ ನಾನು ತಿಳ್ಕೊಂಡೆ. ಈ ರೀತಿ ಅನುಭವಗಳು ಈಗ ಕೂಡ ಆಗ್ತದೆ. ಇದೊಂದು ಜಾತ್ರೆ ಅಂತ ಹೇಳುವಾಗ ನಾನು ಕಾಣುವಂಥದ್ದೇ ಆಟೋ ಸಾಮಾನುಗಳು. ನನಗೆ ಈಗ ಕೂಡ ಆಸೆ ಇದೆ. ನಾನು ಹಿಂದಿಂದ ನೋಡ್ತಿದ್ದೆ, ಒಂದು ಮಿಲಿಟರಿಯ ತಲೆ ಇದ್ದು 2 ಚಕ್ರದ ಒಂದು ಒತ್ತಿ ಬಿಡುವಂಥ ಒಂದು ಆಟದ ಸಾಮಾನು. ನನಗೆ ಈಗ ಕೂಡ ಸಿಕ್ಕಿದ್ರೆ ಆಡಬೇಕಂತ ಆಸೆ ಆಗ್ತದೆ. ಅಂಥ ಆಟ ಸಾಮಾನುಗಳಿದೆ. ಮೊದಲು ನಾವು ಸಣ್ಣದಿರುವಾಗ ಒಂದು ಮಂಗ ಇತ್ತು, ಒಂದು ಕುತ್ತ ಒಂದು ಕೋಲಿನಲ್ಲಿ ಒಂದು ಮಂಗ ಗಿಜಿ 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 ಗಿ ಅಂತ ಆಡುವಂಥ ಅಂಥ ಆಟದ ಸಾಮಾನುಗಳೆಲ್ಲ ಇತ್ತು. ಮತ್ತು ವಾದ್ಯ, ಒಂದು ಪುಗ್ಗೆಗೆ ಊದಿ ಬಿಡುವಂಥದ್ದು ಅಂಥ ಎಲ್ಲ ಆಟ ಸಾಮಾನು ಇತ್ತು. ಒಂದೊಂದು ಕೋಳಿ ಈಗ ಒತ್ತುವಾಗ ಕೋಳಿ ಆಚೆ ಈಚೆ ಓಡುವಂಥ ಅಂಥ ಆಟ ಸಾಮಾನು. ಈಗೆಲ್ಲ ಆಟ ಸಾಮಾನುಗಳು ಬಹಳಷ್ಟು ವಿಶೇಷ ಇದೆ. ಈಗ ರಿಮೋಟ್ನಲ್ಲಿ ಹೋಗುವಂಥದ್ದೆಲ್ಲ ಇದೆ, ಅಂಥ ಆಟ ಸಾಮಾನುಗಳಿದೆ. ಆದರೆ ಮುಂದೆ ಅರವಿಂದಾಕ್ಷ ಮಂಡರಿ ಹೇಳಿದರು, ಆಗ ನಮಗೆ ತಿನ್ನಲಿಕ್ಕೆ ಕೂಡ ಇಲ್ಲ. ಯಾವುದೇ ಕಾಡಿನ ಕಾಯಿಗಳನ್ನು, ಕ್ಯೂರಿ ಮುಳ್ಳು ಕಾಯಿಗಳು, ಆ ಮುಳ್ಳು ಕಾಯಿಗಳನ್ನ ತಿಂತಿದ್ದೆವು. ಮತ್ತು ಮಾವಿನಕಾಯಿ ಬಿದ್ದರೆ ಅದರಲ್ಲಿ ಈಗ ನಾವು H1N1 ಅಂತ ಹೇಳ್ತಾ ಇದ್ದೆ. ಆಗ ಅಳಿಲು ತಿಂದು ಒಂದು ಇಷ್ಟು ಉಳಿದ್ರೆ ತುಂಡು ಬಿತ್ತಿ ಮಾಡಿ ತಿಂತಿದ್ದೆ ನಾವು. ಅಂಥ ಸಮಯಗಳಿತ್ತು. ಅಳಿಲು ತಿಂದಿ ಅಂತ ಏನು ಬಿಡುವುದೇನಿಲ್ಲ, ತಿನ್ನುವುದೇ ಅದನ್ನು. ಆ ರೀತಿ ಅದು ಅಲ್ಲಿ ನಮ್ಮ ನೆನಪುಗಳಲ್ಲಿ ಇದೆ. ಈ ರೀತಿ ಜಾತ್ರೆ ಅನುಭವಗಳಲ್ಲಿ ಮಾಡದ ಜಾತ್ರೆ ಭಾಳ ಜೋರು ಜಾತ್ರೆ. ನಮ್ಮ ಹರಿಶೆಟ್ಟಿ ಮಾಡೋರಿದ್ದಾರೆ. ಆ ಮಾಡದ ಜಾತ್ರೆ ಅಂತ ಹೇಳಿದರೆ ಒಂದು 25-30 ಸಾವಿರ ಜನ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ. ಈಗ ನೋಡಿದರೆ ಮೈಸೂರಿನ ಗೋಬಿ ಮಂಚೂರಿಗಳೇ ಜಾಸ್ತಿ ಜನ. ಅದು ಹಿಂದೆ ಆ ರೀತಿ ಇರಲಿಲ್ಲ ಅಂತ ಕಾಣ್ತದೆ. ನಮ್ಮ ಹರೀಶನ ಅನುಭವಗಳು ಭಾಳಷ್ಟು ಇದೆ. ಹರೀಶ್ ಶೆಟ್ಟಿ ಮಾಡೋರು ನಮ್ಮೊಂದಿಗೆ ಇದ್ದಾರೆ. ಬಹುಶಃ ಅವರ ಮನೆಗೆ ಹೋದರೆ ನಿಮಗೆ ಕಾಣುವಂಥದ್ದೇ ಸುಮಾರು 25-35 ಸನ್ಮಾನ ಪತ್ರಗಳು ಮಾತ್ರ. ಮನೆಯಲ್ಲಿ ಯಾರೂ ಇಲ್ಲ, ಅವರೊಬ್ಬರೇ ಇರೋದು. ಅಜೀವ ಬ್ರಹ್ಮಚಾರಿ, ಅವರು ಮದುವೆ ಆಗಲಿಲ್ಲ. ಹಾಡಾಡ್ತೇನೆ, ಆಯಿತು, ಓಕೆ. ಅದರ ಮಧ್ಯೆಯಲ್ಲಿ ಅಂತ ಒಂದು ಮತ್ತೆ ಹೇಳ್ತಾರಂತೆ ಅವರು. ಈಗ ಒಂದು ಕೃಷ್ಣಾನಂದ ಮಂಗಳೂರು ಅವರು ನಮ್ಮೊಂದಿಗೆ ಇದ್ದಾರೆ, ಉತ್ತಮ ಗಾಯಕರು. ಅವರ ಒಂದು ಹಾಡನ್ನು ಕೇಳೋ ನಾವು. ಗಣಪತಿಯ ಒಂದು ಭಾವಗೀತೆ. ಹಾಲು ಹಾಲು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.
ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಅಮೃತದ ಸವಿಯಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಥ್ಯಾಂಕ್ ಯು. ಬಹಳಷ್ಟು ಅರ್ಥಪೂರ್ಣ ಅಂತ ಕವಿ ಸಿದ್ಧಲಿಂಗಯ್ಯನವರಂತ ಬರೆದಂಥ ಗಾಡನ್ನು ಸಿ ಹರ್ಷತ್ ಅವರು ಮೂಲ ಧ್ವನಿಸುರಲ್ಲಿ ಕಂಠದ ನೀಡಿದನ್ನು ನಮ್ಮ ಕೃಷ್ಣಾನಂದರು ಬಹಳ ಮನೋಜ್ಞವಾಗಿ ಹಾಡಿದ್ದಾರೆ. ಆ ಹಾಡಿನ ಅರ್ಥ ಇನ್ನಷ್ಟು ಬಹಳಷ್ಟು ಮನೋಜ್ಞವಾದದ್ದು. ಎಲ್ಲ ನಮ್ಮ ಪ್ರೀತಿ ವಿಶ್ವಾಸವನ್ನು ನಾವು ದೇವರನ್ನು ಹುಡುಕ್ತಾ ಇದ್ದೇವೆ, ನಮ್ಮೊಳಗೆ ಆ ದೇವರಿದ್ದಾರೆ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ದೇವರಿದ್ದಾರೆ ಅಂತ ಹೇಳುವಂಥ ಹಾಡು. ಈಗ ಕಾರ್ಯಕ್ರಮದಲ್ಲಿ ಮುಂದುವರಿತಾ ನಾನು ಆಗ ಹೇಳಿದೆ ಜಾತ್ರೆ ಇದೆಲ್ಲ. ನಾವು ಒಂದ್ಸಲ ಬಾಂಬೆಗೆ ಹೋಗಿದ್ದೆವು. ಬಾಂಬೆಗೆ ಹೋದಾಗ ಅಲ್ಲಿ ದೇವಸ್ಥಾನದ ಸಂಗ್ರಹಕ್ಕೋಸ್ಕರ ಹೋಗಿದ್ದೆವು. ಆಗ ಅಲ್ಲಿ ಒಂದು ಜಯಸುವರ್ಣ ಅಂತ ದೊಡ್ಡ ಒಂದು ಇಂಡಸ್ಟ್ರಿಯಲಿಸ್ಟ್ ಬಾಂಬೆಯಲ್ಲಿ, ಅವರಲ್ಲಿಗೆ ಒಬ್ಬರು ನಮ್ಮ ಬೊಂಬೈ ಅಶೋಕ್ ಪುರೋಹಿತರು ಅಂತ ನಮ್ಮನ್ನು ಹೇಳಿದರು, ನೀವೊಂದು ಜಯಸುವರ್ಣಲ್ಲಿ ಹೋಗಿ ಅಲ್ಲಿ ಒಬ್ಬರು ಮೋಹನರ್ ಅಂತ ಇದ್ದಾರೆ, ಅವ್ರು ಹೊರಗೆ ಕೂತ್ಕೊಂಡಿರ್ತಾರೆ, ಅವರ ಪರ್ಸನಲ್ ಸೆಕ್ರೆಟರಿ, ಅವರನ್ನು ಮಾತಾಡಿಸಿ ಅಂತ ಹೇಳಿದರು. ಅವರು ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಅಂತ. ನಾವು ಹಾಗೆ ಒಂದು 4-5 ಜನ ಹೋಗಿ ಬಾಂದ್ರದಲ್ಲಿ ಅಲ್ಲಿ ಸಾಂತಾಕ್ರೂಸಲ್ಲಿ ಇರಬೇಕು. ಅಲ್ಲಿ ಹೋದಾಗ ಅಲ್ಲಿ ಬಿಲ್ಲವ ಭವನಕ್ಕೆ ಹೋದಾಗ ಅಲ್ಲಿ ಹೊರಗೆ ಇಲ್ಲಿ ಏರು ಮೋಹನೇರ್ ಬಂಡಯ್ಯರ್ ಅಂತ ಕೇಳಿದ್ದೆವು. ಆಗ ಒಂದು ಜನ ನಮಸ್ಕಾರ ಅಂತ ಹೇಳಿದ್ವಿ. ಅದೇ ಜನ ಈ ಮೋಹನ್ ಅವ್ರು ನೋಡುವಾಗ ನಾವು 15-20 ವರ್ಷ ಮೊದಲು ನಾವು ಕಂಡಂಥ ಮೋಹನ್ರೇ, ನಾವು ಕಾಲೇಜಿಗೆಲ್ಲ ಒಟ್ಟಿಗೆ ಹೋದಂಥ ಮೋಹನ್ರು ಅಲ್ಲಿದ್ದಾರೆ. 15 ವರ್ಷಗಳ ಕಾಲ ಬಾಂಬೆಯಲ್ಲಿ ಇದ್ದುಕೊಂಡು ಜಯಸುವರ್ಣ ಪರ್ಸನಲ್ ಸೆಕ್ರೆಟರಿ ಆಗಿ ಅದರ ಜೊತೆಯಲ್ಲಿ MA ಎಲ್ಲ ಮಾಡಿದ್ದಾರೆ. ಅವರು MA ಮಾಡಿದಂಥ ಸುನೀತಾ ಶೆಟ್ಟಿ ಅವರ ಬರಹ ಬದುಕುಗಳ ಬಗ್ಗೆ MPhil ಕೂಡ ಮಾಡಿದರು ಬಾಂಬೆಯಲ್ಲಿ ಇದ್ದುಕೊಂಡು. ಕಷ್ಟದ ಜೀವನ. ಇಲ್ಲಿ ಹಳ್ಳಿಯಲ್ಲಿ ಬೇಕೂರಿನಲ್ಲಿ ಇದ್ದುಕೊಂಡು, ಬಳ್ಳಾರಲ್ಲಿ ಇದ್ದುಕೊಂಡು, ಅಲ್ಲಿ ತೋಟ ಎಲ್ಲ ಇದ್ದರೂ ಕೂಡ ಅದನ್ನು ಬಿಟ್ಟು ಬಾಂಬೆಗೆ ಹೋದರು. ಅಲ್ಲಿ ಕೆಲಸಕ್ಕಾಗಿ ಹೋದರು. ಬಹಳಷ್ಟು 15 ವರ್ಷಗಳ ಕಾಲ ಅವ್ರು ಕಷ್ಟ ಬಂದರು. ನಂತರ ಊರಿಗೆ ಬಂದು ಒಂದು ಒಳ್ಳೆಯ ಒಂದು PhD ಮಾಡಬೇಕಂತ ಅವರಿಗೆ ಆಸೆ ಇತ್ತು. ಆಗ ನಾರಾಯಣ ಗುರು ಮತ್ತು ಬಸವಣ್ಣನವರ ತುಲನಾತ್ಮಕ ಅಧ್ಯಯನ ಎಂಬ ಒಂದು ಲೇಖನವನ್ನು ಮಂಡಿಸಿ ಅದಕ್ಕೆ ಡಾಕ್ಟರೇಟ್ ಕೂಡ ಪದವಿಯನ್ನು ಗಳಿಸಿದ್ದಾರೆ. ಈಗ ಬಂಡಾರ್ಸ್ಕಾಸ್ ಕಾಲೇಜು ಕುಂದಾಪುರದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಂಥ ನಮ್ಮೆಲ್ಲರ ಪ್ರೀತಿಯ ಮೋಹನ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಭವಿಷ್ಯ, ಅವರ ಬದುಕು ಇನ್ನಷ್ಟು ಕಷ್ಟದಾಯಕ ಬದುಕುಗಳಿದೆ. ಮೋಹನ್ರೇ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಈ ಬಾಲ್ಯದಲ್ಲಿ ತುಂಬ ಕಷ್ಟದ ಬದುಕುಗಳು ಇರ್ಬೋದು. ನಿಮ್ಮ ಕಲಿಯುವಂಥ ಸಂದರ್ಭದಲ್ಲಿ ಅಥವಾ ನಮ್ಮ ತಾಯಿಯ ಜೊತೆ, ತಂದೆಯ ಜೊತೆ ಊರಲ್ಲಿ ಇದ್ದಂಥ ಕೃಷಿಯ ಸಂದರ್ಭದಲ್ಲಿ ಇರ್ಬೋದು. ಇಂಥ ಬಹಳಷ್ಟು ನಿಮಗೆ ಮನಸ್ಸಿಗೆ ನಾಟಿದಂಥ ಕೆಲವು ವಿಚಾರಗಳಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಒಬ್ಬೊಬ್ಬರ ಹೆಸರು ಹೇಳ್ತಾ ಇಲ್ಲ, ಯಾಕೆಂದರೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಇದು ಬಹಳ ಮುಖ್ಯ. ಇವತ್ತು ಮಕ್ಕಳು ಕಡಿಮೆ ಇರ್ಬೋದು,
ಯಾಕೆಂದರೆ ಸೋಮವಾರ ಎಕ್ಸಾಮ್ ಇದೆ. ಆ ದೃಷ್ಟಿಯಿಂದ ಮಕ್ಕಳು ಬರ್ತಾ ಇಲ್ಲ. ಅದೇನೇ ಇರಲಿ, ಬಂದವರು ಒಂದು ಮಾತಿದೆ, GS ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, 1,00,000 ಜನ ಸೇರುವುದಕ್ಕಿಂತ 1,00,000 ಕೊಟ್ಟು ಬೆರಳೆಣಿಕೆ 5 ಜನ ಸಾಕು ಅಂತ ಒಂದು ಸಮಾರಂಭದಲ್ಲಿ. ನಮಗೆ ಜನ ಮುಖ್ಯ ಅಲ್ಲ, ಜನ ಎಷ್ಟು ಸೇರಿಸ್ಬೋದು ಅದು ಮುಖ್ಯ ಅಲ್ಲ, ನಮಗೆ ಗಮನ ಕೊಟ್ಟು ಕೇಳುವ ಕೆಲವೇ ಮಂದಿ ಸಾಕು. ಇದು ಒಬ್ಬೊಬ್ಬರು ಕೂಡ 1,000ಕ್ಕೆ ಸಮಾನ ಅಂತ ತಿಳ್ಕೊಳ್ತೇನೆ. ಅಷ್ಟು ಆಸಕ್ತಿಯಿಂದ ಬಂದಿದ್ದಾರೆ ಈ ಮಧ್ಯಾಹ್ನದ ಸಮಯ. ನಮಸ್ಕಾರ. ನನ್ನ ಬಾಲ್ಯದ ಸಮಯ ಬೇಕೂರು ಬೊಲ್ಲಾರು ಎನ್ನುವ ಊರಲ್ಲಿ 70ನೇ ದಶಕದಲ್ಲಿ ಹುಟ್ಟಿದ್ದೇನೆ. ಅಂದರೆ 1972 ನವೆಂಬರ್ 9ರಂದು ನಾನು ಹುಟ್ಟಿದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಇವರು ಕೂಡ ಹೇಳಿದರು, ಚಿಮಿನಿ ದೀಪದ ಅನುಭವದೊಂದಿಗೆ ನನ್ನ ಶಾಲಾ ಜೀವನ ಆರಂಭವಾಗ್ತದೆ. ನಾನು ಒಂದ್ಸಲ ಇದರ ಮೊದಲು ಒಂದು ಹೇಳಬೇಕಾದ್ರೆ, ನಾನು ಡಿಗ್ರಿ ಕಾಲೇಜಿಗೆ ಟೀಚಿಂಗ್ ಮಾಡುವಾಗ ಒಂದು ಸಲ ಕ್ಲಾಸಲ್ಲಿ ಕೇಳಿದೆ ಬಂಡರ್ಕರ್ಸ್ ಕಾಲೇಜಲ್ಲಿ, ಮಕ್ಕಳೇ ನಿಮ್ಮ ಮೊದಲ ಟೀಚರ್ನ ಹೆಸರು ಹೇಳಿ ಅಂತ. 80 ಮಕ್ಕಳಿದ್ರು, BSc ಸೆಕೆಂಡ್ ಇಯರ್, ನನಗೀಗಲೂ ನೆನಪಿದೆ. ಅದರಲ್ಲಿ 5 ಮಂದಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಯಿತು. ಮೊದಲ ಟೀಚರ್ ಮತ್ತು ಅಜ್ಜನ ಹೆಸರು ಎರಡನ್ನೂ ಕೇಳಿದ್ದೆ. ಮೊದಲ ಕ್ಲಾಸು ಮೋಟಿವೇಶನ್ ಕ್ಲಾಸ್ ಇರಲಿಲ್ಲ. 5 ಜನ ಹೇಳಲಿಕ್ಕೆ ಸಾಧ್ಯವಾಯಿತು. ಯಾಕೆ ಈ ರೀತಿ ಆಗ್ತದೆ ಅಂದರೆ, ನಮ್ಮಲ್ಲಿ ಜೀವನ ಪ್ರೀತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ, ಒಂಟಿತನ ಕಾಡ್ತಾ ಇದೆ. ಮೊಬೈಲ್ ಇರ್ಬೋದು, TV ಇರ್ಬೋದು, ಸೀರಿಯಲ್ ಇರ್ಬೋದು, ಇದೆಲ್ಲವೂ ನಮ್ಮನ್ನು ಒಂಟಿತನವನ್ನಾಗಿ ಮಾಡ್ತದೆ ಹೊರತು ಸಾಮೂಹಿಕವಾಗಿ ಒಗ್ಗಟ್ಟಿರುವ ಹಾಗೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ 25 ಜನ ಇದ್ದರು ಬಾಲ್ಯದಲ್ಲಿ, ಕೂಡು ಕುಟುಂಬ. ಒಟ್ಟಿಗೆ ಆಟ ಆಡ್ತಿದ್ದೆವು, ಮಕ್ಕಳೊಟ್ಟಿಗೆ, ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಎಲ್ಲ ಒಟ್ಟಿಗಿದ್ದೆವು, ಊಟ ಮಾಡುವಾಗ ಒಟ್ಟಿಗೆ ಕೂತ್ಕೊಳ್ತಿದ್ದೆವು. ಆ ಒಂದು ನೆನಪುಗಳು ಮಾತ್ರ ಇಂದಿವೆ. ಈ ಅವ್ಯಕ್ತ ಕುಟುಂಬ ಹೋಗಿ ಇವತ್ತು ಏನಾಗಿದೆ, ನ್ಯೂಕ್ಲಿಯರ್ ಕುಟುಂಬ ಆಗ್ತಾ ಇದೆ. ಇದು ದೊಡ್ಡ ದುರಂತ. ನಾನು ಬೇಕೂರಲ್ಲಿ ಓದ್ತಾ ಬೇಕೂರು ಶಾಲೆಗೆ ಸೇರಿದೆ, ಗೌರ್ಮೆಂಟ್ ಶಾಲೆಯಲ್ಲಿ. ಅಲ್ಲಿ ನನ್ನ ಮೊದಲ ಟೀಚರ್ನ ಹೆಸರು ರಾಧಾ. ಇವತ್ತು 72 ವರ್ಷ ಆಗಿದೆ, ಇವತ್ತು ಇದ್ದಾರೆ. ಅದು ನನಗೆ ಮರೆಯಲಾದ ನೆನಪು. ಯಾಕೆಂದರೆ 1 ಅಕ್ಷರ ಕಲಿಸಿದಾತಂ ಗುರು, 1 ಅಕ್ಷರ ಕೂಡ ಕಲಿಸಿದವನು ಕೂಡ ಗುರು ಎನ್ನುವುದನ್ನು ನಾವು ಮರೆಯಬಾರ್ದು. ಮೊದಲ ಪಾಠವನ್ನು ಹೇಳಿಕೊಟ್ಟವಳು ತಾಯಿ ಇರ್ಬೋದು, ತಂದೆ ನಮಗೆ ಕಣ್ಣಿಗೆ ಕಾಣುವ ದೇವರು, ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಯಾವ ದೇವಸ್ಥಾನಕ್ಕೆ ಹೋದರೂ, ಯಾವ ಮಂದಿರಕ್ಕೆ ಹೋದರೂ, ಎಲ್ಲಿ ಹೋದರೂ ಕೂಡ, ಹಿಮಾಲಯದಲ್ಲಿ ತಪಸ್ಸು ಮಾಡಿದರೂ ಕೂಡ ತಂದೆ ತಾಯಿಗಿಂತ ದೊಡ್ಡದು ಬೇರೆ ಇಲ್ಲ ನನ್ನ ಭಾವನೆ. ಅದಕ್ಕಿಂತ ದೊಡ್ಡ ತ್ಯಾಗಮಯಿ ಜೀವನ ಯಾರೂ ಇಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ಬಾಲ್ಯದ ನೆನಪು ನನಗೆ ಕಷ್ಟ ಇತ್ತು. ಸ್ವಲ್ಪ ಆಗತಾನೆ ಜಮೀನ್ದಾರಿಕೆಯ ಪದ್ಧತಿಯಿಂದ ಸ್ವಲ್ಪ ವಿಮೋಚನೆಗೊಂಡು ಸ್ವಲ್ಪ ಸ್ಥಳ ಸಿಕ್ಕಿತ್ತು ನಮಗೆ. ಆದ್ದರಿಂದ ನನ್ನ ತಂದೆ ಕೃಷಿಕ, 2 ಕೋಣಗಳಿದ್ದವು, 4-5 ದನಕರುಗಳಿದ್ದವು. ನಾನು ಬೊಳ್ಳಾರು ಎನ್ನುವ ಹೊಲೆಯಲ್ಲಿ ಈಜು ಕಲಿತದ್ದು ಆ ಕೋಣನನ್ನು ಸ್ನಾನ ಮಾಡ್ತಾ ಮಧ್ಯಾಹ್ನದ ಸಮಯ ಆರಾಮವಾಗಿ 1 ಗಂಟೆ ನಾನು ಈಜಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಈಜು ನನ್ನ ಜೀವನಕ್ಕೆ ಆತ್ಮಸ್ಥೈರ್ಯವನ್ನು ಕೊಡ್ತದೆ. ಈಗಿನ ಮಕ್ಕಳಿಗೆ ಈಜು ಬರುವುದಿಲ್ಲ, ಬಹಳ ಅಪಾಯ. ಎಲ್ಲಿ ಹೋದರೂ ಕೂಡ ಈಜು ಬರುವಂಥದ್ದು ಬಹಳ ಮುಖ್ಯ. 1ನೇ ಕ್ಲಾಸ್ನಲ್ಲಿ ನಮಗೆ ಆಗಿನ ರಾಘವ್ ಬಲ್ಲಾಲ್ ಮಾಸ್ಟರ್ ಇರ್ಬೋದು, ರಾಧಾ ಟೀಚರ್ ಇರ್ಬೋದು, ನಟರಾಜ ಮಾಸ್ಟರ್ ಇರ್ಬೋದು, RSSನ ದೊಡ್ಡ ಪ್ರವರ್ತಕ ನಟರಾಜ್ ಮಾಸ್ಟರ್, ನೀವು ಕೇಳಿರ್ಬೋದು. ಅವರು ಒಂದೊಂದು ಮಹಾಭಾರತದ ಕಥೆಯನ್ನು ಕೂಡ ಪುಸ್ತಕ ತೆರೆಯದೇ ಹೇಳ್ತಾ ಇದ್ರು, ಒಂದೊಂದು ಉಪಕಥೆಯನ್ನು. ಅದು ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಿತು. ಇವತ್ತು ಕೂಡ ನಾನೇನಾದರೂ ಸಾಧನೆ ಮಾಡಿದರೆ ನನ್ನ ಗುರುವಿನ ಆಶೀರ್ವಾದದಿಂದ, ಅವರು ಹೇಳಿಕೊಟ್ಟ ಪಾಠದಿಂದ, ನನ್ನ ತಂದೆ ತಾಯಿಯ ಸಂಸ್ಕಾರದಿಂದ ಎನ್ನುವುದನ್ನು ನಾನು ವಿನಮ್ರಪೂರ್ವಕವಾಗಿ ಹೇಳ್ತೇನೆ. ನಾನು ಏನು ಹೆಚ್ಚು ಓದಲಿಲ್ಲ. ನಾರಾಯಣ ಗುರು ಮತ್ತು ಬಸವಣ್ಣ ಎನ್ನುವ ಪ್ರಬಂಧದ ಬಗ್ಗೆ ನನಗೆ ಕೊನೆಯ ಗುರುವಾಗಿದ್ದವರು ಡಾಕ್ಟರ್ ರಘುನಾಥ್ ಅಂತ, ನನ್ನ ಮೊದಲ ಗುರು ರಾಧಾಬಾಯಿ. ಆದ್ದರಿಂದ 2 ಗುರುಗಳು ಬಹಳ ಮುಖ್ಯ. ಕೊನೆಯ ಗುರು ಅಂತೇಳಿ ಇಲ್ಲ, ಪ್ರತಿಯೊಬ್ಬರು ಗುರುವೇ. ಆದರೆ ನನ್ನ PhD ಗುರು ಡಾಕ್ಟರ್ ರಘುನಾಥ್ ಈಗಲೂ ನೆನಪಿದೆ. ಅವರ ಮಾರ್ಗದರ್ಶನದಲ್ಲಿ PhD ಮಾಡಿದ್ದೇನೆ. ಅದು ಪುಸ್ತಕ ಕೂಡ ಬಿಡುಗಡೆ ಆಯಿತು. ಗಂಗಾ ಸರ್ಗೆ ಗೊತ್ತಿದೆ, ದಿನಕರ್ ಸರ್ ಎಲ್ಲ ಇದ್ದರು. ಇವರು ಯಾಕೆ ನಾನು ಬಾಲ್ಯದ ನೆನಪನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ಕಷ್ಟ ಮನುಷ್ಯನಿಗೆ ಬೇಕೇ ಬೇಕು. ಕ್ಷಣ ನಮ್ಮದು, ಮೊಬೈಲ್ ನಂದಲ್ಲ, TV ನಂದಲ್ಲ, ಕಾರು ನಂದಲ್ಲ. ಲತಾ ಮಂಗೇಶ್ಕರ್ ಒಂದು ಕಡೆ ಹೇಳ್ತಾಳೆ, ತೀರಿ ಹೋಗುವ 1 ತಿಂಗಳ ಹಿಂದೆ ಒಂದು ಮಾತು ಹೇಳ್ತಾಳೆ, ನನ್ನಲ್ಲಿ ನನ್ನ ಮನೆಯ ಸುತ್ತಮುತ್ತ
ಪ್ರಪಂಚದ ಅತ್ಯಂತ ದುಬಾರಿಯಾಗಿರ್ತಂಥ ಕಾರ್ ಇದೆ, ಬಂಗ್ಲೆ ಇದೆ, ಜನ ಇದ್ದಾರೆ, ಬೇಕಾದಷ್ಟು ಕೆಲಸದಾಳು ಇದ್ದಾರೆ. ನನ್ನ ಬ್ಯಾಂಕಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ಕೋಟಿ ಇದೆ. ಆದರೆ ಆಸ್ಪತ್ರೆಯಲ್ಲಿದ್ದಾಳೆ, ನನ್ನ ಸಾರಿ ಅಲ್ಲ ಉಡುಪು, ಅಲ್ಲಿ ನಂಬರ್ ಇದೆ, ನಂಬರಿಂಗ್ ಸಾರಿ ಇದೆ, ನಂಬರಿಂಗ್ ಡ್ರೆಸ್ ಇದೆ, ಯಾರ್ದು? ಆಸ್ಪತ್ರೆ ಇತ್ತು. ನಾನು ಹಾಕುವ ಚಪ್ಪಲಿ ನಂದಲ್ಲ, ಆಸ್ಪತ್ರೆಯಲ್ಲಿ ಕೊಟ್ಟಂಥದ್ದು. ನನ್ನ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಏನೇನು ಪರಿಕರಗಳಿವೆ ಎಲ್ಲವೂ ಆಸ್ಪತ್ರೆ ಕೊಟ್ಟದ್ದು. ನಾನು ಏನೂ ಮಾಡುವಾಗಿಲ್ಲ. ದೇವರ ದಯದಿಂದ ಇನ್ನೊಂದು ಸ್ವಲ್ಪ ಸಮಯ ಬದುಕಿದ್ರೆ ಅದು. ಆದ್ದರಿಂದ ನಾನು ನೀವು ಮಾತನಾಡುವಂಥ ಕೆಲವು ಕ್ಷಣಗಳು ಮಾತ್ರ ನಮ್ಮದು. ಪ್ರತಿ ಕ್ಷಣ ಕೂಡ ಬಹಳ ಮುಖ್ಯ. ಈ ಗಣೇಶೋತ್ಸವ ಸಮಿತಿಯಲ್ಲಿ ಎಲ್ಲರೂ ಸೇರುವಂಥ ಒಂದು ಯೋಗ ಬಂದಿದೆಲ್ಲ, ಅದು ಮಾತ್ರ ಸತ್ಯ, ಬೇರೆ ಯಾವುದೂ ಸತ್ಯ ಅಲ್ಲ ಎಂಬುದನ್ನು ನಾವು ಅತ್ಯಂತ ವಿನಯಪೂರ್ವಕವಾಗಿ ಹೇಳ್ತಾ, ಬಾಲ್ಯದ ನೆನಪು ಹೇಳುತ್ತಿದ್ದರೆ ತುಂಬ ಇದೆ, ಇನ್ನೊಂದು ಸೆಷನಲ್ಲಿ ಹೇಳ್ತೇನೆ. ಬಹುಶಃ ತಂದೆ ತಾಯಿಯನ್ನು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಸ್ಮರಿಸ್ತಾ ಒಂದು ಹಿರಿಯರು ಹೇಳಿದಂಥ ಒಂದು ಮಾತು, ತಾಯಿಯ ಮಡಿಲು ಗುರುವಿನ ಪಾದ. ಈ ಈ ಇಡೀ ಲೋಕದಲ್ಲಿರುವಂಥ ಪವಿತ್ರವಾದ 2 ಕ್ಷೇತ್ರಗಳಂತಂದರೆ ಅದು ತಾಯಿಯ ಮಡಿಲು ಮತ್ತು ಗುರುವಿನ ಪಾದ ಅಂತೆ. ಅದಕ್ಕೆ ತಂದೆಯ ಹೆಗಲು ಕೂಡ ಇರ್ತದೆ. ತಂದೆ ಹೆಗಲು ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಜಾತ್ರೆಯಲ್ಲಿ ಹೋದಾಗ ನಮ್ಮನ್ನು ಹೆಗಲಲ್ಲಿ ಕೂತ್ಕೊಂಡು ಅವರಿಗೂ ಜಾತ್ರೆ ಕಾಣೋದು, ನಮ್ಮನ್ನು ಜಾತ್ರೆ ತೋರಿಸುವಂಥವರು. ತಾಯಿಯ ಮಡಿಲು, ಸೆರಗು, 2 ಕೂಡ ಪವಿತ್ರ ಕ್ಷೇತ್ರಗಳು. ಇವತ್ತು ಸೆರಗು ಕಡಿಮೆ ಆಗ್ತಾ ಇದೆ ಇವತ್ತು, ಆದರೆ ಆ ಗುರುವಿನ ಪಾದ ಕೂಡ, ಆ ಗುರುವಿನ ಪಾದನ ಶ್ರೀಪಾದ ಅಂತ ಹೇಳ್ತಾರೆ, ಅಲ್ಲಿ ಆ ಲಕ್ಷ್ಮಿ ನೆಲೆಸಿರ್ತಾರಂತೆ. ಅದನ್ನು ಅದು 2 ಪವಿತ್ರ ಕ್ಷೇತ್ರಗಳು. ಈ ರೀತಿ ನೆನಪುಗಳನ್ನು ಅವರು ಹೇಳಿದರು. ಆದರೆ ಹಿಂದೆ ಒಬ್ಬರೊಂದು ಜೋಕ್ ಹೇಳಿದರು. ಒಬ್ಬರು ಶಾಲೆಗೆ ಒಬ್ಬ ಹುಡುಗ ಒಂದೇ ಚಡ್ಡಿ ಹಾಕ್ಕೊಂಡು ಬರ್ತಾ ಇದ್ದಂತೆ. ತುಂಬ ಮಣ್ಣು ಹಿಡಿದೆ ಚಡ್ಡಿ. ಆಗ ಅವರ ಮಾಸ್ಟರ್ ಕರೆದು ಹೇಳಿದರು, ನೀವು ನಾಳಿಂದ ಚಡ್ಡಿ ಚೇಂಜ್ ಮಾಡಿ ಬರಬೇಕು ಅಂತ ಹೇಳಿದರು. ಮರು ದಿವಸ ಅದೇ ಚಡ್ಡಿಯಲ್ಲಿ ಬಂದ. ಸಿಟ್ಟು ಮಾಸ್ಟರ್ಗೆ ನೆತ್ತಿಗೇರಿಗೆ HM ಹತ್ರ ಕಳಿಸಿದ್ರು, ಹೆಡ್ ಮಾಸ್ಟರ್ ಹತ್ರ ಕಳಿಸಿದ್ರು. ಹೆಡ್ ಮಾಸ್ಟರ್ ಹೇಳಿದ್ರು, ಏನು ನೀನು ಚಡ್ಡಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ, ನಾಳೆ ಬರುವಾಗ ಚಡ್ಡಿ ಚೇಂಜ್ ಮಾಡಿ ಬಂದ. ಮರು ದಿವಸ ಕೂಡ ಅದೇ ಚಡ್ಡಿಯಲ್ಲಿ ಬಂದ. ಸಿಟ್ಟು ನೆತ್ತಿಗೆ, ನಾಳೆ ಬರುವಾಗ ಅಪ್ಪನ ಕರ್ಕೊಂಡು ಬಂದ ಅಂತ ಹೇಳಿ ಅಂತೆ. ಮರು ದಿವಸ ಅವನೊಬ್ಬನೇ ಬಂದ. ಏನು ಅಪ್ಪನ ಕರ್ಕೊಂಡು ಬರಲಿಲ್ಲ? ಅಲ್ಲ ಸರ್, ಕೂಗಿ ಹೇಳಿದಂತೆ, ಸರ್ ಒಂದು ಅಪ್ಪ ಬರಬೇಕು, ಇಲ್ಲದೆ ನಾನು ಬರಬೇಕು, ಚಡ್ಡಿ ಇರೋದು ಒಂದೇ ಅಂತ. ಆಗ ಅಷ್ಟು ಒಂಥರ ಕಾಮಿಡಿ ಇದ್ದರೂ ಕೂಡ ಅವರ ಮನಸ್ಸಿನ, ಅವರ ಅಂದಿನ ಆ ಬಡತನವನ್ನು ತೋರಿಸ್ತದೆ. ಅಷ್ಟು ಬಡತನದಲ್ಲಿ ಮುಂದೆ ಹಿಂದೆ ಕೂಡ ನಾವು ಶಾಲೆಗೆ ಹೋಗ್ತಾ ಕೂಡ ಒಂದು ಚಡ್ಡಿಗಳು ಅಷ್ಟು ಅಂಗಿಗಳಿರಲಿಲ್ಲ. ಜಾತ್ರೆಗೆ ಅದು ವಿಷುವಿಗ ಯುಗಾದಿಗೋ ಈ ಊರಿನ ಜಾತ್ರೆಗೆ 1-2 ಚಡ್ಡಿಗಳನ್ನು ಮಾತ್ರ ನಮಗೆ ಹೊಲಿಸ್ತಿದ್ರು. ಆ ಚಡ್ಡಿ ಅದು ಒಮ್ಮೆ ಒಗೆದ್ರೆ ಮತ್ತೊಂದು ಹಾಕೋದು. ಕೆಲವೊಮ್ಮೆ ನಾವು ಆಗ ಇಸ್ತ್ರಿ ಪೆಟ್ಟಿಗಳಲ್ಲಿ ಇರಲಿಲ್ಲ, ನಾವು ಆ ಶರ್ಟನ್ನು ಮಡಿಸಿ ತಲೆದಿಂಬಿನ ಅಡಿಯಲ್ಲಿ ಇಡ್ತಿದ್ದೆವು. ಅದೊಂಥರ ಇಸ್ತ್ರಿ ಆಗಿ ಬರ್ತಿತ್ತು. ಆಗ ಇಸ್ತ್ರಿ ಅವೆಲ್ಲ ಇರಲಿಲ್ಲ. ಅಂಥ ಅನುಭವಗಳಿದ್ದು. ಮಳೆಗಾಲದಂತೂ ನನ್ನ ಈ ಅನುಭವನ ಹೇಳ್ತೇನೆ. ನಮ್ಮ ಮುಳಿಮನೆ ಇತ್ತು, ಇಡೀ ರಾತ್ರಿಯಲ್ಲಿ ನಾವು ಕೊಡೆ ಹಿಡಿದು ನಿಂತಹ ಅನುಭವಗಳು ನಮ್ಮ ಹತ್ರ ಇದೆ. ಯಾಕಂದರೆ ಅಷ್ಟು ನೀರು ಬೀಳ್ತಾ ಇತ್ತು. ಇದ್ದ ಪಾತ್ರೆನೆಲ್ಲ ಬಿಟ್ಟು ಎಲ್ಲ ಇಡ್ತಾ ಆಗಿದೆ, ನೀರು ಬೀಳ್ತಾ ಇದೆ. ಮತ್ತು ಈ ಏನು ಹಳೆ ಗಡ್ಡಿಗಳನ್ನೆಲ್ಲ ಇಟ್ಟಾಗ್ತದೆ. ಆಗ ನೆಲ ಕೂಡ ಸೆಗಣಿ ನೆಲ ಇತ್ತು. ಆ ನೆಲದಲ್ಲೆಲ್ಲ ನೀರು ಬಿದ್ದು ಮರು ದಿವಸ ಎಲ್ಲ ಕೆಲಸ ಅಮ್ಮನಿಗೆ ಆಗ್ತಾಯಿತ್ತು. ಆ ರಾತ್ರಿ ಇಡೀ ಕೊಡೆ ಹಿಡಿದಂಥ ಅನುಭವಗಳು ನಮ್ಮಲ್ಲಿದೆ. ಇವತ್ತು ಅದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅನುಭವಗಳು ಬಂದಾಗ ಮಾತ್ರ ನಮಗೆ ಜೀವನದಲ್ಲಿ ಪಾಠವನ್ನು ಕಲಿಸಿದಾಗ, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಮ್ಮ ಮನಸ್ಸು ಬಹಳ ಬೇಗ ಸ್ಪಂದನ ಆಗ್ತದೆ. ಹಾಗೆ ನಮ್ಮೊಂದಿಗೆ ಹರೀಶ್ ಮಾಡವರು ಈಗ ಇದ್ದಾರೆ. ಅವರನ್ನು ನಾನು ಹೇಳಿದ ಹಾಗೆ ನಮ್ಮೆಲ್ಲ ಬಹಳ ಆತ್ಮೀಯರು. ಅವರ ಮನೆಯಲ್ಲಿ ಯಾರೂ ಇಲ್ಲ, ಅವರೊಬ್ಬರೇ ಇರೋದು. ಅವರು ಸಮಾಜಕ್ಕೆ ತನ್ನಂತಾನು ಅರ್ಪಿಸಿಕೊಂಡವರು. ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಅವರಿಗೆ ಸೇವಾ ಚಕ್ರವರ್ತಿಯನ್ನು ಬಿರುದನ್ನು ಕೊಟ್ಟಿದ್ದಾರೆ. ಅಂಥ ಬಿರುದುಗಳು 25 ಇದೆ. ಸೇವಾರತ್ನ ಇರ್ಬೋದು, ಸೇವಾ ಭಾರ್ಗ ಇರ್ಬೋದು, ಸೇವಾಶ್ರೀ ಇರ್ಬೋದು, ಎಷ್ಟೋ ಬಿರುದುಗಳು ಅವ್ರಿಗೆ ಸಿಗಿದೆ. ಮನೆಯಲ್ಲಿ ಓದಿದೆ, ಗೋಡೆಯಲ್ಲಿ ಖಾಲಿ ಏನು ಪ್ರಶಸ್ತಿ ಪ್ರದಾನ ಪತ್ರಗಳು ಮಾತ್ರ ಕಾಣ್ತಾ ಇರುವಂಥದ್ದು. ಅವರ ತಂದೆ ಒಬ್ಬರು ಇದ್ದರು, ಅವರನ್ನೆಲ್ಲ ಶುಶ್ರೂಷೆ ಮಾಡಿ ಅವರು ತಮ್ಮ ಸೇವಾ ಕಾರ್ಯಕ್ಕೆ ಹೋಗ್ತಿದ್ರು. 100ಕ್ಕಿಂತ ಮೇಲೆ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿದ್ದಾರೆ. 10-25 ಕ್ಷೇತ್ರಗಳ ಬೇರೆ ದೈವ ಕ್ಷೇತ್ರಗಳ ಜೀವನದಲ್ಲಿ ಭಾಗವಹಿಸ್ತಾರೆ. ಯಾವತ್ತೂ ನೀವು ಮಾಡೋಕ್ಕೆ ಹೋಗಿ ಅರಿಶಣ್ಣ ಎಲ್ಲಿ ಅಂತ ಹೇಳಿದರೆ ಏನೋ ಆಸ್ಪತ್ರೆಗೆ ತಂದು ಬೋತೀರ ಅಂತ ಹೇಳ್ತಾರೆ ಹೊರತು ಅವರು ಅಲ್ಲಿ ಮನೇಲಿದ್ದಾರೆ ಅಂತ ಹೇಳುವ ಸಂದರ್ಭ ಇಲ್ಲ. ಅಂತ ಅರಿಶಣ್ಣ ನಮ್ಮ ಇದ್ದಾರೆ. ಮಾಡದ ಜಾತ್ರೆ ಅಂತ ಹೇಳಿದರೆ ಬಹಳ ದೊಡ್ಡ ಜಾತ್ರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಜಾತ್ರೆ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಜಾತ್ರೆ ಅದರದ್ದಾದಂಥ ಅನುಭವಗಳಿದೆ. ಅವರ ಬಾಲ್ಯದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಸರ್. ಹರೀಶಣ್ಣ, ನಿಮ್ಮ ಜೀವನದಲ್ಲಿ ಹಾಸ್ಯಪ್ರದ ಅಂತ ಇರ್ಬೋದು ಅಥವಾ ಬಹಳ ಹೃದಯಸ್ಪರ್ಶಿಯ ಅಂತ ಏನಾದರೂ ಅನುಭವಗಳಿದೆ, ದಯವಿಟ್ಟು ಅದನ್ನು ಹೇಳಿ ಹರೀಶ್ ಮಾಡವರು. ಮಾತರಿಗೆಲ್ಲ ಸೊಲ್ಮೇಲು ನಮ್ಮ ಗಣೇಶೋತ್ಸವದ ಈ ಒಂಜಿ ರಡ್ಡನ ದಿನಟ್ಟು ಮಧ್ಯಾಹ್ನ ಪೊರ್ತುಡು ನಮ್ಮ ಬಂಜಿದ ಬಡವು ತನಿ ನೀಡಿದ ಬೊಕ್ಕ ಒಂಜಿ ಕೆಬಿಕ್ ದಾದಾಲ ಒಂಚೂರು ಎಡ್ಡೆ ನಮ್ಮ ದುಂಬದ ವಿಷಯಕ್ಕೆ ಏನು ಮನ್ಪುನ ಒಂಜಿ ಚಿಂತನೆ ನಮ್ಮ ದಿನಕರಣ್ಣೆ ಎಂದು ಗಂಗಾಧರ್ ಕೊಂಡೆಯವ್ರು ಮನ್ಪುನಾಗ ನಮ್ಮ ಸಮಿತಿ ದಾಖಲೆ ಮಾತ ವಿಷಯಡ್ಲ ನಮಕ್ ಬಾರಿ ಎಡ್ಡೆ ಬೆಂಬಲ ಮಂತದೇರು ದಯಪಂಡ ನನ್ನದ ಜೋಕ್ಲೆಗೆ ಅವಪರ ಉಪ್ಪೇರು ಸಾಧ್ಯಜ ನೆನಪುರ ಎಂಕ್ಲ ಪರ ಎಲ್ಲಿ ಪುನಗ ಪರ
ಒಂಜಿ ಆಯ್ನ ಘಟನೆ ಪೂರ ನಡ್ದು ದಾಯಪಂಡ ಅಪ್ಪ ಎಂಕ್ಲು ಒಂಜಿ ಕೂಡು ಕೊಟ್ಟು ದಾಯಪಂಡ ಒಂಜಿ ಚಿಮಿಣಿದ ಬೊಲ್ಪುಡು ಒಂಜಿ ಡಬ್ಬೆ ಚಿಮಿಣಿ ದೀದಾಟ 4 ಜನ ಎಂಕ್ಲು ಬರೇ ಒಂದಿತ್ತ ಪಂಡ ಆಜಿ ಎಂಕ್ಲು ಶಾಲೆ ಹಿಡಿದು ಬರ್ತದೆ ಆಜಿ ಗಂಟೆ ಮುಟ್ಟ ಮೈದಂಡು ಗೊಬ್ಬ ಮಾಡ ಕ್ಷೇತ್ರ ಎನ್ನ ಕೈ ತಲುಪನೆ ಮಾಡದ ಅವಾಗ ಎನ್ನ ಅಜ್ಜಿ ಅಮ್ಮ ಪೂರ ಅಲ್ತ ಬತ್ತು ಒಂಜಿ ಲೆಪ್ಪಟ ಅತ್ತೆ ಓ ಗಂಗಾ ಓ ಹರಿ ಓ ಪ್ರಬಂಧ ಒಂಜಿ ಲೆಪ್ಪಟೋಗಿ ಎಂಕಲ್ ಇಲ್ಲಾಡೆ ಬತ್ತದಾಂಡು ಬತ್ತ ಎಂಗ್ಲಡೆ ಮೀಪಾದು ಭಜನೆ ಪನೋಡೆ ಕೆಲವು ಹೊರರುಂಡತ್ತೆ ಭಜನೆ ಪಂಡ ಉದಾಸೀನ ಬಂಜಿವೆ ನನ್ನ ಪಕ್ಕಡೆ ಪಂಡದು ಜೊತ್ತೊನ್ನೆ ಅಂಚ ಅಡ್ದಕ್ಕ ಒನಸು ಗಣ ಲಕ್ಕುನೆ ಆಯ್ಕೆ ಜೋರು ಬಂಜಿ ಅಂತ ನನಗೆ ಒಣಸು ಕೊರಡ್ಚಾಗಿ ನನ್ನ ಪಪ್ಪ ಪರೊಂದಿತ್ತಾರೆ ಜೋರು ಮಂತಿತ್ತು ನಾನು ಎಂಗ್ಲಿ ಅದೆಲ್ಲ ಉಪವಾಸದೆಲ್ಲ ಪಾಡ್ದು ಸೇರಿ ಅಂಚಿನ ಒಂಜಿವೆ ಐಡ್ದು ಬಕ್ಕ ಎಂಗ್ಲ ಬಂದು ಮೀದು ಪುರ ಭಜನೆ ಪುರ ಐಡ್ದಕ್ಕ ಬರೆಪುನೆ ಒಂಜಿ ಚಿಮಿಣಿದಿದ್ದು ಎಲ್ಲಿ ಐಟು 4 ಜನ ಸುತ್ತ ಬರೆ ಒಂದಿತ್ತ ಆ ತಿಂಗ್ಳು ಅನೋನ್ಯ ಇರ್ತದೆ ಹೆಂಗೆ ಮಸ್ತ್ ಬೇಜಾರು ಅಣ್ಣನ ಅಕ್ಕಲ್ಲಿ ಒಂಜಿ ಆಕಸ್ಮಿಕವಾದ ನಮ್ಮನ್ನು ಬಿಡುದು ಐಟು ಕೂಡೊಂಜಿ ಅಣ್ಣನ ಗಂಗಾ ಕೊಂಜತ್ತೂರು ಮಾಡೋದು ಅವ್ರು ಭಾರಿ ಮಲ್ಲ ನಾಟಕ ಆಡ್ತಾರೆ ಅವ್ರನ್ನ ಒಂಜಿ ನಾಟಕ ಒಂಜಿ ವರ್ಷೋಡು ಮಸ್ತ್ ಸುರುತನಡ ಬೇರಿಪತ್ತಿ ಭೂತಾನ್ ಅಡಕ ಬೇತೆ ನಾಟಕ ಬರೆದು ಲಾಸ್ಟ್ ಬದುಕು ಒಂಜಿ ಒಡಕದ ನಾಟಕ ಬರೆಯರು ಬಕ್ಕದ ನಾಟಕ ಬದುಕು ಒಂಜಿ ನಮಸ್ಕಾರ ನಾನು ದಯಪಂಡ ನಾನು ಅಣ್ಣನ ನೆನೆಪನ್ ಪಡಾಪುಂಡು ನಾನೊಂಜಿ ಅಣ್ಣಲ ನೆನಪು ಅನ್ಪೇರು ಉಲ್ಲೇನು ಅಂಚ ಆ ಸಂದರ್ಭ ಅವೊಂಜಿ ಆ ಅಪಗದಾದ ಗೊತ್ತುಂಡೆ ವಿಷಯ ಪಂಡ ಇತ್ತದ ಲೆಕ್ಕ ಒಂಜಿ ಸೀನು ಪಾಡದ ಹತ್ತು ನಾಟಕ ಮಲ್ಲಾಯನ ಇಲ್ಲದ ತೋಚಿಪೋಡು ಐತೋಡಿ ಪಾಪದಾನಿಲ್ಲ ತೋಚಿಪೋಡು ಮಲ್ಲಾಯನ ಪತ್ತ ಮಲ್ಲ ಸೋಪ ಸಟ್ಟು ದಿಯೋಡು ಅಂಚನೆ ಪಾಪದಾಯನಾಗ ಎಲ್ಲೇ ಬೆಂಚು ಬರ ದಿಯೋಡು ಏತು ಬಂಗೊಂಡು ಪಂಡ ನಾನು ಅಪ್ಪಗ ನಾಟಕ ಬರ ಮನ್ಪುನಾಗ ರಪ್ಪ ಹೀರೋಣಿಲ್ಲ ಒಂಜಿ ಒಂದು ಅಂದ ನಕ್ಲಿಂದ ಒಂಜಿ ಒಂಜಿ ಲವ್ ಸೀನ್ ಬನ್ನ ರಪಕ್ಕ ನೆಯ್ಪೋಡು ಗಾರ್ಡನ್ ಸೀನ್ ಬರಡು ಪುರ ಏತೋ ಮಂಗೊಂಡು ಪುರ ಆ ಲೋಟ ಚೇಂಜ್ ಆಯ್ರೆ ಬಲ್ಲಿ ಇಂಚಿನ ಪುರ ಉಪ್ಪುಂಡು ಪುರ ಆ ಒಂಜಿ ಸಂದರ್ಭ ಪುರ ಅಂಚಿನ ಒಂಜಿ ನಾಟಕ ಮಲ್ತಂದಿತ್ತ ಆ ವರ್ಷ ಒಂಜಿ ತಿಕ್ಕಡು ಅವಳು ಇಲ್ಲದಾಲಜ್ ಒಂಜಿ ದೇವಸ್ಥಾನ ಮಾತ್ರ ಒಪ್ಪನೆ ಒಂಜಿ ದೇವಸ್ಥಾನ ದಾದ ಅನ್ಪಣ ಎಂಕಲ್ ಅವಳು ತಿನಿಯರದೆಲ್ಲ ಬೋರ್ಡತ್ತೆ ಮತ್ತು ನಾಲ್ಕು ಟೊಮೆಟೊ ಎಲ್ಲ ಒಂದೆಲ್ಲ ನುಪ್ಪುಂಚು ಪುರ ಕಾಣಿದ್ದಾರೆ ಹರಿಪುರ ಕಾಣಿದ್ದಾರೆ ಖಾರ ಪುರ ಕಾಣಿದ್ದಾರೆ ಎಂಕ್ಲ ಅವಳು ಕರೆಕ್ಟ್ ಅವಳು ಗಂಜಿ ಬರ ಮಂತದ್ದು ಈ ನಾನು ಕಬಿಡೋಡತ್ತೆ ದಾದೊಂಡು ಅಂಜ ಮಿತ್ತದ ಕಂಡೋಡು ತೀರ್ಥದ ಕಂಡೋಗು ಈ ತೆಲಿ ನಿಂಚ ಗುತ್ತುಂಡುಂಚ ಆಯ್ಕೆ ಒಂದು ಬತ್ತದು ನಾನು ಅಣಸ್ಮನ್ ಪಡೋದೆ ಅಂಚಿನ ಪುರ ಪರಿಸ್ಥಿತಿ ಬೊಕ್ಕ ಕೆಲವು ತಿಗಡಿಂಜನ ರಾತ್ರಿ 2 ಗಂಟೆ ಹಿಡಿದು ಬೊಕ್ಕ ನಾಟಕ ಶುರು ಆಪಣೆ ಜಾತ್ ಪಣ್ಣ ಅಪಘಾತ ಬೊಲ್ಪುಜ್ಜಿ ವಾಹನಜ್ಜಿ ದಾಲಜ್ಜಿ ಪೋಯರೆ ಮಂಡ ಒಂಜ ಬೊಲ್ಪು ಮುಟ್ಟ ಕುಲ್ಲೋಡೆ ಮಾತಿರಲ್ಲ ಇತ್ತದ ಲೆಕ್ಕತ್ತು ಬರ ಇತ್ತಲ್ಲ ಇತ್ತ ಓಲು ಜಾತ್ರೆ ನೇಮ ದಾದ ಅಣ್ಣಲ್ಲ ವಾರಂಜಿ 10-11 ಗಂಟೆ ಮುಟ್ಟ ಬ್ಲಾಕ್ ಎಂಚಿನ ಜನ ಎಂಚಿನ ಪೂರ 12 ಗಂಟೆ ಜಾತ್ರೆ ಶುರು ನಮ್ಮ ದೇವರನ್ನ ಬಲಿ ಉತ್ಸವ ನೇಮ ಅನ್ನಕ್ಕೆ ಬರೋ ಜನಕ್ಲೆ ಭಾರಿ ಕಡಿಮೆ ಆಗ್ತಿರು ದಯಪಂಡ ಜನಕ್ಲೆ ಆತು ಒಂಜಿ ಬೇತೆ ರೀತಿ ಆತು ಮಿತ್ತು ಪೋತೇರೆ ಹಾಕ್ಲ ಮಿತ್ತು ಪೋತರೆ ಮಾತ್ರ ಹತ್ತಂದ್ರೆ ಆಕಲ್ನ ಜೀವನ ಮೌಲ್ಯ ಮಸ್ತ್ ತಿರ್ತು ಬತ್ತದುಂಡು ಅವು ನಮ್ಮ ನೆನಪೊಡಿತು ನಮ್ಮ ಅಂಚ ಕೆಲವು ತಿಕಡೆ 12 ಗಂಟೆನಾಗ ಮುಟ್ಟಂಕಲ ನಾಟಕ 5 ಬಕ್ಕ ಜಾತ್ರೆ ಶುರು ಆಗ್ತದೆ ಅಂತ ನಮಗೂ ಅಂತ ನಿದ್ರೆಜ್ಜಿ ಕೆಲವು ಬಲ್ಪ ಒಂದಿತ್ತು ಅಂಚನ ಅಣ್ಣನ ಆ ನಾಟಕ ಒಂಜಿ 100 ಮಿತ್ತು ಪ್ರಯೋಗ ಆತನು ಪೂರ ಊರುಡ್ಲ ಅವೇ ನಾಟಕಾರನ ಕಡೆಗಾರ ಬದುಕಿಡು ಒಂಜಿ ನಮಸ್ಕಾರನೆ ಮಂತೇರಾರು ಅರ್ನೊಂಜಿ ದಾದನ ದೇವರನ ದಿನ ನಡೆದೊಂದು ಗಂಗಾ ಕುಂಜತ್ರ ಪಂಡ ಮಸ್ತ್ ದಯಪಂಡ ಯಾನ ಜಿಂಜ ಒಡನೋಟ ಇತ್ತು ನಾಕಲ್ ದಯಪಂಡ ಆರು ನಾಟಕ ಕರ್ತರಿ ಅಂಡ ಯಾನ್ ಆಯ್ತ ಪಿರೌಡು ಪುನ ಯಾನ್ ಮಾತ ವ್ಯವಸ್ಥೆ ಮನ್ಪುನ ಪುರ ಯಾನ್ ಆರಿಗೆ ಬೋಡ್ತಂಜ ಒಂಜಿ ನಾಟಕ ಪುರಾಣಗ ಮಸ್ತ್ ಪುಗರ್ತೆ ಪಡೆ ಉಂಡೆನಾರು ಅಂಚಿನ ಆರಿನೇನಿ ಸಂದರ್ಭ ಸ್ಮರಣೆ ಮಂತಾರೆ ಬಕ್ಕೊಂಜಿ ಈ ಅನ್ನೊಂಜಿ ನೆಕ್ ಬರೋಡು ನಾಂಡ ಎಕಡೆ ಪನ್ಲಗೆ ನನ್ನ ಪಪ್ಪ ಅಮ್ಮ ನೆಂಕ್ಲು ಬಡವೇರ ಅಂಡಲ್ಲ ಎಡ್ಡ ರೀತಿಯದೊಂಜಿ ಸಂಸ್ಕಾರ ಕಲ್ಪಡ್ದೇ ಇರ್ಪುರ ಪ್ರತಿ ಒಂದು ವಿಷಯ ಇಡಲ್ಲ ಎಂಕಲ್ನ ಎಲ್ಲೇ ಪುರ ಎಂಕ್ಲ ಜಾತಿ ಭೇದ ಜಂಡು ಓ ದಲಿತ ನಕ್ಲು ಬತ್ತನಾರಲ್ಲ ಎಂಕ್ಲ ಬಟ್ಟಲ್ ನಕ್ಲೆ ಒಣಸ್ಕೋರೊಂದು ಇತ್ತೇರು ಒಂಜಿ ದಲಿತ ಪೊಂಜು ಆರು ಪಜೆ ಮುಡಿ ಪುನಾರು ಪುರ ಆರು ಪುರ ಬರೋದು ನೆಕ್ ಪುರ ಇತ್ತೇರು ಇಲ್ಲ ಮುಂಡೆದ ಒಲಿಕೊನೇರೆ ಪುರ ಅಪ್ಪ ಯಾನು ಆರಿಗೆ ಅಮ್ಮ ನುಪ್ಪುಕೋರ್ ಯಾನು ಪೋದು ಆರ್ನ ನೆಕ್ ಮಂತೊಂದಿತ್ತೆ ಕೈ ಪಾಡೊಂದಿತ್ತೆ ಆರು ದೆಕ್ಕುಲ ಈ ದೇಪಣ್ಣ ಎಂಕ್ಲ ಒಂಜಿ ಒಂತೆ ಉನ್ಮನ್ಪ ಒಂಜಿ ಗೌರವದ ಸ್ಥಾನ ತೂಪನಾಗ್ಲ ಐಕೆ ನಮ್ಮ ಬಂಡ ಆ ಬಾಲ್ಯತ್ತೆ ಯಾಕೆ ದಾದ ಗೊತ್ತುಂಡು ನಾನು ಅಂಚೆ ನನ್ನ ಅಮ್ಮ ಪಂಡ ಅಕ್ಲೇನು ನೆನಪುಡೆ ನಾ ಪಪ್ಪ ಲಂಚನೆ ಪಪ್ಪನೊಂಜಿ ಏತೋ ಒಂದು ವರ್ಷ ಸೇಮ್ ಅಂತೆ ಪಂಡ ನಾನು ಒಂಚೂರು ಮಲ್ಲ ಅನ್ನಗಾರೆ ಕಣ್ಣು ತೋಜಂದಾಂಡು ಅಣ್ಣ ಮತ್ತು ಪ್ರಯತ್ನ ಮಂತದೆ ಎಂಕಲ್ ಮಾತ್ರ ಡಾಕ್ಟರ್ ಮೋದಿ ಮಲ್ಲ ಆರ್ಡರ್ ತೋಚ್ಪಾದ ಬೆತೆ ಪೋತೇರು ಪುರ ಅಂದು ಆತನಾಗ ಏನೊಂಜಿ ಎಲ್ಲೇ ಒಂಜಿ ನೆಕ್ ಬಂದಾಗ ನನ್ನ ಅಣ್ಣ ಗೆಡ್ಡಂಜಿ ಬೇಲೆ ತಿಕ್ಕಡ ಪ್ರಬಂಡೆ ದಯಪಂಡ ಎಂತ ದೇವೇರ್ದು ಪನ್ನೋಲಿ ಅಣ್ಣನ ಖಂಡಿತವಲ್ಲ ಅರಿತ್ತೆ ಇತ್ತೆಲ್ಲ ಎನ್ನ ಉಲ್ಲೆ ಕುಡ್ಲಾಡು ಉಳ್ಳೇರು ಅಣ್ಣ ಯಾನು ಊರುಡುಲ್ಲೇನು ಅಂಡ ಈತ್ ಬರೋಡದಾರ ಕಾರಣ ಎನ್ನ ಪಪ್ಪ ಅಮ್ಮನೊಂಜಿ ಆಶೀರ್ವಾದ ಅಂಚನೆ ಅಣ್ಣನೊಂಜಿ ಪ್ರೋತ್ಸಾಹ ಪ್ರಬಂಡೆ ಪಂಡ ಪ್ರಭಾಕರ್ ಶೆಟ್ಟಿ ಪಂಡದು ಇತ್ತಳ್ಳಂಜಿ ಹಿಂಗೆ ಒವ್ವೆ ಇತ್ತು ಕೆಲಸ ಹಿಂಗೆ ವಾಪುರ್ತಲ್ಲಿ ಹಿಂಗೆ ಪೋಡಿಗೆ ದಾದಲ್ಲ ಅಂಡೆ ಅಣ್ಣೆ ಉಳ್ಳೇರು ನಂಡದು ಆತು ದಯಪಂಡ ಒಂಜಿ ಹಿಂಗೆ ಮೆಗ್ಗಿ ಪಲ್ಲ ಎತ್ತೋ ಫಂಕ್ಷನ್ ತೂನಾಗ ಜನಗಳು ಪಂಡ್ರೆ ಏರಳಿಕೆ ನಾವು ಏರು ಗೊತ್ತು ನೀರು ಅಕ್ಲ ಮೆಗ್ಗಿ ಪೈಲ ನಕ್ಲ ಮಾರೆ ನಾ ಹಿಂಗೆ ಒಂಜಿ ಆತ್ಮೀಯತರುಲ್ಲ ಒಂದು ಯಾನು ಎಪ್ಪಲ ಮರಪ್ಪಂದು ಅಂಚನ ಒಂಜಿ ವಿಷಯ ಅಂಚನೆ ನಮ್ಮ ದುಂಬು ಮಾಡ ಮೈದಾಂಡ ಪಂಡ ಆಟಕ್ಕೆ ಭಾರಿ ಫೇಮಸ್ ಒಂಜಿ ಓರಗೊಂಜಿ ಆಟ ಒಂದಿತ್ತು ಓಲೆ ಆಟ ಕ್ಯಾಂಪ್ ಅಂಡಲ್ಲ ಅವು ಅವಳು ಕ್ಯಾನ್ಸಲ್ ಅಣ್ಣ ಅದಕ್ಕೆ ಅಂಥದ್ದು ಮಾಡದ ಮೈದಂಡು ಪಾಡ್ನೆ
ಈ ಆಟಕ್ಕೆ ನಪಗ ಕಾಸಿದ ಪೂರ ಬಂಗಾತೆ ಬಾರಿ ತೊಂದರೆ ಪುಂಡು ಈ ಆಟದಾನಿ ಉಂಟು ಎಂಕ್ಲು ಬೇಗ ಇಲ್ಲಡೆ ಹೋದು ಅಲ್ಲಿ ಬೇಗ ಬೇಗ ಬರೆದುಂಟತೆ ಒಂಜಿ ಐನರ ಗಂಟೆನಾಗ ಆಟದ ಟೆಂಟ್ ದಾಡೆ ಬರ್ಪುನೆ ಈ ಅಪಗ ನಮ್ಮ ಜಪ್ಪುಣ ಈಚಾರ ಪಾಡ ಒಂದಿತ್ತೇರು ನಮ್ಮ ತುಳುಟು ಅವನ ಇಂಚ ಒಂದು ಬತ್ತದು ಐಕೆ ಕೋಲು ಪಾಡ್ನ ಆಯ್ಕೆ ರಡ್ಡು ಕೋಲು ಪಾಡೋಡು ಬಕ್ಕ ಐಟು ಕುಲು ನಾವು ಅವು ಒಂದು ಫಸ್ಟ್ ಕ್ಲಾಸ್ ಸೀಟ್ ಬಕ್ಕ ಪಿರಾಡು ಪೂರ ಬೆತ್ತೆ ಒಂಜಿ ಎಲ್ಲೆ ಕೂರ್ಸ್ತು ಪೂರ ಅಪ್ಪ ಇಮ್ಮಿ ಈ ಈಚಾರ ಪಾಡ್ನ ನೋಡಿ ಎಂಕಲ್ ಸೇರೋಣ್ಣೆ ಆಯ್ಕೆ ಅಂತ ಇನ್ನು ಕೋಲು ನುರ್ಪಾಯರಿ ತರೆ ತಾರೆ ಪಾಡೋ ಒಂದೇ ಪೋಪುನೆ ಅಪ್ಪಾಗ ಆಯ್ತು ಕಾಣ್ಪಣ್ಣ ನಿಖಿಲ್ ಬಯ್ಯ ರಾತ್ರಿಗೆ ಬಲೆಂಬೆ ಆಟಾಗ ನಾನು ನಿಖಿಲ್ ಟಿಕೆಟ್ ದೆಪ್ಪೊಡ್ತೀನಿ ಅಂತ ಆಮೇಲೆ ಟಿಕೆಟ್ ದೆಪ್ಪೊಡ್ಸಿ ಪಣ್ಣ ದೆಪ್ಪೋಡು ಪಣ್ಣ ಮಾಡ್ದ ಅಲ್ಲಜ್ಜಿ ಅದೇ ಇಲ್ಲ ಅಲ್ಪೋದು ಅಂತ ಅವ್ಲೆಂಚ ಆಗಿದಲ್ಲ ಆಗಿಲ್ಲ ಮಲ್ಲದಲ್ಲ ಅಧಿಕಾರದಲ್ಲ ದಮಣಿಗೆ ಟೆಂಟ್ ಮ್ಯಾನೇಜರ್ ಮಂಡದುಲ್ಲೆ ಆ ಎಂಜಿನ್ ಯಾವ ಟೆಂಟ್ ಅವು ಇತ್ತದ ಲೆಕ್ಕತ್ತ ಆಟ ಬರ ಫುಲ್ ಮಿತ್ತಲ ತಿರ್ತಲ ಪೂರ ಫುಲ್ ಟೆಂಟ್ ಒಯ್ತದ ಆಪನ ಸ್ಟೇಜ್ ಬರ ಪಾಡ್ದು ಆವಾಗ ಇಂಕ್ಲು ಅವಳು ಉಂಟು ಅಲ್ಲೆಮ್ಮ ನನ್ನದು ಈ ಟೆಂಟ್ ಮ್ಯಾನೇಜರ್ ಬರ್ಪಿ ಆಮೇಲೆ ತಿರುಗೋ ಒಂದು ಬರಿಯರ್ ಉಂಡು ಪರ ಟೆಂಟ್ದ ಇಂಚ ಬತ್ತು ಅಂಚೆ ಪಣ್ಣಾಗ ಪೊಗ್ಗಲೆ ಮೇಲೆ ಅನ್ಪನೆ ಪ್ರಪಕ್ಕ ಒಂಜಿ ಬಗ್ರ ಟೆಂಟ್ ದೇರ್ತೆ ಉಲಾಯಿ ಎಂತೆಲ್ಲ ಒಂದು ಆಯ್ತು ಉಲಾಯಿ ಹೋಯ್ನದ ಕೆಂಜ ಪಕ್ಕ ತೊಂದರೆ ಜಾಗ ಪಿದಾಯಿ ಬರ ದಾರ ಅಂಚ ಆಟ ತೊಂದಿತ್ತಲ್ಲ ಅಪ್ಪಗ ಎಕಡೆ ಬಂಡಿ ಸೋಜಿ ದೊದ್ದಿ ಸೇ ಬತ್ತನು ಮೀನು ಪುನಪಗ ಸೋಜಿಲ್ಲ ಸುಕುಣಪ್ಪಲ್ಲ ಆಟಗ ಅತ್ತೆಕ್ಕ ನಮ್ಮ ಎಲ್ಲಿಯಪ್ಪನ ಜಾಸ್ತಿ ಕೊಂತಾನೆ ಸೋಜಿಲ್ಲ ಸಾಧಾರಣ ಸೋಜಿ ಜನ ಒಂದು ಜಾತ್ರೆ ಪನ್ ಸುಕುಣಪ್ಪದ ಸಂತೆ ಬಂಡ ಭಯಂಕರ ಬಕ ಒಂಜಿ ಮೀಟಾಯ್ದ ಸಂತೆ ಅಪ್ಪಗ ಓಲ್ಲ ಬೇಕರಿದಲ್ಲ ಜನ ನಮಕ್ಕದಲ್ಲ ಮೀಟಾಯಿ ತಿನ್ನೋಡ್ದಾಂಡ ಸಾಧಾರಣವಾದ ಆ ಲಾಡು ಆ ಜಿಲೇಬಿ ತಿನ್ನೋಡ್ದಾಂಡ ನಮಗೊಂದು ಜಾತ್ರೆನೇ ಬರೋಡತ್ತೆ ಅಪ್ಪ ಒಂದು ಎಡ್ಡು ಪಲ್ಯ ಲೆಕ್ಕ ತಿಕ್ಕೊಂಡಿತ್ತು ಒಂದು ಎಡ್ಡು ಕೆಂಪು ಬೇತೆ ಬಣ್ಣದ ಐನುಂಡತ್ತೆ ಬಗ್ಗೆ ಕಡಲೆ ಮಿಠಾಯಿ ಐನು ಸ್ಟಾಕ್ ಮಾಡ್ಪೇರುಂಡು ಮರಿಯಾಲ ಮುಟ್ಟಲ್ಲ ಅಂತ ಜೆತ್ತದಿದ್ದು ಪೂರ ಇಂಚನಾಡ್ಲ ಮಂತದೊಂಜಿ ಬೋರ್ಡು ಮಾರ ನಾನು ಇತ್ತೆ ಒಂಜಿ ಬಕ್ಕಾರಿಗೆ ಒಂಜಿ ಬೇಕರಿ ಉಂಡು ಎಂಚಿನ ಮಂಡಲ ಉಂಡು ಆ ಟೈಮ್ ಬಡ ಅಂಚತ್ತು ಅವು ಪೂರ ನಮಕೊಂಜಿ ಬಾರಿಂದ ಅದು ಪುನತೆ ಅಂಚ ಮೇರ್ನ ಬಯ್ಯನಾಗ ಸೋಜಿ ಸಂತೆ ಬರ್ಪುಣು ಅಂತೆ ಬಣ್ಣ ಅರೊಂಜಿ ರಡ್ಡು ಸೂಡಿ ಕಣಕ್ಕಲ್ಲ ಅದೊಂದು ಪಾತ್ರೆ ಪೂರ ಪತ್ತೊಂದು ಬತ್ತದು ಅಲ್ಪ ಸೋಜಿ ಒಂದು ಪೇರು ಟೆಂಟದ ಫಿದಾಯಿಡು ಸುರು ಎಂಕೆಲೆ ಗಿರಾಕಿ ಯಾರಿಗೆ 10 ವಯಸ್ಸಕ್ಕೆ ಅವ್ರನ್ನ ಸೋಜಿ ತಿಗೊಂದಿತ್ತು ಎಂಕೆಲೆ ಗಿರ ಯಾನ್ ಎನ್ನ ಅಣ್ಣೆ ಬಗ್ಗೆ ರಡ್ಡು ನೇರ ತಗೊಂಡು ಅಪ್ಪ ಸುರು ಆಯ್ಲಕ್ಕೊನೆ ನಮ್ಮೆ ಸೋಜಿ ಆಂಡ ಅಣ್ಣ ಸೋಜಿ ಪರಿಯ ಪರದು ಒಂಜಿ 2-3 ಸಲ ಪರಿ ಉಂಟು ರಾತ್ರಿ ನಡೀರ್ಲಿ ಪರ್ನಲ್ಲ ದಾಲ ಒಂದು ಜನ ಸೋಜಿ ಪರ್ನ ಇತ್ತೆ ಗ್ಯಾಸ್ಟ್ರಿಕ್ ಇಲ್ಲ ಲೂಸು ಮೋಜಿ ಎಂಚಿನ ಪುರಾಪುಣ ತಿನ್ನ ಇತ್ತದೊಂಜಿ ವಸ್ತು ತಿನ್ನಂಡ ಅಪ್ಪಗ ವಾ ಪೊರ್ತೂರು ಉಂಟತೆ ಸೋಜಿ ಪರ್ನಲ್ಲ ಅಂಚನೆ ಮಣದನಿ ಬೊಲ್ಪುಗು ಆಟ ಮುಗಿನಾಗ ಮೇರ ಸೋಜಿ ಒರಿದು ಪುಣ್ಣಂತೆ ಆ ಪಾತ್ರೆ ಇಡತ್ತೆ ಅಪ್ಪ ಎಂಕ್ಲು ಉಂತೊನ್ನೆ ಎಂಕ್ಲೆ ಪುರ ಮೈತಿದ ಇನ್ನು ಕೊರ್ಪೇರು ಪೂರಿಲ್ಲ ಪರ್ಲೆ ಮೇನಂಡು ಒಂದು ಅಂಚನೆ ದಾದ ಪಂಡತೆ ಮನುಷ್ಯಗೆ ಏತು ಸ್ವಾರ್ಥಿ ಆದಪ್ಪೆ ನಡದು ನಮ್ಮ ಅನುಭವ ಪಂಪನೆ ಆ ಸಮಯದ ಬಕ್ಕ ಎಕ್ಲಂಪಣೆ ಅಣ್ಣನ ನನ್ನ ದಾಯ ನಮ್ಮ ಕಾಸು ಕೊರದು ಪರ್ಪನೆ ಸೋಜಿ ಎಲ್ಲರೂ ಧರ್ಮ ಕೊರಪು ಜಾರ ಇಂದು ಬೊಡ್ಚಿ ಬೋರ್ಪಣ್ಣ ನನ್ನದು ಅಂಚ ಮೇರು ನಾನೇ ಜೋಕಲ್ಲ ಸೋಜಿ ಬೊಡ್ಚ ಹಿಂಗೆಲ್ಲ ಕಾಸು ಇಜ್ಜಿ ನನ್ನದು ಅಂಚನೆ ಅಂಚ ಮಣದಾಗಿ ಸೋಜಿ ಬರ್ಜಿ ಅನ್ನ ಆಟ ಮುಗಿದು ಎಂಕಲ್ ಬರ ಉಂತೊಂದನೆ ಕೊರಿಯರು ಪಾಪ ಸೋಜಿ ಒರಿನ ಸೋಜಿ ಬರ 2 ಗ್ಲಾಸ್ ಸಿಕ್ಕನ್ ಬರ ಪರಿಯ ಅಂತ ಬೊಕೊಂಜಿ ಹೊರ ಕರ ಕೂಡ ಆಟ ಬತ್ತನಲ್ಲಿ ಇಂಕಲ್ ಅಂತಾನೆ 4-5 ಜನ ಇಂಕಲ್ ಸೋಜಿ ಪರ ಸುರುತ ಗಿರಕ್ಕೆ ಇಂಕಲ್ ಏಪಲ್ಲ ಸೋಜಿ ವರಿಯ ರಜ್ಜಿ ಮೇರೆ ದಾನೆ ಸೋಜಿ ಬರ್ಪು ಜರ ಮೇ ಜೋಕ್ಲಿ ಬಡ್ಚ ಸೋಜಿ ಬಡ್ಚನ್ನ ಅಂಚನ ಆಟೋಗ್ಲದೆ ಮಾಡದಾನೆ ಬುಲ್ಪು ಎಂಕಲೆ ಕೊರಿಯರು ಸೋಜಿ ಮುಂಜಾನೆ ಸಲ ಆಟ ಆಡಗುಂಡತೆ ಎಂಕಲ್ ಉಂದುವೆ ಗೊಬ್ಬು ಅಂತ ಆಟ ಆಡು ಮುಗಿದ ಎಂಕಲ್ ಪೂರ ಉಂತು ಅಂದಿತ್ತೆ ಕೊರ್ಪೇರು ನಡ್ದು ಅವ್ರು ಪೂರ ದೆಕ್ಕೇರು ಆ ಸೋಜಿದ ಕಾರಣ ಅಲ್ಲಿ ಕುಕ್ಕದ ಮರ ಈಗ ಗೊತ್ತಾಮೆ ಇಂದು ಬೋಡ ಈ ಜೋಕಲ್ಲಿ ಹಿಂಗೆ ಕಲ್ಪ ಇರ್ತಾರೆ ಆ ಸೋಜಿದ ಪಾತ್ರೆ ಕೊಂಡದ್ದು ಫುಲ್ ಏತ್ ಸೋಜಿ ಅಂದ್ರೆ ಪೂರ ಕುಕ್ಕದ ಮರತ ಮುದ್ದೆಲ್ಲ ಮೈತು ಬಿಡಿಯೋರು ಎಂಕಲ್ ಬತ್ತು ಇಲ್ಲಕ್ಕೆ ನೀವು ಹಚ್ಚಿಲ್ಲ ಬಾಲ್ಯದ ಅನುಭವ ಬೊಕ್ಕದ ಪಂಡು ಎಂಗ್ಲ ಮಲ್ಲ ಮಾರಿ ಪೂಜೆ ಹಾಪುಂಡು ಐದಕ್ಕಾಯ್ತು ಅಲ್ಲಿ ಕೂರಿ ಪರ ಕೊಯ್ಪೊನೊಂಜಿ ಕಾರ್ಯಕ್ರಮ 5 ಮಾಸ ಪರ ಪೇರುಂಡು ಒಂಜಿ ಇಲ್ಲ ಮಾಸ ಅನ್ಪುನಾಗ ಇಲ್ಲದ ಪುಂಜು ಮಾತಾರೆಗಲ ಪರ ಮಾತೊಂಚೂರು ಚೆಲ್ಲಿ ಎಲ್ಲಂಜಿ ಲೈಟ್ ಪರ ಪಾಡ್ದು ಬತ್ತನ ಹಾಕ್ಲಿ ಪರ ಮಾರಿ ಪೂಜೆ ಬೊಕ್ಕ ಮಾಸದ ಕಚ್ಚಿ ಪುರ ತಿನ್ನಿಯರು ಉಂಡತೆ ಕೂರದ ಕಚ್ಚಿ ಪುರ ಅಂಚ ಇಲ್ಲದ ಪುಂಜು ಚಾಯ ಮಂತು ಕೊರಿಯರು ಮಾತಾರೆಗಲ ಅಪ್ಪಾಗ ಎಂಕ್ಲು ಪುರ ಚಾಯ ಪರ ಒಂದಿತ್ತ ಮಾತಲ್ಲ ಆ ಥರ ಎಂಕ ಒಂಚೂರು ಸಮ್ಮ ಚಿಕ್ಕ ಪಾಪನವ್ರು ಒಂಚೂರು ಅಂತ ಟೈ ಅದುಲ್ಲೇರಿ ಒಂಜಿ ಕುಲು ಒಂದೇರು ಕೂರ್ಸ್ತರು ಕುಲ್ಲುದು ಒಂದು ಆತನ ಏನೊಂದು ಅಣ್ಣೆ ಹಾಪಿನಾರು ಅದು ಎಂಕ್ಲು ಪರ ಲೋಟ ದೆಕ್ಕಿಯ ಅಚ್ಚ ಮೇರ ಲೋಟ ದೆಕ್ಕಿಯರ ಪೋನ ಟೈ ಅನ್ನ ಗ್ಲಾಸ್ ಬುರ್ಲು ತಿರ್ತು ಅಪ್ಪಗ ಮೇರಕ್ಕೇನೆ ಅದು ಮಾತ್ರ ಲೋಟ ಹಿಡ್ಕೊರ್ದು ಆಗಿ ಗ್ಲಾಸ್ ಕೊಡ್ತಾನೆ ಸ್ವಾಮಿ ಗ್ಲಾಸ್ ಆತ 6 ಕ್ವಾರ್ಟರ್ ಮೂಲ ದಿ ಒಂದೇರು ಅವು ಪೋನಾಗ ಬೂರ್ನೆ ಬುಡ್ಕಂದು ತಿರ್ತು ಆಗಿ ಮಾತಾಡಿ ಮಾರ ಲೋಟ ಹಿಡ್ದು ಕೊಡ್ತಾನೆ ಚಾಯ್ ಇಂಬಿಯಾಗ ಒಂಜಿ ದಾಯಿಗೆ ಗ್ಲಾಸ್ ಹಿಡ್ದು ಕೊಡ್ತಾನೆ ನಡ್ದು ಒಂದು ಗ್ಲಾಸ್ ಹತ್ತನ್ನ ಮೂಲ ದೀತನ ಉಂಡತ್ತೆ ಒಂದು ಗುರಿ ತಿರ್ತು ಬುಡ್ದಿನಿ ಬುಡ್ದು ದಡಕ್ಕ ಅಂಚೆನೆ ಬಗ್ಗೆ ಎಂಕಲೊಂಜಿ ದೋಸ್ತಿ ಇತ್ತೇರು ಹುಡುಗಿ ಚಂದ ಪಂಡೆ ನಡೆದು ಅಬ್ಬಣ್ಣೆ ಪಂಡು ಮಾರಿ ಮೀಟಾಯ್ದ ವ್ಯಾಪಾರಿ ಪೂತ ವ್ಯಾಪಾರಿ ಪೂರ ಇತ್ತಲ್ಲ ಹೆಂಗೆ ರಿಲೇಷನ್ ಅಂಚೆನೆ ಉಂಡು
ಇವಾಗ ಆರ್ನ ಪಪ್ಪ ಆಕ್ರೋಟು ಬೆಂಡಿ ಪರ ಮಾರನೆ ಪರ ಅವರು ನಮ್ಮ ಶಾಲೆ ಪರ ಬುಡ್ನಾಗ ಇವಾಗ ಜಾತ್ರೆಗೆ ಮಲ್ಲ ಸಂತೆ ನಕ್ಕಲ್ನ ಯಾಕಲೆ ಒಂಜಿ ತಿಂಗಳು ಭಾರಿ ಖುಷಿ ಹಾಕ್ಲಿ ಬಿಸು ತಾನೆ ಹಾಕ್ಲ ಸಂತೆ ಪತ್ತನ ಕರೀತು ಪೋಪನ ಹಾಕ್ಲ ಸಂತೆ ಇತ್ತೆಜ್ಜಿ ಪಾಪ ಅಂಚನ ದಯಪಂಡು ನಮಗೆ ಏತಲ ತಿಕ್ಕೊಂಡು ದಿನಾಲ ತಿಕ್ಕೊಂಡತೆ ಅಂಚ ನಮ್ಮಡ ಕಾಸಜ್ಜಿ ಅಂಚ ಆಯನ್ನ ದೋಸಿ ಯಾರ ಮಗೆ ಚಂದಪ್ಪೆಲ್ಲ ಮಾದವಣ್ಣೆ ನಾಡೋದು ಎಂಗ್ಲ ಒಟ್ಟಿಗೆ ಪುನಾಕಲು ಅಂತ ಎಂಗ್ಲ ಹಾಕೊಂಡ್ರೆ ಬೆಂಡಿ ಪುರ ತಿಂದ್ರೆ ಆಸೆ ಹಾಕೊಂಡತ್ತೆ ನಮ್ಮ ಇಲ್ಲಲು ಪ್ಯಾರಂಗದ ಮರ ಎತ್ತಲ್ಲ ಉಂಡು ಎಡೆಡ್ಡ ಪೊರ್ಲುದ ಪ್ಯಾರಂಗ ಹಾಕೊಂಡು ಪೊರ್ಲುದ ಅಂಚ ಮೇಕಲ ಮರ ಬಾರಿ ಪಂಜ ಅಂಚ ಆರು ಒಂದು ಮಧ್ಯಾಹ್ನ ಒಂತೆ ಪೊರ್ತಾರು ಅನಸಿಗೆ ನಾನು ಪೋಪೇರಿ ಮೇನು ಕುಲ್ಲಾದು ಅಪ್ಪಾಗ ಬೇರೆ ಯಾನೆ ಆಕ್ರೋಟು ಬೆಂಡಿ ಅಂತ ದೆತ್ತೋನೆ ಅಂತ ಪ್ಯಾರಂಗ ಕೊರ್ಪುನೆ ಎಂಕ್ಲ ಇಪ್ಪಿಗೆ ಆಮದು ಬಕ್ಕ ರಫ್ತು ಉಂಡದು ಎಲ್ಲಿ ಒಪ್ಪುಂಡಾಗ ಎಂಕ್ಲ ಮಂತದ ಪೋರ ಆರು ಆಕ್ರೋಟು ಕೊರ್ನೆಕ್ ಯಾನ್ ಆರೆಗೆ ಪ್ಯಾರಂಗ ಕೊರ್ಪುನೆ ಹುಡುಗಾಗ ಅಂತೂ ನಮ್ಮೊಂಜಿ ಉಂದಾವಡತ್ತೆ ಒಂಜಿ ಅಂಚಿನ ಮಂಜಿ ಅಂಚಿನ ಪರ ಮಸ್ತ್ ನಮ್ಮ ಘಟನೆ ಜೀವನ ಆದುಪ್ಪುಂಡು ಅವೇ ಲೆಕ್ಕ ನಮ್ಮ ಏನು ಆಟದ ಸ್ಟೋರಿ ಪಂಡತೆ ಆ ಚಯಾರಿಗೆ ಎಂಕ್ಲಿ ಛಾಯ ಒಂದು ಪಾಡ್ನಾಡ ಎಂಕ್ಲೆ ಒಂಜಿ ಆಡಿದೊಂಜಿ ನೆತ ಒಂಜಿ ನೆತ ವ್ಯವಸ್ಥೆ ಒಂಜಿ ಫ್ರೀ ಆಪುಂಡು ನಾಡ್ದು ಅಂಚನೆ ಬೇತೆ ಬೇತೆ ನಮ್ಮ ಜೀವನ ಒಂಜಿ ಘಟನೆ ಆದುಪ್ಪುಂಡು ಆ ಸಂದರ್ಭಡು ನಮ್ಮ ಈ ಒಂಜಿ ಕಾಲಗು ನಮ್ಮನ್ನು ಆಲೋಚನೆ ಮನ್ಪುನಾಗ ಅಪಗದ ಒಂಜಿ ವ್ಯವಸ್ಥೆಗೆಲ್ಲ ಇತ್ಯದೊಂಜಿ ಇಲ್ಲದ ನಮ್ಮ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಮಸ್ತ್ ವ್ಯತ್ಯಾಸ ಉಂಟು ದಯಪಂಡ ನಮ್ಮ ಅಪ್ಪೆನಕ್ಕಲ್ ನಮ್ಮ ಏತು ಜಾಗೃತರಾದ ಪೇರು ಮೇಯ್ನ್ ಉಪ್ಪುನೆ ಅಕಲ್ನ ಕೈಟ್ ಉಪ್ಪುನೆ ನಮ್ಮ ಜೋಕಲ್ನ ಜೀವನ ಪರ ವಾರಿತ ಎಡ್ಡೆ ರೀತಿಡು ನಮ್ಮ ನಡತಿರಂದಾಂಡ ಖಂಡಿತವಾದ್ರೆ ನಮ್ಮೊಂದು ಜೀವನ ಎಡ್ಡೆ ಇರುಂಟು ನಾನು ಬೇತೆ ಬೇತೆ ಇಂಚಿನ ಕೆಲವು ಸಂಗತಿಲಿ ಪುಲ್ಲ ನಮ್ಮ ಜೀವನ ನಡತದಂದು ನನ್ನ ದುಂಬುಗು ಐನ ಪನ್ಕ ಭಾರಿ ಶೋಕದ ತಮ್ಮ ಬಾಲ್ಯದ ನೆನಪನ್ನು ಪಂಡೇರು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅಂಥ ಘಟನೆಗಳಿದೆ. ನಮಗೆಲ್ಲಿ ತುಂಬ ಚಂದಿರುವಾಗ ಈಗೆಲ್ಲ ಮನೇಲಿ ನೋಡಿದರೆ ಒಬ್ಬೊಬ್ಬರಿಗೆ ಒಂದೊಂದು ಮೈಗೆ ಹಾಕೋ ಸೋಪು ಇತ್ತು. ನಮಗೆಲ್ಲ ಸಣ್ಣದಿರುವಾಗ ಮೈಗೆ ಹಾಕೋ ಸೋಪು ಮತ್ತು ಬಟ್ಟೆ ಹಾಕೋ ಸೋಪು ಬೇರೆ ಇಲ್ಲ. 2 ಗಿಡ್ಡ ನಂದಿ ಬಾರ್ ಸೋಪ್ ತಂದರೆ ಅದನ್ನು ಮೈಗೆ ಆಯಿತು, ಅದು ಬಟ್ಟೆಗೂ ಆಯಿತು, ಆ ರೀತಿ ಇತ್ತು. ಸುಮಾರು 6ನೇ ಕ್ಲಾಸ್ ಚಪ್ಪಲ್ ಕೂಡ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ನಾವೆಲ್ಲ ಯಾವಾಗ ಮೈಗೆ ಹಾಕೋ ಸೋಪು ನೋಡುದಂತ ಹೇಳಿದ್ರೆ ಮನೆ ಹತ್ರ ವಿಠಲಣ್ಣ ಭುಜಂಗಣ್ಣ ಅಂತೆಲ್ಲ ಬೊಂಬೈಯಲ್ಲಿದ್ದರು. ಅವರು ಬಂದಾಗ ನಮಗೊಂದು ಸೋಪು ಮತ್ತು ಒಂದು ಗ್ಲೂಕೋ ಬಿಸ್ಕೆಟ್ ಕೊಡ್ತಿದ್ರು. ನನಗೆ ಸರಿ ನೆನಪಿದೆ. ಆ ಬಿಸ್ಕೆಟ್ ಕೊಟ್ಟಾಗ ಅದನ್ನು ತಿನ್ನೋದು, ಆ ಸೋಪ್ ಕೊಟ್ಟಾಗ ರೆಕ್ಸೋನ ಸೋಪು ಅದನ್ನು ಮೈಗೆ ಹಾಕೋದು ಭಾರಿ ಪರಿಮಳ. ಅದರ ಕಾಗದವನ್ನು ರ್ಯಾಪರ್ ಇದೆಯಲ್ಲ ಅದು ಪುಸ್ತಕದಲ್ಲಿ ಇಡ್ತೀವಿ ಪರಿಮಳ ನೋಡಲಿಕ್ಕೆ, ಅದನ್ನು ನೋಡ್ತಿದ್ದೆ. ಅಂಥ ಜೀವನದಲ್ಲಿ ಇತ್ತು. ಅದೇ ರೀತಿಯಲ್ಲಿ ಆ ನವಿಲುಗರಿ ಮತ್ತು ಆ ಕಾಡು ಬಸಳೆ ಗಿಡ ಎಲೆಯನ್ನೆಲ್ಲ ನಾವು ಪುಸ್ತಕದಲ್ಲಿ ಇಡ್ತಿದ್ದೇವೆ, ಅದು ಮರಿ ಇಡ್ತದೆ ಅಂತ ಹೇಳ್ಕೊಂಡು ಅಂತೆಲ್ಲ ಅನುಭವಗಳ ಜೀವನದಲ್ಲಿ ಇತ್ತು. ಹೀಗೆ ಅದರ ಮಧ್ಯೆಯಲ್ಲಿ ನಾವೀಗ ಒಂದು ಹಾಡು ಕೇಳೋಣ. ಚೊಕ್ಕಾಡಿ ಸುಬ್ರಾಯ ಚಕ್ವಾಡಿ ಅವರು ಬರೆದಂತಹ ಒಂದು ಮನೋಜ್ಞವಾದ ಗೀತೆ ಮುನಿಸುತ್ತರವೇ, ನಮ್ಮ ಗಾಯಕ ಸತ್ಯ ವಿಜಯ ಅವರ ಧ್ವನಿ ಸಿರಿಯಲ್ಲಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು
ಅಲೆಗಳು ಮೈಯ ಬಳಸಿ ಝುಮ್ ಎನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ನೆನಪು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ಧದಂತೆ ನಮ್ಮ ಈ ಮೈಮನ ವಾಗರ್ಧದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದಿ ಥ್ಯಾಂಕ್ ಯು. ಸುಬ್ರಾಯ ಚಕ್ರವಾಡಿಯವರ ಗೀತೆಯನ್ನು ಬಹಳ ಮನೋಜ್ಞವಾಗಿ ಹಾಡಿದಂಥ ಸತ್ಯ ವಿಜಯ ಆಚಾರ್ಯ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಒಂದು 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಸಮಯ ವಿಳಂಬವಾಗಿ ಪ್ರಾರಂಭ ಆದ್ದರಿಂದ ಇನ್ನಷ್ಟು ವಿಷಯಗಳು ಮುಂದುವರಿತಾ ಇದ್ದರೆ ಇನ್ನೊಂದು 1 ಗಂಟೆ ಕೊಂಡೋಗ್ಬೋದು. ಆದರೆ ಕೆಲವಷ್ಟು ಇನ್ನೊಬ್ಬರು ನಮ್ಮೊಂದಿಗಿದ್ದಾರೆ. ಮೌನೇಶ್ ಆಚಾರ್ಯ ಕಡಂಬರವರು ಚುಟುಕು ಸಾಹಿತಿ ಆಗಿದ್ದು ಈ ಭಾಗದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಒಂದು ವಿಷಯ ನಾನು ಇಲ್ಲಿ ಕೇಳಿಸಿ ಬರ್ತೇನೆ. ಹಿಂದೆ ನಮ್ಮ ಸಣ್ಣದಿರುವಾಗ ನಾವೆಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಬದುಕಿದವರು. ಆಗ ರಾತ್ರಿ ಹೆಚ್ಚಾಗಿ ಊಟ ಇಲ್ಲದೆ ಬದುಕ್ತಿದ್ವಿ ನಾವು. ಒಂದು ದೊಡ್ಡ ಹಲಸಿನಕಾಯಿ ತಂದರೆ ಆ ಹಲಸಿನ ಹಣ್ಣನ್ನು ಒಂದು ಗೆರಸೆ ನಾವು ನೋಡಿರ್ಬೋದು, ನೀವು ಆಲೋಚನೆ ಮಾಡಿ. ಆ ಗೆರಸೆಯಲ್ಲಿ ಕೂತ್ಕೊಂಡು ತಾಯಿ ಅದನ್ನು ಮುರಿಕೊಡ್ತಿದ್ದು, ಒಂದೊಂದು ಬಾರ್ ಮಾಡಿ ಕೊಡ್ತಿದ್ದು. ಅದಕ್ಕೊಂದು ಅದರ ಮರ ತೆಗೆದು ಒಂದು ಬ್ಯಾಂಡ್ ಕೋಲ್ ಅನ್ನೋದಿತ್ತು ಮೊದಲು. ಅದರಲ್ಲಿ ಅದನ್ನು ಮರೆಯನ್ನು ತೆಗೆದು ಅದರ ಗಮ್ಮನ್ನು ತೆಗೆದು ನಮ್ಗೆ ಕೊಡ್ತಿದ್ರು. ಅದನ್ನು ತಿನ್ನಂದ ಅದರಲ್ಲೇ ಮಲಗಿದವರಿದ್ದೇವೆ. ಮತ್ತು ಊಟ ಮಾಡದೆ ಮಲಗಿದಂತ ಇದ್ದು. ಮತ್ತು ಸೈಕಲ್ ಬ್ಯಾನ್ಸ್ಗಳು ನಾವು ನೋಡಿದ್ವಿ. ಸೈಕಲ್ ಬ್ಯಾನ್ಸ್ ಸಂಜೆಯಲ್ಲಿ
ಡ್ಯಾನ್ಸ್ ಇರ್ತದೆ. ಗಂಡು ಹೆಣ್ಣಿನಂತ ಡ್ಯಾನ್ಸ್ ಸಂಜೆ. ಸೈಕಲ್ ಡ್ಯಾನ್ಸ್ ಅಲ್ಲೇ ನಿಂತು ಮತ್ತೆ ರಾತ್ರಿ ಆಗಿ ಗೊತ್ತಾಗದೆ ಮನೆಗೆ ಹೋಗ್ಲಿಕ್ಕೆ ಲೇಟ್ ಆದ ಮತ್ತೆ ಮನೆಗಳಲ್ಲಿ ಬೈಗಳು ತಿಂದದ್ದು ಇದೆ. ಹಾಗೆ ಶಾಲೆ ಮಕ್ಕಳು ಆಗಿನ ಗುರುಗಳಂದ್ರೆ ಆ ರೀತಿ ಇದ್ರು. ಎಷ್ಟು ಜೋರಂದ್ರೆ ಈಗ ಕೂಡ ನಮ್ಗೆ ಕಾಣುವಾಗ ಕೈ ಹೀಗೆ ಆಗ್ತದೆ, ಅಂಥ ಗುರುಗಳಿದ್ರು. ಈಗ ಅಲ್ಲ, ಈಗ ಎಲ್ಲಿಯಾದ್ರು ಮಕ್ಕಳಿಗೆ ಹೊಡೆದ್ರೆ ಮರು ದಿವಸ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗೆ ಕೂತ್ಕೊಳಿಸ್ತಾರೆ ಅಂತ ಇವತ್ತು ಮನೆಯವರು ಇದ್ದಾರೆ. ಆಗ ಹಾಗೆಲ್ಲ, ಆಗ ಮನೆಯಲ್ಲಿ ಶಾಲೆಯಲ್ಲಿ ಮಾಸ್ಟರ್ ಹೊಡೆದಾರೆ ಅಂತ ಹೇಳಿದ್ರೆ ಆಯನ ಚರ್ಮ ದೆಪ್ಪಲೆ ಅಂತ ಹೇಳುವಂಥ ತಂದೆ ತಾಯಿಗಳಿದ್ರು, ಸಾರಿ ಹಾಕಲೆ ಹಾಗೆ ಅಂತ ಹೇಳುತ್ತಿದ್ರು. ಈಗ ಮೊನ್ನೊಂದು ಯೂಟ್ಯೂಬಲ್ಲಿ ನೋಡಿದ್ರು ನಾವು, ಒಬ್ಬ ಮಗು ಕೆಸರಲ್ಲಿ ಆಡ್ತಿದ್ದ. ಆ ಕೆಸರಲ್ಲಿ ಆಡುವಾಗ ಅವನ ಎಂತ ನೀನು ಕೆಸರಲ್ಲಿ ಆಡ, ನಿನಗೆ ಗೊತ್ತಾಗುದಿಲ್ಲ, ಆ ನಾಯಿಯನ್ನು ನೋಡಿ ಕಲಿ ಅಂತೇಳಿ ನಾಯಿ ಒಳಗೆ ಕೂತ್ಕೊಂಡಿತ್ತು. ಸ್ವಲ್ಪ ಹೊತ್ತಾಗ ಟೈರಿಗೆ ಮೂತ್ರ ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರೆ ನಾಯಿಯನ್ನು ಕೊಡಿ ಕಲೀಲಿ ಅಂತ. ಈಗ ಇಂಥ ಮಕ್ಕಳು ಈಗಿರೋದು. ಆದರೆ ಮೊದಲು ಹಾಗೆಲ್ಲ, ಅಷ್ಟು ಭಯ ಭಕ್ತಿ ಇತ್ತು. ದೇವರ ಭಯವೇ ಜ್ಞಾನದ, ಗುರುಗಳ ಭಯ ಅಷ್ಟಿತ್ತು. ನಮಗೊಂದು ಚಂದಪ್ಪ ಮಾಸ್ಟರ್ ಅಂತೆಲ್ಲ ಇದ್ರು, ಬಹುಶಃ ದಾಮೋದರ ಮಾಸ್ಟರ್ ಅಂತೇಳಿ ಬರುವಾಗಲೇ ಹೆದರಿಕೆ ಆಗ್ತದೆ ನಮಗೆ. ನಮ್ಮನ್ನು ಅವ್ರು ಕರಿತೀವಿ. ಆಗ ಅವರು ಹೇಳ್ತಿದ್ರು, ಡೋಂಟ್ ಕಿಲ್ ದ ಟೈಮ್ ವಿಲ್ ಕಿಲ್ ಯು ಅಂತ ಹೇಳಿದಂಥ ನೆನಪು ನನಗೆ ಈಗಲೂ ಇದೆ. ಸಮಯದ ಅಗತ್ಯತೆ ಎಷ್ಟಿದೆ ಅಂತ ಈಗ ಅರ್ಥ ಆಗ್ತದೆ. ನಮ್ಮ ಕೊನೆಯಲ್ಲಿ ಈಗ ಮೌನೇಶಾಚಾರ್ಯ ಕಡಂಬರವರು ತಮ್ಮ ಅನುಭವದ ಮಾತುಗಳನ್ನು, ಅವರ ಜೀವನದಲ್ಲಿ ಕಂಡಂಥ ಸತ್ಯಗಳನ್ನು, ಬಾಲ್ಯದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಬೇಕು. ಮೌನೇಶಾಚಾರ್ಯ ಅವರೇ. ಧನ್ಯವಾದ. ಎಂತ ಮಾರ್ರೆ ಶೆಕೆ, ಭಯಂಕರ ಶೆಕೆ. ಎಂಥದ್ದು ಹೀಗೆ ಒಂದು ಫ್ಯಾನ್ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ? ಎಂಥ ಮಾರ್ರೆ ಇದು. ಏಕೆ ಹೇಳಿದ್ದು ಗೊತ್ತುಂಟಾ? ಅಂದಿನ ಕಾಲವನ್ನೊಮ್ಮೆ ನೀವು ಗ್ರಹಿಸಿ ನೋಡಿ. ಚಿಮಣಿಯಲ್ಲಿ ಕೂತ್ಕೊಳ್ತಾ ಇದ್ದೇವೆ ನಾವು. ಮತ್ತೊಂದು ಈಗ ಒಂದು ಸಮಯದ ಪ್ರಭಾವ. ಆಗ ಸಮಯದ ಪ್ರಭಾವ, ಈಗ ಸಮಯಕ್ಕೆ ಪ್ರಭಾವ. ಆಗ ಪ್ರಭಾವ ಎಲ್ಲ ಇತ್ತು, ನಾವು ಯಾವಾಗೂ ಇರ್ತಿದ್ದೆವು. ವಿಷಯ ಏನಂದರೆ ಚಿಂತನ ಮಂಥನ. ಪರವಾಗಿಲ್ಲ, ಜನ ಇದ್ದಾರೆ ಅದಲ್ಲ. ನಮ್ಮ ಸಾಹಿತ್ಯ ಕೂಟಕ್ಕೆ ಜನಗಳು ಅಲ್ಲಿ ಒಂದು 5 ಜನ ಇದ್ದಾರಲ್ಲ, ಅಷ್ಟೇ ಜನ ಇರೋದು. ಇದು ನಾವು ಪರವಾಗಿಲ್ಲ, ಜನ 40 ಜನ ಆದರೆ ಒಂದು 80 ಕಿವಿಗಳು ಉಂಟು ಇಲ್ಲಿ. ಮತ್ತು ವಿಷಯ ಅಂದರೆ ಹಳೆಯ ನೆನಪುಗಳು, ಚಿಂತನ ಮಂಥನ. ಸ್ವಲ್ಪ ಹೆದರಿಕೆ ಆಗ್ತದೆ, ನಡ್ತಾ ಉಂಟು ಕೈ. ಯಾಕೆ ಅಂತ ಹೇಳಿದರೆ ಇಲ್ಲಿ ಇರುವುದೆಲ್ಲ ನಮ್ಮ ಗೊತ್ತಿದ್ದವರೇ, ನಮ್ಮ ಹಿರಿಯವರಿದ್ದಾರೆ, ಕಿರಿಯವರಿದ್ದಾರೆ. 1ನೇ ಕ್ಲಾಸಲ್ಲಿ ನನ್ನೊಟ್ಟಿಗೆ ಕೂತು, ನಾನು 1ನೇ ಕ್ಲಾಸ್ ಫೈಲ್ ಆದಾಗ 6ನೇವರೆಗೆ ಒಂದು 6ನೇ ಫೈಲ್ ಆದವರು ಸಹ ಒಟ್ಟಿಗಿದ್ದಾರೆ ಇಲ್ಲಿ, ನಮ್ಮ ಕ್ಲಾಸ್ಮೇಟ್ನವರು. ನಾನು ಹಳೆಯ ನೆನಪುಗಳನ್ನು ಹೇಳುವುದಿದ್ದರೆ ನಮ್ಮ ಈ ಪರಿಸರದ ಬಗ್ಗೆ ನಾನು 1-2 ಮಾತು ಹೇಳ್ತೇನೆ. ಮತ್ತು ಕೆಲವು ನೆನಪುಗಳನ್ನು ನೆನಪಿಸ್ತೇವೆ. ಅದು ಕೆಲವರು ಹೇಳಿದರು, ಅವರ ಪ್ರೇಮ ಪಯಣಗಳನ್ನೆಲ್ಲ ಯಾರು ಹೇಳಲಿಲ್ಲ, ಒಳಗಿನ ಗುಟ್ಟುಗಳದು. ಆದರೆ ಮತ್ತು ನಮ್ಮ ಕೆಲವು ಸೀನಿಯರ್ಸ್ಗಳಿದ್ದಾರೆ. ಅಂದರೆ ನಾನು ಹುಟ್ಟಿದ್ದು ಕಾಳಿಗ ಪರಮೇಶ್ವರಿ ದೇವಸ್ಥಾನದ ಹತ್ತಿರ ಚಪ್ಪರ ಮನೆ ಅಂತ ಹೇಳುವಲ್ಲಿಂದ. ಚಪ್ಪರ ಮನೆ ನೋಡಿ, ಚಪ್ಪರ ಮನೆ. ಅಂದಿನ ಮನೆಗಳ ಹೆಸರು ನೋಡಿ, ಚಪ್ಪರ ಮನೆ, ಕೆಳಗಿನ ಮನೆ, ಮೇಲಿನ ಮನೆ, ಎಡೆಯಲ್ಲಿ ಓಣಿಯಲ್ಲಿ ಬಂದರೆ ಜೇಡಿಯ ಮನೆ, ಇಲ್ಲಿ ಒಂದು ಅಂಬರಿಪ್ಪು ಮಾಪಳೆಯ ಮನೆ, ಅಲ್ಲಿ ಚಕ್ಕರೆ ಮಾಪಳೆ ಮನೆ. ಈಗ ಕೆಲವು ಮನೆಗಳೆಲ್ಲ ಇದ್ದವು. ಮತ್ತು ಇಲ್ಲೊಂದು ಆಲದ ಮರವಿತ್ತು, ಬಹಳ ಸುಂದರವಾದ. ಅಲ್ಲಿ ಒಂದು ಮೈದಾನ, ರೈಲ್ವೆ ಟ್ರ್ಯಾಕ್ನ ಬದಿಯಲ್ಲಿ ಭೂತಾಯಿಗೆ ಹಸಿರು ಒದಿಸಿದಂತೆ ಇಲ್ಲೊಂದು ಗದ್ದೆಗಳಿದ್ದರು, ನಮ್ಮ ಕೋಡಿ ಇದ್ದಿರೋದು. ಇಲ್ಲಿ ನೆನಪುಗಳು ಸುಮಾರಿದ್ದೆ. ಬರೆಯೋಣ ಅಂದರೆ ಬರ್ದಾಗ ಸಾಧಾರಣ ಇಷ್ಟು ಉದ್ದ ಬಂದಿದೆ. ಅದು ಹೇಗೆ ಹೇಳೋದು ನನಗೆ ಗೊತ್ತಾಗಲಿಲ್ಲ. ಒಬ್ಬ ನೋಡ್ತಾ ಇದ್ದೆ, ನನ್ನ ಕ್ಲಾಸ್ಮೇಟ್ ಅಲ್ಲಿ ನಿಂತಿದ್ದ ನೋಡಿ, ಇವನು ನವೀನ್ ರಾಜ್ ಮತ್ತು ರಮೇಶ, ಕಟ್ಟೆ ಬಜಾರ್ ರಮೇಶ, ಇಂಥವರಲ್ಲಿದ್ದಾರೆ. ನಮ್ಮ ಇಲ್ಲಿಯ ಕೆಲವು ಪರಿಸರಗಳನ್ನು ನೆನೆಸುವಾಗ ಕೆಲವೊಮ್ಮೆ ಏನೋ ಆಗಿಲ್ಲ, ಇಂಥ ಒಂದು ಪರಿಸರವನ್ನು ನಾವು ಮಿಸ್ಕಾಲ್ ಮಾಡಿಕೊಂಡಾಗಿ ಕಾಣ್ತದೆ. ಆದರೂ ಬೆಳವಣಿಗೆ ಆದರೆ ಮಾತ್ರ ಒಳ್ಳೆಯದು. ಇಲ್ಲೊಂದು 2 ಮರ, ಇಲ್ಲೊಂದು ಗುಳಿಗನ ಕಲ್ಲು ಇದೇ ಜಾಗೆಯಲ್ಲಿ, ಮತ್ತು ಒಳಗೊಂದು ಗುಳಿಗನ ಕಟ್ಟೆ, ಇಲ್ಲಿ ಹಳೆಯ ಒಂದು ಆದಿಕ್ಷೇತ್ರ, ಇಲ್ಲಿ ಈಚೆ ಬದಿಯಲ್ಲಿ ನಮ್ಮ ಕಾಳಿಕಾಂಬ ಶಾಖೆ ಆಗ್ತಾಯಿತ್ತು. ಇಲ್ಲಿ ಒಂದು ಸಣ್ಣ ಕಟ್ಟೆ ಇತ್ತು ಬಿದ್ದದು. ಆಗ ಮಂದಿರ ಇರಲಿಲ್ಲ. ಆಗ ನಮ್ಮ ಕೋಡಿ ಇದರ ಗದ್ದೆಯ ಸಹಾಯದಿಂದ ನಮ್ಮ ಚಿಕ್ಕಪ್ಪ ನರಸಿಂಹ ಗುರುಸ್ವಾಮಿ ಮತ್ತು ನಮ್ಮ ಚಿಕ್ಕಪ್ಪನವರ ಜಯಂತಾಚಾರ್ಯ, ವಸಂತಾಚಾರ್ಯ ಇವರೆಲ್ಲ ಸೇರಿಕೊಂಡು ಒಂದು ಮಂದಿರ ಸ್ಥಾಪಿಸಿದ್ರು. ಇಲ್ಲಿ ಅದರ ಮೊದಲು ಮಲೆಗೆಲ್ಲ ಹೋಗ್ತಾಯಿದ್ರು. ಅದು ಕೆಲವು ನೆನಪುಗಳು ಬರ್ತಾಯಿದೆ, ಹೇಳದಿದ್ರೆ ಆಗೋದಿಲ್ಲ. ಕೆಲವೊಮ್ಮೆ ಹೆಸರು ಹೇಳಿದರೆ ಕೋಪವೂ ಬರ್ಬೋದು ಕೆಲವರಿಗೆ, ತಪ್ಪಿದ್ರೆ ಕ್ಷಮಿಸಬೇಕು. ಆಗ ಮಲೆಗೆ ಹೋಗುವಾಗ 50 ಸೀಟರ್ ಕಾರು, ಎಷ್ಟೆಷ್ಟು ಚಂದದ ಕಾರು. ಈಗ ನೋಡಿ ಕಾರುಗಳು ಒಂದು ಪೆಟ್ಟು ಇದ್ರಿಲ್ಲ ಅಂತ 50 ಸೀಟರ್ ಕಾರುಗಳು ಲೈನಾಗಿ ಹೋಗ್ತಾ ಇದ್ದೆವು. ಮತ್ತು ಇಲ್ಲಿ ಮಿಲ್ಲು, ಶಬ್ದ, ಭಜನೆ, ಮತ್ತು ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಗಿನ ಫಂಕ್ಷನ್ಗಳು, ಉತ್ಸವಗಳು ಕಾಯ್ತಾ ಇದ್ದಾರೆ. ಓಜೆ ಸಾಹಿತ್ಯ ಕೂಟದವರು ಭಜನೆಗೆ, ಅವರ ಭಜನೆ ಆಗ ಎಷ್ಟು ಸುಂದರವಾಗಿತ್ತು. ಈಗಲೂ ಒಳ್ಳೆ
ತುಂಬ ಮುಂದುವರಿದು ನಮಗೆ ಬರಲಿಕ್ಕಾಗಲ್ಲ ಅಷ್ಟೇ. ಮತ್ತು ಏನಂದರೆ ಇಲ್ಲಿ ದಿನಕರಣ್ಣನ ಮನೆ, ಹೊಸಂಗಡಿ, ಚಪ್ಪರ ಮನೆಯಿಂದ ಹೊಸಂಗಡಿವರೆಗೆ ಮುಟ್ಟಬೇಕಾದ್ರೆ ಸುಮಾರು ಹೊತ್ತಾಗ್ಬೋದು. ಇಲ್ಲಿ ಸೈಕಲ್ ಬ್ಯಾಲೆನ್ಸ್, ಕರಡಿ ಕುಣಿತ, ಮತ್ತು ಇದು ಸಿನಿಮಾಗಳು ಓಪನ್ ಸ್ಟೇಜ್ ಇದರಲ್ಲಿ. ಮತ್ತೊಬ್ಬ ರಮೇಶ ಅಂತ ಇದ್ದಾನೆ, ಅವನು ನಾವು ಸಣ್ಣದಿರುವಾಗ ಆಡ್ತಿದ್ದೆವು. ಅವರಲ್ಲಿ ಇಲ್ಲಿ ಗಾಯತ್ರಿ ಬಿಲ್ಡಿಂಗ್, ನಮ್ಮ ಚಿಕ್ಕಪ್ಪನ ಬಿಲ್ಡಿಂಗ್ನ ಮೇಲೆ ಇರುವಾಗ ಅವನಿಗೊಂದು ಸಣ್ಣ ಒಂದು ಥಿಯೇಟ್ರ್ ಎಲ್ಲ ಫಿಲ್ಮ್ ಥಿಯೇಟ್ರ್ ಕಟ್ಟುದು. ಕಟ್ಟಿ ಬಿಸಿಲು ಬಿಡೋದು, ಹೊರಗಿಂದ ಬಿಸಿಲು ಬಿಟ್ಟು ಅದರಲ್ಲಿ ಸ್ಕ್ರೀನ್ ಹಾಕಿ ಫಿಲ್ಮಲ್ಲಿ ಪಿಕ್ಚರ್ ತೋರಿಸುವಾಗ ನಾವು ಭಾರಿ ಖುಷಿಯಲ್ಲಿ ನೋಡ್ತೇವೆ. ನಾನು ಅತ್ತೆ ಮಗ ಒಟ್ಟಿಗೆ ಶೇಷಗಿರಿದ್ದ, ಮತ್ತೊಬ್ಬ ಅಲ್ಲೇ ಇದ್ದಾನೆ ಗೋಪಾಲ, ಮತ್ತು ಹಾಗೆ ನೋಡ್ತಾ ಇದ್ದೆವು. ಆಗ ಇವನ ತಾಯಿ ಕೋಪದಿದ್ದ ಒಂದು ಅದನ್ನು ಇಡೀ ಥಿಯೇಟ್ರನ್ನು ಎತ್ತುಕೊಂಡು ಹೋಗೋದು ಅಂಥ ಕೆಲವು ನೆನಪುಗಳು. ಮತ್ತು ಓಮಂಜೂರು ಶಾಲೆ, ಮತ್ತು ಇಲ್ಲಿ ಗದ್ದೆಯಲ್ಲಿ ಆದ ಧರ್ಮ ಸಂಕೋಲೆ ನಾಟಕ, ಹರಿಯಣ್ಣ ಆ್ಯಕ್ಟಿಂಗ್, ಮತ್ತೊಬ್ಬರು ನಟಿ ಇಲ್ಲಿ ಇದ್ದಾರೆ, ಬಾಲನಟಿಯಾಗಿ ನಟಿಯಾದ ಜ್ಯೋತಿ, ಮತ್ತು ಧರ್ಮ, ಶ್ರೀಧರಣ್ಣನ ಅಳಿಯನಿರಬೇಕು, ಕೆಲವು ನಾಟಕಗಳು. ಮತ್ತು ಹೇಳುವುದಿದ್ರೆ ಇಲ್ಲಿಯ ಕೆಲವು ಸವಿ ನೆನಪುಗಳನ್ನು ಹೇಳಿದರೆ ತುಂಬ ಇದೆ. ಈಗ ಇದು ಸಮಯದ ಅಭಾವ, ಏನು ಮಾಡೋದು, ಅರ್ಧದಲ್ಲಿ ನಿಲ್ಲಿಸ್ತೇನೆ. ಅದಕ್ಕೋಸ್ಕರ ನನ್ನ ಚುಟುಕಿ ಕವಿ ಅಂತ ಹೇಳಿದ ಕಾರಣ ಒಂದು 2 ಕವಿತೆಯನ್ನು ಹೇಳ್ತೇನೆ, ಈಗಿನ ಸಮಯಕ್ಕೆ ಸಂಬಂಧಪಟ್ಟದ್ದು. ಅಂದು ನಾನು ಓಡಾಡಿದ ಮೈದಾನ, ಅಂದು ನಾನು ಓಡಾಡಿದ ಮೈದಾನ ಇಂದು ಮರೆಯಾಗಿದೆ. ಅಂದು ನಾನು ಓಡಾಡಿದ ಮೈದಾನ ಇಂದು ಮರೆಯಾಗಿದೆ. ಗಿಡ ಮರಗಳ ಎಡೆಯಲ್ಲಿ, ಮನೆ ಮಠಗಳ ನಡುವಲ್ಲಿ, ಗಿಡ ಮರಗಳ ಎಡೆಯಲ್ಲಿ, ಮನೆ ಮಠಗಳ ನಡುವಲ್ಲಿ, ಹಿಂದೆ ಹಾಡುವರೆಯಲ್ಲಿ, ಐಂಗಯ್ಯ ಮೊಬೈಲಿನಲ್ಲಿ. ಇನ್ನೊಂದು ಸಣ್ಣ ಕವಿತೆ ಏನಂದರೆ, ಈ ಹೇಳಿದಲ್ಲಿ ಚಡ್ಡಿ, ಆಗ ಹಣ ಇಲ್ಲದೆ ಚಡ್ಡಿ ಎಲ್ಲ ಆಗ್ತಾ ಇದ್ದೇವೆ, ಹೊಟ್ಟೆ ಚಡ್ಡಿ ಹಾಗೆ. ಅದಕ್ಕೊಂದು ಸಣ್ಣ ಕವಿತೆ. ಅಂದು ಹಣ ಇಲ್ಲದಾಗ ಹೊಟ್ಟೆ ಚಡ್ಡಿ, ಅಂದು ಹಣ ಇಲ್ಲದಾಗ ಹೊಟ್ಟೆ ಚಡ್ಡಿ, ಹಿಂದೆ ನೋಡಿ ಬಂದಿದೆ ಹಣ ಇದ್ದರೂ ಹೊಟ್ಟೆ ಪ್ಯಾಂಟ್. ಧನ್ಯವಾದಗಳು ಅವಕಾಶಕ್ಕೆ. ಬಹಳ ಚುಟುಕು ಸಾಹಿತ್ಯದಲ್ಲಿ ಅತ್ಯಂತ ಪರಿಪೂರ್ಣತೆ ಹೊಂದಿದಂಥ ವನಶಾಚಾರ್ಯರು ಹೇಳಿದರು. ಹಾಗೆ ಮೊಬೈಲ್ ಬಗ್ಗೆ ಹೇಳಿದಿದ್ರೆ ದುಂಡಿರಾಜರು ಒಂದು ಒಳ್ಳೆ ಕವನ ಬರೆದಿದ್ದಾರೆ. ಈಗ ನಾವು ಪುಸ್ತಕವನ್ನೆಲ್ಲ ಮರ್ತಿದ್ದೇವೆ, ಪುಸ್ತಕ ಓದುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ. ಪುಸ್ತಕ ಹೇಳ್ತಂತೆ ನನ್ನನ್ನೊಮ್ಮೆ ಬಗ್ಗಿ ಓಡು, ನಿನ್ನನ್ನು ಜೀವನದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೇನೆ ಅಂತ. ಆಗ ಮೊಬೈಲ್ ಹೇಳ್ತಂತೆ ನನ್ನನ್ನೊಮ್ಮೆ ತಲೆ ತಗ್ಗಿಸಿ ನೋಡು, ಮತ್ತೆ ಯಾವತ್ತೂ ನಿನ್ನ ತಲೆ ಎತ್ತಂತೆ ಮಾಡ್ತೇನೆ ಅಂತ. ಇದು ಮೊಬೈಲ್. ಈಗಿನ ನಾವು ಮೊಬೈಲ್ ಒಮ್ಮೆ ನೀವು ನೋಡಿದರೆ ರಾತ್ರಿಗಳು ಅದನ್ನು ನೋಡು, ಮತ್ತೆ ನೀವು ತಲೆ ಎತ್ತಲಿಕ್ಕಿಲ್ಲ. ಅದೇ ಪುಸ್ತಕ ನಾವು ಓದ್ತಾ ಇದ್ದೀವಿ. ಇವತ್ತೆಲ್ಲ ಸಾಹಿತಿಗಳಿರ್ಬೋದು ಪುಸ್ತಕ ಓದಿ ಮೇಲೆ ಬಂದವರು. ಇಂಥ ಪುಸ್ತಕದೊಟ್ಟಿಗೆ ನಾವು ಹೋದಾಗ ಮಾತ್ರ ನಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆ. ಎಲ್ಲ ಸಾಹಿತಿಗಳು ಎಲ್ಲ ಮುಂದುವರೆದವರು ಪುಸ್ತಕ ಓದಿಯೇ ಮುಂದುವರೆದಂಥವ್ರು. ಎಲ್ಲರೂ ದೀಪದ ಬೆಳಕಲ್ಲಿ ಅಥವಾ ಏನು ಲೈಟ್ ಕಂಬದ ಬೆಳಕಲ್ಲಿ ಓದಿದವರು. ಅವರೊಬ್ಬರು ಹೇಳಿದರು, ದೀಪದ ಬೆಳಕಲ್ಲಿ ಇವರು ಓದ್ಬೇಕಿದ್ರೆ ಹಗಲೆಲ್ಲಿ ಹೋಗ್ತಿದ್ರು ಅಂತ. ಇವರು ರಾತ್ರಿ ದೀಪದ ಬೆಳಕಲ್ಲಿ ಓದ್ತಿದ್ರು, ಹಗಲೆಲ್ಲಿ ಹೋಗ್ತಿದ್ರು, ಹಗಲು ಓದ್ಬೋದಿತ್ತಲ್ಲ ಅಂತ ಹೇಳ್ತಿದ್ರು. ಅಂಥ ಕಾರಣಗಳಿರ್ತದೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಘಟನೆಗಳಿದೆ, ಎಷ್ಟೋ ಇದೆ. ಒಮ್ಮೆ ಒಬ್ಬರು ಈಗನೆಲ್ಲ ಪ್ರಶ್ನೆಗಳು, ಜನಗಳಲ್ಲಿ ಈಗ ಪ್ರಶ್ನೆಗಳೇ ಜಾಸ್ತಿ. 10ನೇ ಕ್ಲಾಸಿನ ಹುಡುಗರ, 10ನೇ ವರ್ಷದ ಕೆಳಗಿನ ಹುಡುಗರ ಹತ್ರ ಕೇಳಿದರೆ ಯಾರು ಕೇಳುವುದೇನು, ಎದ್ದು ಪ್ರಯಾಣಿಕನಿಗೆ ಎಷ್ಟು ಪ್ರಾಯ ಎಷ್ಟು ಕೇಳಿದ್ರು. 10ರಿಂದ 20ರವರೆಗೆ ಆದರೆ ಮಾರ್ಕ್ ಎಷ್ಟು, ಅಲ್ಲಿ ಸಹ ಎಷ್ಟೇ. ಮತ್ತು 20ರಿಂದ 30 ವರ್ಷದವರೆಗೆ ಆದರೆ ಓಕೆ ಏನಾದ್ರು ಕೆಲಸಕ್ಕೆ ಸಂಬಳ ಎಷ್ಟು, ಅದು ಪುನಃ ಎಷ್ಟೇ ಕೇಳ್ತಾರೆ. 30ರಿಂದ 40 ವರ್ಷಗಳಿದ್ರೆ ಏನು ಎಷ್ಟು ಬ್ಯಾಲೆನ್ಸ್ ಎಷ್ಟು ಉಂಟು ಅಂತ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳ್ತಾರೆ, ಅದು ಸಹ ಎಷ್ಟು. 40ರಿಂದ 50 ವರ್ಷಗಳಿದ್ರೆ ಮಕ್ಕಳೆಷ್ಟು, ಮದುವೆ ಆಗಿದೆ ಅದು ಸಹ ಎಷ್ಟು. 50ರಿಂದ 60 BP ಎಷ್ಟು ಉಂಟು, ಶುಗರ್ ಎಷ್ಟು ಉಂಟು, ಅದು ಸಹ ಎಷ್ಟೇ. 60ರಿಂದ 70 ಆದರೆ ಪೆನ್ಷನ್ ಬರ್ತದೆ, ಎಷ್ಟು ಪೆನ್ಷನ್, ಅಲ್ಲಿ ಸಹ ಎಷ್ಟೇ. 70ರ ನಂತರ ಇನ್ನೆಷ್ಟು, ಮತ್ತೆ ಎಷ್ಟೆಂದ ಗೊತ್ತಿಲ್ಲ ನಮಗೆ. ಹೀಗೆ ಎಷ್ಟು ಎಂಬ ಪ್ರಶ್ನೆಯಲ್ಲಿ ಜೀವನ ಎಲ್ಲ ಹೋಗಿದೆ. ಅದನ್ನು ಬಿಟ್ಟು ಜೀವನದಲ್ಲಿ ಏನು ನಮಗೆ ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ, ಆ ಮಧ್ಯದ ಕೆಲವು ನಾವಿದ್ದೇವೆ ಅಂತ ಇರುವಂಥ ನಮ್ಗೆ ಗೊತ್ತಿದೆ. ಅಲ್ಲಿ ನಾವು ಇಂತಹ ಒಳ್ಳೆಯ ಸತ್ಸಂಗದೊಂದಿಗೆ ನಾವು ಒಳ್ಳೆಯ ಜೀವನ ನಡೆಸಬೇಕಿದ್ರೆ ನಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಇಂಥ ಒಂದು ಪ್ರಯತ್ನ ನಾವು ದಿನಕರವರು ಎಷ್ಟೋ ದಿವಸದಿಂದ ಇದನ್ನು ಕೇಳ್ತಾ ಇದ್ದೇವೆ. ಒಂದು ಅವಕಾಶ ಬಂದರೆ ಒಳ್ಳೆದಿತ್ತು ಅಂತ ಹೇಳಿದ್ರೆ ಇಲ್ಲಿ ಗಣೇಶೋತ್ಸವ ಸಮಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮನ ನಾವು ಕೊನೆಗೆ ಭಾಗಕ್ಕೆ ಬರ್ತಾ ಇದ್ದೇವೆ. ಅಲ್ಲಿ ತುಂಬ ವಿಷಯಗಳಿದೆ, ಚರ್ಮುರಿ ಮಾತದ್ದಕ್ಕೆ ತುಂಬ ಇದೆ ಹೇಳೋದಾದ್ರೆ, ಇದು ಹೇಳೋದಾದರೆ ಅಂತಹ ವಿಷಯಗಳು ತುಂಬ ಇನ್ನೂ ಕೂಡ ಮುಂದುವರಿಸುವಂಥ ಭಾಗಗಳಿದೆ ಈ ಸವಿ ನೆನಪುಗಳಿಗೆ. ನಾವು ಈ ಸಮಯದ ಅಭಾವದಿಂದ ಇಲ್ಲಿ ಕಾರ್ಯಕ್ರಮನ ಕುಂಠಿತಗೊಳಿಸ್ತಾ ಇದ್ದೇವೆ. ಈಗ ಒಂದು ಹಾಡು ಕೃಷ್ಣಾನಂದ ಮಂಗಳೂರವರ ಧ್ವನಿಯಲ್ಲಿ ಕೇಳಿ. ಹಲೋ, ಚಿತ್ರ ಶ್ರೀನಿವಾಸ ಕಲ್ಯಾಣ, ಡಾಕ್ಟರ್ SPB ಅವರು ಹಾಡಿದಂಥ ಪವಡಿಸು ಪರಮಾತ್ಮ ಹಾಡ್ತಾ ಇದ್ದೇನೆ.
ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಕನ್ಯನಾಗುವೆನೆಂದು ಕರುಣಿಸೋ ದಯಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ഇരുಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ഇരുಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಪ್ರಭು ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಥ್ಯಾಂಕ್ ಯು. ಮೊದಲ ಬಾರಿಗೆ ಹಾಡಿದೆ, ತಪ್ಪಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು. ಬಹುಶಃ ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲ ಹಾಡುಗಳು ಪಿ ಬಿ ಶ್ರೀನಿವಾಸ ಹಾಡಿದ ಹಾಡುಗಳಿದೆ. ಈ ಹಾಡು ಮಾತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡು. ದೇವ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಲ್ಲ, ಅವರು ಹಾಡುಗಾರ ಮಾತ್ರ ಅಲ್ಲ, ಒಳ್ಳೆ ಹೃದಯವಂತ ಕೂಡ. ಅವರ ಎದೆ ತುಂಬು ಹಾಡುವ ಕಾರ್ಯಕ್ರಮದ ನಿರೂಪಣೆ ನೋಡೋಕ್ಕೋಸ್ಕರವೇ ನಾವು ಆ ಕಾರ್ಯಕ್ರಮ ನೋಡ್ತಿದ್ದೇವೆ. ಅವರ ಕೊನೆ ಗಳಿಗೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನನ್ನ ಭಾಷೆ ಸಂಗೀತ, ನನ್ನ ನನ್ನ ಜೀವನ ಸಂಗೀತ ಅಂತ ಅವರು ಹೇಳಿದೆ. ಯಾಕೆಂದರೆ ಸಂಗೀತ ಎಂಬುದು ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಶಿಶಿರ್ವೇತಿ ಪಶಿರ್ವೇತಿ ವೇತಿ ಗಾನ ರಸಂಪಣಿ ಎಂಬಂತೆ ಹಾವುಗಳಿರ್ಬೋದು ಅಥವಾ ಯಾವುದು ದನಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಸಂಗೀತಕ್ಕೆ ಮನಸ್ಸೋದವರು ಯಾರೂ ಇಲ್ಲ. ಅಂಥ ಸಂಗೀತಕ್ಕೆ ಅಂತಹ
ಶಕ್ತಿ ಇದೆ. ಅದನ್ನು SP ಅವರು ತನ್ನ ಜೀವನದುದ್ದಕ್ಕೂ ಜನಗಳಿಗೆ ಕೊಟ್ಟರು. ಅವರು ಬಹಳ ಒಳ್ಳೆಯ ದೇವ ಗಾಯಕರಾಗಿ ಬರೆದರು ಅಂತ ಆ ಹಾಡನ್ನು ಕೇಳಿ ನಾವು ಧನ್ಯರಾದೆವು. ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಮೂಡಿ ಬಂತು, ಇದರ ಒಂದು ಉಪಸಂಹಾರದ ರೀತಿಯಲ್ಲಿ ನಮ್ಮನ್ನು ದಿನಕರ್ BM ಹೊಸಂಗಡಿ ಅವರು ನಮ್ಮೊಂದಿಗೆ ಉಪಸಂಹಾರದ ಕೊನೆಯ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳಿಕೊಳ್ತೇವೆ. ಅವರ ಸ್ವಂತ ಅನುಭವಗಳು ತುಂಬ ಇದೆ. ಅವರು ಈ ಭಾಗದ ಒಳ್ಳೆಯ ಒಂದು ಸೋಷಿಯಲ್ ವರ್ಕರ್ ಆಗಿ ಇಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದರ ಹಿಂದೆ ಎದುಕೊಂಡು ಅದರ ರೂವಾರಿಯಾಗಿ ಕೆಲಸ ಮಾಡುವಂಥದ್ದಕ್ಕಂಥವ್ರು, ಯಾವುದೇ ಎಳೆಮರೆಗಾಗಿ ಹೋಗಿ ಅವರನ್ನು ನಿರ್ದೇಶನಕ್ಕನ ಒಂದು ರೀತಿಯಲ್ಲಿ ಅವರು ಕೆಲಸ ಮಾಡ್ತಿರುವಂಥವರು ಬಹಳ ಸಾತ್ವಿಕ ಸ್ವಭಾವದ ದಿನಕರ್ BM ಹೊಸಂಗಡಿ ಅವರನ್ನು ನಾನು ಸ್ವಾಗತಿಸ್ತೇನೆ. ಹರಿ ಓಂ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಳವಡಿಸಲಿಕ್ಕೆ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಪ್ರಸ್ತುತಪಡಿಸಲಿಕ್ಕೆ ಕಾರಣಕರ್ತರಾದಂಥ ಮೊದಲಿಗೆ ನಮ್ಮ ಗಣೇಶೋತ್ಸವ ಸಮಿತಿಯ ಎಲ್ಲ ಭಾರವಾಹಿಗಳಿಗೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ಸಮಿತಿಯಲ್ಲಿ ಸುಮಾರು ಈ ಆಮಂತ್ರಣದಲ್ಲಿ ನೋಡಿದರೆ 250 ಜನಕ್ಕಿಂತ ಹೆಚ್ಚಿದ್ದಾರೆ. ಆದರೆ 20%ನಷ್ಟು 10%ನಷ್ಟು ಜನ ಮಾತ್ರ ಇಲ್ಲಿದ್ದಾರೆ. ಯಾರು ಈ ಕಾರ್ಯಕ್ರಮದಲ್ಲಿ ಸಮಿತಿಯವರು ಅಂತಲ್ಲ, ನಮ್ಮ ಈ ಭಾಗದಲ್ಲಿ ಕುಳಿತವರು ಸಮಿತಿ ಸದಸ್ಯರಲ್ಲ. ಆದರೂ ಅವರು ಶ್ರದ್ಧೆಯಿಂದ ಪ್ರಾರಂಭದಿಂದ ಕೊನೆಯವರೆಗೆ ಕೇಳಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದರೆ ಯಾವುದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅಂದರೆ ಎಷ್ಟು, ಅವರು ಮೊದಲೇ ಹೇಳಿದರು, 1,00,000 ಜನ ಇದ್ದಾರೆ ಎಂಬುದಲ್ಲ, ಎಷ್ಟು ಶ್ರದ್ಧೆಯಿಂದ ಎಷ್ಟು ಜನ, ಕಡಿಮೆ ಜನ ಆದರೂ ಕೇಳಿದ್ದಾರೆ, ಅದು ಮುಖ್ಯ. ಅಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಬಹುಶಃ ನಮ್ಮ ಪ್ರಯತ್ನ ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬರಬೇಕು ಎಂಬ ಪ್ರಯತ್ನದಿಂದ ನಾವು ಇಷ್ಟು ಕಡಿಮೆ ಜನಕ್ಕಾದರೂ ಮಾಡಿದ್ದೇವೆ. ಅದು ನಮ್ಮ ಸಾರ್ಥಕತೆ, ಇದು ನಾವು ಸಫಲರಾಗಿದ್ದೇವೆ ಅಂತ ಭಾವಿಸ್ತೇವೆ. ಆದರೆ ನಾವು ಕೆಲವೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರನ್ನು ಕರೆಯುವಂಥದ್ದು ಒಂದು ಸಂಪ್ರದಾಯ, ಒಮ್ಮೆ ಬರಬೇಕು ಅಂತ. ಅವರು ಏನೋ ತುರ್ತು ಇದರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ನಮಗೆ ಬೇಸರ ಇಲ್ಲ. ನಾವು ಸ್ವಲ್ಪ ಸಮಯವನ್ನು ಜಾಸ್ತಿ ತಗೊಂಡಿದ್ದೇವೆ. ಯಾಕಂದರೆ ನಮ್ಮ ಕಾರ್ಯಕ್ರಮ 2 ಗಂಟೆಗೆ ಪ್ರಾರಂಭ ಆಗಬೇಕಿತ್ತು. ನಮ್ಮ ಟೀಚರ್ ಅವರು ಬಹುಶಃ 1 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ರಂತೆ. ನಾನು ಬೇರೆ ಒಂದು ತುರ್ತು ಕಾರ್ಯದಲ್ಲಿ ನಾವು ಇದ್ದ ಕಾರಣ ಇಲ್ಲಿ ಉಪಸ್ಥಿತಿ ಇರಲಿಕ್ಕೆ ಆಗಲಿಲ್ಲ. ಟೀಚರಿಗೆ ಕ್ಷಮೆಯನ್ನು ಯಾಚಿಸುತ್ತಾ, ಆದರೂ ಅವರು ಈ ಎಲ್ಲ ಡಾಕ್ಟರ್ ಮೋಹನ್ ಅವರು ನಮ್ಮ ಆತ್ಮೀಯರು. ನಮ್ಮ ಈ ಕಾರ್ಯಕ್ರಮಕ್ಕಾಗಿ ಕುಂದಾಪುರದ ಭಂಡಾರ್ ಕಾರ್ಸ್ನಲ್ಲಿ ಉಪನ್ಯಾಸಕರಾಗಿರುವಂಥ ಅವರು ನಮ್ಮ ಆಮಂತ್ರಣದ ಮೇರೆಗೆ, ಅಪೇಕ್ಷೆ ಮೇರೆಗೆ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಚಿತ್ರಕ್ಕ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ BC ರೋಡ್ ಪರಿಸರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನಗೆ ಫೋನ್ ಮಾಡ್ತಾಯಿದ್ರು ಅರವಿಂದಾಕ್ಷ ಭಂಡಾರಿ, ನಮ್ಮ ಸ್ನೇಹಿತರು. ಅವರು ವೃತ್ತಿಯಲ್ಲಿ ಮುಯಪ್ಪದವು ಶಾಲೆಯ ಮುಖ್ಯೋಪಾಧ್ಯಾಯರು. ಈ ಕಾರ್ಯಕ್ರಮಕ್ಕಾಗಿ ಮನೆಗೆ ತಲುಪಿದ ಮೇಲೆ ಮತ್ತೆ ಫೋನ್ ಮಾಡಿದರು, ಬರಬೇಕಾ ಅಂತ. ನಾನು ಹೇಳಿದೆ, ನಿಮ್ಮನ್ನು ಕರೆದಿದ್ದೇವೆ, ಒಂದು ಕ್ಷಣ ಬಂದು ಹೋಗಿ. ಅದಕ್ಕಾಗಿ ಅವರು ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಮೌನೇಶ್ ಅವರು ಚುಟುಕು ಸಾಹಿತಿ. ಭಾಳಷ್ಟು ಅವರ ಮನದಾಳದ ಕೆಲವು ಚುಟುಕುಗಳು ಆಗಾಗ ನಾವು ವಾಟ್ಸಪ್ಪಲ್ಲೆಲ್ಲ ನೋಡ್ತಾ ಇದ್ದೇವೆ. ಅವರು ಫೇಸ್ಬುಕ್ಕಲ್ಲಿ ತುಂಬ ಸಕ್ರಿಯರು. ಅಂತಹ ಒಂದು ಅದ್ಭುತ ಸಾಹಿತಿ ಅವರು, ನಮ್ಮ ಊರಿನವರು. ಅವರಿಗೆ ವಿಶೇಷವಾದ ಮನ್ನಣೆ ಕೊಡಬೇಕು ಎಂಬ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಅವರಿಗೆ ಕರೆದಿದ್ದೇವೆ. ಅವರು ಭಾಗವಹಿಸ್ತಾ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಹರೀಶಣ್ಣನ ಬಗ್ಗೆ ಹೇಳುವುದು ಬೇಡ. ಹರೀಶಣ್ಣ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಜೊತೆ ಇರುವವರು. ಆ ಹರೀಶಣ್ಣನಿಗೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಗೊತ್ತಿಲ್ಲ. ನಾವು ಇಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳುವಾಗಲೇ ಆವತ್ತೇ ಅವರ ಕೆಲವು ಅನುಭವಗಳನ್ನು ಇವತ್ತು ಏನು ಹಂಚಿಕೊಂಡಿದ್ದರಲ್ಲ, ಅಂಥ ಅನುಭವಗಳನ್ನು ಆವತ್ತೇ ಅವರು ಹೇಳಿದರು. ಅಂತಹ ಅನುಭವಗಳ ಮೇರೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಥರ ಸಿಹಿ ಮತ್ತು ಕಹಿಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಕೂಡ ನಮ್ಮ ಒಂದು ಸಂಘಟಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಮಧ್ಯೆ ಏನಾದರೂ ಸ್ವಲ್ಪ ಮನರಂಜನೆ ಅಥವಾ ಏನಾದರೂ ಡಿಫರೆಂಟ್ ಬೇಕು ಎಂಬ ಉದ್ದೇಶದಿಂದ ಅಲ್ಲಲ್ಲಿ ಒಂದೊಂದು ಸಂಗೀತವನ್ನು ಅಳವಡಿಸಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ಅಪೇಕ್ಷೆ ಮೇರೆಗೆ
ನಮ್ಮ ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲೆಮರೆ ಕಾಯಿ ಅಂತಿರುವಂಥ ಅದ್ಭುತ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯ ವಾಯ್ಸ್ನಲ್ಲಿ ಅತ್ಯಂತ ಸುಂದರವಾಗಿ ಹಾಡುವಂಥ ಪ್ರತಿಭೆ ಅವರದು. ಸತ್ಯ ವಿಜಯ ಆಚಾರ್ಯ ಉದ್ಯಾವರ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಒಳ್ಳೆಯ 2 ಹಾಡುಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಸ್ನೇಹಿತರು ನಮ್ಮ ಗಂಗಾಧರ ಕೊಂಡೆಯವರವರ ಬಂಧು ಆಗಿರುವಂಥ ಕೃಷ್ಣಾನಂದ ಮಂಗಳೂರು ಅವರು ಕೂಡ ಒಳ್ಳೆ ಗಾಯಕರು. ಅವರ ಪುತ್ರಿ ಇವತ್ತು ಗಾಯಕಿಯಾಗಿ ಬರಬೇಕಿತ್ತು. ಅವರು ಸರಿಗಮಪ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದವರು. ನಮ್ಮ ಬೆಂಗಳೂರಿನ ಚಾನಲ್ ಮೂಲಕ ಪ್ರಸಾರವಾಗುತ್ತಿರುವಂಥ ಸರಿಗಮಪ ಕಾರ್ಯಕ್ರಮದಲ್ಲಿ ಸಂಗೀತ ಒಂದು ರಸದ ಔತಣವನ್ನು ನೀಡುತ್ತಾ ಇರುವವರು. ಅವರ ಕಾರಣಾಂತರಗಳಿಂದ ಅವರ ಪುತ್ರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಆದರೂ ಅವರು ಬಂದು 1-2 ಹಾಡನ್ನು ಹಾಡಿ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಮುಂದೆ ಕಾರ್ಯಕ್ರಮ ಭಜನೆ ಓಜ ಸಾಹಿತ್ಯ ಕೂಟ ಅವರಿಂದ. ಅವರಲ್ಲಿ ನಾವು ವಿಶೇಷವಾಗಿ ಕ್ಷಮೆಯನ್ನು ಯಾಚಿಸುತ್ತಾ 4ರಿಂದ 5 ಗಂಟೆವರೆಗೆ ಇರಬೇಕಿತ್ತು. ಆದರೆ ನಮ್ಮ ಸಮಯದಲ್ಲಿ ಇವತ್ತು ಪೂಜಾ ಕೈಂಕರ್ಯದ ಕಾರ್ಯಕ್ರಮದಲ್ಲಿ ಪರಿಸರದಲ್ಲಿ ಒಂದು ಘಟನೆ ನಡೆದ ಕಾರಣ ನಮಗೆ ಕ್ಲಪ್ತ ಸಮಯಕ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಅಂತ ಘಟನೆಯಿಂದ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಒಂದು 2 ಗಂಟೆ ಆಗಬೇಕಾದಂಥ ಕಾರ್ಯಕ್ರಮ 3 ಗಂಟೆ 15 ನಿಮಿಷ ಕಳೆದ ಮೇಲೆ ಪ್ರಾರಂಭ ಆಗಿದೆ. ನಮಗೆ ಸರಿಯಾಗಿ 2 ಗಂಟೆ ಸಿಕ್ತಿದ್ರೆ ಈ ಕಾರ್ಯಕ್ರಮ ಇನ್ನಷ್ಟು ಅದ್ಭುತವಾಗಿ ಮೂಡಿ ಬರ್ಬೋದಿತ್ತು. ಮಾತ್ರವಿಲ್ಲಿ ಸಭಾಂಗಣ ತುಂಬುತ್ತಾ ಇದ್ದರೆ ಮತ್ತು ಕೂಡ ಎಲ್ಲ ಮಾತುಗಾರರಿಗೆ ಸ್ವಲ್ಪ ಪ್ರೇರಣೆ ಸಿಗ್ತಾ ಇದ್ದು. ನಮ್ಮಲ್ಲಿ ಅನೇಕ ಅನುಭವಗಳು ಇನ್ನೂ ಕೂಡ ಬಾಕಿ ಉಳಿದಿದೆ. ಟೀಚರ್ ಹತ್ರ ಕೂಡ ಇತ್ತು, ಆದರೆ ಎಲ್ಲವನ್ನು ಒಮ್ಮೆಲೆ ಮುಗಿಸ್ಲಿಕ್ಕೆ ಆಗಲಿಲ್ಲ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ, ನನಗೆ ಗಣೇಶೋತ್ಸವ ಸಮಿತಿಯವರಿಗೂ ತುಂಬ ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಷ್ಟು ಹೊತ್ತು ನಮ್ಮ ಹಾಡನ್ನು ಕೇಳಿದಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಹಾಗೆ ಮಗಳು ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಸಿಲೆಕ್ಟ್ ಆಗಲಿ. ಇಲ್ಲಿ 2 ರೌಂಡು ಸಿಲೆಕ್ಟ್ ಆಗಿದ್ಲು. ನೆಕ್ಸ್ಟ್ ಪ್ರಯತ್ನ ಪಡ್ತಾ ಇರ್ತೇನೆ, ಕರ್ಕೊಂಡು ಹೋಗ್ತಾ ಇರ್ತೇನೆ. ಥ್ಯಾಂಕ್ ಯು. ಮಗಣಪತಿಯವರ ಅನುಗ್ರಹ ಇರಲಿ. ಇನ್ನೆಲ್ಲ ಒಂದು ಪರೀಕ್ಷೆ ಇದರಲ್ಲಿ ಕೂಡ ಸ್ಪರ್ಧೆಯಲ್ಲಿ ಕೂಡ ಅವರು ತೇರ್ಗಡೆಯಾಗಲಿ. ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ನಮ್ಮ ಗಂಗಾಧರ್ ಕೊಂಡೆಯವರು ಅವರಿಗೆ ನಮ್ಮ ಸಾರ್ವಜನಿಕ ಗಣೇಶ ಸಮಿತಿಯ ಅಧ್ಯಕ್ಷರಾದಂಥ ಅಡ್ವೊಕೇಟ್ ನೋಟಾರಿಯಾದಂಥ ನವೀನ್ ರಾಜ್ ಅವರು ಗೌರವದ ಒಂದು ಶಾಲನ್ನು ಓದಿಸಿ ಸ್ಮರಣಿಕೆ ನೀಡಿ ನಮ್ಮೆಲ್ಲ ಪರವಾಗಿ ಗೌರವಿಸಬೇಕು ಎನಿಸಿಕೊಳ್ಳುತ್ತಿದ್ದೆ. ಇನ್ನಷ್ಟು ಜೋಕುಗಳಿತ್ತು. ನಾವು ನಂತರ ಸ್ವಲ್ಪ ದೊಡ್ಡದಾಗಿ ನಾವು ಚಾರುಮುರಿಯ ಸಂತೆ ಇದ್ದೆವು ನಾವು ಯಕ್ಷಗಾನ ಬಯಲಾಟಕ್ಕೆಲ್ಲ. ಆಗ ತುಂಬ ಕೆಲವು ಜೋಕುಗಳೆಲ್ಲ ಆಗಿದೆ, ಅದನ್ನು ಹೇಳಬೇಕಿದ್ದ ಸಮಯದ ಕೊರತೆ ಇದ್ದ ಕಾರಣ. ಅದೇ ನಮ್ಮ ನಗರ ಭಜನೆ ಹೋಗೋದು ಸಣ್ಣದಿರುವಾಗ ಅದು ಕೂಡ ತುಂಬ ಅದರ ಒಂದು ತುಂಬ ಕೆಲವು ವಿಷಯಗಳೆಲ್ಲ ಇದೆ ಹೇಳಬೇಕಿತ್ತು. ಆದರೆ ಇದೊಂದು ಭಾಳ ವಸ್ತು ಇತ್ತು ನಮ್ಮೊಂದಿಗಿದ್ದಂಥ ತಮಗೆಲ್ಲರಿಗೂ ಮಗದೊಮ್ಮೆ ವಂದನೆಗಳು ಸಲ್ಲಿಸ್ತಾ ಇದೀಗ ನಮ್ಮ ಗಂಗಾಧರ್ ಕೊಂಡೆಯವರಿಗೆ ನಿಮ್ಮ ಒಂದು ಈ ಒಂದು ಪ್ರಯತ್ನ ನಿರಂತರವಾಗಿ ಸಾಗುತ್ತಿರಲಿ. ಮಾಗಣದ ಅನುಗ್ರಹ ಪ್ರಾರ್ಥಿಸಿದ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಗಣೇಶ ಸಮಿತಿ ಅಧ್ಯಕ್ಷರಾದಂಥ ನವೀನ್ ರಾಜ್ ಅವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಉಪಸಮಿತಿಯರು ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಗೌರವದ ಅಭಿನಂದನೆಗಳ ಧನ್ಯವಾದ ಸಮರ್ಪಿಸ್ತಿದ್ದೇವೆ.
ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೇ ಘನನೆ ಘಟೋದರ ಘನ ವಿದ್ವಾಂಸನೆ ಗಾಂಗೆಯ ಗಣಾಧಿಪನೇ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೇ ಗಾನ ಕಲಾ ಪ್ರಿಯ ಗಂಧರ್ವಾರ್ಚಿತ ಘೋರ ದುರಿತ ಸಂಹಾರಕನೇ चतुरसुचरितने चेतन रूपने चतुर्थी पूजा प्रिय चिरने चतुरसुचरितने चेतन रूपने चतुर्थी पूजा प्रिय चिरने चतुर्दश भुवनपतिये चिदात्मने चतुष्षष्टि कलानिधिये चतुर्दश भुवनपतिये चिदात्मने चतुष्षष्टि कलानिधिये स्वरूपने छंद विग्रहने चंद्रकला संभूषितने छंद स्वरूपने छंद विग्रहने चंद्रकला संभूषितने चंदिर गर्व निवारने चेलुवने चामर कर्ण चतुर्भुजने चंदिर गर्व निवारने चेलुवने चामर कर्ण चतुर्भुजने जगदाधारन जगदोद्धारन जगपति जय जित मन्मथने जगदाधारन जगदोद्धारन जगपति जय जित मन्मथने जगदानंदने जगजनवंजने ज्योति स्वरूपने जंगमने जगदानंदने जगजनवंजने ज्योति स्वरूपने जंगमने जीवर जीवन जाह्नवीनंदन ज्ञान प्रकाशन ज्ञान निधे जीवर जीवन जाह्नवीनंदन ज्ञान प्रकाशन ज्ञान निधे जीव जडंतर्यामि जगत्पति जंबुफल प्रिय जरहरने जीव जडंतर्यामि जगत्पति जंबुफल प्रिय जरहरने संहारने तरणे समानने त्रिशूलि तनयने त्रिगुणात्मा तम संहारने तरणे समानने त्रिशूलि तनयने त्रिगुणात्मा त्रिकाल ज्ञानीय त्रिपुरांतकने त्रिभुवन पालने तेजोमया त्रिकाल ज्ञानीय त्रिपुरांतकने त्रिभुवन पालने तेजोमया द्वैमातुरद्विमुखने दैत्य विमर्दन दिव्यांग धरणीधर द्वैमातुरद्विमुखने दैत्य विमर्दन दिव्यांग धनुजान्तक दिविजोत्तम धवळने धूम्रवर्ण देवार्चितने धनुजान्तक दिविजोत्तम धवळने धूम्रवर्ण देवार्चितने
ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಿತ್ಯಾನಂದನೆ ನಿತ್ಯ ನಿರಾಮಯ ನಾಗಯಜ್ಞೋಪವೀತಧರ ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ನಾರದ ಮುನಿ ಸಂಸೇವಿತ ನಿರ್ಮಲ ನಿಜ ಗುಣನಾಟ್ಯ ಕಲಾ ಪ್ರಿಯನೇ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪ್ರಥಮ ಪೂಜಿತನೆ ಪ್ರಮಥ ಗಣಾಧಿಪ ಪ್ರಮುಖನೆ ಪರಮೇಶ್ವರ ಪುತ್ರ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ಪನ್ನಗಧರನಿ ಪಾಪ ವಿಮೋಚನ ಫಾಲೇಂದು ಭೂಷಣ ಪರಶುಧರ ಪನ್ನಗಧರನೇ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೇ ಪುರಾಣ ಪುರುಷನೆ ಪುರಾರಿ ಪ್ರಾಜ್ಞನೆ ಪ್ರಣವ ಸ್ವರೂಪ ಪ್ರಭಂಜನನೇ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ ಪರಮ ಪರಾಕ್ರಮಿ ಪ್ರಭುವೆ ಪ್ರಮೋದನೆ ಪಾರ್ವತಿ ನಂದನ ಪನಸ ಪ್ರಿಯ ಭಾಸುರತೇಜನೆ ಬ್ರಹ್ಮ ಸ್ವರೂಪನೆ ಭವ ಭಯಹಾರನೆ ಬ್ರಹ್ಮಣ್ಯ ಭಾಸುರತೇಜನೆ ಬ್ರಹ್ಮ ಸ್ವರೂಪನೆ ಭವ ಭಯಹಾರನೆ ಬ್ರಹ್ಮಣ್ಯ ಬೆನಕ ಭವಾತ್ಮಜ ಭೀಮ ಬಲೋತ್ಥಿತ ಭಾವಗಮ್ಯ ಬಾಲೇಂದುಧರ ಬೆನಕ ಭವಾತ್ಮಜ ಭೀಮ ಬಲೋತ್ಥಿತ ಭಾವಗಮ್ಯ ಬಾಲೇಂದುಧರ ಮೂಷಿಕ ವಾಹನ ಮೋದಕ ಹಸ್ತನೆ ಮೃತ್ಯುಂಜಯ ಮಹೋತ್ಕಟನೆ ಮೂಷಿಕ ವಾಹನ ಮೋದಕ ಹಸ್ತನೆ ಮೃತ್ಯುಂಜಯ ಮಹೋತ್ಕಟನೆ ಮಹಾವೀರ ಮಹಾಕಾಲ ಮಹೋದರ ಮಂಗಳಮೂರ್ತಿ ಮಹಾಬಲನೆ ಮಹಾವೀರ ಮಹಾಕಾಲ ಮಹೋದರ ಮಂಗಳಮೂರ್ತಿ ಮಹಾಬಲನೆ ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗಗಮ್ಯ ಯದು ಪೂಜಿತನೆ ಯಜ್ಞಾಧಿಪತಿ ಯಕ್ಷ ಸೇವಿತನೆ ಯೋಗಗಮ್ಯ ಯದು ಪೂಜಿತನೆ ಯೋಗವರ್ಧನನೆ ಯೋಗ ಕಾರಣನೆ ಯತಿರೂಪನೆ ಯಾಗಕೃತನೆ ಯೋಗವರ್ಧನನೆ ಯೋಗ ಕಾರಣನೆ ಯತಿರೂಪನೆ ಯಾಗಕೃತನೆ रजतांबरधर रक्तांबर प्रिय रक्त पुष्प संपूजितने रजतांबरधर रक्तांबर प्रिय रक्त पुष्प संपूजितने रत्नमंटप विराजित रक्षक रत्न गर्भने रस प्रियने रत्नमंटप विराजित रक्षक रत्न गर्भने रस प्रियने लंबोदर लोकेश्वर लक्षणे लंब कर्णलास्य प्रियने लंबोदर लोकेश्वर लक्षणे लंब कर्णलास्य प्रियने
ಲೀಲಾಮಯ ಲಕ್ಷ್ಯಪ್ರದಕಾರನೆ ಲಾಭಕೃತ ಲಲಿತಾಸುತನೆ ಲೀಲಾಮಯ ಲಕ್ಷ್ಯಪ್ರದಕಾರನೆ ಲಾಭಕೃತ ಲಲಿತಾಸುತನೆ ವಿಘ್ನ ವಿನಾಶನೆ ವಿಶ್ವಾನಂದನೆ ವಿಶ್ವರಕ್ಷಕನೆ ವಿಘ್ನೇಶ ವಿಘ್ನ ವಿನಾಶನೆ ವಿಶ್ವಾನಂದನೆ ವಿಶ್ವರಕ್ಷಕನೆ ವಿಘ್ನೇಶ ವಿಕಟ ವಿನಾಯಕ ವಿರೂಪಾಕ್ಷನೆ ವಕ್ರತುಂಡ ವರದಾಯಕನೆ ವಿಕಟ ವಿನಾಯಕ ವಿರೂಪಾಕ್ಷನೆ ವಕ್ರತುಂಡ ವರದಾಯಕನೇ ಶಬ್ದ ಬ್ರಹ್ಮನೇ ಶಂಭೂಶಕ್ತನೆ ಶಂಕರತನಯ ಶಶಾಂಕಧರ ಶಬ್ದ ಬ್ರಹ್ಮನೇ ಶಂಭೂಶಕ್ತನೆ ಶಂಕರತನಯ ಶಶಾಂಕಧರ ಶಾಸ್ತ್ರಮೂಲ ಶಾರ್ದೂಲ ವಾಹನನೆ ಶ್ರೀಕರ ಶುಭಕರ ಶಾಶ್ವತನೆ ಶಾಸ್ತ್ರಮೂಲ ಶಾರ್ದೂಲ ವಾಹನನೆ ಶ್ರೀಕರ ಶುಭಕರ ಶಾಶ್ವತನೆ ಸುಮುಖನೆ ಸುಲಭನೆ ಸುಬಲನೆ ಸ್ವಾಮಿಯೇ ಸುರಾರಿಘ್ನ ಸುರ ಸೇವಿತನೆ ಸುಮುಖನೆ ಸುಲಭನೆ ಸುಬಲನೆ ಸ್ವಾಮಿಯೇ ಸುರಾರಿಘ್ನ ಸುರ ಸೇವಿತನೆ ಸರ್ವಶಕ್ತ ಸರ್ವಜ್ಞ ಸುರಾರ್ಚಿತ ಸರ್ವೇಶ್ವರ ವಿಘ್ನೇಶ್ವರನೇ ಸರ್ವಶಕ್ತ ಸರ್ವಜ್ಞ ಸುರಾರ್ಚಿತ ಸರ್ವೇಶ್ವರ ವಿಘ್ನೇಶ್ವರನೇ ಸ್ವಗ್ರೀವನೆ ಹರ್ಷವರ್ಧನನೆ ಹಾಸ್ಯ ಕಲಾ ಪ್ರಿಯ ಹೇರಂಬ ಹೇಮ ಕಿರೀಟಿಯೇ ಹಾರಾಂಗದಧರ ಹರಕುವರ ಹರಿಹರ ಪ್ರಿಯನೇ ಮಂಗಳ ಮೂರುತಿ ಮಂಗಳಕಾರನೆ ಗಂಗಾಧರ ಸುತ ಗಣಪತಿಯೇ ಅಕ್ಷಯ ಜ್ಞಾನ ಕಲಾನಿಧಿ ಶಕ್ತನೆ ಅಮರನೆ ಅಕ್ಷರ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮೂರ್ತಿ ಗಣಪತಿಯೇ ಮಂಗಳ ಮಹಿಮನೆ ಶಂಕರ ತನಯನೆ ಸ್ಕಂದ ಸಹೋದರ ಗಣಪತಿಯೇ ಭಾರ್ಗವ ರಾಮನು ಸೃಜಿಸಿದ ನಾಡಿನ ಇಡಗುಂಜಿಯ ದೊರೆ ಗಣಪತಿಯೇ ಮಂಗಳ ಮಹಿಮನೆ ಶಂಕರ ತನಯನೆ ಸ್ಕಂದ ಸಹೋದರ ಗಣಪತಿಯೇ ಭಾರ್ಗವ ರಾಮನು ಸೃಜಿಸಿದ ನಾಡಿನ ಇಡಗುಂಜಿಯ ದೊರೆ ಗಣಪತಿಯೇ ಧರೆಯಲಿ ಧರ್ಮವ ಬೆಳೆಸುವ ನೆವದಿ ನಾರದ ಮುನಿಗಳು ದೆಸೆಗಳ ನರಸಿ
ಧರೆಯಲಿ ಧರ್ಮವ ಬೆಳೆಸುವ ನೆವದಿ ನಾರದ ಮುನಿಗಳು ದೆಸೆಗಳ ನರಸಿ ವಾಲಕಿಲ್ಯರನು ಕರೆಸಿದರು ಇಡಗುಂಜಿಯಲಿ ನಿಲ್ಲಿಸಿದರು ವಾಲಕಿಲ್ಯರನು ಕರೆಸಿದರು ಇಡಗುಂಜಿಯಲಿ ನಿಲ್ಲಿಸಿದರು ಇಡಗುಂಜಿಯಲಿ ನಿಲ್ಲಿಸಿದರು ಮಂಗಳ ಮಹಿಮನೆ ಶಂಕರ ತನಯನೆ ಸ್ಕಂದ ಸಹೋದರ ಗಣಪತಿಯೇ ಭಾರ್ಗವ ರಾಮನು ಸೃಜಿಸಿದ ನಾಡಿನ ಇಡಗುಂಜಿಯ ದೊರೆ ಗಣಪತಿಯೇ ವಿಘ್ನ ನಿವಾರಕ ಗಣಪನೆ ನೀನು ಪಾವನಗೊಳಿಸಿದೆ ಈ ನೆಲವನ್ನು ವಿಘ್ನ ನಿವಾರಕ ಗಣಪನೆ ನೀನು ಪಾವನಗೊಳಿಸಿದೆ ಈ ನೆಲವನ್ನು ದೇವದೇವತೆಗಳ ಗಮನ ಸಂಭ್ರಮಿಸಿತು ಇಡ ಕುಂಜವನ ದೇವದೇವತೆಗಳ ಗಮನ ಸಂಭ್ರಮಿಸಿತು ಇಡ ಕುಂಜವನ ಸಂಭ್ರಮಿಸಿತು ಇಡ ಕುಂಜವನ ಮಂಗಳ ಮಹಿಮನೆ ಶಂಕರ ತನಯನೆ ಸ್ಕಂದ ಸಹೋದರ ಗಣಪತಿಯೇ ಭಾರ್ಗವ ರಾಮನು ಸೃಜಿಸಿದ ನಾಡಿನ ಇಡಗುಂಜಿಯ ದೊರೆ ಗಣಪತಿಯೇ ಮಂಗಳ ಮಹಿಮನೆ ಶಂಕರ ತನಯನೆ ಸ್ಕಂದ ಸಹೋದರ ಗಣಪತಿಯೇ ಭಾರ್ಗವ ರಾಮನು ಸೃಜಿಸಿದ ನಾಡಿನ ಇಡಗುಂಜಿಯ ದೊರೆ ಗಣಪತಿಯೇ ಇಡಗುಂಜಿಯ ದೊರೆ ಗಣಪತಿಯೇ ಇಡಗುಂಜಿಯ ದೊರೆ ಗಣಪತಿಯೇ ತನಯ ಚಲಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ ತನುವಿನ ತನಯ ಚಲಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ ಧರಣಿಯು ತಾನೆ ನನ್ನ ತನುವು ಅದರಲ್ಲಿ ಬಂದ ಈ ಮಗುವು ಈ ಧರಣಿಯ ಸ್ನಾನ ಮುಗಿಯದ ಮುನ್ನ ಪರಶಿವನೇ ಬಂದರು ಬಿಡನು ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ ನನ್ನನ್ನು ನೋಡಲು ಶಿವ ಬಂದ ಮನೆ ಹೊರಗಿದ್ದ ನನ್ನ ಕಂದ ಶಿವನು ನುಗ್ಗಿದ ದಾಹದಿ ಗಂಗೆ ಸೇವಿಸಲು ಮಗನು ತಡೆದ ತಾಯಿಯ ವಾಕ್ಯ ಪಾಲಿಸಲು ಉರಿ ಉರಿಯಾದರು ಮುಕ್ಕಣ್ಣ ಜಕ್ಕನು ಮಣ್ಣಿನ ಈ ಚಿನ್ನ ಕೋಪವೆಂದರೆ ಏನೆಂದು ರುದ್ರ ತೋರಿಸಿದ ಶೂಲದಿಂದ ಬಾಲನ
ಶಪಿಸಿದ ಕಥೆಯ ಹೇಳಿ ಗೌರಮ್ಮ, ತನುವಿನ ತನೆಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ಭಾದ್ರಪದ ಶುಕ್ಲ ಚೌತಿಯಲ್ಲಿ ಲೋಕದ ಪೂಜೆಯ ಸ್ವೀಕರಿಸಿ ಹೊಟ್ಟೆ ಬಿರಿಯೇ ಕಡುಬುಂಡು ಗಣಪತಿ ಗುದ್ದಲಿ ಇಲಿಯ ಮೇಲೆ ಹೊರಹೊಂಡ ವಾಯು ಮಾರ್ಗದಲ್ಲಿ ಮೂರ್ಛೆ ಹೋದನ ಮೂಷಿಕನು ಸರ್ಪಗಳೆದುರಿಗೆ ಬರಲಾಗಿ ಜಾರಿ ಬಿದ್ದ ಗಜರಾಜ ಹೊಟ್ಟೆ ಹೋಳಾಗಿ ಲಡ್ಡು ಕಡುಬು ಹೊರಬಂದು ಹಿಂಡು ಹಿಂಡಾಗಿ ತುಂಬಿದ ಮತ್ತೆ ಎಲ್ಲವನು ಹೊಟ್ಟೆಗೆ ಹಾವು ಕಟ್ಟಿದನು. ಈ ಚಿತ್ರವ ನೋಡಿ ಚಂದ್ರನು ನಗಲು ಕೃಷ್ಣನಾಗಿದ್ದು ಶಾಪವ ಕೊಟ್ಟ. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ಹಿರಿಯರು ಮೇಲೆ ಇದ್ದಾಗ ಕಿರಿಯರು ಜಾರಿ ಬಿದ್ದಾಗ ಗಹಗಹಿಸಿ ನಗುವ ರೀತಿಯ ಬಿಡುವ ನೀತಿಯು ತಾನೇ ಈ ಕಥೆಯು. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ಗಣರಾಜನ ಸುಮುಖ ಜಯ ಜಯ ಲಂಬೋದರ ಬೆನಕ, ವರದಾಯಕ ಗಣಪ ಜಯ ಜಯ ಸಿರಿದಾಯಕ ಸುಮುಖ. ಮಂಗಳ ಸ್ವರಾಲೆಯು ಶುಭ ಸಂಗೀತದಿಂದ ಗಣಪತಿ ನಿನ್ನ ನಾಮ ಹರಿದಿದೆ ಇಂಪಲ್ಲಿ. ಸ್ವರರಾಗ ತಾನದಲ್ಲಿ ಮಧುಮೇಳವಾಲಿಸಿ ಆರಾಗ ಮಧುರ ಸವಾನಪಾನಗೈವೆ. ಆರಾಗ ಮಧುರ ಸವಾನಪಾನಗೈವೆ. ಮಂಗಳ ಸ್ವರಾಲೆಯು ಶುಭ ಸಂಗೀತದಿಂದ ಗಣಪತಿ ನಿನ್ನ ನಾಮ ಹರಿದಿದೆ ಇಂಪಲ್ಲಿ. ಸ್ವರರಾಗ ತಾನದಲ್ಲಿ ಮಧುಮೇಳವಾಲಿಸಿ ಆರಾಗ ಮಧುರ ಸಭಾ ನಾಪಾನಗೈವೆ. ನಿನ್ನಯ ಗೀತೆಯಲಿ ಭಕುತಿಯ ಭಾವದಲ್ಲಿ ನವರಾಗ ತುಂಬಿಹ ಮಂಜುಳ ಸೆಳೆತವಿದೆ. ನಿನ್ನಯ ಗೀತೆಯಲಿ ಭಕುತಿಯ ಭಾವದಲ್ಲಿ ನವರಾಗ ತುಂಬಿಹ ಮಂಜುಳ ಸೆಳೆತವಿದೆ. ನಿನ್ನಯ ನಾಟ್ಯದಲ್ಲಿ ತಂಪಿನ ತಾನವಿದೆ. ನಿನ್ನ ಈ ಗಾನ ಮೋಹವ ತರಿಸುತ್ತಿದೆ. ನಿನ್ನಯ ನಾಟ್ಯದಲ್ಲಿ ತಂಪಿನ ತಾನ
ಮಂಗಳ ಸ್ವರ ಅಲೆಯು ಶುಭ ಸಂಗೀತದಿಂದ ಶುಭ ಸಂಗೀತದಿಂದ ಏಕಾಂತ ಧ್ಯಾನದಿ ಶಾಂತಿಯು ತುಂಬಿದೆ ವೇದಾಂತ ನಾದದಿ ಧ್ಯಾನದ ರಾಗವಿದೆ ಏಕಾಂತ ಧ್ಯಾನದಿ ಶಾಂತಿಯು ತುಂಬಿದೆ ವೇದಾಂತ ನಾದದಿ ಧ್ಯಾನದ ರಾಗವಿದೆ ಶ್ರೀ ಶೇಷಶಾಯಿಗೆ ಮುದ ತಂದ ಗಣಪನೇ ಜನುಮ ಜನುಮದೊಳು ನೀನು ಒಲುಮೆಯ ತೋರಿರು ಶ್ರೀ ಶೇಷಶಾಯಿಗೆ ಮುದ ತಂದ ಗಣಪನೇ ಜನುಮ ಜನುಮದೊಳು ನೀನು ಒಲುಮೆಯ ತೋರಿರು ಜಯ ನೀಡೋ ವಿನಾಯಕ ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ ಸರ್ವ ಕಾರ್ಯೇಷು ಸರ್ವದ ವಿಘ್ನರಾಜ ದಯ ಮಾಡೋ ವಿನಾಯಕ ಜಯ ನೀಡೋ ವಿನಾಯಕ ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ ಸರ್ವ ಕಾರ್ಯೇಷು ಸರ್ವದ ವಿಘ್ನರಾಜ ಜಯ ಮಾಡೋ ವಿನಾಯಕ ಜಯ ನೀಡೋ ವಿನಾಯಕ ತಂದೆ ತಾಯಿಯೇ ದೈವ ಎಂದು ನೀನು ಅಂದೆ ಮೂರು ಸುತ್ತಲೂ ಸುತ್ತಿ ಅವರೇ ಲೋಕ ಎಂದೆ ವಿಶ್ವನಾಥನಿಗೆ ವಿಚಾರಣೆ ಮಾಡಿ ನಿಲ್ಲಿಸಿದ ಮಹಾತ್ಮನೇ ಎದೆ ತುಂಬ ನೀನೆ ತುಂಬಿರುವೆ ದಯ ಮಾಡ ವಿನಾಯಕ ಜಯ ನೀಡೋ ವಿನಾಯಕ ಚಂದಮಾಮನಿಗೆ ವಿಮೋಚನೆ ನೀಡಿದಂತೆ ನೀಡೋ ಗಣೇಶನೇ ಕ್ಷಮೆಗಾಗಿ ಕಾದು ನಿಂತಿರುವೆ ದಯ ಮಾಡೋ ವಿನಾಯಕ ಜಯ ನೀಡೋ ವಿನಾಯಕ ಲಂಬೋದರ ಲಘುಮಿಕರ ಲಂಬೋದರ ಲಘುಮಿಕರ ಅಂಬಾಸುತ ಅಂಬಾಸುತ ಅವರ ವಿನುತ ಲಂಬೋದರ ಲಘುಮಿಕರ ಬಂದ ಗಣಪತಿ ಬಂದ ಕಾಯಿ ಕಡುಬನು ತಿಂದ ಎಲ್ಲ ದೇವರೊಳ್ಳೆಲ್ಬ ಸಿಹಿ ಸಿಹಿ ಸುದ್ದಿಯ ತಂದ ಮಣ್ಣಿನ ಮಗ ವಿನಾಯಕ ಸರ್ವಧರ್ಮಗಳ ಸಹಾಯಕ ಮನೆ ಮನೆಗೂ ಕಾವಲಾಗಿರಲು ದಯ ಮಾಡ ವಿನಾಯಕ ಕೋಟಿ ಕೋಟಿ ಸೂರ್ಯ
ಸೂರ್ಯರ ದಿವ್ಯ ತೇಜ ಸರ್ವಕಾರ್ಯೇಷು ಸರ್ವದ ವಿಘ್ನರಾಜ ದಯ ಮಾಡೋ ವಿನಾಯಕ ಜಯ ನೀಡೋ ವಿನಾಯಕ ಶೃಂಗೇರಿಯಲ್ಲಿ ನೋಡು ಕೆಂಗೇರಿಯಲ್ಲಿ ನೋಡು ಕೇದಾರದಲ್ಲಿ ನೋಡು ಗಣನಾಯಕ हरि ओम हरि ओम
हरि ओम हरि ओम हरि ओम हरि ओम हरि ओम हरि ओम हरि ओम श्री राम हरि ओम 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 श्री राम हरि ओम 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 Thank you.
ನಡೆದು ಬಂದನು ಸದಾಶಿವಗಿರಿಜಯರ ಮುದ್ದು ಕಂದನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು ಸದಾಶಿವಗಿರಿಜಯರ ಮುದ್ದು ಕಂದನು ಆನೆ ಮೊಗದ ಅಂದಗಾರ ಗಣಪ ಬಂದನು ಆನೆ ಮೊಗದ ಅಂದಗಾರ ಗಣಪ ಬಂದನು ಜಾಣರೊಡೆಯ ಭೂಮಿಗೆಲ್ಲ ಶುಭವ ತಂದನು ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು ಸದಾಶಿವಗಿರಿಜಯರ ಮುದ್ದು ಕಂದನು ಮಹಾದೇವಿ ಮಡಿಲ ತುಂಬಿ ಮುದವ ತಂದನು ಹರನ ಕೂಡ ಕದನದಾಟವಾಡಿ ಬಂದನು ಮಹಾದೇವಿ ಮಡಿಲ ತುಂಬಿ ಮುದವ ತಂದನು ಹರನ ಕೂಡ ಕದನದಾಟವಾಡಿ ಬಂದನು ಚಂದ್ರಗರ್ವ ಮುರಿದ ಸಿಂಧು ಹರನು ಬಂದನು ಚಂದ್ರಗರ್ವ ಮುರಿದ ಸಿಂಧು ಹರನು ಬಂದನು ಸಿದ್ಧಿ ಬುದ್ಧಿಗೊಡೆಯ ವಿದ್ಯೆ ವರದ ಬಂದನು ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು ಸದಾಶಿವಗಿರಿಜಯರ ಮುದ್ದು ಕಂದನು हरि ओम श्री राम हरि ओम हरि ओम हरि ओम श्री राम हरि ओम श्री राम हरि ओम श्री राम हरि ओम हरि ओम हरि ओम हरि ओम श्री राम हरि ओम हरि ओम हरि ओम श्री राम हरि ओम हरि 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 हरि
ಹರಿ ಓಂ ಶ್ರೀರಾಮ್. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಪುತ್ರನೇ ಶರಣು ಶಾಬನಾ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ
ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. 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 ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ, ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾವಣನ ಮೂಲಬಲ ಕಂಡು ಕವಿತೇನೆ, ಆವಾಗಲೇ ಬೆದರಿ ಓಡಿದವು. ರಾವಣನ ಮೂಲಬಲ ಕಂಡು ಕವಿತೇನೆ, ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ, ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ದೇವರಾಮಚಂದ್ರ ಜಗವೆಲ್ಲ ತಾನಾದ, ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಿಗೆ ಪರಿ ರೂಪ ಉಂಟೆ, ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಲ್ಲಿ ಬರೀ ರೂಪ ಉಂಟೆ. ಲವ ಮಾತ್ರದಿ ಅಸುರ ದುರುಳರೆಲ್ಲರೂ, ಲವ ಮಾತ್ರದಿ ಅಸುರ ದುರುಳರೆಲ್ಲರೂ. ಅವರವರು ಹೊಡೆದಾಡಿ ಹತರಾಗಿ ಹೋದರು, ಅವರವರು ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿ ದಾಡಿದರು ಹರುಷದಿಂದ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿ ದಾಡಿದರು ಹರುಷದಿಂದ. ಜನದಲ್ಲಿ ಪುರಂದರ ವಿಠ್ಠಲರಾಯನು, ಜನದಲ್ಲಿ ಪುರಂದರ ವಿಠ್ಠಲರಾಯನು. ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ, ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ, ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ,
ಜಗದಂಬಾರ ಮನ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರವು ಅಂಬಿಗ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರವು ಅಂಬಿಗ ಸಂಭ್ರಮದಿಂದೋಡಂಬಿಗ ಅದರಿಂಬೋ ನೋಡಿ ನಡೆ ಸಂಬಿಗ ಸಂಭ್ರಮದಿಂದೋಡಂಬಿಗ ಅದರಿಂಬೋ ನೋಡಿ ನಡೆ ಸಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಸತ್ಯವೆಂಬುದೇ ಹೋಟಂಬಿಗ ಸದಾ ಭಕ್ತಿ ಎಂಬುದೇ ಪದ ಅಂಬಿಗ ಸತ್ಯವೆಂಬುದೇ ಹೋಟಂಬಿಗ ಸದಾ ಭಕ್ತಿ ಎಂಬುದೇ ಪದ ಅಂಬಿಗ ನಿತ್ಯ ಮೂರ್ತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪದಯೋ ಅಂಬಿಗ ನಿತ್ಯ ಮೂರ್ತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪದಯೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ದಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯಪತೆ ವಾರಿ ಜನಾವನೆ ವಾರಿ ಜಭವಪಿತ ವಾರಿ ಜನೇತನೆ ವಾರಿ ಜಮೇಂದ್ರ ಅಪಾರ ಪ್ರಭಾವನೆ ವಾರಿ ದಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ
ದಿಂ ದಿಂ ದಿಮಿಗೆ ತುಳಿದಾಡಲು ಆನಂದದಿ ಮನದಿ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಗೆ ಜಗದಲಿಸುವ ಪುಲೆವಾನಂದ ನಿಗಮಾವಲಿಯಿಂದ ಅಗಣಿತ ಗುಣಿಗಳ ಗಗ ಗಗ ಮೃಗದಲ್ಲಿ ಗಗನದಲ್ಲಿ ಪೊಗದಲ್ಲಿ ಬಗೆ ಬಗೆ ಪೊಗದಲ್ಲಿ ಬೆಗ ಜಿಗಿದ ವಾಸ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಕಡಮಾಡ ಬ್ಯಾಡವೋ ಏನಲ್ಲ ವಾಕುಲಾಲಿತೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡಿಡು ಭಕ್ತವತ್ಸಲ ಶ್ರೀಲಕುಮೀನಲ್ಲ ಮಡುವಿನೊಳಗೆ ಗಜ ಮುರಿದಲಾಕನೆ ಮಡದಿಗೇಲನೆ ದುಡುದುಡನೆ ಬಂದು ಹಿಡಿದು ನಗರನ ಭಯ ಕಡಿದು ನಗರದಲ್ಲಿ ರವಿ ಪೊಡಗುಡಿ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿದ ಲಯ ಬದೆ ವಾರಿದ ನಾವನೆ ವಾರಿದ ಭವಪಿತ ವಾರಿದ ನೇತ್ರನೆ ವರಿದ ಮಿತ್ರ ಅಪಾರ ಪ್ರಭಾವ ವಾರಿದ ದಾಂಡದ ಕಾರಣ ದುರಿ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಪಾಂಡುರಂಗೆ ಪಾಂಡುರಂಗೆ ಭಕ್ತ ಜನ ಬಸ್ತನೆ ಭಕ್ತ ಜನ ಬಸ್ತರೆ ಹಿ ಹೋ ಬಿಟ್ಟಲೆ ಭಕ್ತ ಜನ ಬಸ್ತಲೆ ಭಕ್ತ ಜನ ಬಸ್ತಲೆ ಹೋ ಬಿಟ್ಟಲೆ ಭಕ್ತ ಜನ ಬಸ್ತಲೆ ಭಕ್ತ ಜನ ಬಸ್ತಲೆ ಹೋ ಬಿಟ್ಟಲೆ ಭಕ್ತ ಜನ ಬಸ್ತಲೆ ಭಕ್ತ ಜನ ಬಸ್ತಲೆ
ಸಜಲ ಜಲದ ಗೀತಾಂಬರ ಪರಿಧಾನ ಸಜಲ ಜಲದ ಗೀತಾಂಬರ ಪರಿಧಾನ ಸಜಲ ಜಲದ ಗೀತಾಂಬರ ಪರಿಧಾನ ಸಜಲ ಜಲದ ಗೀತಾಂಬರ ಪರಿಧಾನ ಉತ್ತರನೇ ಉತ್ತರನೇ ಕೇಶಿರಾಜೆ 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 ಭಕ್ತ ಜನವಸ್ತನೆ ಭಕ್ತ ಜನವಸ್ತನೆ ಭಕ್ತ ಜನವಸ್ತನೆ ಭಕ್ತ ಜನವಸ್ತನೆ ಏಹಿ ಹೋ ವಿಠಲೆ ಭಕ್ತ ಜನವಸ್ತನೆ ಭಕ್ತ ಜನವಸ್ತನೆ नमामने तु विश्वासि जननि नमामने तु विश्वासि जननि नमामने तु विश्वासि जननि विश्वासि जननि विश्वासि जननि नमामने तु विश्वासि जननि शिरभिनिवासिनि जगदम्बे शिरभिनिवासिनि जगदम्बे भक्त जनवस्तने भक्त जनवस्तने भक्त जनवस्तने एहि हो विठले भक्त जनवस्तले भक्त जनवस्तले पांडुरंगे 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 ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಓ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ
ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಪಾಂಡವರ ಜಗ ಬಾಬಾ ವಿನಾಶಕ ಕೇಶವ ಹರೇ ಮಾಧವ ಅರ್ಜುನ ಸಾರಥಿ ಅಜ್ಞಾನ ನಾಶಕ ಕೇಶವ ಹರೇ ಮಾಧವ ಗೀತಾ ಬೋಧಕ ಓಡಿ ಬಾಬಾ ಹೃದಯಾನಂದಕ ಆಡಿ ಬಾಬಾ ಗೀತಾ ಬೋಧಕ ಓಡಿ ಬಾಬಾ ಹೃದಯಾನಂದಕ ಆಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದೊಲು ಕಲವಲಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದೊಳು ಕಲವಲಗೊಂಡೇನೆ ಕನಸು ಕಂಡೇನೆ ಮನದೊಳು ಕಲವಲಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಹೊನ್ನಾದ ಕಡಗನಿಟ್ಟು ತಿಮ್ಮಯ್ಯನ ಹೋಲ್ವ ನಾಮವಿಟ್ಟು ಹೊನ್ನಾದ ಕಡಗವಿಟ್ಟು ತಿಮ್ಮಯ್ಯನ ಹೋಲ್ವ ನಾಮವಿಟ್ಟು ಅಂದುಗೆ ಗಲ್ಲೆನು ತಾಯನ್ನ ಮುಂದೆ ಬಂದು ನಿಂತಿದರಲ್ಲೇ ಅಂದುಗೆ ಗಲ್ಲೆನು ತಾಯನ್ನ ಮುಂದೆ ಬಂದು ನಿಂತಿದರಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಮಕರ ಕುಂಡಲ ನಿವಿಟ್ಟು ತಿಮ್ಮಯ್ಯನ ಕಸ್ತೂರಿ ತಿಲಕವನಿಟ್ಟು ಮಕರ ಕುಂಡಲವನಿಟ್ಟು ತಿಮ್ಮಯ್ಯನ ಕಸ್ತೂರಿ ತಿಲಕವಿಟ್ಟು ಗೆಜ್ಜೆಗಳು ಎನ್ನುತ್ತಾ ತ್ವಮಿತ ಬಂದು ನಿಂತಿದರಲ್ಲೇ ಗೆಜ್ಜೆಗಳು ಎನ್ನುತ್ತಾ ತ್ವಮಿತ ಬಂದು ನಿಂತಿದರಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಮುತ್ತಿನ ಪಲ್ಲಕ್ಕಿ ಎದಿಗಲು ಹೊತ್ತು ನಿಂತಿದರಲ್ಲೇ ಮುತ್ತಿನ ಪಲ್ಲಕ್ಕಿ ಎದಿಗಲು ಹೊತ್ತು ನಿಂತಿದರಲ್ಲೇ ಛತ್ರಾಜ ಮರದಿಂದ ರಂಗಯ್ಯನ ಸೇವೆಯ ಮಾಡುವರೇ ಛತ್ರಾಜ ಮರದಿಂದ ರಂಗಯ್ಯನ ಸೇವೆಯ ಮಾಡುವರೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ನವರತ್ನಕ್ಕೆ ತಿಜಿದ ಸ್ವಾಮಿದ
ವಿಠಲನ ಗೂಡಿದರೆ ಸರ್ವಾಭರಣದಿಂದ ಸುಂದರ ವಿಠಲನ ಗೂಡಿದರೆ ಏನ ಎಳಲಿದಂಗೆ ಶಿವಯ್ಯನ ಪಾದವನು ಕಂಡೆ ಏನ ಎಳಲಿದಂಗೆ ಶಿವಯ್ಯನ ಪಾದವನು ಕಂಡೆ ಏನ ಎಳಲಿದಂಗೆ ಶಿವಯ್ಯನ ಪಾದವನು ಕಂಡೆ ಏನ ಎಳಲಿದಂಗೆ ಶಿವಯ್ಯನ ಪಾದವನು ಕಂಡೆ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ 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 ಸುತ್ತಮುತ್ತಲು ಸಾವಿರಾರು ಸಾಲು ಜೀವಿದೆ ಹತ್ತು ದಿಕ್ಕಲಿ ಬೆಳಗುತ್ತಿದ್ದಾಗಲು ಬತ್ತಿಯೋ ಸುತ್ತಮುತ್ತಲು ಸಾವಿರಾರು ಸಾಲು ಜೀವಿಗೆ ಹತ್ತು ದಿಕ್ಕಲಿ ಬೆಳಗುತ್ತಿದ್ದಾಗಲು ಬತ್ತಿಯೋ ವಿಸ್ತಾರದಿ ಭೂಸುರರು ಸುತ್ತಗಟ್ಟಿ ನಿಂತಿರಲು ಮತ್ತೆ ನಮ್ಮಲೊಂದೆ ತೇಜ ಮೆಲ್ಲನೆ ನಡೆಸುತ್ತ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾದಿಗಳು ಹೊನ್ನ ಹೊಸ ಜಾನ ಜಂಗುಲಿ ಹೊಲೆವ ಸೊಬಗಿನ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾದಿಗಳು ಹೊನ್ನ ಹೊಸ ಜಾನ ಜಂಗುಲಿ ಹೊಲೆವ ಸೊಬಗಿನ ಉನ್ನತ ಪಾರಾಯಣ ಉತ್ತಮ ರಾಜಸವೇರಿ ಎಲ್ಲಾಯವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡು ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಬೆರೆದು ಬಂದ. ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ
ಕೃಷ್ಣ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ಸಪ್ತ ಸ್ವರದಲ್ಲಿ ದುಸ್ವರ ಕೊಳಲನ್ನು ಭಕ್ತಿ ಸುದೆಯನ್ನು ತೇಲಿಸುವ. ಸಪ್ತ ಸ್ವರದಲ್ಲಿ ದುಸ್ವರ ಕೊಳಲೆ ಭಕ್ತಿ ಸುದೆಯನ್ನು ತೇಲಿಸುವ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ, ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ, ಬಂಧು ಬಲಗ ನೀನೇ, ಮುರಾರಿ ಮನೋಹರನೇ. ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ, ಬಂಧು ಬಲಗ ನೀನೇ, ಮುರಾರಿ ಮನೋಹರನೇ. ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ, ಮೋಕ್ಷದ ಭಿಕ್ಷೆಯ ಯಾಚಕ ನಾನಲ್ಲ. ಸಪ್ತ ಸ್ವರದಲ್ಲಿ ದುಸ್ವರ ಕೊಳಲನ್ನು ಭಕ್ತಿ ಸುದೆಯನ್ನು ತೇಲಿಸುವ. ಸಪ್ತ ಸ್ವರದಲ್ಲಿ ದುಸ್ವರ ಕೊಳಲನ್ನು ಭಕ್ತಿ ಸುದೆಯನ್ನು ತೇಲಿಸುವ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ನಿನ್ನ ನಂಬಿದೆ ಜಗನ್ಮೋಹನ, ದಯ ನೀಡಿ ಸಲಹೋ ಕೃಷ್ಣ. ದಯ ನೀಡಿ ಸಲಹೋ ಕೃಷ್ಣ. ದಯ ನೀಡಿ ಸಲಹೋ ಕೃಷ್ಣ. शरणं 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 साई शरणं 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 साई शरणं भुवनं गगनम् अखिलं सकलं साई शरणं भुवनं गगनम् अखिलं सकलं साई शरणं अनुरेणुविनलि ನೀನಿರುವೆ ಭಜರೆ ಭಜರೆ ಬಾಬಾ ಋಣಮಾತ್ರನು ನಾನಾಗಿರುವೆ ಜಯ ರೇ ಬಾಬಾ ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಬನ್ನಿರೋ ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಶರಣಂ ಮಜ್ಜನಾಗಿ ಸಾಗರದಿಂದ ವೇದ ಶಿಶುಗಳ ಘೋಷಿಸಿದೆ ಕೂರ್ಮನಾಗಿ ಜಲದಿರಿಂದ ಮಂದರನ ಕಾಪಾಡಿದೆ ವರನಾಗಿ ರಕ್ಕಸನಿಂದ ಭೂಮಿ ತಾಯಿಯ ಸೆರೆ ತೆಗೆದೆ ಭೂಮಿಯೊಳಗೆ
ಬಲಿಯ ತುಳಿದು ವಮನದಲ್ಲೂ ನಿನ್ನ ನೋಡಿದೆ. ನಾನಾ ರೂಪ ನಾನಾ ವೇಷ ಎಲ್ಲವೂ ನೀನೇ, ಲೋಕಕ್ಕೆ ನೀನೊಂದೇ ಅನುರೇನುವಿನಲ್ಲಿ ನೀನಿರುವೆ. ಭಜರೆ ಭಜರೆ ಬಾಬಾ ಋಣ ಮಾತ್ರನು ನಾನಾಗಿರುವೆ. ಜಯ ಹೇ ಬಾಬಾ. ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಬನ್ನಿರೋ. ಶರಣಂ 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 ಸಾಯಿ ಶರಣಂ. ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಶರಣಂ. ಶರಣಂ 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 ಸಾಯಿ ಶರಣಂ. ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಶರಣಂ. ಬಂದಲ್ ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಲು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಲು ನೋಡೆ. ಬಂದಲ್ ನೋಡೆ ಮಂದಿರದೊಳು. ಬಂದಲ್ ನೋಡೆ ಮಂದಿರದೊಳು. ಭಾಗ್ಯದ ಲಕ್ಷ್ಮೀ ಬಂದಲು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಲು ನೋಡೆ. ಅಂದುಗೆ ಕಿರುಗೆಜೆ ಗೆಲ್ ಗೆಲ್ ಎನ್ನುತ್ತಾ. ಅಂದುಗೆ ಕಿರುಗೆಜೆ ಗೆಲ್ ಗೆಲ್ ಎನ್ನುತ್ತಾ. ಮುದ್ದು ಪಾದದಿಂದ ಹೆಜ್ಜೆಯನೆ ಕೊತ್ತ. ಮುದ್ದು ಪಾದದಿಂದ ಹೆಜ್ಜೆಯನೆ ಕೊತ್ತ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಡಬಲದಲ್ಲಿ ಗಜಗಾಲಿಂದ ಪೂಜೆಗೊಳ್ಳುತ್ತಾ. ಎಡಬಲದಲ್ಲಿ ಗಜಗಾಲಿಂದ ಪೂಜೆಗೊಳ್ಳುತ್ತಾ. ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ. ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೃಷ್ಟಿ ಗುಡಿಯ ತಂದೆ ಜಗನ್ನಾಥ ವಿಠಲನ. ಸೃಷ್ಟಿ ಗುಡಿಯ ತಂದೆ ಜಗನ್ನಾಥ ವಿಠಲನ. ಪಟ್ಟದರತಿ ಅರ್ಧಿಯಿಂದಲೇ ಬಂದ ರಾಮನಿಗೆ. ಪಟ್ಟದರತಿ ಅರ್ಧಿಯಿಂದಲೇ ಬಂದ ರಾಮನಿಗೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಬಂದಲ್ ನೋಡೆ ಮಂದಿರದೊಳು. ಬಂದಲ್ ನೋಡೆ ಮಂದಿರದೊಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ.
ಅಕ ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ಅಕ ತಾರಕ ಅಕ ತಾರಕ ಅಕ ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ತಾರೆ ಬಿಂದಿಗೆಯ ಅಕ ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ರಾಮನಾಮವೆಂಬೋ ರಸವುಲ್ಲ ನೀರಿಗೆ ತಾರೆ ಬಿಂದಿಗೆಯ ರಾಮನಾಮವೆಂಬೋ ರಸವುಲ್ಲ ನೀರಿಗೆ ತಾರೆ ಬಿಂದಿಗೆಯ ಕಾಮಿನಿಯರ ಗೋಡೆ ಏಕಾಂತವಾಡಿ ತಾರೆ ಬಿಂದಿಗೆಯ ಕಾಮಿನಿಯರ ಗೋಡೆ ಏಕಾಂತವಾಡಿ ತಾರೆ ಬಿಂದಿಗೆಯ ಅಕ ತಾರಕ ಅಕ ತಾರಕ ಅಕ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ಪಾನಗೆ ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ಪಾನ ತಾರೆ ಬಿಂದಿಗೆಯ ಅಕ ತಾರಕ ಅಕ ತಾರಕ ಅಕ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ಅಕ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ಬಿಂದು ಮದವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಬಿಂದು ಮದವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಪುರದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ಪುರದರ ಅಭಿಷೇಕ ಮಾಡು ತಾರೆ ಬಿಂದಿಗೆಯ ಅಕ ತಾರಕ ಅಕ ತಾರಕ ಅಕ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ಅಕ ತಾರಕ ಬಿಂದಿಗೆ ನಾನೇರಿಗೋಗುವೆ ತಾರೆ ಬಿಂದಿಗೆಯ ಹೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ
ಯೋಗ್ಯರಾಗಿ ಭೋಗ್ಯರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಅನ್ನದಾನವ ಮಾಡುವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನೀಟ್ಟವರಾಗಿ ಅನ್ನ ಛತ್ರವ ನೀಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಗವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ತಿರಿರಮನ ನದಿನ ನೆನೆಯುವರಾಗಿ ತಿರಿರಮನ ನದಿನ ನೆನೆಯುವರಾಗಿ ಗುರುತಿಗೆ ಬಾವೋರಂತವರಾಗಿ ಗುರುತಿಗೆ ಬಾವೋರಂತವರಾಗಿ ಕರೆದರೆ ಭವವನ್ನು ನೀಗುವರಾಗಿ ಕರೆದರೆ ಭವವನ್ನು ನೀಗುವರಾಗಿ ಪುರಂದರ ವಿಠಲನ ದೇವಿ ಪರಾಗಿ ಪುರಂದರ ವಿಠಲನ ದೇವಿ ಪರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ तमसो मा ज्योतिर्गमय मृत्योर्मा अमृतङ्गमय ॐ शान्ति 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 ಭಕ್ತಾದಿಗಳ ಗಮನಕ್ಕೆ ಈ ತನಕ ಕುಣಿತ ಭಜನಾ ಸೇವೆಯನ್ನು ನಡೆಸಿಕೊಟ್ಟಂತಹ ಎಲ್ಲ ಸದಸ್ಯರಿಗೆ ಗಣೇಶೋತ್ಸವ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಈ ಕಾರ್ಯಕ್ರಮದ ಸೇವಾ ಅಯ್ಯಪ್ಪ ಸೇವಾ ಮಾತೃ ಸಮಿತಿಯ ಎಲ್ಲ ಸದಸ್ಯರಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತಿದ್ದೇವೆ. ಕುಣಿತ ಭಜನೆ ಮಾಡಿದಂತಹ ಎಲ್ಲ ಮಕ್ಕಳು ಸ್ಟೇಜಿನ ಹತ್ತಿರ ಬರಬೇಕಾಗಿ ವಿನಂತಿ.
ಕುಣಿತ ಭಜನೆಯಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಯಜ್ಞೇಶ್ ಮಾಡ, ರಂಜನ್ ಒಗೆನಾಡು, ಅಕ್ಷಯ್ ಮಂಜೇಶ್ವರ ಹಾಗೂ ಯಾದವ್ ಶರ್ಮಾ ಅವರಿಗೆ ಕಿರು ಹಾಗೂ ವಿಕಿತ್ ಹೊಸಂಗಡಿ ಅವರಿಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಶಾಲು ಹಾಕಿ ಸನ್ಮಾನಿಸಲಿದ್ದಾರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ ಪದ್ಮನಾಭ ಕಡಪರವರು. ಹಾಗೂ ಕುಣಿತ ಭಜನೆಯನ್ನು ಕಲಿಸುತ್ತಿರುವಂತಹ ತೃಪ್ತಿ ಅವರಿಗೆ ಅಯ್ಯಪ್ಪ ಮಾತೃ ಸಮಿತಿಯ ಅಧ್ಯಕ್ಷರಾದಂತಹ ರಜನೀಶ್ ಶ್ರೀಧರ್ ಅವರು ಶಾಲು ಹಾಕಿ ಸನ್ಮಾನಿಸಲಿದ್ದಾರೆ. ಮಣಿಯ ಹಾರಧಾರನು ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು ಸದಾಶಿವ ಗಿರಿಜಯರ ಮುದ್ದು ಕಂದನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು ಸದಾಶಿವ ಗಿರಿಜಯರ ಮುದ್ದು ಕಂದನು ಆನೆ ಮೊಗದ ಅಂದಗಾರ ಗಣಪ ಬಂದನು ಆನೆ ಮೊಗದ ಅಂದಗಾರ ಗಣಪ ಬಂದನು ಜಾಣರೊಡೆಯ ಭೂಮಿಗೆಲ್ಲ ಶುಭವ ತಂದನು ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು
ಸದಾಶಿವ ಗಿರಿಜಯರ ಮುದ್ದು ಕಂದನು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದು ಬಂದನು. ಸದಾಶಿವ ಗಿರಿಜಯರ ಮುದ್ದು ಕಂದನು. ಇನ್ನು ಕೆಲವೇ ನಿಮಿಷದಲ್ಲಿ ನಾಟ್ಯ ವೈಭವ ನೃತ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ನಾಟ್ಯ ಮಯೂರ ಡಾಕ್ಟರ್ ಶ್ರೀಕಾಂತ್ ಕೊಂಡಾನ, ಪಾಲ್ತಾಡಿ ಕೃಷ್ಣರಾಜನ್ ಒಡೆಯರ್ ಪ್ರಶಸ್ತಿ ಪುರಸ್ಕರ್ತರು. ಇವರ ನಿರ್ದೇಶನದ ನಾಟ್ಯ ವೈಭವ ನೃತ್ಯ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಬುದ್ಧಿಗಳ ಸ್ಪರ್ಧೆಗೆ ಇರಿಸಿ ರೂಪವು ಮುಳುಗಿದೆ ಸಮರದಲ್ಲಿ ಇಷ್ಟ ವ್ಯಾಸರ ವಾಣಿಗೆ ನೀನಾದೆ ಲೇಖನಿ ಭಾರತ ಬರೆದಿರುವೆ. ಸಾಸಿರ ನಾಮದ ಕೇಶವನಿಂದಲೇ ಪೂಜೆಯ ಪಡೆದಿರುವೆ. ವ್ಯಾಸರ ವಾಣಿಗೆ ನೀನಾದೆ ಲೇಖನಿ ಭಾರತ ಬರೆದಿರುವೆ. ಸಾಸಿರ ನಾಮದ ಕೇಶವನಿಂದಲೇ ಪೂಜೆಯ ಪಡೆದಿರುವೆ. ಗೋಕರ್ಣ ಕ್ಷೇತ್ರದಿ ಆತ್ಮಲಿಂಗವನು ನೆಲೆಸಿದ ಗಣನಾಥ. ಗೋಕರ್ಣ ಕ್ಷೇತ್ರದಿ ಆತ್ಮಲಿಂಗವನು ನೆಲೆಸಿದ ಗಣನಾಥ. ರಾವಣ ಗರ್ವ ವಿಘಾತಿಸಿದಾತನೆ ದೇವನೇ ಗಣನಾಥ. ಮೂಷಿಕವಾಹನ ಲೋಕಪಾಲನೆ ಶ್ರೀಮುಖ ಗಣನಾಥ. ಮೂಷಿಕವಾಹನ ಲೋಕಪಾಲನೆ ಶ್ರೀಮುಖ ಗಣನಾಥ. ಚಾರಕರ್ಣನೆ ಸಿಂಧೂರ ವರ್ಣನ ಜಯ ಜಯ ಗಣನಾಥ. ಜಯ ಜಯ ಗಣನಾಥ. ಜಯ ಜಯ ಗಣನಾಥ.
विघ्न विनाशक पाद नमस्ते 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 नमः शरण शरणಯ್या ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಈ ಹೃದಯವೆಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಯುತ್ತ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಡೆಯೋದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಡೆಯೋದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪತಿ ಕೈ ಹಿಡಿದು ಮುನ್ನ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓದುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓದುವುದು ಭೀತಿ ನೀರಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ಕೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಈ ಹೃದಯವೆಲ್ಲ ಸುಖ ತಂದೆ ಕಾಣುವ ನಮ್ಮ ಕರಿಯುಗ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆಳಕ ಬೆಳಕಯೇ ಕದಂತ ಪಚ್ಚೆ ಕಲ್ಲು ಸ್ವಾಮಿ ಮೆಟ್ಟು ಒಪ್ಪುವ ವಿಘ್ನೇಶ್ವರ ನಿನಗೆ ನಮಸ್ಕಾರಗಳು ಭಾದ್ರಪದ ಶುಕ್ಲದ ಚೌತಿಯಂದು ಚಂದ್ರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಚೌತಿಯಂದು ಚಂದ್ರನ ನೋಡಿದರೆ ಅಪವಾದ ತಪ್ಪದು ನರವೇಶಧಾರಿ ಹರಿಕೃಷ್ಣನಾಗಿ ಕೊಡುವಂತ ನರದಿಗೂ ಇದು ಬೆನ್ನ ಬಿಡದು ತಪಸಿಗೆ ನೆಚ್ಚಿ ನೀಡಿದವರವನು ಕರುಣಾಮಯನ ದಿನಮಣಿ ರಾಜರುಚಿ
ಕೃಷ್ಣನು ಕಾಡಿನಲ್ಲಿ ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಮೈಸೂರಿನಲ್ಲಿ ಮೂಷಿಕ ವಾಹನ ಮರಗಳ ತಂತಾಡಿದ್ದವರ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ತಿಮ್ಮಲ ಮನದೇ ನಿನ್ನ ಪೂಜಿಸಿ ಸಫಲರು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ ಪಾರಿ ಪಾರಿ ವಿನಾಯಕ ಪಾರಿ ಪಾರಿ ಗಣನಾಯಕ. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮದುವೆಯ ತೋರಿದ ಮುರಳಿ ಭೂಷಣ ಗಣೇಶನ ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮದುವೆಯ ತೋರಿದ ಮುರಳಿ ಭೂಷಣ ಗಣೇಶನ. ಆತ್ಮಲಿಂಗವ ಶಿವಲಿಂಗ ಪಡೆದು ಬರುತ್ತಿರ ಗಂಗೇಶನಾನನು ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಗೆ ಕಲಿಸಿದ ಗಣೇಶನು. ಆತ್ಮಲಿಂಗವ ಶಿವಲಿಂಗ ಪಡೆದು ಬರುತ್ತಿರ ಗಂಗೇಶನಾನನು ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಗೆ ಕಲಿಸಿದ ಗಣೇಶನು. ವಧುವಿನ ರೂಪದ ಗಾವನೆದು ಬಂದನು ಸಂಜೆಗೆ ಗಣೇಶನು. ವಧುವಿನ ರೂಪದ ಗಾವನೆದು ಬಂದನು ಸಂಜೆಗೆ ಗಣೇಶನು. ಸಂಧ್ಯಾವಂದನೆ ಮುಗಿಸಿ ಬರುವೆಂದು ಲಿಂಗವ ಇಟ್ಟನು ರಾವಣನು. ಸಂಧ್ಯಾವಂದನೆ ಮುಗಿಸಿ ಬರುವೆಂದು ಲಿಂಗವ ಇಟ್ಟನು ರಾವಣನು. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮದುವೆಯ ತೋರಿದ ಮುರಳಿ ಭೂಷಣ ಗಣೇಶನ.
44ನೇ ವರ್ಷದ ಗಣೇಶೋತ್ಸವ ನಮ್ಮ ಹೊಸಗಡಿದ ಈ ಸುಸಂದರ್ಭದ ಇಂಟ್ರೆಗ ಯಶಸ್ವಿ ಪಂಪಿನ ತಂಡದ ಇಂಕಲ ವೇದಿಕೆ ಸಮತುಲ್ಲ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಶ್ರೀ ಹೊಸಂಗಡಿ ಮಂಜೇಶ್ವರ ಅವೇತು ಪ್ರದೇಶದ ಅವೇತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಇಂಚಿನ ಕೆಲವೇ ಬೇಸಡ ನಮಕ್ ಪದ್ಮಭೂಷಣ ಅಂಚಿನ ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಶ್ರೀಕಾಂತ್ ಕೊಂಡಾಣ ಎಂಬರ ನಿರ್ದೇಶನರು ಡಾಕ್ಟರ್ ನಾಟ್ಯಮೂವಿರ ಶ್ರೀಕಾಂತ್ ಕೊಂಡಾಣ ಎಂಬೆರಗ ಕುಡರ ಆರಣ್ಯ ಎದುಕೊಂದು ಅಂಚಿನಿ ನಮ್ಮ ಗಣೇಶೋತ್ಸವದ ಗಣಪತಿ ದೇವರೆಲ್ಲ ಎದುಕೊಂದು ಅಂಚಿನಿ ಅಪ್ಪೆ ಮಂತ್ರದಿ ಬೇತೆ ಅಂಚಿನ ಸ್ವಾಮಿ ಕೊರಗಜ್ಜ ನಮ್ಮ ಸತ್ಯ ಮಾತಾ ಗ್ರಾಮ ದೇವರೆಲ್ಲ ಎದುಕೊಂಡು ಸುರುತ್ತ ಪಿಜ್ಜಡ್ ಯಶಸ್ವಿ ತಂಡದ ಒಂಜಿ ನೃತ್ಯದೊಟ್ಟುಗು ಇಂಕ್ಲು ನನ್ನ ದೊಂಬಗ್ ಬರೋದಿಲ್ಲ ಅಂಚಿನ ಒಂಜಿ ಗೀತದ ಸುರುತ್ತ ಶ್ಲೋಕದೊಟ್ಟುಗು. ಈ ಕಾರ್ಯಕ್ರಮವನ್ನು ನೃತ್ಯ ವೈಭವವನ್ನು ನಡೆಸಿಕೊಡುವಂತಹ ಅವರಲ್ಲಿ ಒಂದು ವಿನಂತಿ, ಪೂಜೆ ಆಗುವಂತಹ ಸಮಯದಲ್ಲಿ ದಯವಿಟ್ಟು ನಾವು ನಿಮಗೆ ಸೂಚನೆಯನ್ನು ನೀಡುತ್ತೇವೆ. ಆ ಸಂದರ್ಭದಲ್ಲಿ ತಾವು ಸ್ವಲ್ಪ ವಿರಾಮವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ. ಕಾರ್ಯಕ್ರಮ ವಿನಂತಿ, ಇದೀಗ ರಂಗಪೂಜೆ ಆಗ್ತದೆ. ಪೂಜೆ ಆದ ನಂತರ ತಮ್ಮ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೀಗ ಪೂಜೆ ಆದ ನಂತರವೇ ಕಾರ್ಯಕ್ರಮ ಮುಂದುವರಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ರೇನು ರನ ರೇನು ರೇನು సరి గమ మమ గరి గమ పదని సరి దని దని సరి దని సరి గరి సని సని దని సరి గమ మమ గరి దని సరి దోం తన తని దీం దోం తన దీం దోం తన దీం దోం త నా రేను రన రన నా రేను
Mahakaya
ನಿಮ್ಮ ಪ್ಲೇಸ್ ತಗೊಳ್ಬೋದು. ಪದ್ಮಣ್ಣ ಜಾಗ್ರತೆ ಆಗೋದು ಅದಕ್ಕೆ ಮೇಳಕ್ಕೆ ಬೇಡ
ಭಗವದ್ಭಕ್ತರಲ್ಲಿ ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟ್ಯ ವೈಭವ ನಿರ್ದೇಶನ ನಾಟ್ಯ ಮಯೂರ ನಾಲ್ವಡಿ ಕೃಷ್ಣರಾಜ್ ಪ್ರಶಸ್ತಿ ಪುರಸ್ಕೃತರು ಭಾಳಷ್ಟು ಪ್ರಶಸ್ತಿಗಳನ್ನು ಪಡೆದ ಒಬ್ಬ ಕಲಾವಿದರಾಗಿದ್ದು ಮುಂದೆ ನಾಟ್ಯ ವೈಭವ ನಡೆಸಲಿದ್ದಾರೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರಲ್ಲಿ ಪೂಜೆ ಆದ ನಂತರ ಪ್ರಥಮವನ್ನು ಸ್ವೀಕರಿಸಿ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಸಭಾಸನಾಗಬೇಕು. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪ್ರಸಾದದ ವಿತರಣೆ ಇದೆ, ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕೆಂದು ತಿಳಿಸಿಕೊಳ್ಳುತ್ತಿದ್ದೇವೆ. ಪ್ರಸಾದ ಆದ ನಂತರ ಕುರ್ದಿಜ್ಜೆ ಕ್ಲಬ್ ಬ್ಯಾಂಡ್ ಹಿಡಿದುಕೊಂಡು ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಓಡಿ ರಕ್ತೇಶ್ವರಿ ಕಟ್ಟೆ ಗಣಪತಿ ದೇವರು ಮಾತೆರೆಗಳ ಅವಜ್ಜಿ ಆಯುಷ್ಯ ಆರೋಗ್ಯ ಸಂಪತ್ತಿನ ಕೊರಡು ಮಾತೆರೆಗಳ ಅಂಚನೆ ನನ್ನ ತುಂಬು ಯಶಸ್ವಿ ಡ್ಯಾನ್ಸ್ ಗ್ರೂಪ್ ರಕ್ತೇಶ್ವರಿ ಕೋಡಿ ಅಂಚನೆ ನೃತ್ಯ ನಾಟ್ಯ ಮಯೂರ ಶ್ರೀಕಾಂತ್ ಕೊಂಡಾಣ ಇಂಬರ್ನ ನೇತೃತ್ವಡು ನನ್ನ ತುಂಬು ವೇದಿಕೆಡು ಪುರ್ಲದ ನೃತ್ಯ ಪ್ರಾರಂಭ ಯಾರು ನಿಕ್ಲ ಸಹಕಾರ ಖಂಡಿತವಾದಲ ಬೋಡಿ ಮಾತೆರೆಗಳ ಎದುಕೊಂದುಲ್ಲ ಮೋಕೆಡ್ ಎದುಕೊನ್ನ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ರಕ್ತೇಶ್ವರಿ ಕಟ್ಟೆ ಹಲೋ 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 ಯಶಸ್ವಿ ತಂಡೋದ ನಲಿಕೆನೆ ಪೊರ್ಲುಯೇ ಸತ್ಯೋಡು ರಕ್ತೇಶ್ವರಿ ಕೋಡಿದ ಆಶೀರ್ವಾದೋಡೆ ನಡಪಾಯರು பெச்சே தீப்புன பொறுத்துடனே சத்தியமாயோடு காத்தரு தகதி மித்த தாளகு எட்டே மதிப்பு ஈரு கொரியரு ಯಶಸ್ವಿ ತಂಡೋದ ನಲಿಕೆನೆ ಪೊರ್ಲುಯೇ ಸತ್ಯೋಡು ರಕ್ತೇಶ್ವರಿ ಕೋಡಿದ ಆಶೀರ್ವಾದೋಡೆ ನಡಪಾಯರು ರಂಗನ ಪೂಜನ ಪೊರ್ತೊಡಿ ಐಸಿರ ಮೋನೆನೆ ಪೊರ್ಲ ಮೋನೆಡು ತೆಲಿಗೆನೆ ಅರಗು ಗೆಜ್ಜೆನ ಕಟ್ಟುನ ಪೊರ್ಲುದ ನಡಕೆನೆ ಬೆಜ್ಜೆ ದೀಪುನ ಪೊರ್ತೊಡೆನೆ ಕಳೆ ಕೊಂಜಿ ಬೀಲೆನ ಕೊರ್ಪಿ ವೇದಿಕೆನೆ ಒಂದು ಬಂಗಾರು ಸಿರಿ ಸತ್ತುದ ದಾಸ್ತಾನ ಒಂದು ಎದುಕುನುಲೆ ತಿರಿಯುನುಲೆ ಮೊಕಿಡೆ ಹಿಂಕ್ಲೆನು
ಯಶಸ್ವಿ ತಂಡೋದ ನಲಿಕೆನೆ ಪೊರ್ಲುಯೇ ಸತ್ಯೋಡು ರಕ್ತೇಶ್ವರಿ ಕೊಡಿದ ಆಶೀರ್ವಾದೋಡೆ ನಡಪಾಯರು ರಕ್ತೇಶ್ವರಿ ಕೋಡಿದ ಜಾಗೆದ ಬೆಚ್ಚದ ಮದಿಪೊಯೆ ಒಂದು ಉದಿತಿ ಪೊರ್ಲೊಯೇ ಭಕ್ತಿಡೆ ಸ್ತೋಗಿದ್ರ ಈರಿನೆತ್ನೆ ತಂಡೋಗು ಪೊಳಿಗೆಯೇ ಅಪೆ ಮಂತ್ರ ದೇವತೆಯೇ ಯಶಸ್ವಿ ತಂಡೋನೆ ಒಂದು ಆಶೀರ್ವಾದೋಡೆ ಉಂಡು ಬಬ್ಬ ಸ್ವಾಮಿನ ಆಶೀರ್ವಾದೋಡೆ ಒಗಟನೆ ಪಡೆ ಒಂದು ಭಕ್ತಿಡನೆ ಸತ್ಯುಡನೆ ಯಶಸ್ವಿಯ ಒಂದುಂಡು ಯಶಸ್ವಿ ತಂಡೋದ ನಲ್ಗೆನೆ ಪೊಲ್ಲುಯೇ ಸತ್ಯೋಡು ರಕ್ತೇಶ್ವರಿ ಕೋಡಿದ ಆಶೀರ್ವಾದೋಡೆ ನಡಪಾಯರು ಬೆಚ್ಚೆ ದೀಪುನ ಪೊರ್ತುಡೆನೆ ಸತ್ಯ ಮಾಯೋಡು ಕಾತರು ತಕ ದಿಮಿತ ತಾಳಗ ಎಟ್ಟೆ ಮದಿಪು ಈರು ಕೊರಿಯರು ಯಶಸ್ವಿ ತಂಡೋದ ನಲಿಕೆನೆ ಪೊಲ್ಲುಯೇ ಸತ್ಯೋಡು ರಕ್ತೇಶ್ವರಿ ಕೋಡಿದ ಆಶೀರ್ವಾದೋಡೆ ನಡಪಾಯರು ಧನ್ಯವಾದ. ನನ್ನ ದುಂಬುಗು ವೇದಿಕೆಡ್ ಸುರುತ ಗಣಪತಿನ ದೇವಶ್ರೀ ಗಣೇಶ ಪಂಪನ ನೃತ್ಯ ದೊಟ್ಟುಗು ನಮ್ಮ ಯಶಸ್ವಿ ತಂಡದ ವೇದಿಕೆಡ್ ನನ್ನ ದುಂಬುಗು ಒಂದು ಮೊಬೈಲ್ ಒಂದು ಕಳೆದು ಹೋಗಿದೆ. ದಯವಿಟ್ಟು ಸಿಕ್ಕಿದವರು ನಮ್ಮ ಸೇವಾ ಕೌಂಟರ್ಗೆ ಬಂದು ಅದನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಂದು ಮೊಬೈಲ್ ಕಳೆದು ಹೋಗಿದೆ, ಸಿಕ್ಕಿದಂಥ ಭಗವದ್ಭಕ್ತರು ಅದನ್ನು ನಮ್ಮ ಕೌಂಟರ್ನ ತಂದು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರೇರಣಾ ಅನ್ನ ಛತ್ರದಲ್ಲಿ ದೇವರ ಅನ್ನಪ್ರಸಾದದ ವಿತರಣೆ ನಡೀತಾ ಇದೆ. ಎಲ್ಲರೂ ಕೂಡ ಪ್ರೇರಣಾ ಹಾಲಿಗೆ ಹೋಗಿ ಅಲ್ಲಿ ಶ್ರೀ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ज्वाला सी जलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिस
करता साया तेरा। हे देवा श्री गणेश 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 देवा श्री गणेश। वरदान है जो कमाए वो धनवान है। बिन किनारे की कश्ती है वो देवा तुझसे जो अनजान है। यूं तो मूषक सवारी तेरी सब पे है पहरेदारी तेरी। पाप की आंधियां लाख हो कभी ज्योति न हारी तेरी। अपनी तकदीर का वो खुद सिकंदर हुआ रे। भूल के ये जहां रे जिसकी सीने यहाँ रे साथ पाया तेरा। हे देवा श्री गणेश 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 देवा श्री गणेश। चले एक चिंगारी प्रतिशोध से खड़ी रावण की लंका जले। शत्रुओं की कतारें एक अकेले से हारे। कल भी पर्वत हुआ रे श्लोक बन के जहाँ रे। नाम आया तेरा एक देवा श्री गणेश 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 देवा श्री गणेश। ಭಕ್ತಾದಿಗಳಲ್ಲಿ ವಿನಂತಿ, ಪ್ರೇರಣದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಪ್ರಾರ್ಥಿಸುತ್ತಿದ್ದೇವೆ. ಧನ್ಯವಾದ.
ಯಶಸ್ವಿ ಡೂನ್ಸ್ ನುಮಲ್ಪದ ಸುರತ ನೃತ್ಯ ಪ್ರದರ್ಶನ ನಡೆತನು ನಿಕ್ಲ ಪ್ರೋತ್ಸಾಹ ಖಂಡಿತ ಬದಲ ಬೋಡು ನನ್ನ ದುಂಬುಕಲ ಯಾಪಲ ಬೋಡು ಅಂಚಿನೆ ಒಂಜಿ ಯಶಸ್ವಿ ಪನ್ಪನ ಆವಂದಂಡ ಆರೇತು ಪ್ರಶಸ್ತಿ ಪಡೆದು ನನ್ನ ಜೋಕ್ಲು ನನ್ನ ದುಂಬುಗು ಒಂಜಿ ಪ್ರಶಸ್ತಿ ಪೋದು ನನ್ನ ಎಡ್ಡೆ ಒಂಜಿ ವೇದಿಕೆಡು ಜೋಕುಲ ಒಂಜಿ ಎಡ್ಡೆ ರೀತಿಡು ಪ್ರಶಸ್ತಿ ಪಡೆಯೋಡು ಪನ್ಪಿನ ಆಶಯದೊಟ್ಟಿಗೂ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಅಂಚಿನ ನನ್ನ ದುಂಬುಗು ನನ್ನ ಒಂಜಿ ತನ್ಮ ಯೂಪ್ಪಳ ಪನ್ಪಿನ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆಯಿನ ಅವೇತು ಬಾಲ್ಯ ಕಲಾವಿದೆ ಇಂಬೇರಿತ ವೇದಿಕೆಡೆ ಬರಂದೊಲಿ ನಿಕ್ಲ ಪ್ರೋತ್ಸಾಹ ಖಂಡಿತ ಬದ್ದ ಬೋಳು ಕಲಾಭಿಮಾಲ್ಯ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ചുളനാളം മിഴിതെളിയാനായി കാണുന്ന ഓദയാമയ പരാൽ പര ശരണജപങ്ങളോടെ നീക്കമേ ഓദയാമയ പരാൽ പര ശരണജപങ്ങളോടെ നീക്കമേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് ಧನ್ಯವಾದ ತನ್ಮಯ್ ಉಪ್ಪಳ ಇವರಿಗೆ. ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಚುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳ ಮೈಯ ಬಳಸಿ ಚುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಇಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೀತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗಾಡ್ತದಂತೆ ನಮ್ಮ ಈ ಮೈಮನ ವಾಗಾಡ್ತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ
ಮುಗುದೇ ಹಿತವಾಗಿ ನಗಲು ಬಾರದೆ. ಧನ್ಯವಾದ, ಥ್ಯಾಂಕ್ ಯು ಸೊ ಮಚ್. ನನ್ನ ತುಂಬಗ ವೇದಿಕೆಡು ಶಿವ ತಾಂಡವ ಪಂಪಿನ ಪುಲ್ರದ ನೃತ್ಯದೊಟ್ಟಿಗೆ ಯಶಸ್ವಿ ತಂಡ ಪ್ರೋತ್ಸಾಹ ಮಲ್ಪಲೆ ಕಲಾ ಮಲ್ಲೆ ದಯಬಂಡ ನಿಕ್ಲ ಪ್ರೋತ್ಸಾಹಕ ಇತ್ತು ಹಿಂಡ ನಂಬಕ ದುಂಬಗು ಪೋಲಿ ದಯಮಲ್ತದ ವೇದಿಕೆಡು ನನ್ನ ದುಂಬಗು ಯಶಸ್ವಿ ಕಲಾ ತಂಡದ ನೃತ್ಯ ತಾಂಡವ. ಅವರಿಗೆ ನೀವು ಅಮೌಂಟ್ ಈಗ ಕೊಟ್ಟದ್ದು ಯಾವ ಬುಕ್? 3, 2, 1. ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ. ಶಂಕರ ಶಶಿಧರ ಹರ ಹರ. ಓಂ ದಿಗಂಬರಾಯ ಪರಮೇಶ್ವರಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಹರ ಹರ ಶಶಿಧರ ಭಯಂಕರ ಶತ್ರು ಸಂಹರ. Bole, 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 bole,
ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟೆಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ, ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಧನ್ಯವಾದ. ಯಶಸ್ವಿ ತಂಡದ ನೃತ್ಯದೊಟ್ಟು ನನ್ನ ದೊಂಬಗ ಒಂಜಿ ನೃತ್ಯ ಬರ್ರೆ ಉಂಡು ಅವ ಲೆಕ್ಕನೆ ಒಂಜಿ ಎಲ್ಲಿಯ ಬಾಲೇನು ಏರ್ಯಾವಡ ಒಂಜಿ ಮಲ್ಲೆ ಮಂತಿ ಬುಕ್ ಅವೆ ಒಂಜಿ ಐಕ್ ಒಂಜಿ ವಿಭೂಷಣ ಪನ್ಪಿನ ಒಂಜಿ ಬಣ್ಣ ಪೂಜಿದು ಕೃಷ್ಣನ ವೇಷವಾಡು ಒವೆ ಒಂಜಿ ವೇಷವನ್ನು ಪಾಡ್ದು ಅವೆತ್ತು ಒಂಜಿ ಫೋಟೋ ದೆತ್ತದು ಜೋಕುಲು ಒಂಜಿ ಮಲ್ಲೆ ಅನಗ ಅವೇನು ತೋಜ್ ಪನಗ ಆ ಪಪ್ಪ ಅಮ್ಮ ತೋಜ್ ಪನಗ ಆ ಜೋಕ್ಲೆಗೆ ಒಂಜಿ ಬರ್ಪಿನ ಒಂಜಿ ಖುಷಿಯೇ ಬೇತೆ ಅಂಚಿನೆ ಆ ಒಂಜಿ ಪ್ರತಿ ಒಂಜಿ ಬಾಲೆಲ್ಲ ಎಡ್ಡೆ ಕಲಾವಿದರಾದ ಬರಡು ಮಾತಾ ಜೋಕಲ್ಲ ಎಡ್ಡೆ ಒಂಜಿ ವೇದಿಕೆಗೆ ದುಂಬು ಬರುಡು ಆ ಒಂಜಿ ಕಲಾವಿದ ಪನ್ಪಿನ ಒಂಜಿ ಮಟ್ಟಗೆ ಬರುಡು ಪನ್ಪಿನ ಒಂಜಿ ಆಶಯದೊಟ್ಟಿಗೂ ನನ್ನ ದುಂಬುಗು ವೇದಿಕೆಡು ತನ್ಮಯ ಉಪ್ಪಳ ವೇದಿಕೆಡು. ओंकारसारं महामुक्तिरूपं भजेहं भजेहं नमामि अगमेन्नुमय्यन्ते मणिमन्दिरं दिनवेन्नुमय्यन्ते पडिपूजनं प्रकृति शिवनोडु चेर्नवरुमഴകാർന്നിടം सुन्दरं मन्दिरं सुरसम्मतं ओंकारसारं महामुक्तिरूपं भजेहं भजेहं नमामि ओंकारसारं महामुक्तिरूपं भजेहं भजेहं नमामि കണ്ണിന്റെ കണ്ണായി വളർന്നു നീ ആനന്ദമേകുന്നൊരുണ്ണിക്കിടാവായി ഒരു നാൾ കാടണൈ വളവിലെതിരായി വന്നു മഹിഷി വഴിയിൽ ഒരു നാൾ കാടണൈ വളവിലെതിരായി വന്നു മഹിഷി വഴിയിൽ അടവിനൊടുവിൽ അവള ജയിച്ചു അരുള കൊടുത്ത ഓങ്കാരരൂപം മഹാമുക്തിരൂപം ഭജേഹം ഭജേഹം നമാമി ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി സ്വാമിക്ക് കൃതമാലെ അഭിഷേകമാണ് മുജ്ജന്മപാപവും ഈ ജന്മപാപവും നീയെ പൊറുക്കുന്നു സ്വാമി അഭയം തരുമമരനിലം നിലവാൻ ഒഴുകുമരിയ നദിയും
അഭയം തരുമരനിടിലം ഒഴുകുമരിയ നദിയും അറിവിൻ നിറവായി ഒഴുവിൻ ഉറവ തെളിയും ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി അകമെന്നുമയ്യന്റെ മണിമന്ദിരം നിനവെന്നുമയ്യന്റെ പടിപൂജനം പ്രകൃതി ശിവനോട് ചേർന്നവരും അഴകാർന്നിടം സുന്ദരം മന്ദിരം സുരസമ്മതം ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി. ಧನ್ಯವಾದ. ರಾಜ್ಯ ವಿಭೂಷಣ ಪಡೆಯಿನ ನಮ್ಮ ತನ್ಮಯುಪ್ಪಳ ಇಂಬೆರೆಗೆ ಧನ್ಯವಾದ ಕುರಂದು ನನ್ನ ದುಂಬದ ಒಂಜಿ ವೇದಿಕೆಡ ಒಂಜಿ ಪದ ಬನದುಲ್ಲೆ. ಹಲೋ ಸರ್. രതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ രതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ പറയോ നിന്ന കേട്ടം ഇഷ്ടം പക്ഷേ പകൽ പോലെ ഉത്തരം സൃഷ്ടം രതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ ശംഖുമില്ല കുഴലുമില്ല നെഞ്ചിൻ്റെ ഉള്ളിൽ നീനഗ്ന സംഗീതം നിൽക്കാൽക്കൽ നീനലയുന്നു ശംഖുമില്ല കുഴലുമില്ല നെഞ്ചിൻ്റെ ഉള്ളിൽ നീനഗ്ന സംഗീതം നിൽക്കാൽക്കൽ നീനലയുന്നു വൃന്ദാവന നികുൽജങ്ങളില്ലാതെ നീ ചന്ദന പൂമാലിലരിയുന്നു വൃന്ദാവന നികുൽജങ്ങളില്ലാതെ നീ ചന്ദന പൂമാലിലരിയുന്നു നിന്റെ മന്ദസ്മിതത്തിൽ ഞാൻ കുളിരുന്നു പറയരുതേ രാധയറിയരുതേ ഇത് ഗുരുവായൂരപ്പ രഹസ്യം രതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ സത്യമില്ല കുടവുമില്ല നെഞ്ചിൽ തുടിക്കും ഈടയ്ക്കയിൽ സംഗീതം പഞ്ചാഗ്നി പോൽ ജ്വലിക്കുന്നു സത്യമില്ല കുടവുമില്ല
നെഞ്ചിൽ തുടിക്കും ഈടയ്ക്കയിൽ സംഗീതം പഞ്ചാഗ്നി പോൽ ജ്വലിക്കുന്നു. സുന്ദരമേഘർച്ചാത്തെല്ലാം അലിച്ചു നീ നിന്തിരു നീ ചേർത്തു കുൽകുന്നു. സുന്ദരമേഘർച്ചാത്തെല്ലാം അലിച്ചു നീ നിന്തിരു നീ ചേർത്തു കുൽകുന്നു. നിന്റെ മധുരത്തിൽ ഞാൻ വീണുറങ്ങുന്നു. പറയരുതേ രാധയറിയരുതേ ഇത് ഗുരുവായൂരപ്പ രഹസ്യം. രഥതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ? പറയൂ നിനക്കേറ്റം ഇഷ്ടം, പക്ഷേ പകൽ പോലെ ഉത്തരം സ്പഷ്ടം. രഥതൻ പ്രേമത്തോടാണോ കൃഷ്ണ ഞാൻ പാടുഗീതത്തോടാണോ? കൃഷ്ണ ഞാൻ പാടുഗീതത്തോടാണോ? കൃഷ്ണ ഞാൻ പാടുഗീതത്തോടാണോ? ಥ್ಯಾಂಕ್ ಯು. ನನ್ನ ತುಂಬಗ ವೇದಿಕೆಡ್ ಗೋವಿಂದ ಬೋಲೋಹಾರಿ ಪನ್ಪಿನ ನೃತ್ಯ ತೊಟ್ಟುಗ ವೇದಿಕೆ ಬರುಂದಲಿರು ಯಶಸ್ವಿ ತಂಡದ ಕಲಾವಿದರು. Five, 4, 3, 2, 1. गोविंद बोलो हरि गोपाल बोलो
सीताराम राम राम राधे श्याम 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 गोविंद बोलो हरि गोपाल बोलो गोविंद बोलो हरि गोपाल बोलो राधे श्याम 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 सीताराम राम राम सीताराम राम राम राधे श्याम 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 राधे श्याम 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 सीताराम राम राम सीताराम राम राम राधे श्याम श्याम राधे श्याम 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 सीताराम राम राम सीताराम राम राम राधे श्याम 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 यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಧನ್ಯವಾದ. ನನ್ನ ದುಂಬುಗ ವೇದಿಕೆಯ ತನ್ಮಯ ಉಪ್ಪಳ ಇಂಬೇರ್ನ ಒಂಜಿ ಪ್ರಣವಾಲಯ ಪನ್ಪಿನ ಒಂಜಿ ನೃತ್ಯ ವೇದಿಕೆಡು ಬರೆಂಡು ನಿಕ್ಲ ಪ್ರೋತ್ಸಾಹದ ಒಟ್ಟುಗು ವೇದಿಕೆಡು ಪ್ರಣವಾಲಯ ಪನ್ಪಿನ ಬಿಗಿತದೋಡಿ ತನ್ಮಯ ಉಪ್ಪಳ प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो पालिनी वे अनाथ रक्षणनी विधि कादटे मोरविनी चेरवटे ना आलोचने निरंतरं नीकु निवाळिनिव्वाలని नालो आवेदने నువ్వు ఆదరించేలా నివేదనవ్వాలని ప్రతి ఋతువు
చేసే గతులతో నామశతమ్ముల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మురవిని చేరవటే ಧನ್ಯವಾದ ತನ್ಮಯಿ ಒಬ್ಬಳ ಬಿರುಗ. ಚಿಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚಿಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ಇಲ್ಲ ಎಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ಇಲ್ಲ ಎಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಿಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಗದ ಸುಂದರಿಯರ ಇಂದು ಮುಂದಿನಲಿ ಸುಂದರಾಗದ ಸುಂದರಿಯರ ಇಂದು ಮುಂದಿನಲಿ ಅಂದದಾಗಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚಿಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ
ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲ ಎಂದು ಬಲ್ಲ ಜಾಣರೆ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ. ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್. ನನ್ನ ದಂಬಗು ಸುಗ್ಗಿ ಡ್ಯಾನ್ಸ್ ವೇದಿಕೆಯ ಯಶಸ್ವಿ ತಂಡ ಕಲಾವಿದರು. ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುದ್ದಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ கொரியேறு ஹளையங்கடி ஜவனேறு கண்டையிடி அடக்கேறு பானேறுத பூவண்ணே புனிங்கடுத்தது கொரியேறு மாணித மாயிலண்ணே புனிமெத்தது கொரியேறு பார்த்தோர்த ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತೊಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ
సీతక్క సూడాదాసే సమ్మక్క సంపాద్యದ సరసక్క సంప్యోద ಶಿಶಿಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಕಟ್ಪಾಡಿದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಬೆಳ್ಮಂಡದ ಬಾಲಕ್ಕ ಬಸರೂದ ಭವನೆಕ್ಕ ನಿಡ್ಲೇದ ನೀಲಕ್ಕ ಪಟ್ಲೇದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೇಯಿ ತುಂಬ್ಯರ ತೋಯಿ కొయ్యర పోయి సేరుల్లే పరవేలు కండోద కేయి కొయ్యర పోయి కత్తి ముట్టాಳೆ పత్తి మాతెల్ల కేయి తుంబెర పోయి ಸುಗ್ಗಿ ಕೊಯ್ಯರ పోయి ಸೇರುಲ್ಲೇ ಪರವೇಲು ಕಂಡೋದ ಕೈ ಕೊಯ್ಯರ పోయి ಧನ್ಯವಾದ. ನನ್ನ ದುಂಬಗು ಕಡೇಚ ಒಂದು ನೃತ್ಯ ಬಾಕಿ ಉಂಡು ಈತನಟ ಎಂಕ್ಲೆ ಸಹಕಾರ ಕೋರ್ನ ಪ್ರತಿ ಒಂಜಿ ಕಲಾವಿದಲ ಪ್ರೇಕ್ಷಕರ್ಲ ಎಂಕ್ಲೆಗ್ ದೆಮ್ಮಲ್ತದೆ ನಿಕ್ಲ ಒಂಜಿ ಪ್ರೋತ್ಸಾಹ ನನೆ ಯಶಸ್ವಿ ಪನ್ಪಣ ಒಂಜಿ ಪುದರ್ ಓಲು ಪೋಂಡ್ಲ ಎಂಕ್ಲೆಗ್ ವೇದಿಕೆ ದುಂಬು ಬರಳಿ ಪನ್ಪಣ ಪಾತ್ರ ದೊಟ್ಟುಗು ಅಂಚಿನೆ ಗಣಪತಿ ದೇವೇರ್ನ ಒಂಜಿ ಆಶೀರ್ವಾದ ಸುಖ ಶಾಂತಿ ನೆಮ್ಮದಿ ಮಾತೆರೆಗಳ ಕೊರಡು ಪನ್ಪಿನ ಪಾತ್ರ ದೊಟ್ಟುಗು ಅಂಚಿನೆ ಮುಲ್ಪದ ಪದಾಧಿಕಾರಿಗಳಿಗೆಲ್ಲ ಇಂಕಲ್ ಸುಲ್ಮಿನ ಸಂದಾಯಿತ ಮಲ್ತೊಂದು 44 ವರ್ಷದ ಶ್ರೀ ಗೌರಿ ಗಣೇಶೋತ್ಸವ ಸುಸಂದರ್ಭಡ್ ಇಂಕ್ಲೆಗೆ ಅವಕಾಶ ಕೊರ್ನ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ರಕ್ತೇಶ್ವರಿ ಕೋಡಿಕಟ್ಟೆ ನಾಟ್ಯ ಮಯೂರ ಶ್ರೀಕಾಂತ್ ಕೊಂಡಾಣ ಬೇರ್ನ ಈ ಒಂಜಿ ನೃತ್ಯ ನನ್ನ ದುಂಬುಗಲ ರಾಜ್ಯ ಮಟ್ಟಡ್ ಎಡ್ಡ ಒಂಜಿ ಬೊಗರ್ತೆ ಪರೆವೆಡ್ ಪನ್ಪಿನ ಆಶೆದೊಟ್ಟುಗು ನಿಕ್ಲ ಒಂಜಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ನಿಕ್ಲೆಗೆ ಸುಲ್ಮಿನ ಸಂದಾಯಿತ ಮಲ್ತೊಂದು ಕಡೇಚ ಒಂಜಿ ನೃತ್ಯದೊಟ್ಟಿಗೂ ತನ್ಮಯಿ ಉಪ್ಪಳ ಪದ್ಮ ವಿಭೂಷಣ ರಾಜ್ಯ ಪ್ರಶಸ್ತಿ ಪಡೆಯನಂಚಿನ ತನ್ಮಯಿ ಉಪ್ಪಳ ವೇದಿಕೆದ ಕಡೇತ ಒಂಜಿ ನೃತ್ಯ. ಥ್ಯಾಂಕ್ ಯು ಸೋ ಮಚ್. ನಿರ್ಗುಣ ಪರಬ್ರಹ್ಮ ಸ್ವರೂಪ
ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣಂಬರ ಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿತಾನಂತ ಶಿವ ಶಂಕರ ನಿಜ ಗುಹ ನಿಹಿತ ನಿತಾನಂತ ಆನಂದ ಅತಿಶಯ ಅಕ್ಷಯ ಲಿಂಗ ನಿಜ ಗುಹ ನಿಹಿತ ನಿತಾನಂದ ಆನಂದ ಅತಿಶಯ ಅಕ್ಷಯ ಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಹರ ಹರ ಮಹಾದೇವ ಶಂಭೋ ಶಂಕರ ಹರ ಹರ ಮಹಾದೇವ ಶಂಭೋ ಶಂಕರ ಧಿಮಿದ ಧಿಮಿದ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ತೋಂ ಧಿಮಿದ ಧಿಮಿದ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ತೋಂ ಮತಂಗ ಮುನಿವರ ಬಂದಿತ ಈಶಾ ಮತಂಗ ಮುನಿವರ ಬಂದಿತ ಈಶಾ ಸರ್ವ ದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಮತಂಗ ಮುನಿವರ ಬಂದಿತ ಈಶಾ ಸರ್ವ ದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸವೇಶ ಸರ್ವೇಶ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಇದೀಗ ಅಲ್ಲಿ ಅನ್ನ ಛತ್ರದಲ್ಲಿ ಪ್ರೇರಣಾ ಹಾಲ್ನಲ್ಲಿ ಶ್ರೀದೇವರ ಅನ್ನ ಪ್ರಸಾದದ ವಿತರಣೆ ನಡೆಯುತ್ತಿದೆ. ಎಲ್ಲರೂ ಕೂಡ ಶ್ರೀದೇವರ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕೆನಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನೀಡಿದಂಥ ಯಶಸ್ವಿ ಕಲಾವಿದರ ಎಲ್ಲ ತಂಡದವರಿಗೆ ಕೂಡ ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳೊಂದಿಗೆ ಧನ್ಯವಾದ ಸಮರ್ಪಿಸಿದ್ದೇವೆ. ನಮ್ಮ ಗಣೇಶ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಯವರು, ಪ್ರಧಾನ ಸಂಚಾಲಕರಾದಂಥ ನಮ್ಮ ಪದ್ಮನಾಭ ಕಡಪರ ಇವರೆಲ್ಲರೂ, ಅದೇ ರೀತಿಯಲ್ಲಿ ನವೀನ್ ಅಡಪ, ನಮ್ಮ ಜಯರಾಜಣ್ಣ ಅವರು ಕೂಡ ಒಂದು ಸಮಯ ಇದ್ದರೆ ನೀವು ಒಮ್ಮೆ ವೇದಿಕೆಗೆ ಬರಬೇಕು, ನಮ್ಮ ರಮೇಶ್ ಅಣ್ಣ ಎಲ್ಲರೂ, ನಮ್ಮ ಚಂದ್ರಣ್ಣ, ದೇವರಾಜಣ್ಣ ಎಲ್ಲರೂ ಹೋಗಬೇಕು. ನೀವು ವೇದಿಕೆಗೆ ಹೋಗಿ ಆ ಒಂದು ಇದುವರೆಗೆ ನೃತ್ಯವನ್ನು ನೀಡಿದಂಥ ಕಲಾವಿದರನ್ನು, ಅದರ ಪ್ರಮುಖರನ್ನು ತಾವು ಶಾಲನ್ನು ಓದಿಸಿ ಸ್ಮರಣಕ್ಕೆ ಗೌರವಿಸಬೇಕು ನಿಂತ್ಕೊಳ್ತಿದ್ದೇವೆ. ಅನ್ನ ಪ್ರಸಾದವನ್ನು ಸ್ವೀಕರಿಸಿದವರು ಆದಷ್ಟು ಬೇಗನೆ ಅನ್ನ ಛತ್ರಕ್ಕೆ ತೆರಳಿ ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಾಳೆ ವಿಶೇಷವಾದಂಥ ಮಹಾಗಣಪತಿಯವರ ಪ್ರೀತ್ಯರ್ಥವಾಗಿ 108 ಕಾಯಿಗಳ ಮಹಾಗಣಯಾಗ ನಡೆಯಲಿದೆ. ನಂತರ ಧಾರ್ಮಿಕ ಕಾರ್ಯಕ್ರಮ ಸಂಜೆ 7 ಗಂಟೆಗೆ. 9 ಗಂಟೆಗೆ ಲಕುಮಿ ತಂಡದ ಕುಸಲ್ ಕಲಾವಿದರಿಂದ ಒರಿಯಾಂಡಲ ಸರಿಬೋರ್ಡ್ ಎಂಬ ತುಳು ಹಾಸ್ಯಮಯಕ ನಾಟಕಪಟ ಪ್ರದರ್ಶನಗೊಳ್ಳಲಿದೆ. ಭಗವದ್ಭಕ್ತರೆಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆನಿಸಿಕೊಳ್ಳುತ್ತಿದ್ದೇವೆ.
ಅದೇ ರೀತಿ ನಮ್ಮೆಲ್ಲ ಸ್ವಯಂ ಸೇವಕ ಪದಾಧಿಕಾರಿಗಳು ಕಾರ್ಯಕರ್ತರಲ್ಲಿ ಇದೀಗ ನಮ್ಮ ನಾಳಿನ ಇವತ್ತಿನ ಒಂದು ಈ ಅವಲೋಕನ, ಅದೇ ರೀತಿ ನಾಳಿನ ವ್ಯವಸ್ಥೆಯ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಪದಾಧಿಕಾರಿ ಸ್ವಯಂ ಸೇವಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ನಾಳೆ ನಡೆಯುವಂಥ ದೊಡ್ಡ ಕಾರ್ಯಕ್ರಮ ಮಹಾಗಣಯಾಗ ಅನ್ನ ಸಂತರ್ಪಣೆ ಇದರೊಂದು ವ್ಯವಸ್ಥೆ ಹೇಗೆ ಮಾಡ್ಬೋದೆಂಬ ಒಂದು ಸಮಾಲೋಚನಾ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಸೂಕ್ತ ಸಲಹೆಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆ ವಿನಿಸಿಕೊಳ್ಳುತ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರಾದಂಥ ನವೀನ್ ರಾಜ್ ಕಡಪರ, ಅದೇ ರೀತಿಯಲ್ಲಿ ಸುರೇಶ್ ಗಾಣಿಂಜಾಲ್ ಕಾರ್ಯದರ್ಶಿ, ಕೋಶಾಧಿಕಾರಿಯಾದಂಥ ನಂದಣ್ಣ, ನವೀನ್ ಅಡಪ, ರಮೇಶ್ ಅಣ್ಣ ಇವರೆಲ್ಲರೂ ಜೊತೆ ಸೇರಿಕೊಂಡು ಆ ಕಲಾವಿದರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಯಶಸ್ವಿ ತಂಡದ ಎಲ್ಲ ಕಲಾವಿದರಿಗೂ ಕೂಡ ಅಭಿನಂದನೆಗಳ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಒಂದು ಗೌರವಿಸಿದಂಥ ನಮ್ಮೆಲ್ಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.